hello, 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 hello. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಗಿನ ಕೋಡಿ, ತಿಂಗಳು ಮೂಡಿ ಬೆಳಗಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಮರಗಿಡ ನೆಲದ ಮೇಲೆ ನೆರಳನ್ನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಮರಗಿಡ ನೆಲದ ಮೇಲೆ ನೆರಳನ್ನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಮೂಡಿದ ಬಿಂಬವು ಹೂಗಳ ಮರೆಸಿದೆ, ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಕೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ.
ಕೋಡಿ ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ ಈಗ ರಂಗೇರಿದೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ ಭಾರಿ ಪೊರ್ಲುದ ಪದ ಸಿ ಅಶ್ವಥ್ ಮೇರಿನ ಸಂಗೀತಗೂ ಸುಬ್ರಾಯ ಚೊಕ್ಕಾಡಿ ಸರ್ ಬರೆತಿನ ಈ ಒಂಜಿ ಪದ ಸಂಜೆಯ ರಾಗಕ್ಕೆ ಪದನು ಪಂಡಿನ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಶ್ರೀಯುತ ರಮೇಶ್ ಚಂದ್ರ ಸರ್ ಮೇರೆಗೆ ಸೊಲ್ಮೆಲೆನು ಸಂದೈತ ಮಲ್ತಂದು ಇತ ಈ ವೇದಿಕೆಡು ನಡಪರೆಗೆ ಪುನಃ ನಮ್ಮ ಇನಿತ ಕಾರ್ಯಕ್ರಮದ ಸುರೂತ ಒಂಜಿ ಅಜ್ಜೆ ಕಾವ್ಯ ಸಂವಾದ ಕವಿ ಸಂವಾದ ಈ ಒಂಜಿ ಕಾರ್ಯಕ್ರಮನು ಸುಧಾರ್ಥ ಕೊರ್ರೆಗೆ ಬರ್ರೆಗೊಲ್ಲೆರು ಸ್ವೀಟ್ ಸೂರಿ ಪನ್ಪಿನ ಪುಗರ್ತೆಡ್ ಆರು ಲೆತ್ತನುನ್ನಾರು ಸುರೇಂದ್ರ ಮಾರ್ನಾಡ್ ಮುಂಬೈದ ಬಾರಿ ಮಲ್ಲ ಒಂಜಿ ಕಲಾವಿದರು ಸಕಲ ಕಲಾ ಒಲ್ಲಬೇರು ಪಂದಲ ಪನೋಲಿ ಟಿವಿಡ್ ಬರ್ಪಿನ ಒಂಜಾತ್ ಜಾಹೀರಾತುಲೆಗ್ ಕಂಠದಾನ ಮಲ್ತದಿನಾರು ಅಂಚನೆ ಮುಂಬೈ ರಂಗಭೂಮಿಡ್ಲ ತನ್ನನ್ನು ಸಕ್ರಿಯವಾದ ತೊಡಗಿಸ ಹೊಂದಿನಾರು ಸುರೇಂದ್ರ ಮಾರ್ನಾಡ್ ಸರ್ ಐತೆ ಈ ಒಂಜಿ ಕವಿ ಸಂವಾದ ಕಾರ್ಯಕ್ರಮವನ್ನು ನಡಪೋದು ಕೊರೋಡು ಪಂದ ಎರಡ ಭಿನ್ನಪ ಮಲ್ತನು ಮಾತೆರೆಗ್ಲ ಸೊಲ್ಮೆಲು ಇನಿ ಐಲೇಸ ದಕ್ಕಲು ಒಟ್ಟು ಸೇರಿದ ಒಂಜಿ ಕಾರ್ಯಕ್ರಮವನ್ನು ನಡಪಡೊಂದುಲ್ಲೇರು ಚಿಟ್ಪಾಡಿ ದಕ್ಕಲು ಒಂದು ಕಾರ್ಯಕ್ರಮವನ್ನು ಅರ್ಪಿಸೊಂದುಲ್ಲೇರು ಈ ಕಾರ್ಯಕ್ರಮ ದಾಯ ಮಲ್ತೊಂದುಲ್ಲೇರು ಸುರುಟ್ ಒಂಜಿ ರಡ್ಡಿ ಶಬ್ದೊಡ್ ಪನ್ಪೆ ದಾಯ ಪನ್ನಗ ಇತ್ತೆ ಸಾಹಿತ್ಯ ಗುಡ್ಡೆ ಪತ್ತೊಂದ ಶುರುವಾತಂದು ಅದಗನವೇನು ಐಕ್ ನೀರು ಪಾಡ್ಕೊಂತ ಬೊಕ್ಕಾತ್ ಬುಲೆಪಾಗಂದೊಂಜಿ ಈ ಮನೆ ಸಾಹಿತ್ಯ ಶಾಲ್ ಮಲ್ತಿರು ಇತ್ತೆ ಎಂಕ್ಲು ಇಲ್ಲೊಕ್ಕೆಲ್ಲ ಅನಗ ಸುರುಕಾದ ಪೆತ್ತ ಪೊಗುಪಾವ ಲಕ್ಷ್ಮಿನ ಪೊಗುಪಾವ ಅಂಡ ಸರಸ್ವತಿ ಓಲ ದೂರೋಡು ಪೇರಿನ ತೋಜುಡು ಅಂಚಾದ ಎಂಕ್ಲು ಇತ್ತ ಉಡುಪಿಡು ಸರಸ್ವತಿಲ್ನ ಪೊಗುಪಾಗಂದು ಪೊಸಾತ್ ಸುರೂಕಾದೊಂಜಿ ಐಡಿಯಾ ಪಾಡ್ಯ ಒಂದು ಶಾಂತಾರಾಮನ್ ಐಡಿಯಾ ಮೋಹನ್ ಸರ್ಡ್ ಎಂಕ್ಲು ಡಿಸ್ಕಸ್ ಮಲ್ತಾ ಬಾರಿ ಖುಷಿಯ ನಾ ದುಂಪೋಲೆ ಎಂದು ಬಂಡೇರು ಬೆರಿ ಬಟ್ಟದ ಕಡಪಡೀರು ಐಲೇಸದ ಟೀಮ್ಗೊಂಜಿ ಪೊಸಾತೊಂಜಿ ಆಯಾಮ ಎಂಕ್ಲು ಶುರು ಮಲ್ತಾ ಅಂಚಾದಿನಿ ಆ ಕಾರ್ಯಕ್ರಮ ಅಂಚೆನ ಒಂಜಿ ಗ್ರಂಥದ ಗುಡಿಯಿಂದ ಶುರು ಮಲ್ತಾ ನಾನು ನೆಕ್ಸ್ಟ್ ಜನ್ರೇಷನ್ಗೆ ಓದರದಾಲ ಬೋಡು ಅಂಚಾದಿನಿ ಎಂಕ್ಲು ಮಾತಿರಡಲ ಆಶೀರ್ವಾದವೇ ಉಡುಗೊರೆ ಪಂತಿಜ ಖಂಡಿತವಾದ್ಲ ಬುಕ್ಕು ಕಂತು ಕೊರಲೆ ಏನು ಪಂಡ ನಿಕ್ಲು ಬರೆತಿಜಡ್ಡ ನಿಕ್ಲಿಗೆ ಇಷ್ಟ ಓವ್ವ ಅವೇನು ಕಂತು ಕೊರಲೆ ನೆಕ್ಸ್ಟ್ ಜನ್ರೇಷನ್ಗೆ ಒಂಜಿ ಓದರೆ ಒಂಜಿ ಉಪಯುಕ್ತ ಆಪುಂಡು ಅಂಚಾದಲ್ಲಿ ಮುಲ್ಪ ದೀತತೆ ನಿಕ್ಲು ಏರಾಂಡಲ ಕಂದಡ ದಯದೀದು ಪುದರ್ ದೊಟ್ಟುಗೆ ಎಂಕ್ಲೆ ಪಲ್ಲೆ ಅವಲ್ದಿಲೆ ಒಂಜಿ ವೇಳೆ ಕಂದಜಡ್ಡ ಮಲ್ಲೆಜ್ಜಿ ಮುಲ್ಪನೆ ಒಂಜಿ ಬುಕ್ ಸ್ಟಾಲ್ ಉಂಡು ಖಂಡಿತವಾದ ದೇತೊಂದು ನೆಕ್ಕೊರ್ಲೆ ಒಂದೊಂಜಿ ನಿಕ್ಲ ಎಲ್ಲೆ ವಿನಂತಿ ಆತೆ ಬೊಕ್ಕದಾಲಜ್ಜಿ ದಾಯಪನ್ನಾಗ ಒಂದೊಂಜಿ ಎಲ್ಲೇ ರೀತಿಯ ಎಂಕ್ಲೊಂಜಿ ಗ್ರಂಥಾಲಯ ಸ್ಟಾರ್ಟ್ ಮಲ್ಪೊಡ್ಡ ಇಂಚಿನೊಂಜಿ ವಿಚಾರವನ್ನು ಶುರು ಮಲ್ಪಗಂದು ಐಡಿಯಾ ಮಲ್ತೀನಿ ಅಂಚಾದ ಅಕ್ಷರ ಸಂಜೆ ಅಂತ ಎಂಕ್ಲಿನ ಶುರು ಮಲ್ದ ಇಲ್ಲಗ ಸರಸ್ವತಿನ ಪೊಗುಪಾದು ದಾಯಪನ್ನಾಗ ನಮ್ಮ ಸ್ಕೂಲ್ಡ್ ಮಾತೆರ್ಲ ಇಪ್ಪುನಾಗ ಶಾರದಾ ಪೂಜೆ ಎತ್ತಂದು ಅದಕ್ಕೆ ಹಳ್ಳಿಡಿತ್ನಕ್ಲಿ ಮಸ್ತ್ ಜನಕ್ಕೆ ನೆನಪು ಕೇಂಪ್ಲ ಪೂ ಇಲ್ಲದ ಪೂ ಪೂರ ಇದ ಪೇಂಟೆದತ್ತು ಇಲ್ಲದ ಪೂ ಪತಂದು ಆನಿ ಬೊಂಬೈದಕ್ಲು ಕಂತಿತ್ನದ ಪರ್ಮಲ್ದ ಎನ್ನೇನು ಮಂಡೇ ಪಾಡ್ದು ಅಮ್ಮ ಆನಿ ಏ ಪೊಗರ ಪಿದಾಯ್ ಪೋರ ಇತ್ತನ ಶರ್ಟಿನ ಮತ ಪಾಡ್ದು ಕಡಪಡ್ಬೇರೆ ಹಂಗೆ ಚಡ್ಡಿ ಹಂಗೇನು ಪಾಡ್ದು ಅವು ಏತು ಖುಷಿ ಪುಂಡ ಆನಿನಿತ ಎಂಕ್ಲನ ಖುಷಿ ಅಂಚಾದೀನಿ ಈ ಗ್ರಂಥದ ಗುಡಿ ಇನಿ ಈ ಕಾರ್ಯಕ್ರಮ ಹೊಡಿತೆ ಎಂಕಲು ಸಂವಾದ ಕಾರ್ಯಕ್ರಮದೀತ ನೆಟ್ ಚೊಕ್ಕಾಡಿ ಸರ್ ಬಕ್ಕ ಗುಂಡ್ರಾಯ್ ಸರ್ ಬರಡು ಅಕ್ಕಲು ಈ ಕಾರ್ಯಕ್ರಮನು ಪೊರ್ಲು ತೋಜ ಕೊರಡು ಪನಂದಲ್ಲ ಅಕ್ಕಲು ಮೆತ್ತು ಸ್ಟೇಜಿಗೆ ಬರಡು ಅಕ್ಲೇನು ವಿಠಲ್ ಶೆಟ್ರ್ ಗುರ್ಕಾರ್ಲು ಈ ಇಲ್ಲದ ಆರು ಎತ್ಕೊಂಡು ಪನಂದಲ್ಲ ಈ ಪ್ರೋಗ್ರಾಮ್ ಅವ್ನು ನಿತ್ಲೆಗ ಎಂಕ್ಲಿಗೆ ರಮೇಶ್ ಅಣ್ಣನ ಸೊರಟು ಮುನಿಸು ತರವೇ ಒಂಜಿ ಇಕ್ಕೇನೊಂದಿಲ್ಲ ಆಯ್ ತೊಟ್ಟುಗೆ ಮಕ್ಳೇನು ಲೆತ್ತ ಮುನಿಸು ತರವೇ ದೊಟ್ಟುಗೆ ಲೆತ್ತೊಂಬರಡು ನೆನ್ಕೇನೊಂದಿಲ್ಲ ಬಲ್
ಹೇ ಹೋ ಹೋ ಜೀವನದ ನೂರು ಕನಸು
ಹೇ, ಓ, ಹೇ, ಓ, ಮುನಿಸು ತರವೇ ಏತೊಂದು ಪೊರ್ಲುದ ಪದ್ಯತೆ ಒಂದು ಮಾತಿರ್ಲ ಪ್ರೇಮ ಗೀತೆ ಅಂದ್ ಎಂದೇರು ತೋಜುಂಡು ಅಂಡ ಖಂಡಿತ ಒಂದು ಪ್ರೇಮ ಗೀತೆ ಒಂದು ದಾಂಪತ್ಯ ಗೀತೆ ಒಂದು ಬರಿತೀನಿ ಚೊಕ್ಕಾಡಿ ಸರ್ ಒಂದು ದಾಂಪತ್ಯ ಗೀತೆ ದಾಯಪನ್ನಗೆ ದುಂಬುಕೆ ಸುರುಟು ಎಂಕ್ಲೇಲಕ್ಕೆ ನಾವು ಅಂತ ಒಂದು ಪ್ರೇಮ ಗೀತೆನ ಆದಿ ಪೊಡು ಖಂಡಿತ ದಾಂಪತ್ಯ ಗೀತೆ ಸ್ವಂತ ಬುಡದಿನ ತೂದು ಬರೆತ್ನ ಗೀತೆ ನನ್ನ ದುಂಬುಗು ನಮ್ಮ ಮುಂದುವರಿಕ ಸಂವಾದಗೂ ಉತ್ತರ ಕೊರ್ರೆಲ್ಲಿರು ಚೊಕ್ಕಾಡಿ ಸರ್ ಪ್ರಶ್ನೆ ಕೇಂದ್ರಲ್ಲಿರು ಗುಂಡ್ರಾವ್ ಸರ್ ಈ ರೆಡಿ ಆತೆ ನೀವು ರೆಡಿ ಅಲ್ಲ ಸರ್ ಹಾಂ ಪ್ರಶ್ನೆ ಇವ್ರು ಕೇಳ್ತಾರೆ ಅಂದರೆ ಹೆಸರು ಕರೀತಾರೆ ಅವ್ರು ಪ್ರಶ್ನೆ ಕೇಳಬೇಕು ಉತ್ತರ ಇಲ್ಲಿಂದ ಬರುತ್ತೆ ಅದೊಂದು ವಿ ಶೇಪ್ನಲ್ಲಿ ಬರುತ್ತೆ ನೋಡೋಣ ಹೇಗಿರುತ್ತೆ ಅಂತ ಅವರು ಯಾರ್ಯಾರ ಹೆಸರನ್ನು ಕರೀತಾರೋ ಅವ್ರು ಪ್ರಶ್ನೆ ಕೇಳಬೇಕು ತಾರಕ ನೀವು ಮೈಕ್ ಕೊಡಿ ಹಲೋ ಚೆಕ್ 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 ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳ್ತೀವಿ ಅಂತ ಹಿಂಗೆ ಹೇಳಿದ್ರು, ಆದರೆ ಮೊದಲನೇ ಪ್ರಶ್ನೆ ಸೂರ್ಯ ಅವರು ನನಗೆ ಕೇಳಿದ್ರು, ನೀವು ರೆಡಿನಾ ಅಂತ. ಯಾವಾಗಲೂ ಎವರ್ ರೆಡಿ. ಭಾಳ ಅದ್ಭುತ ನಿಜವಾಗ್ಲೂ ಹೇಳ್ತಾ. ಈಗ ತಾನೇ ಲಕ್ಷ್ಮೀ ಸತೀಶ್ ಮೇಡಮ್ಗೆ ಹೇಳ್ತಿದ್ದೆ ನಾನು, ಇಲ್ಲಿ ತುಳುನಲ್ಲೇ ಕಾರ್ಯಕ್ರಮ ಎಲ್ಲ ಆಗ್ತಾಯಿತ್ತು. ನಂದು ಭಾಷಣ ಎಲ್ಲ ಆದಮೇಲೆ ನನ್ನ ಬಗ್ಗೆ ಏನಾದ್ರು ತುಳುಲಿ ಹೇಳಿದ್ರೆ ನೀವು ಹೇಳ್ಬಿಡಿ, ಅವರು ಹೊಗಳಿದ್ರೋ ಬೈದ್ರು ಅಂತ ಹೇಳ್ಬಿಡಿ ಅಂತ ಹೇಳಿ. ಭಾಳ ಅದ್ಭುತ ನಿಜವಾಗ್ಲೂ. ಇವು ನೋಡಿ, ಈ ಹಾಡು ಕೇಳಿದ್ರಲ್ಲ, ನಿಜವಾಗ್ಲೂ ದಾಂಪತ್ಯ ಗೀತೆ ಇದು ಒಂಥರ ಸಿಂಬಾಲಿಕ್, ಇದು ಭಾಳ ಸಾಂಕೇತಿಕ ಅರ್ಥ ಇದೆ. ಇದು ಮುನಿಸು ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ ಅಂತ ಗಂಡ ಮುನಿಸ್ಕೊಂಡಿರೋ ಹೆಂಡತಿಗೆ ಹೇಳ್ತಾನೆ. ಈ ಹಾಡು ಬರೆದವರು ಸುಬ್ರಾಯ ಚಕ್ಕಾಡಿ ಅಂತ ಈಗ ತಾನೇ ಹೇಳಿದ್ರು. ಸಂಗೀತ ನಿರ್ದೇಶನ ಸಿ ಅಶ್ವಥ್ ಅಂತ. ಅದನ್ನು ಮೊದಲನೇ ಸಲ ಹಾಡಿದವರು ಪುತ್ತೂರು ನರಸಿಂಹನಾಯಕ್. ಆದರೆ ಇವತ್ತು ಇಡೀ ಕರ್ನಾಟಕದ ಮನೆಗಳಲ್ಲಿ ಯಾವುದಾದ್ರು ಮಗುವಿಂದ ಹಿಡಿದು ಮುದುಕರವರೆಗೂ ಈ ಹಾಡು ಭಾಳ ಪಾಪ್ಯುಲರ್. ಇದಕ್ಕೆ ಕಾರಣ ಏನು ಅಂದರೆ, ಅಂಥ ಸಾಹಿತ್ಯ, ಅಂಥ ಸಂಗೀತ, ಅಂಥ ಗಾಯನ ಅನ್ನೋದು ಒಂದಾದರೆ ಪ್ರತಿಯೊಬ್ಬರ ಮನೆಯಲ್ಲೂ ಮುನಿಸು ಇದ್ದೇ ಇರುತ್ತೆ ಅನ್ನೋದು ಎರಡನೇ ನಿಜವಾದ ಕಾರಣ ಅಲ್ವಾ? ಮುನಿಸು ಇಲ್ಲದೆ ಇರೋ ಮನೆ ಯಾವ್ದಾರು ಇದೆಯಾ ಮೇಡಮ್? ಹಿತವಾಗಿ ನಗಲು ಬಾರದೆ ಅಂತ ನಾನು ಈಗ ಕೇಳ್ತಾ ಇದ್ದಾಗ ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರಲ್ಲಿ ಕೇಳಿದ್ರು, ಹಿತವಾಗಿ ನಗಲು ಬಾರದೆ ಅಂದ್ರೇನು? ಹಿತ ಅಂದರೆ ಏನು? ಹೇಗೆ ನಗೋದು ಅಂದರೆ ಮನಸ್ಸಿಗೆ ಸಂತೋಷ, ಹೃದಯಕ್ಕೆ ಒಂಥರ ಸಂತೋಷ ಆಗಬೇಕು, ಹೌದಾ? ಹಾಗಾದರೆ ಹಿತ ಅನ್ನೋದಕ್ಕೆ ಆಪೋಸಿಟ್ ಏನು ಅಂದರೆ ವಿವಾಹಿತ ಅನ್ಬಿಡೋದ? ಸೊ ಹಿತವಾಗಿ ಆಪೋಸಿಟ್ ಅಂದರೆ ವಿವಾಹಿತ ಆಗಿದ್ದವನು ಅವ್ನು ಮುನಿಸು ಬರ್ತಾ ಇರೋದನ್ನ ಮುನಿಸ್ಕೊಳ್ದೆ ಇನ್ನೇನು ಮಾಡೋಕ್ಕಾಗತ್ತೆ? ಆದ್ದರಿಂದ ಹೋಗಿ ಸಾರಿ ಅಂತ ಹಿಂಗೆ ಹೇಳಬೇಕು. ಇಲ್ಲಿ ನಿಮ್ಮತ್ತು ಪದ್ಯ ಓದ್ತೀನಿ ನಾನು, ಸುಬ್ರಾಯ ಚೊಕ್ಕಾಡಿ ಅವ್ರದ್ದು ಕೇಳಿದ್ದೀರಾ. ಇನ್ನೊಬ್ರದ್ದು ಒಂದು ಪದ್ಯ ಹೇಳ್ತೀನಿ ನಾನು ನಿಮಗೆ. ನೀವು ಇವ್ರನ್ನ ಪ್ರಶ್ನೆ ಕೇಳೋಕ್ಕೆ ಮುಂಚೆ ನಿಮಗೆ ನಂದೊಂದು ಪ್ರಶ್ನೆ. ಯಾರು ಉತ್ತರ ಸರಿಯಾಗಿ ಹೇಳ್ತಿರೋ ಅವರಿಗೆ ಒಂದು ಪ್ಲೇಟ್ ಗೋಲಿ ಬಜ್ಜಿ ಮತ್ತು ಕಾಫಿ ಫ್ರೀ ಅಂತ ಈಗ ತಾನೇ ಹೇಳಿದ್ದಾರೆ. ಈ ಪದ್ಯ ಯಾರ್ದು ಅಂತ ಹಿಂಗೆ ಹೇಳಿ. ಮುನಿಸು ತರವೇ ಅಂತ ಗಂಡ ಹೆಂಡತಿಗೆ ಹೇಳೋದಲ್ಲದೆ ಕವಿ ಪತ್ನಿ ಅಲ್ಲ, ನೀನು ಸರಿ ದಾಂಪತ್ಯ ಗೀತೆ, ಅವ್ರದ್ದೇ ದಾಂಪತ್ಯ ಗೀತೆ ಅಂತ ಹೇಳಿದ್ರು. ದಾಂಪತ್ಯಕ್ಕೆ, ಸುಖ ಸಂಸಾರಕ್ಕೆ ಎಷ್ಟು 12 ಸೂತ್ರಗಳು, 12 ಸೂತ್ರಗಳು. ಈ ಕವಿ ಒಬ್ಬರು ಒಂದು 2-3 ಸೂತ್ರ ಕೊಡ್ತಾರೆ. ಆ ಕವಿ ಹೆಸರು ನೀವು ಗೆಸ್ ಮಾಡಬೇಕು, ಓಕೆನಾ? ಈ ಕವಿ ಯಾವ ಕವಿತೆ ಯಾವ್ದೇನು ಇಲ್ಲ, ನಾನು ಕೇಳಿದ್ದು ಯಾವ್ದು ಗೊತ್ತಾ?
ಇಲ್ಲ, ಜೈ ಭಾರತ ಜನನಿಯ ತನುಜಾತೆ ಬರ್ದವ್ರು ಯಾರು ಅಂತ. ಅಲ್ವಾ? ಸೊ ಗೋಲಿ ಬಜೆ. ಸೊ ಆ ಪದ್ಯಕ್ಕೆ ಗೋಲಿ ಮಾರೋ. ಈಗ ಬೇರೆ ಬಜೆ. ನೀನು ಸರಿ ನಾನು ಸರಿ ಅನ್ನೋದು ಸುಖ ಸಂಸಾರಕ್ಕೆ ದಾರಿ. ಪ್ರಪಂಚದಲ್ಲಿ ಆಗೋದೇ ಯಾಕೆ ಅಂತಂದರೆ, ನಾನೇ ಸರಿ ನೀನು ತಪ್ಪು ಅಂತ ಹೇಳೋದ್ರಿಂದನೇ ಪ್ರಪಂಚದಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಶುರು ಆಗೋದು. ಅದಕ್ಕೆ ಸುಖ ಸಂಸಾರದ ದಾರಿ ಯಾವುದು? ನೀನು ಸರಿ ನಾನು ಸರಿ, ಸುಖ ಸಂಸಾರಕ್ಕೆ ದಾರಿ. ಇದು ಒಂದು ಸುಖ ಸಂಸಾರಕ್ಕೆ. ಇನ್ನು ಹೈವೇ ತಾನೆ, ಇವಾಗೆಲ್ಲ ಸಣ್ಣ ಸಣ್ಣ ದಾರಿಗಳೆಲ್ಲ ಇಲ್ವಲ್ಲ. ನೀನೇ ಸರಿ ಅನ್ನೋದು ಹೆದ್ದಾರಿ. ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಇದನ್ನು ಬರ್ದವ್ರು ಯಾರು ಅಂದ್ರೆ ಇನ್ನೊಂದು ಪದ್ಯ ಕೇಳಿದ್ಮೇಲೆ ಅದಾದ್ಮೇಲೆ ಹೇಳ್ತಾ ಎರಡು ಪ್ರಶ್ನೆ, ಎರಡಕ್ಕೂ ಕಾಮನ್ ಆನ್ಸರ್ ಹೇಳಬೇಕು. ಆದರೆ ಇದೆಲ್ಲ ಉಪದೇಶ. ನೀನು ಸರಿ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಮನುಷ್ಯನಿಗೆ ಈಗೋ ಇರುತ್ತೆ. ನೀನು ಸರಿ ಅಂತ ಹೇಳೋಕ್ಕೆ ಪ್ರಪಂಚದೊಳಗೆ ಗಂಡಸರು ಯಾರಿಗೂ ಸಾಧ್ಯ ಇಲ್ಲ. ಒಬ್ಬನೇ ಗಂಡಸಕ್ಕೆ ಸಾಧ್ಯ. ಯಾರು ಅಂದರೆ ಮದುವೆ ಆಗದೆ ಇರೋರು. ಸೊ ಹಾಗಾಗಿ ಸಂಧ್ಯಾ ಶೆಣೈ ಮೇಡಮ್ ನಮಸ್ತೆ. ಸಂಧ್ಯಾ ಶೆಣೈ ಅಂತ ನಮ್ಮ ಉಡುಪಿನಲ್ಲಿ ಭಾಳ ದೊಡ್ಡ ಕಲಾವಿದೆ, ಭಾಳ ಅದ್ಭುತ ಕಲಾವಿದೆ. ಇವರಿಗೆ ಶಾಂತಾರಾಮ್ ಶೆಟ್ಟಿಯವರು ಇವ್ರನ್ನ ಸ್ಪೆಷಲ್ಲಾಗಿ ಇನ್ವೈಟ್ ಮಾಡಿ, ಸಂಧ್ಯಾ ಶೆಟ್ಟಿ ಮೇಡಮ್ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ, ದಯವಿಟ್ಟು ಬರಬೇಕು, ಗೃಹ ಪ್ರವೇಶದಲ್ಲಿ ಅಕ್ಷರ ಜ್ಞಾನ ಅಂತ ಬರ್ತಾ ಇದ್ದೀವಿ, ನಿಮ್ಮ ಸ್ನೇಹಿತರು ವೈ ವಿ ಗುಂಡೂರಾವ್ ಅಂತ ಬೆಂಗಳೂರಿನಲ್ಲಿ ಗುಂಡೂರಾವ್ ಅಂತ ಬರ್ತಾ ಇದ್ದಾರೆ ಅಂದ್ರಂತೆ. ಗುಂಡೂರಾವ್ ಅಂದರೆ ನಾನೇ ಅಲ್ವಾ ಅಂದ್ರಂತವರು. ಗುಂಡಮ್ಮ ಅಂದ್ರ. ಸೊ ನೀನು ಸರಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಪದ್ಯದಲ್ಲಿ ಅಷ್ಟೇ. ನೀನು ಸರಿ ನಾನು, ನೀವು ಈಸಿಯಾಗಿ ಗೆಸ್ ಮಾಡಿಬಿಟ್ರಲ್ಲ ಲಕ್ಷ್ಮೀ ಮೇಡಮ್. ಈ ಥರ ಯಾರಾದರೂ ಇರ್ತಾರೆ ಪ್ರಪಂಚದೊಳಗೆ? ನೀನು ಸರಿ ನಾನು ಸರಿ ಅಂತ ಹೇಳೋದು ಹೆದ್ದಾರಿ. ನೀನೇ ಸರಿ ಅಂತ ಹೇಳೋಕ್ಕೆ ಹೇಳದೇ ಇದ್ರೆ ಮೈಕ್ ಚೇಂಜ್ ಮಾಡಬೇಕು ಅಂತ. ಇಷ್ಟೊತ್ತು ಕೇಳಿಸ್ತಾ ಇರಲಿಲ್ವಾ? ಓಕೆ, ಮೊದಲಿಂದ ಶುರು ಮಾಡ್ಬೇಕು. ಎಲ್ರಿಗೂ ನಮಸ್ಕಾರ ಅಂತ. ಇಲ್ಲ ಸರ್, ಕೇಳಿಸ್ತಾ ಇತ್ತು. ಈಗ ಯಾಕೆಂದ್ರೆ ಈ ಮೈಕ್ ಬಹಳ ಇಂಪಾರ್ಟೆಂಟ್. ಓಪನ್ ಏರ್ ಅಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಇದೇ ತರ ಒಂದು ಕಾರ್ಯಕ್ರಮ ನಡೀತಾ ಇದ್ದಾಗ ಉದ್ದಕ್ಕಿತ್ತು ಆಡಿಟೋರಿಯಂ. ಹಿಂದ್ಗಡೆ ಇರೋಲ್ಲ ಗಲಾಟೆ ಮಾಡ್ತಾ ಇದ್ರು. ಮೈಕ್ ನನಗೆ ಕೊಟ್ಟರು, ಹಿಂದ್ಗಡೆ ಇರೋರು ಕೇಳಿಸ್ತಾ ಇದೆಯಾ ಅಂದೆ. ಹಿಂದೆ ಇಲ್ಲ ಅಂದ್ರು. ಇಲ್ಲ ಅಂದ್ರೆ ಕೇಳಿಸ್ತಾ ಇದೆ ಅಂತ ತಾನೆ ಅಲ್ವಾ? ಸೊ ಕಮಿಂಗ್ ಬ್ಯಾಕ್ ಟು ನೀನು ಸರಿ ನಾನು ಸರಿ, ನೀನೇ ಸರಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಕವಿಗೆ ಹೋಗಿ ಹೇಳಿದ್ರೆ ಅದಕ್ಕೆ ಇನ್ನೊಂದು ದಾರಿ ಇದೆ. ಆ ದಾರಿ ಆಗ್ಲಿಲ್ವಾ ನಿಮ್ಗೆ? ಹೆದ್ದಾರಿನೂ ಆಗ್ಲಿಲ್ಲ, ಉದಾರಿನೂ ಆಗ್ಲಿಲ್ಲ, ಹೆದ್ದಾರಿನೂ ಆಗ್ಲಿಲ್ವಾ? ಇನ್ನೊಂದು ದಾರಿ ತೋರಿಸ್ತೀನಿ. ಇದು ಗಲ್ಲಿ ದಾರಿ. ಇದು ಗಲ್ಲಿ ಯಾವುದಪ್ಪ ಅಂದ್ರೆ, ಗಂಡನಿಗೆ ಎರಡೇ ದಾರಿ. ಗಂಡನಿಗೆ ಎರಡೇ ದಾರಿ. ಒಂದು ಸರಿ ಅಂದ್ರೆ ಅವನು ನೀನು ಸರಿ ಅಂತಲ್ಲ, ನಾನು ಸರಿ ಅಂತ ಅನ್ಕೊಂಡು ಹೋಗೋದು. ಗಂಡನಿಗೆ ಎರಡೇ ದಾರಿ. ಒಂದು ಸರಿ, ಇನ್ನೊಂದು ಸಾರಿ. ಎರಡನೇ ಲಕ್ಕಿ ಅಲ್ವಾ? ಆದ್ರೆ ಇದನ್ನ ನನಗೆ ಒಂದು ಪದ್ಯ ಕಳಿಸಿದ್ರು ಆ ಕವಿ, ಮಿಸ್ಟರ್ ಎಕ್ಸ್ ಅನ್ನೋರು ಕವಿ ಕಳಿಸಿದ್ರು. ನಾನು ಹೇಳಿದೆ, ಈ ಎರಡನೇ ದಾರಿನೇ ಪ್ರಪಂಚದಲ್ಲಿರೋರೆಲ್ಲ ಆರಿಸ್ಕೊಳ್ಳೋದು. ಯಾಕೆ ಅಂದ್ರೆ, ನೀನೇ ಸರಿ ಸಾರಿ ಅನ್ನೋದು ಪ್ರತಿಯೊಬ್ಬ ಗಂಡಸನಿಗೂ ನೆಸೆಸರಿ. ಕರೆಕ್ಟ್. ಸೊ ಇದು ಇವಾಗ ಯಾರು ಹೇಳಿದ್ರು? ನಾನು ಹೇಳ್ತೀನಿ ಸರ್. ಯಾರು? ಸಾರಿಗೆ ನಿಮ್ ನೆಸೆಸರಿ ಹೇಳಿದ್ರಲ್ಲ, ಅದಕ್ಕೆ ಉತ್ತರ ಸೂರಿ ಕೊಡ್ತಾನೆ. ಅಂದ್ರೆ ನಮ್ಮ ಮಣ್ಣಭಾಜನ್ ಅಂತ ಕೇಳಿದ್ರ? ಮಣ್ಣಭಾಜನ್. ಹಾ, ಮತ್ತೆ ಸುಳ್ಳು ಹೇಳಿದ ಸತ್ಯ. ಇದನ್ನು ಬರೆದ ಕವಿ, ಅದನ್ನು ಬರೆದದ್ದು ಬೇರೆಯವರಿದ್ರೆ ಹೇಳಿ. ಇದನ್ನು ಯಾರು ಬರ್ದಿದ್ದಾರೋ? ಈಗ ಸುಳ್ಳು ಹೇಳಿದ ಸತ್ಯ ಬರೆದಿದ್ದ ಕವಿನೇ ಇದನ್ನ ಬರೆದಾರೆ ಅಂತ ಹೆಂಗೆ ಹೇಳ್ಕೊಳಕ್ಕಾಗತ್ತೆ? ಅವ್ರ ಹೆಸರೇ ಸುಳ್ಳು ಹೇಳಿದ ಸತ್ಯ ಅಂತಿರುವಾಗ ಮತ್ತೆ ಮಣ್ಣಭಾಜನ ಇದೆ ಅಲ್ಲ ಸರ್? ಮಣ್ಣಭಾಜನ ಅಂದ್ರೆ ಮಣ್ಣನ್ನೆಲ್ಲ ಕೆದಕಿ ಎಲ್ಲ ತೆಗೆದು ನೋಡಿದ್ಮೇಲೆ ಮಣ್ಣು ಒಳಗಡೆ ಇರುವಂತ ಒಂಥರ ಏನದು, ಭೂಮಿ ಒಳಗಡೆ ಇರೋ ಮಣ್ಣಿನ ವಾಸನೆ ಇರುವಂತದ್ದು. ಮಣ್ಣಿನ ಹೌದು ಅಡಿಯಲ್ಲಿ ಹೌದು ಮಣ್ಣು ವಾಸನೆ. ಮಣ್ಣ ವಾಸನೆ, ತಮ್ಮ ಸ್ವಂತ ಮಣ್ಣು ವಾಸನೆ. ಅಂದ್ರೆ ಸ್ವಂತ ಮಣ್ಣು ಅಂದ್ರೆ ಅಂದ್ರೆ ಇಲ್ಲ, ನಮ್ಮ ತಲೆ ಜನ್ಮ ನೀಡಿದ ಮಣ್ಣು. ಜನ್ಮ ನೀಡಿದ, ನಿಜವಾದ ನನಗೆ ಆಶ್ಚರ್ಯ. ಇವತ್ತು ಜನ್ಮ ನೀಡಿದ ಮಣ್ಣು ಅಂತ ಹೇಳಿದಾಗ ನನಗೆ ಎಮೋಷನಲ್ ಆಗ್ತಾ ಇದ್ದೀನಿ. ನನ್ನ ಪಕ್ಕದಲ್ಲಿ ಕೂತಿದಾರಲ್ಲ ಸುಬ್ರಾಯ್ ಚೊಕ್ಕಾಡಿಯವರು, ನೀವು ಹಾಡು ಅವ್ರಿಗೆ ನೀವೆಲ್ಲ ಚಪ್ಪಾಳೆ ಹೊಡಿಯೋಕೆ ರೆಡಿಯಾಗಿರಿ. ಒಂದು ಸುದ್ದಿ ಹೇಳ್ತೀನಿ. ಮಾರ್ಚ್ 27ನೇ ತಾರೀಕು ಇವರಿಗೆ ಕರ್ನಾಟಕದಲ್ಲಿ ಒಂದು ಅವಾರ್ಡ್, ಮಾಸ್ತಿ ಪ್ರಶಸ್ತಿ ಅಂತ ಒಂದು ಸಿಕ್ಕಿದೆ. ಜೀವಮಾನ ಸಾಧನೆಗೆ. ಅಂದ್ರೆ ಯಾವುದೋ ಒಂದು ಪುಸ್ತಕಕ್ಕೆ ಬರೆದ್ರೆ ಒಬ್ಬ 50 ಪುಸ್ತಕ ಬರೀತೀನಿ ಅಂತ ಇಟ್ಕೊಳ್ಳಿ ನಾನು. ಅದರೊಳಗೆ 34ನೇ ಪುಸ್ತಕಕ್ಕೆ ನನಗೆ ಬಹುಮಾನ ಕೊಟ್ಬಿಟ್ರೆ ಇನ್ನು ಮಿಕ್ಕಿದ 32 ಎಲ್ಲ ಒಪ್ಲೇಸು ಅಂತ ಅರ್ಥ ಅಲ್ವಾ? ಅಲ್ವಾ ಸೂರ್ಯ ಅವರೇ? ಅಲ್ಲ ಸರ್. ಅದಕ್ಕೆ ಜೀವಮಾನ ಸಾಧನೆ ಅಂದ್ರೆ ನೀವು ಹೆಜ್ಜೆ ಇಟ್ಟು ಒಂದೊಂದು ಹೆಜ್ಜೆನೂ ನಿಮ್ದು ಬಹಳ ಅದ್ಭುತವಾಗಿದೆ ಅಂತ ಇವರು ಕೊಟ್ಟಿರೋದು. ಅಧ್ಯಾಪನ ವೃತ್ತಿನಲ್ಲೂ ನೀವು ಕೆಲಸ ಮಾಡಿರೋದು ಅಷ್ಟೇ ಅಲ್ಲದೆ ಕಾವ್ಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲೂ ಕೆಲಸ ಮಾಡಿರೋರು. ಅದು ಮಾಸ್ತಿ ಪ್ರಶಸ್ತಿ. ಆರ್ಡಿನರಿ ಅವರು ಇವ್ರದ್ದು ಪ್ರಶಸ್ತಿ ಅಲ್ಲ, ಅದು ಮಾಸ್ತಿ ಪ್ರಶಸ್ತಿ. ಮಾಸ್ತಿ ಅಂದ್ರೆ ಯಾರು? ಕನ್ನಡದ ಆಸ್ತಿ.
ಸುಬ್ರಾಯ ಚೊಕ್ಕಾಡಿ ಅಂದ್ರೇನು? ಬರೀ ಕನ್ನಡ ನಾಡು ಅಷ್ಟೇ ಅಲ್ಲ, ತುಳುನಾಡಿನ ಆಸ್ತಿ. ಹೌದು ಸರ್. ಸುಳ್ಳು ಭಾಷಣ ಸುಳ್ಳು ಹೇಳಿದ ಸತ್ಯ ಅಂತ ನೀವು ಹೇಳಿದ್ರಲ್ಲ, ಆ ಮಾತು ಇವರಿಗೆ ಅಪ್ಲೈ ಮಾಡಬೇಕಾದ್ರೆ ಆಗಲ್ಲ. ಇವ್ರು ಯಾವಾಗಲೂ ಸತ್ಯನೇ ಹೇಳೋದು, ಆದರೆ ಊರು ಮಾತ್ರ ಸುಳ್ಯ. ಇಂಥವ್ರು ನಮ್ಮ ಹತ್ರ ಬಂದು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ ಅಂತಂದ್ರೆ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ನಮಗೆ. ಈಗ ನೀವು ಅದೇನೋ ಒಂದು ಬಹಳ ಸುಲಭವಾಗಿ ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ರಲ್ಲ. ಈಗ ಒಂದು ಪದ್ಯ ಕೋಟ್ ಮಾಡ್ತೀನಿ, ಇದನ್ನ ಯಾರು ಅಂತ ಹೇಳಿ ಸೇಮ್ ಗೋಲಿ ಬಜೆ. ಓಕೆ? ಇಲ್ಲ, ನಂದು ಒಂದು ಪ್ಲೇಟ್ ಸಾಕು, ನೋಡೋಣ, ಟ್ರೈ ಮಾಡಿ. ಇಲ್ಲ, ಅದು ಲಕ್ಷ್ಮಿ ಅವ್ರಿಗೆ ಹೋಯ್ತಲ್ಲ. ಹೌದಾ? ನಿಮಗೆ ಸಿಗಲ್ಲ, ಮಾಡ್ತೀವಿ ಅಕ್ಕನ ಜೊತೆ. ಹನಿಗವಿತೆ ಅಂದ್ರೆ ಇದು ಕೆಲವು ವಿಚಾರ ಕಾವ್ಯ ಎರಡು. ಒಬ್ರು ಕವಿ ಹೇಳಿದ್ದಾರೆ, ಹನಿಗವಿತೆ ಅನ್ನೋದು ಒಂದು ಮುತ್ತಿನ ಹಾಗೆ. ಮುತ್ತು ಅಂದ್ರೆ ಇದು ಮಣಿ. ಹನಿಗವಿತೆ ಅನ್ನೋದು ಒಂದು ಮುತ್ತಿನ ಹಾಗೆ, ಫ್ಲಾಶ್ ಆಗತ್ತೆ, ಠಳಾರ್ ಅಂತ ಹೊಳೆಯತ್ತೆ. ಆದ್ರೆ ಅದರ ಸೌಂದರ್ಯ ಅದಕ್ಕಿದೆ. ಒಂದು ಮುತ್ತು ಅಂದ್ರೆ ಅದಕ್ಕೆ ಸೌಂದರ್ಯ ಇದ್ದೇ ಇರುತ್ತಲ್ಲ. ಆದ್ರೆ ಹಿರಿ ಕವಿತೆ ಅಂದ್ರೆ ದೀರ್ಘ ಕವಿತೆ, ಕಾವ್ಯಗಳು ಈ ತರದ್ದೆಲ್ಲ ಮುತ್ತುಗಳ ಹಾರ ಇದ್ದಾಗೆ. ಎಷ್ಟು ಚೆನ್ನಾಗಿ ನೋಡಿ, ಮುತ್ತುಗಳ ಹಾರ ಇದ್ದಾಗೆ. ಅದರ ಬೆಲೆ, ಅದರ ಉಪಯುಕ್ತತೆ ಹಾಗೂ ಅದರ ಸೌಂದರ್ಯನೇ ಬೇರೆ. ಇದನ್ನ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ, ಯಾರು ಹೇಳಿದ್ದು? ನಿಮ್ಮಲ್ಲೂ ಆನ್ಸರ್ ಹೇಳ್ಬೋದು. ನಿಮ್ಗೆ 100 ಎಣಿಸ್ತೀನಿ, ಅಷ್ಟರೊಳಗೆ ಉತ್ತರ ಹೇಳಬೇಕು. 98, 99, 100. ಅವಾಗ ಪ್ರಶ್ನೆ ಕೇಳಕ್ ಮುಂಚೆನೆ ಆನ್ಸರ್ ಹೇಳ್ಬಿಟ್ರಲ್ಲ ಮೇಡಮ್, ಇವಾಗ ಹೇಳಿ ಪ್ರಶ್ನೆ ಇನ್ನೊಂದ್ಸರಿ. ಹನಿಗವಿತೆ ಅನ್ನೋದು ಒಂದು ಮುತ್ತಿನ ಹಾಗೆ, ಅದರ ಸೌಂದರ್ಯ ಅದಕ್ಕಿದೆ, ಅದರ ಬೆಲೆ ಅದಕ್ಕಿದೆ, ನಿಜ. ಆದ್ರೆ ಹಿರಿ ಕವಿತೆ ಅನ್ನೋದು ಮುತ್ತುಗಳ ಹಾರ ಇದ್ದಾಗೆ, ಅದರ ಉಪಯುಕ್ತತೆ ಮತ್ತು ಅದರ ಸೌಂದರ್ಯನೇ ಬೇರೆ. ಇವಾಗ ಇರೋದೇ ಇಬ್ಬರು ಕವಿ. ಆದ್ರಿಂದ ಇವಾಗ ಯಾವ್ದಾದ್ರು ನಾನು ಪ್ರಶ್ನೆ ಕೇಳಿದ್ರೆ ಇಟ್ ಶುಡ್ ಬಿ ಐದರ ಶಾಂತಾರಾಮ್ ಶೆಟ್ಟಿ ಆರ್ ಜೋಗಾಡಿ ಅಂತ ಹೇಳಂಗಿಲ್ಲ. ನೀವು ಆವಾಗ್ಲೇ ಹೇಳಿದ್ರಲ್ಲ ಚಪ್ಪಾಳೆ ತಟ್ಟಬೇಕು ಅಂತ, ಅದಕ್ಕೆ ಯಾರ್ಯಾರ್ದೋ ಕವಿತೆಗಳು ಮಧ್ಯ ನಾನು ಕೋಟ್ ಮಾಡ್ಬೋದು. ಹೌದು, ಚೊಕ್ಕಾಡಿ ಸರ್. ಓ, ನೀವು ಗೋಳಿ ಬಜೆ. ಓಕೆ, ಅಕ್ಷತಕ್ಕ ಗೋಲಿ ಬಜೆ ಅಷ್ಟೇ ಅಲ್ಲ, ತಾಲಿ ಬಜೆ. ಸೊ ಬಹಳ ಭಾಗ್ಯದ್ರಿ, ನೋಡಿದ್ರ ಎಷ್ಟು ಚೆನ್ನಾಗಿದೆ. ಇದನ್ನ ಸ್ವಲ್ಪ ಯೋಚನೆ ಮಾಡೋಣ ನಾವು, ಅಲ್ವಾ? ಇದನ್ನ ಯಾಕೆ ನಿಮಗೆ ಹೀಗೆ ಅನ್ನಿಸ್ತು ಚೊಕ್ಕಾಡಿಯವರೇ? ನಿಮ್ಗೆ ಯಾಕೆ ಹನಿ ಕವಿತೆಗಳು ಅಂದ್ರೆ ಬರೀ ಮುತ್ತಿನಾಗೆ ಒಂದು ಫ್ಲಾಶ್, ಅದಕ್ಕೆ ಮಾತ್ರ ಬೆಲೆ ಇದೆ, ಹಿರಿ ಕವಿತೆಗಳು ಮುತ್ತಿನ ಹಾರ ಅಂತಾನೆ ಯಾಕೆ ಅನ್ನಿಸ್ತು? ಅದ್ರ ಉಪಯುಕ್ತ ಬೇರೆ ಯಾಕೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಪ್ರಶ್ನೆ. ಇದನ್ನು ಹೇಳಿದ ಅಪರಾಧಿ ನಾನೇ, ಅದಕ್ಕಿಂತ ಬೇರೆ ಏನು ಸಂಬಂಧ ಇಲ್ಲ. ಹೌದು, ಹನಿ ಕವಿತೆ, ನಾವು ಕವಿತೆಗಳ ಕಾವ್ಯದ ಬೇರೆ ಬೇರೆ ಪ್ರಕಾರಗಳು ನೋಡ್ತಾ ಹೋದರೆ ಹನಿ ಕವಿತೆ ಇದೆ, ಮಿನಿ ಕವಿತೆ ಇದೆ, ಅಚ್ಚಿ ಕವಿತೆ ಇದೆ, ಮಿಡಿ ಕವಿತೆ ಇದೆ. ಕವಿತೆ ಮತ್ತು ಇವೆಲ್ಲವೂ ಒಟ್ಟು ಸೇರಿ ಆಗುವಂಥದ್ದು ಕಾವ್ಯ. ಒಂದು ಕವಿತೆ ಇರ್ತದೆ, ಅವೆಲ್ಲ ಸಣ್ಣ ಸಣ್ಣದೆಲ್ಲ ಕವಿತೆಗಳು. ಆದರೆ ಇಡೀ ಕವಿತೆಗಳ ಒಂದು ಸಂಗ್ರಹ ಇದೆಯಲ್ಲ, ಅದನ್ನು ನಾವು ಕಾವ್ಯ ಅಂತೇಳಿ ಆಧುನಿಕ ರೀತಿಯಲ್ಲಿ ಹೇಳ್ತೇವೆ. ಹೌದು, ಹನಿ ಅಂತ ಹೇಳೋದು ಒಂದು ಫ್ಲ್ಯಾಶ್ ಇದ್ದಾಗೆ, ಒಂದು ಮಿಂಚು ಇದ್ದಾಗೆ. ಅದಕ್ಕಿರುವಂಥ ಬೆಲೆ ಖಂಡಿತವಾಗಿಯೂ ಅದಕ್ಕೆ ಇದ್ದೇ ಇರುತ್ತೆ, ಚೆನ್ನಾಗೇ ಇರುತ್ತೆ ಅದು. ಆದರೆ ಅದು ಎಷ್ಟು ಬೇಗ ಮಿಂಚಿ ಮಾಯ ಆಗ್ತದೋ ಹಾಗೆಯೇ ಅದು ಒಂದು ಮಂದಹಾಸ ಇದ್ದ ಹಾಗೆ. ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಬೇಂದ್ರೆ ಹೇಳ್ತಾರೆ. ಒಂದು ಸಣ್ಣ ಮಿಂಚು, ಒಂದು ನಕ್ಕು ಮುಗಿಬಿಟ್ರೆ ಅಲ್ಲಿ ಮುಗೀತು. ಇದು ಹಾಗಲ್ಲ. ದೀರ್ಘ ಕಾವ್ಯಕ್ಕೆ ದೀರ್ಘವಾದ ಒಂದು ಪರಂಪರೆ ಇರ್ತದೆ. ಒಬ್ಬರ ಕವಿತೆಗಳು ತಕ್ಕೊಂಡು ನೀವು ಅಡಿಗರ ಪದ್ಯನ ಅಥವಾ ಬೇಂದ್ರೆ ಪದ್ಯನ ಅಥವಾ ಕುವೆಂಪು ಪದ್ಯನ ಯಾವ್ದನ್ನು ತಕ್ಕೊಂಡ್ರೆ ಒಂದೊಂದು ಸಾಲು ಕೂಡ ಒಂದೊಂದು ಫ್ಲ್ಯಾಶ್ ಆಗಿರುತ್ತೆ ಅದು. ಹಾಗೆ ಅನೇಕ ಫ್ಲ್ಯಾಶ್ಗಳನ್ನು ಸೇರಿಸ್ಕೊಂಡು, ಆಹಾ ಪ್ರಾತಃ ಕಾಲದಲ್ಲಿ ಬೆಳಕಿನ ದಾಹ, ಒಂದು ಪದ್ಯ. ಅದು ಏನು ಗೊತ್ತಾಗಲ್ಲ. ಅಂದರೆ ಯಾಕೆ ಕವಿತೆ ಅದು ಆಗ್ತದೆ ಅಂತ ಹೇಳಿದರೆ, ನಾನು ಮಾತಾಡಿದೀಗ ಇವರು ಮಾತಾಡಿದೀಗ ಅದು ಕವಿತೆ ಅಲ್ಲ, ಅದು ಈಶ್ವರ ಮಾತಾಡಿ ಅಂದರೆ ಅದು ಮಾತು. ಮಾತಿನಲ್ಲಿ ನಿಮಗೆ ಏನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಒಂದು ಮಾತಿನಲ್ಲಿ ನೇರವಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಅದನ್ನು ಕವಿತೆ ಹೇಳೋದಕ್ಕೆ ಪ್ರಯತ್ನ ಪಡ್ತದೆ. ಆ ಪ್ರಯತ್ನ ಹೇಗಿರ್ತದೆ ಅಂದರೆ, ಮಾತಿನಲ್ಲಿ ಹೇಳಿದ್ರೆ ಮಾತಿನಲ್ಲಿ ಮತ್ತೆ ಹೇಗೆ ಹೇಳೋದು? ಕವಿತೆಯನ್ನು ಮಾತೇ ಅಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಮಾತೇ ಅದು ಕೂಡ, ಅದು ಕೂಡ ಮಾತೆ. ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದ್ದನ್ನು ಮಾತಿನಲ್ಲಿ ಹೇಳುವಂಥದ್ದು, ಇದು ವಿಚಿತ್ರ. ಅದಕ್ಕೆ ಕವಿ ಏನು ಮಾಡ್ತಾನೆ ಅಂದರೆ ರೂಪಕಗಳನ್ನು ಬಳಸ್ತಾನೆ. ಆ ರೂಪಗಳು ಅಷ್ಟರ ಮಟ್ಟಿಗೆ ನೀವು ಒಪ್ಪಿದೆ, ನಂಬಿಯೇ ಬಿಡ್ತೀರಿ. ಒಂದು ಹುಡುಗಿಯ ಮುಖ ಕಮಲದ ಹಾಗಿತ್ತು ಅಂತ ಹೇಳ್ತಾರೆ, ಸುಂದರವಾಗಿತ್ತು ಅಂತ ಹೇಳೋದಕ್ಕೆ ಇನ್ನೊಂದು ರೀತಿ ಹೇಳೋದು. ಕಮಲದಾಗಿ ಇರಲಿಕ್ಕೆ ಸಾಧ್ಯನಾ? ಒಂದು ನಿಜವಾದ ಮುಖ ಕಮಲದಾಗಿರಲ್ಲ,
ಅದು ಬೇರೆ ಇರ್ತದೆ, ಕಮಲದ ಮುಖ ಆಗಲ್ಲ. ಆದರೆ ಒಂದು ರೂಪಕದ ಮೂಲಕ ನಿಮಗೆ ಏನು ಹೇಳಬೇಕಿತ್ತೋ ಅದನ್ನು ನಿಮಗೆ ದಾಟಿಸುವ ಕೆಲಸ ಮಾಡೋದು. ಅದನ್ನು ನಾವು ಹೇಳೋದಿಲ್ಲ, ಅದನ್ನು ದಾಟಿಸುವ ಕೆಲಸ ಮಾಡ್ತೇವೆ. ಯಮುನಾಂಬದಲ್ಲಿ ನೀಲಮಣಿ ಆಟ ಅಂತ ಬರ್ತದೆ, ಅಥವಾ ಏನು ನೆಲತಾಯಿ ಮಲತಾಯಿ, ಉತ್ಥಾನ ಪಾದನಿಗೆ ಸುರುಚಿ, ಧ್ರುವ ನಕ್ಷತ್ರ ಕಾಡ ಮೂಲಕವೇ ನಕ್ಷತ್ರಕ್ಕೆ ಆಗಸಕ್ಕೆ, ಧ್ರುವ ನಕ್ಷತ್ರಕ್ಕೆ ಕಾಡ ಮೂಲಕವೇ ಪಥ. ಈ ಇಷ್ಟು ಒಂದು ಸಾಲು ಹೇಳಿದಾಗ ಇಡೀ ಧ್ರುವನ ಕತೆ ನಿಮ್ಮ ಕಣ್ಣು ಮುಂದೆ ಬರ್ತದೆ. ಅಡಿಗರು ಹೇಳೋದು ಒಂದೇ ಸಾಲು, ಕಾಡ ಮೂಲಕವೇ ಪಥ ಆಗಸಕ್ಕೆ. ಈ ಒಂದು ಸಾಲಲ್ಲಿ ಎಷ್ಟೊಂದು ಅರ್ಥಗಳಿವೆ, ಎಷ್ಟೊಂದು ಕವಿತೆಗಳಿವೆ, ಎಷ್ಟೊಂದು ಇಡೀ ಕಥೆ ಹೇಳ್ತದೆ ಅಂತ ಹೇಳೋದು ಬಹಳ ಮುಖ್ಯವಾದ್ದು. ಹನಿ ಕವಿತೆ ಅಂತ ಒಂದೊಂದು ಸಾಲಿನ ಕವಿತೆ, ಒಂದೊಂದು ಸಾಲು ನೋಡಿ. ಇದು ಕರ್ಣ ಇದು ಹೇಳ್ತಾರೆ, ಏನು ಗಂಗೆಯಲ್ಲಿ ತೇಲಿ ಬಂದನು ಕರ್ಣ ರಾಧೇಯ, ಸಾಯಿಸಲಿ ಕಲ್ಲದೆ ಬರಲು ಕುಂತಿ. ಕುಂತಿ ಬರೋದು ಸಾಯಿಸೋದಕ್ಕೆ ಬರೋದು, ಕರ್ಣದಲ್ಲಿ ಬರೋದು ಅಂತೇಳಿ. ಅಂದರೆ ಇಡೀ ಕರ್ಣನ ಕತೆ, ಕುಂತಿಯ ಕತೆ ಎರಡೂ ನಿಮಗೆ ಗೊತ್ತಾಗುತ್ತದೆ. ದಿಸ್ ಎ ಫ್ಲ್ಯಾಶ್. ಈ ಫ್ಲ್ಯಾಶ್ ಇದೆಯಲ್ಲ, ನಾನು ಈಗ ಹೇಳಿದ ಒಂದೊಂದು ಸಾಲುಗಳು ಫ್ಲ್ಯಾಶು. ಇಂಥ ಫ್ಲ್ಯಾಶುಗಳನ್ನು ಕಟ್ಟಿಕೊಂಡು ಅವರಿಗೆ ಇಡೀ ಒಂದು ಪದ್ಯ ಭೂಮಿಗೀತ ಅಂತ ಬರೀತಾರೆ. ಹಾಗಾಗಿ ಹನಿಗವಿತೆ ಕೆಟ್ಟದು ಅಂತ ನಾನು ಹೇಳ್ತಾ ಇರೋದಲ್ಲ, ಹನಿಗವಿತೆ ಚೆನ್ನಾಗಿ ಅದು ಬೇಕೆ ಅಂಥದ್ದಿದ್ದರೆ ಮಾತ್ರ ಸಾಯೋದು. ಅದೇ ಮುತ್ತಿನ ಉದಾಹರಣೆಯನ್ನು ಕೊಟ್ಟರೆ, ಹನಿ ಪ್ರತಿಯೊಂದು ಹನಿ ಒಂದೊಂದು ಮುತ್ತಿನ ಇದ್ದಾಗ, ಮುತ್ತಿದ್ದ ಹಾಗೆ. ಮುತ್ತಿಗೆ ಖಂಡಿತವಾಗಿ ಅದರ ಬೆಲೆ ಇದ್ದೇ ಇದೆ, ಧರ್ಮಕ್ಕೆ ಸಿಕ್ಕಲ್ಲ ಮುತ್ತು. ಆದರೆ ಅದರ ಸೌಂದರ್ಯ ಸ್ಪಷ್ಟವಾಗಿ ಪ್ರಕಟ ಆಗೋದು ಯಾವಾಗ ಅಂದರೆ, ಆ ಮುತ್ತನ್ನು ಒಂದು ಮಾಲೆಯಾಗಿ ಪೋಣಿಸಿ ಕುತ್ತಿಗೆ ಧರಿಸ್ಕೊಂಡಾಗ. ಸೊ ಮುತ್ತು ಬೇಕು, ಅದರ ಹಾರವೂ ಬೇಕು. ಮುತ್ತಿಗೆ ಅಷ್ಟೇ ಅದನ್ನು ನೀವು ಚೆಂದಕ್ಕೆ ಇಟ್ಕೊಳ್ಬೋದು, ಎಲ್ಲ ಒಂದು ಕಡೆಯಲ್ಲಿ ಚೆಂದಕ್ಕೆ ಇಟ್ಕೊಳ್ಬೋದು, ಇದು ಮುತ್ತು ಅಂತೇಳಿ. ಅದರ ಹಾರ ನಿಮಗೆ ಉಪಯೋಗಕ್ಕೆ ಬರ್ತದೆ, ಕುತ್ತಿಗೆ ಹಾಕೊಳ್ತದೆ, ಅದಕ್ಕಿಂತ ಸೌಂದರ್ಯ ಹೆಚ್ಚುತ್ತದೆ. ಸೊ ಹನಿ ಕವಿತೆ ಅಂತೇಳಿ ಒಂದು ಸಣ್ಣ ಮುತ್ತಿನ ಹಾಗೆ, ಅದರ ಇಡೀ ಹಾರದ ಹಾಗೆ ಅಂತ ನಾನು ಹೇಳ್ತು. ಎಂಥ ಅದಕ್ಕೆ ನಾವು ಹಿರಿಕವಿ ಅನ್ನೋದು ಎಂಥ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ನೋಡಿ, ಎಷ್ಟು ಬ್ಯಾಲೆನ್ಸ್ಡಾಗಿ ಕೊಟ್ಟರು. ಮುತ್ತು ಬೇಕು, ಅದು ಹನಿಕವಿತೆಗಳು ಇರಲಿ, ಅದು ಒಂದು ಸಣ್ಣ ಸಣ್ಣ ಫ್ಲ್ಯಾಶ್ಗಳು, ಆದರೆ ಹಾರ ಅದು ಉಪಯೋಗ ಭಾಳ ಅದ್ಭುತ. ಆ ಉತ್ಥಾನ ಪಾದದ ಗೋಪಾಲಕೃಷ್ಣ ಅಡಿಗರು ಹೇಳಿದ್ರಲ್ಲ, ಕಾಡಿಗೆ ದಾರಿ ಧ್ರುವ ಅಂತ, ಎಷ್ಟು ಚೆನ್ನಾಗಿ ಆ ಪದಗಳೇ ಅದರೊಳಗೆ ಎಷ್ಟು ಕಾವ್ಯ ಇದೆ ಆ ಹೆಸರುಗಳಲ್ಲಿ. ಉತ್ಥಾನ ಪಾದ ಮೇಲಕ್ಕೆ ಹೋಗಬೇಕು ಅಂತಂದರೆ, ಉತ್ಥಾನ ಮೇಲಕ್ಕೆ ಹೋಗಬೇಕು ಅನ್ನೋಂಗಿದ್ರೆ ಎರಡು ನಮ್ಗೆ ಎಳೆಯತ್ತಂತೆ, ಇಬ್ಬರು ಹೆಣ್ತಿರು. ಒಂದು ಸುರುಚಿ ಅಂದರೆ ಒಳ್ಳೆ ರುಚಿ ಇರೋ ಅಭಿರುಚಿ ಇರೋವಂಥದ್ದು, ಇನ್ನೊಂದು ಸುನೀತಿ, ನೀತಿ. ಈ ಸುರುಚಿನೂ ಇರಬೇಕು, ಸುನೀತಿನೂ ಇರಬೇಕು. ಆಗ ಆ ಕವಿ ಆಗಲಿ ಯಾವುದೋ ಒಂದಾಗಲಿ ಉತ್ಥಾನ ಪಾದಕ್ಕೆ ಹೋಗಿ ಧ್ರುವ ನಕ್ಷತ್ರ ಶಾಶ್ವತವಾಗಿರ್ತಾನೆ ಅಂತ ಎಂಥ ಬ್ಯೂಟಿಫುಲ್ ಕೊಟ್ಟರು. ಮಾತಿನಲ್ಲಿ ಮಾತು ಕವಿತೆ ಅಲ್ಲ ಅಂದರು, ಕರೆಕ್ಟ್, ನಿಜ. ಆದರೆ ಅಟ್ ದಿ ಸೇಮ್ ಟೈಮ್ ಕವಿತೆ ಇರೋದು ಮಾತಲ್ಲೇ. YNK ಅಂತ ನಮ್ಮಲ್ಲಿ ಒಬ್ಬರು ಕವಿ ಇದ್ದರು, ಅವರು ಎರಡೇ ಲೈನಲ್ಲಿ ಬರೀತಾರೆ, ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಲ್ವಾ, ಅದರೊಳಗೆ ಇರುತ್ತೆ. ಅದನ್ನು ಹೊರಗಡೆ ತೆಗೆದು ಅದನ್ನು ಪೋಣಿಸ್ಬೇಕಲ್ಲ, ಆವಾಗ ಅವ್ರು ಹೇಳ್ದಂಗೆ ರೂಪಕಗಳನ್ನು ಇದನ್ನು ಬಳಸೋ, ಪ್ರತಿಮೆಗಳನ್ನು ಇದನ್ನೆಲ್ಲ ಬಳಸೋದು ಭಾಳ ಅದ್ಭುತ. ಬೇಂದ್ರೆ ಬಗ್ಗೆ ಕೋಟ್ ಮಾಡಿದ್ರು. ಬೇಂದ್ರೆ ಮಾತಿನಲ್ಲೂ ಗ್ರೇಟು, ಕಾವ್ಯದಲ್ಲೂ ಗ್ರೇಟ್. ಅವರು ಮಾತಿನಲ್ಲೂ ಅಷ್ಟೇ, ಕಾವ್ಯದಲ್ಲೂ ಅಷ್ಟೇ. ಒಂದ್ಸಲ ಕೂತ್ಕೊಂಡು ಬರೀತಾ ಇದ್ರಂತೆ, ಯಾವ ತರುಣ ಕವಿ ಒಬ್ಬ ಬಂದು ನಮಸ್ಕಾರ ಸರ್, ನಮಸ್ಕಾರ ಮಾಸ್ತ್ರೆ, ನಮಸ್ಕಾರ, ಯಾರು ನೀವು ಅಂದು. ಸರ್ ನಾನು ಒಬ್ಬ ಕವಿ. ಹೌದಾ, ಇಲ್ಲಿ ಬೇಂದ್ರೆ ಅಂದರೆ ಯಾರು ಅಂತ ಕೇಳ್ದ. ಅವ್ರ ಹತ್ರ ಹೋಗ್ಬಿಟ್ಟು ಕೇಂದ್ರ ಹೆಂಗೆ ಅನಿಸ್ಬೇಕು, ಬೇಂದ್ರೆ ಅಂದರೆ ಯಾರು, ನಾನೇ ಬೇಂದ್ರೆ ಅಂದ್ರೆ ಇವರು. ನೀವೇನಾ ಬೇಂದ್ರೆ? ಮತ್ತು ಇನ್ನೊಬ್ಬರು ಅಂಬಿಕಾ ತನಯ ದತ್ತ ಅಂತ ಬರೀತಾರಲ್ಲ, ಅವ್ರು ಯಾರು ಅಂತ ಕೇಳ್ದ. ಅದಕ್ಕೆ ಇವರು, ನೋಡಪ್ಪ, ಬೇಂದ್ರೆ ಅನ್ನೋದು ನನ್ನ ಅಡ್ಡ ಹೆಸರು, ಅಂಬಿಕಾ ತನಯ ದತ್ತ ಅನ್ನೋದು ನನ್ನ ಉದ್ದೇಶರು ಅಂತ. ಸೊ ಹೀಗೆ ಆ ಮಾತು ಪದಗಳು ಎರಡು ಇರೋದನ್ನು ಅದಕ್ಕೆ ಒಂದು ಸ್ವಲ್ಪ ರೂಪಕ, ಅದಕ್ಕೆ ಪ್ರತಿಮೆ, ಅದಕ್ಕೊಂದು ಸಾಂಕೇತಿಕ ಅರ್ಥ ಸೇರಿಸಿದಾಗ ಭಾಳ ಅದ್ಭುತ ಕವಿತೆ ಆಗತ್ತೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಭಾಳ ಮನದಟ್ಟು ಮಾಡಿಕೊಟ್ರು. ಇದು ಬ್ಯಾಲೆನ್ಸ್ಡ್ ಕವಿ ಇರೋಂಥ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಶಾಂತಾರಾಮ್ ಶೆಟ್ಟರು ಒಂದು ಯೋಚನೆ ಮಾಡ್ತಾ ಇದ್ದಾಗ ಒಂದು ಹೇಳಿದ್ವಿ, ಒಂದು 3-4 ಕೆಲವು ಪ್ರಶ್ನೆಗಳು ಕೇಳೋಣ. ನಮ್ಮ ಮುಂಬೈ ಸ್ನೇಹಿತರು ಕೆಲವರು ಇದ್ದಾರೆ, ಅವರು ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತಿದ್ದಾರೆ. ಸುಬ್ರಾಯ ಚಕ್ಕಾಡಿ ಅವರು ಸಿಗೋದೇ ಭಾಳ ಕಷ್ಟ ನಮಗೆ, ಅದರಿಂದ ಪ್ರಶ್ನೆಗಳು ಕೇಳಬೇಕು ಅಂತಿದ್ದೀವಿ, ಹಂಗೆ ಬರ್ತಾ ಇದ್ದಾರೆ ಅಂದರು. ಹೌದಾ, ಹಾಗಾದರೆ ನಾನು ಹೇಳಿದೆ, ನನಗೆ ವಾಟ್ಸಪ್ನಲ್ಲಿ ಆ ಪ್ರಶ್ನೆಗಳು ಕಳ್ಸೋಕ್ಕೆ ಕೇಳಿಬಿಡಿ, ನಾನೇ ಕೇಳಿಬಿಡ್ತೀನಿ ಅಂದೆ ಅಂತ ನಾನು ಕೇಳಿದೆ. ತಪ್ಪೇನು ಸರ್ ಅದರೊಳಗೆ? ತಪ್ಪ ಯಾಕೆ ತಪ್ಪು ಅಂತ ಇದ್ದಾರೆ ಅಂದರೆ, ಅವ್ರು ಬಾಂಬೆಯಿಂದ ಬಂದಿರೋರು ಅಲ್ವಾ, ಅದಕ್ಕೆ ಹಂಗಲ್ಲ. ನಿಮ್ಮ ಪ್ರಶ್ನೆ ನಿಮಗೆ ಕಳಿಸ್ಬಿಟ್ರೆ, ನಿಮ್ದೇನಾದ್ರು ಸ್ವಲ್ಪ ಮಸಾಲೆ ಗಿಸಾಲೆ ಹಾಕ್ಬಿಟ್ರೆ ಭಾಳ ಕಷ್ಟ.
ನಮಗೂ ನಿಮಗೂ ಸಂಬಂಧ ಮಧ್ಯದಲ್ಲಿ ಯಾತಕ್ಕೆ ಬೇಕು? ಇವಾಗ ಎಳ್ನೀರು ಕುಡಿಬೇಕಾದ್ರೆ ಎಳ್ನೀರಿಗೂ ಮತ್ತು ಬಾಯಿಗೂ ಸಂಬಂಧ ಮಾತ್ರ ಇರಬೇಕು, ಮಧ್ಯೆ ಈ ಪೈಪು ಸ್ಟ್ರಾ ಬೇಕಾಗಿಲ್ಲ. ಆದ್ದರಿಂದ ಸ್ವಲ್ಪ ಈ ಕಡೆ ಬನ್ನಿ, ನಾವೇ ಡೈರೆಕ್ಟಾಗಿ ಕೇಳ್ತೀವಿ ಅಂತ ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ. ಆದ್ದರಿಂದ ನನ್ನ ಪ್ರಶ್ನೆ ಕೇಳೋ ಬದಲು ಆ ಮನುಷ್ಯರನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಮುಂಬೈ ಇಲ್ಲೇ ಪಕ್ಕದಲ್ಲಿರುವಂಥ ಇಲ್ಲಿ ಮಣಿಪಾಲ್, ಈ ಕಡೆಯಿಂದ ಎಡಕ್ಕೆ ಹಿಂಗೆ ಹೋದರೆ ಅಲ್ಲೊಂದು ಊರು ಸಿಗತ್ತೆ. ಆ ಊರ ಹೆಸರು ಪೇತ್ರಿ. ಅಲ್ಲಿಂದ ಪೇತ್ರಿ ವಿಶ್ವನಾಥ್ ಶೆಟ್ಟಿಯವರು ಈಗ ಮುಂಬೈಯಿಂದ ಇದಕ್ಕೋಸ್ಕರ ಬಂದಿದ್ದಾರೆ. ಅವರು ನಮ್ಮ ಸುಬ್ರಾಯ ಚೊಕ್ಕಾಡಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳಿದ್ರು. ನಮಸ್ತೆ ಗುಂಡ್ರಾಯರ್ ಸರಿಗೂ ಹಾಗೂ ಚೊಕ್ಕಾಡಿಯವರಿಗೂ. ಮೊದಲಾಗಿ ಚೊಕ್ಕಾಡಿಯವರನ್ನು ಮುಂಬೈ ತುಳು ಕನ್ನಡಿಗರ ಪರವಾಗಿ ನಾನು ಬಹಳವಾಗಿ ಅಭಿನಂದಿಸ್ತೇನೆ. ಯಾಕಂದರೆ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಮಾಸ್ತಿ ಪ್ರಶಸ್ತಿ ಬಂದಾಗ ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಬಂತು, ನಿಮಗೆ ಫೋನ್ ಹಚ್ಚಿದೆ, ತಾಗಲಿಲ್ಲ, ಆವಾಗಲೇ ಅಭಿನಂದಿಸಿಬಿಟ್ಟೆ. ಈಗ ಇವರಿಗೆಲ್ಲ ಗೊತ್ತಾಗ್ಲತ್ತ, ಈಗ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇರಲಿ ಸರ್, ಕವಿಯ ನಿಜವಾದ ಅಂತಸ್ತು ಅಂದರೆ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತೇನೆ. ಕವಿ ಯಾವಾಗ ಕವಿಯಾಗಿರ್ತಾನೆ ಅದು ಮುಖ್ಯ. ನಾನು ಕೇಳ್ತಲ್ಲ, ನಾನು ಬರೀತಾ ಇರುವಾಗ ಮಾತ್ರ ಕವಿ. ಬರೆದು ಮುಗಿದ ಮೇಲೆ ನಾನು ಕವಿಯಾಗಿಲ್ಲ, ನಾನು ಸಾಮಾನ್ಯ ಮನುಷ್ಯ. ಬೇಂದ್ರೆ ಹೇಳ್ತಾರಲ್ಲ, ಅಂಬಿಕಾತನಯದತ್ತ ಮತ್ತು ಬೇಂದ್ರೆ ಅಂತೇಳಿ. ಅಂಬಿಕಾತನ ಬರೆಯುವಾಗ ಬರೆದದ್ದವರು ಅಂಬಿಕಾತನಯದತ್ತ. ಅವರೆಲ್ಲ ಕೇಳಿದರೆ ಅಂತ ಒಂದು ಪದ್ಯ ತಗೊಂಡೋಗಿ, ಸರ್ ಇದರ ಅರ್ಥ ಏನು ಗೊತ್ತಾಗಲ್ಲ, ಸ್ವಲ್ಪ ವಿವರಿಸಿ ಹೇಳ್ತೀರಾ ಅಂತೇಳಿ. ಅಯ್ಯ ಮಹಾರಾಯ, ಅದು ನಾನು ಬರೆದಲ್ಲ, ಅಂಬಿಕಾತನಯ ಬರೆದದ್ದು. ನನಗೇನು ಗೊತ್ತು, ನಾನು ಮಾಸ್ತರ, ಅಂಬಿಕಾತನಯದತ್ತ, ಅವರಲ್ಲಿ ಹೋಗಿ ಕೇಳಿ ಅಂತಾರೆ. ಅಂದರೆ ಕೇಳೋದಕ್ಕೆ ತಮಾಷೆ ಕಾಣ್ತದೆ, ಆದರೆ ಆ್ಯಕ್ಚುಲ್ ಹಾಗಲ್ಲ. ಒಬ್ಬ ಕವಿ ಅಥವಾ ಒಬ್ಬ ಕಥೆಗಾರ ಇರ್ಬೋದು, ಯಾರೇ ಇರ್ಬೋದು, ಅವ ಬರೆಯುವಾಗ ಮಾತ್ರ ಅವನ ಮೈ ಮೇಲೆ ಒಂದು ಆವೇಶ ಬಂದಿರ್ತದೆ, ಬರೆಯುವ ಒಂದು ಒತ್ತಡ, ಬರೆಯುವ ಒಂದು ಬಿಡುಗಡೆಗೆ ಹಂಬಲ ಇದ್ದಿರ್ತದೆ. ಆಗ ಮಾತ್ರ ಅವ ಕವಿಯಾಗಿರ್ತಾನೆ. ಉಳಿದಂತೆ ಅವನೆಲ್ಲರೂ ಸಾಮಾನ್ಯವಾಗಿ ನನ್ನ ಹಾಗೆ ಎಲ್ಲ ದೌರ್ಬಲ್ಯಗಳು ಎಲ್ಲ ಇರುವಂತಹ, ಕಾಫಿ ಬೇಕು ಆಗಾಗ ಅಂತ ಹೇಳೋದು, ಇದೆಲ್ಲ ಬೇಕು, ಎಲ್ಲ ದೌರ್ಬಲ್ಯಗಳು ಇರುವಂಥದ್ದು. ಹಾಗಾಗಿ ಕವಿಯ ಅಂತಸ್ತು ಅಂತ ಹೇಳಿದ್ರೆ ನಾವು ಅವನೇನು ದೊಡ್ಡಕ್ಕೆ ಮೇಲೆ ಎತ್ತಿ ಕೂರಿಸ್ಬೇಕಾಗಿ ಏನಿಲ್ಲ. ಅವನು ಬೇರೆ ಒಬ್ಬ ಕಾರ್ಪೆಂಟರ್ನಂದು ಅದೇ ದೊಡ್ಡ ಸ್ಥಾನ ಇರ್ತದೆ. ನನಗೆ ಕಾರ್ಪೆಂಟ್ರಿ ಮಾಡೋಕ್ಕೆ ಬರಲ್ಲ, ಕಿತ್ತಿ ಮಾಡೋಕ್ಕೆ ಬರಲ್ಲ. ಅವನ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕಲೆಗಾರ. ಅವನು ಒಬ್ಬ ಗಾರೆ ಕೆಲಸದವನು, ಅವನ ಕೆಲಸದಲ್ಲಿ ಭಾಳ ದೊಡ್ಡ ಕಲೆಗಾರ. ಕವಿ ಕೂಡ ಅಷ್ಟೇ, ಅವನು ಶಬ್ದಗಳ ಜೊತೆ ಮಾತಾಡ್ತಾನೆ. ಬೇರೆಯವರು ಬೇರೆ ಬೇರೆ ರೀತಿ ಬೇರೆ ಬೇರೆ ವಾಯು ಮೂಲಕ. ಒಬ್ಬ ಸಂಗೀತಗಾರ ಇರ್ತಾನೆ, ಅವನು ಅಲ್ಲಿ ನಾದದ ಮೂಲಕ ಸಾಡಿ ಗಾಮ ಪಾದ ನೀ ಸ್ವರ ಸ್ಥಾನಗಳ ಮೂಲಕ ಅವನು ಕೆಲಸ ಮಾಡ್ತಾನೆ. ಅವನ ಬೇಸಿಕ್ ಅದು ಬೇಕಾಗುವುದು ಅವನಿಗೆ. ಒಬ್ಬ ಚಿತ್ರಗಾರ ಬಣ್ಣಗಳ ಮೂಲಕ ಆಟ ಆಡ್ತಾನೆ. ನಾನು ಪದಗಳ ಮೂಲಕ ಆಟ ಆಡ್ತೇನೆ ಅಷ್ಟೇ. ಹಾಗಾಗಿ ಕವಿ ಅಂತೇಳಿ ನಾನೊಂದು ದೊಡ್ಡ ಸಂಗತಿ ಬೇರೆ ಏನು ಅಂತೇಳಿ ನಾನೇನು ಭಾವಿಸಲ್ಲ. ನಾನು ಈ ದೇಶದ ಎಷ್ಟು 133 ಕೋಟಿ ಎಷ್ಟು ಜನರಲ್ಲಿ ಒಬ್ಬ ಅಷ್ಟೇ. ಹಾಗಾಗಿ ಕವಿಯನ್ನು ಬೇರೆ ಅಂತ ಗ್ರಹಿಸಬೇಕಾಗಿಲ್ಲ. ನಿಮಗೆ ಸಂತೋಷವಾದಾಗ ನೀವು ಸಂತೋಷ ವ್ಯಕ್ತಪಡಿಸ್ತೀರಲ್ಲ, ಅದೇ ಕವಿಗೆ ಕೊಡುವಂಥ ಗುಣ. ವಂದನೆಗಳು ಸರ್. ಗುಂಡ್ರಾರೆ, ಚೊಕ್ಕಾಡಿಯವರ ಅಭಿಮಾನಿಯವರೊಬ್ಬರು ಇದ್ದಾರೆ, ಅವರಿಗೆ ಚಿಕ್ಕದೊಂದು ಪ್ರಶ್ನೆ ಕೇಳ್ತಾರೆ. ರಾಜು ಪೇತ್ರಿ ಅಂತ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರನ್ನು ವಂದಿಸಿಕೊಳ್ಳುತ್ತಾ, ಪೇತ್ರಿ ಅವರು ಸಾಹಿತ್ಯ ಲೋಕದಲ್ಲಿ ಗುರುತಿಸಲ್ಪಡುವಂಥ ವ್ಯಕ್ತಿ. ಅವರು ನನ್ನ ಮಿತ್ರರಾದ್ರಿಂದ ಇಂತಹ ಒಂದು ಅವಕಾಶ, ಈ ವೇದಿಕೆಯಲ್ಲಿ ಪ್ರಶ್ನೆ ಕೇಳುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೂವು ಅವರಾದರೆ ನಾನು, ನನ್ನಲ್ಲಿ ಏನಿಲ್ಲ, ಅವರು ಹೂವಿನ ಜೊತೆಗೆ ನಾನು ನಾರಾದ್ರಿಂದ ಈ ವೇದಿಕೆ ನನಗೀಗ ಸಿಕ್ತು. ಅಷ್ಟಕ್ಕೆ ಇಷ್ಟು ಸಿಕ್ಕಿದೆ. ಇನ್ನು ಹೂವಿನ ಎತ್ತರಕ್ಕೆ ಏರಿದರೆ ಇನ್ನೂ ದೊಡ್ಡ ಅವಕಾಶ ಸಿಗಬಹುದೇನೋ. ಇರಲಿ, ನನ್ನ ಮನಸ್ಸಿನಲ್ಲಿರುವಂತಹ ಬಹಳ ದಿನಗಳ ಒಂದು ಪ್ರಶ್ನೆ ಕೊರಿತಾ ಇತ್ತು. ಈಗ ಉದಾಹರಣೆಗೆ ಸಾಹಿತ್ಯ ಲೋಕದಲ್ಲಿ ದೊಡ್ಡ ದೊಡ್ಡ ಪ್ರಶಸ್ತಿಗಳಿದ್ದಾವೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಅರುಂಧತಿ ರಾಯ್ ಅನ್ನುವಂತಹ ಒಬ್ಬ ಲೇಖಕಿ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಒಂದು ಕಾದಂಬರಿಯನ್ನು ಬರೆದರು, ಅದಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ತು. ಹಾಗಾದರೆ ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತದಂತಹ ಉದ್ಗ್ರಂಥಗಳು, ಜಗತ್ತು ಮೆಚ್ಚುವಂತಹ ಉದ್ಗ್ರಂಥಗಳಿದ್ದಾವೆ, ಇದಕ್ಕೆ ಪ್ರಶಸ್ತಿಗಳು ಸಿಗಬಹುದಾ, ಇದೆಯಾ, ಈ ಲೋಕದಲ್ಲಿ ಸಿಗ್ತದ? ಅದಕ್ಕೆ ಟ್ಯಾಲಿ ಮಾಡಿದರೆ ಅರುಂಧತಿ ರಾಯ್ ಅವರ ಬೂಕರ್ ಪ್ರಶಸ್ತಿಗೆ ಪಾತ್ರವಾದಂತಹ ಗ್ರಂಥವನ್ನು ರಾಮಾಯಣ ಮಹಾಭಾರತ ವಾಲ್ಮೀಕಿ ವ್ಯಾಸರು ಬರೆದಂತಹ ಗ್ರಂಥಕ್ಕೆ ಟ್ಯಾಲಿ ಮಾಡಿದರೆ
ಈ ಉದ್ಗ್ರಂಥಗಳಿಗೆ ಈ ಲೋಕದಲ್ಲಿ ಪ್ರಶಸ್ತಿ ಅನ್ನೋದು ಇದೆಯಾ, ಸಿಗಬಹುದಾ? ಇದ್ರೆ ತಿಳಿಸಿ ಅಂತ. ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡದಿರೋದು ಒಳ್ಳೆಯದು ಅಂತ ಕಾಣ್ತದೆ. ಯಾಕಂದರೆ ಪ್ರಶಸ್ತಿ ಸಿಕ್ಕಿದವ ದೊಡ್ಡ ಮನುಷ್ಯ ಆಗಲ್ಲ, ಪ್ರಶಸ್ತಿ ಸಿಗದೇ ಇರುವ ಸಣ್ಣ ಮನುಷ್ಯನೂ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ವರ್ಷ ಕಾಲದವರೆಗೆ ಆ ಕೃತಿ ಇರ್ತದೋ ಉಳಿದಿರ್ತದೋ ಅಷ್ಟರ ಮಟ್ಟಿಗೆ ದೊಡ್ಡ ಕವಿಯವನು, ದೊಡ್ಡ ಬರಹಗಾರ ಅನ್ಸಬಹುದು. ಇವತ್ತು ನೀವು ಪಂಪನನ್ನು, ವಾಲ್ಮೀಕಿಯನ್ನು ಅಥವಾ ಇವನು ಯಾಕೆ ನೆನೆಸ್ಕೋತೀರಿ? ಈಗ ನೋಡಿ, ನಮ್ಮಲ್ಲಿ ಜನಪ್ರಿಯ ಸಾಹಿತ್ಯ ಅಂತ ಹೇಳಿದ ಒಂದು ತಪ್ಪು ಕಲ್ಪನೆ ಇದೆ. ಈ ನಂದು 10,000 ಪ್ರತಿ ಮಾರಾಟ ಆಯಿತು, 25,000 ಮಾರಾಟ ಆಯಿತು, ಅಲ್ಲಿ ಟಾಪ್ 10 ಅಂತೆಲ್ಲ ಬರ್ತಾ ಇಲ್ಲ ಪುಸ್ತಕಗಳಲ್ಲಿ. ಇದು 2 ವರ್ಷದಲ್ಲಿ ಕಾಣೆಯ ಪುಸ್ತಕ, ಆಮೇಲೆ ಗೊತ್ತೇ ಆಗಲ್ಲ ಇದೆಲ್ಲ ಎಷ್ಟು ಏನು ಮಾಡಿದ್ರು ಗೊತ್ತೇ ಆಗಲ್ಲ, ಅಷ್ಟು ಬೇಗನೆ ಮಾರಾಟವಾಗಿಬಿಡ್ತದೆ. ಆದರೆ ಪಂಪ ನನಗೆ ಇವತ್ತಿಗೂ ಪರಿಚಯ. ನಾನು ಬೆಳಿಗ್ಗೆ ಪಂಪನ ಜೊತೆ ವಾಕಿಂಗ್ ಹೋಗ್ತೇನೆ, ಸಂಜೆ ಕುಮಾರವ್ಯಾಸನ ಜೊತೆ ಹರ್ಷ ಹೊಡಿತೇನೆ. ಅಂದರೆ 2,000 ಗಟ್ಟಲೆ ವರ್ಷಗಳ ಹಿಂದಿನ ಒಬ್ಬ ಕವಿ ನನ್ನ ಜೊತೆಗೆ ಇರ್ತಾನೆ. ಈಗ ಬರೀತಾ ಇರುವ ಯಾವ ಕವಿ ನನ್ನ ಕೆಲಸದ ನೆನಪೇ ಬರಲ್ಲ. ಹಾಗಾಗಿ ಪ್ರಶಸ್ತಿ ಸಿಕ್ಕಿತ್ತು, ಅದನ್ನು ದೊಡ್ಡ ಮನುಷ್ಯರಾದಂತಿಲ್ಲ. ಅರುಂಧತಿ ರಾಯಿಯ ಪ್ರಶ್ನೆ ನಾವು ಮಾತಾಡೋದು ಬೇಡ ಬಿಡಿ. ಯಾಕಂದರೆ ಇದು ಭಾರತ ಮತ್ತು ರಾಮಾಯಣ, ವ್ಯಾಸ ಭಾರತ ಮತ್ತು ವಾಲ್ಮೀಕಿ ರಾಮಾಯಣ ಇವೆರಡು ಭಾರತದ ರಾಷ್ಟ್ರೀಯ ಕಾವ್ಯಗಳು ಅಂತೇಳಿ ಟಿಪ್ಪಣಿಯಾಗಿದೆ. ಎಲ್ಲ ದೇಶ ವಿದೇಶಗಳಲ್ಲಿ ಈ ಕೃತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು, ಪುಸ್ತಕಗಳು ಸಾಕಷ್ಟು ಬಂದಿವೆ. ಇದು ಯಾಕೆ ರಾಷ್ಟ್ರೀಯ, ಎರಡು ಮಹಾರಾಷ್ಟ್ರೀಯ ಕಾವ್ಯಗಳು ಅಂತ ಹೇಳ್ತಾರೆ ಅಂದರೆ, ಇದು ಒಂದು ಪ್ಲಸ್ ಒಂದು ಮೈನಸ್, ಕರೆಂಟ್ನಲ್ಲಿ ಇದಿರ್ತಲ್ಲ, ಕರೆಂಟ್ನಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಅಂತ ಇರ್ತಲ್ಲ, ಹೌದು ಪಾಸಿಟಿವ್ ನೆಗೆಟಿವ್ ಇದಿರ್ತದಲ್ಲ, ಆ ರೀತಿಯಲ್ಲಿದೆ. ಅಂದರೆ ಒಂದು ರಾಮಾಯಣ ನನಗೆ ರಾಜ್ಯ ಬೇಡ, ನನಗೆ ಇದು ಹೆಂಡತಿ ಬೇಡ, ನನಗೆ ಅದು ಬೇಡ ಇದು ಬೇಡ ಅಂತ ಹೇಳುವಂಥ ರಾಮನ ಕಥೆ. ಬೇಡ 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 ಅಂತ ಹೇಳುವಂಥದ್ದು. ಭಾರತ ನನಗೆ ಅದು ಬೇಕು, ರಾಜ್ಯ ಬೇಕು, ಅದು ಬೇಕು, ಶೌರ್ಯ ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ಹೇಳುವಂಥದ್ದು. ಒಂದು ಪ್ಲಸ್ ಒಂದು ಮೈನಸ್ಸು, ಈ ಎರಡೂ ಸೇರಿದಾಗ, ಈ ಎರಡು ಪ್ಲಸ್ ಮೈನಸ್ ಸೇರಿದಾಗ ಮಾತ್ರ ಬೆಳಕು ಉಳಿತದೆ. ಹಾಗೆಯೇ ಈ ಎರಡೂ ಕಾವ್ಯಗಳು ಭಾರತೀಯ ಒಂದು ಜನಜೀವನದ ಒಂದು ಸೂಚಕವಾಗಿ, ಅದಕ್ಕೊಂದು ಮಾದರಿಯಾಗಿ ಉಳಿತದೆ. ಆಗ ಇವತ್ತು ನಿಮಗೆ ನೆನಪು ಬರೋದು ಯಾವುದೋ ಒಂದು ರಾಮನ ಹಾಗೆ ಇರಬೇಕು, ಅಥವಾ ದುರ್ಯೋಧನ ಹಾಗೆ ಇರೋದು ಬೇಡ, ಧರ್ಮರಾಯನಾಗಿರಬೇಕು, ಅರ್ಜುನಾಗಿರಬೇಕು ಅಂತ ಅಷ್ಟೇ ಹೊರತು ಬೇರೆ ಯಾರೋ ಕೇಳೋದಿಲ್ಲ. ಆದ್ದರಿಂದ ಇದು ನಮ್ಮ ಇಡೀ ರಕ್ತದಲ್ಲಿ ಸೇರಿಕೊಂಡಿರುವಂಥ ಕಾವ್ಯ. ರಾಮಾಯಣ ಸುಮಾರು ಒಂದು 300 ರೀತಿಯ ರಾಮಾಯಣಗಳಿವೆ. ಜಾನಪದ ರಾಮಾಯಣದಿಂದ ಹಿಡಿದು 300 ರೀತಿಯ ರಾಮಾಯಣಗಳಿವೆ. ಭಾರತ ಅಷ್ಟೇ 20,000 ಶ್ಲೋಕ ಇದ್ದಂಥ ಭಾರತ 1,00,000ದಷ್ಟು ಶ್ಲೋಕಗಳಾಗಿ ಬಿಟ್ಟಿವೆ. ಯಾರ್ಯಾರು ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ಜಾನಪದ ಕಾವ್ಯ ಬೆಳೆಯೋದೇ ಹಾಗೆ. ಹಾಗಾಗಿ ಇದು ನಮ್ಮ ಜನಜೀವನದ ಒಂದು ಭಾಗವಾಗಿ ಈ ಎರಡೂ ಕಾವ್ಯಗಳಿವೆ. ಹಾಗಾಗಿ ಅದು ಪ್ರಶಸ್ತಿ ಬರ್ತದೋ ಇಲ್ವೋ, ಈಗ ವಾಲ್ಮೀಕಿ ಇಲ್ಲ, ವ್ಯಾಸರು ಇಲ್ಲ, ಪುಣ್ಯಕ್ಕೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅತ್ಯುತ್ತಮ ಕವಿಗಳಿಗೆ ಬರಲಿಲ್ಲ ಜ್ಞಾನಪೀಠ, ಅಡಿಗರಿಗೆ ಜ್ಞಾನಪೀಠ ಬರಲಿಲ್ಲ, ಪೂತಿನಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಲಿಲ್ಲ. ಆದರೆ ಜ್ಞಾನಪೀಠ ಪ್ರಶಸ್ತಿ ಬಂದಂಥ ಕೆಲವರ ಬದಲಾಗಿ ನಮಗೆ ನೆನಪು ಬರೋದು ಇವರನ್ನೇ. ಈ ಪೂತಿನ ಇರ್ಬೋದು, ಬೇರೆ ಅಡಿಗರಿರ್ಬೋದು, ಇರೋದು. ಹಾಗಾಗಿ ನಾವು ಪ್ರಶಸ್ತಿಗಳ ಮೂಲಕವಾಗಿ, ನನಗೆ ಪ್ರಶಸ್ತಿ ಬಂತು, ನಾನು ದೊಡ್ಡ ಮನುಷ್ಯ ಅಲ್ಲ. ನಿಮಗೆಲ್ಲ ಇಷ್ಟ ಆಗೋದು ನನ್ನ ಹಾಡು ಕೇಳಿದ್ದೀರಿ, ನೀವು ಎಲ್ಲೋ ಕೆಲವು ನನ್ನ ಕವಿತೆಗಳನ್ನ ಓದಿದ್ದೀರಿ. ಅದರಿಂದಾಗಿ ಏನಾದ್ರು ನನಗೆ ಗೌರವ ಬಂದರೆ ಅದು. ಪ್ರಶಸ್ತಿ ಬಂದರೆ ಸ್ವಲ್ಪ ದುಡ್ಡು ಗಿಡ್ಡು ಕೊಡ್ತಾರೆ, ಅದು ಸ್ವಲ್ಪ ಲಾಭ, ಅಷ್ಟು ಬೇರೇನಿಲ್ಲ ಅಲ್ಲಿ. ಭಾಳ ಅದ್ಭುತ ರಾಜು ಅವರೇ, ಎಂಥ ಫಸ್ಟ್ ಕ್ಲಾಸ್ ಆನ್ಸರ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ. ಪ್ರಶಸ್ತಿ ಮನುಷ್ಯನ ಮುಖ್ಯ ಅಲ್ಲ, ಅರುಂಧತಿ ಬುಕರ್ ಪ್ರಶಸ್ತಿ ಅಂತ ಹೇಳಿದ್ರಿ. ಈಗ ತಾನೇ ನಾವು ಧ್ರುವನ್ ಬಗ್ಗೆ ಮಾತಾಡ್ತಾ ಇದ್ದಾಗ ನೀವು ಅರುಂಧತಿ ನೆನಪು ಮಾಡಿದ್ರಿ. ಭಾಳ ಫಸ್ಟ್ ಕ್ಲಾಸ್. ಗುಂಡ್ರೆ ಇಲ್ಲಿಂದ ಬಂತು, ಇಲ್ಲಿಂದ ಬೇತ್ರಿಯಿಂದ ಬಂತು ಅಲ್ಲಿಂದ. ಸರಿ, ಮುಂಬೈ ಒಬ್ಬ ಯಕ್ಷಗಾನ ಕಲಾವಿದ ಹಾಗೂ ತಾಳಮದ್ದಲೆ ಕಲಾವಿದ ವಾಸುದೇವ ಮರಂಡನ್, ಮೇರು ಕಲಾವಿದರಲ್ಲಿ ಒಬ್ರು. ಅವರಿಗೆ ಚೊಕ್ಕಾಡಿಯವರಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ವೇದಿಕೆಯಲ್ಲಿರುವಂಥ ಮಹಾನ್ ಕಲಾವಿದರಿಗೆ, ವಿದ್ವಾಂಸರಿಗೆ ತಲೆ ತಗ್ಗಿಸಿ ವಂದಿಸ್ತಾ ಇದ್ದೇನೆ. ಸರ್, ನೀವು ಸಂಸಾರದ 12 ಸೂತ್ರಗಳಲ್ಲಿ ಗಟ್ಟಿ ಸೂತ್ರ, ಮಂಗಳಸೂತ್ರ ಅಂತ ಹೇಳಿಬಿಟ್ರಿ. ಆದರೆ ಒಂದು 6 ಶಬ್ದವಿದೆ ಸರ್. ಅದು ದುಃಖ ರಸಕ್ಕೆ ಅಥವಾ ಶೃಂಗಾರ ರಸಕ್ಕೆ ನಿಯೋಜಿಸಲ್ಪಟ್ಟದ್ದು. ಇದನ್ನು ತಾವು ಭಕ್ತಿ ರಸದಲ್ಲಿ ಹೇಳಬೇಕಂತ ಕೇಳ್ತೇನೆ. 6 ಶಬ್ದ ಕೊಡ್ತಾರಂತ, ಅದನ್ನು
ಹಾಡು ಬೇಡ, ವಾಕ್ಯ ಹೇಳಿದ್ರು ಅಡ್ಡಿಲ್ಲ. ನೀವು ಸಂಯೋಜಿಸಿದ್ರೆ ಅವ್ರು ಹಾಡ್ಯಾರು. ನೀವು ಹೇಳಿ ನನಗೆ ಐಡಿಯಾ ಆಗಲಿಲ್ಲ. ನಾನು ಒಂದು 6 ಶಬ್ದ ಹೇಳುತ್ತೇನೆ. ಆ ಶಬ್ದವನ್ನು ಜೋಡಿಸಿ ವಾಕ್ಯವೂ ಆಗ್ಬೋದು, ಹಾಡು ಆಗ್ಬೋದು. ಅದು ದುಃಖರಸ ಸಮ್ಮಿಳಿತವಾದಂಥ ವಾಕ್ಯ ಆಗಿರಬಾರ್ದು, ಶೃಂಗಾರ ರಸವೂ ಆಗಿರಬಾರ್ದು, ಭಕ್ತಿ ರಸ ಆಗ್ಬೋದು, ಹಾಸ್ಯರಸವೂ ಆಗ್ಬೋದು. ಕಷ್ಟ ಆಗ್ಬೋದಲ್ವಾ? ಇಷ್ಟಪಡುವ ಹಾಗೆ. ಈಗ ನಾನು ನಿಮ್ಮ ಕಷ್ಟ ನಮಗೆ ಇಷ್ಟ ಆಗುವಾಗ. ಈಗ ನಾನು ಕವಿ ಅಲ್ಲ, ಸಾಮಾನ್ಯ ಮನುಷ್ಯ. ಅಲ್ಲ, ನೀವು ಮೈಕ್ ಬಿಟ್ರೆ ನೀವು ಸಾಮಾನ್ಯ ಮನುಷ್ಯ, ಮೈಕ್ ಹಿಡಿದಿದ್ರೆ ನೀವು ಕವಿಗಳು. ಮೈಕ್ ಹಿಡಿದ್ರೆ ಕವಿ ಆಗಲ್ಲ, ಹೌದಾ? ಪೆನ್ ಹಿಡಿದ್ರೆ ಕವಿ ಆಗೋದು. ತಗೊಳ್ಳಿ, ಇಲ್ಲಿ ಉಂಟು ಸರ್. ಆಸೆ, ಭಾಷೆ, ನಿರಾಸೆ, ಹತಾಶೆ, ಭಾವಪರವಶೆ, ವರಸೆ. ಆ ಶಬ್ದಗಳೇ ಮರ್ತೋಗತ್ತಲ್ಲಪ್ಪ. ಆಸೆ, ಚೀಟಿ ಕೊಡಿ. ಓದ್ಲಿಕ್ಕೆ ನಾನೇ ಬರ್ಬೇಕಾದ ಅಷ್ಟು ಒಳ್ಳೆ ಅಕ್ಷರ. ಚೆನ್ನಾಗಿದೆ, ತೊಂದರೆ. ನಾನು ಅದಕ್ಕಿಂತ ಬುದ್ಧಿವಂತ ಅಕ್ಷರಗಳು. ನಾನು ವೇಸ್ಟಲ್ಲೋ ಮಾರ್ರೆ. ಆಸೆ, ಭಾಷೆ, ವಿಶ್ವ, ನಿರಾಶೆ, ಹತಾಶೆ, ಭಾವಪರವಶೆ. ಮತ್ತೆ ಸ್ವಲ್ಪ ತಡೆದು ಹೇಳ್ಬೋದಾ? ಮುಂದಿನ ಪ್ರಶ್ನೆ ಮುಂದುವರ್ಸೋಣ ಅಲ್ಲಿ ತನಕ. ಆಸೆ ಆಸೆ ಆ ಹೋಪ್ ಹಂಗೆ ಇಟ್ಕೊಂಡಿರಿ. ನೆಕ್ಸ್ಟ್ ಲಕ್ಷ್ಮೀ ಅವರೇ. ಸರ್, ಇಬ್ಬರಿ ಮೇರು ಕಲಾವಿದರಿಗೆ ನಮೋ ನಮಃ. ಕಾವ್ಯದ ಜೀವಾಳ ಯಾವುದು? ಹೌದು, ಕಾವ್ಯದ ಜೀವಾಳ ಬೇರೆ ಬೇರೆಯವರು ಆನಂದವರ್ಧನ ಧ್ವನಿ ಅಂತ ಹೇಳ್ತಾನೆ, ಕುಂತಕ ವಕ್ರೋಕ್ತಿ ಅಂತ ಹೇಳ್ತಾನೆ. ಇನ್ನು ಬೇರೆ ಬೇರೆ ಕಾವ್ಯ ಮೀಮಾಂಸಕರು ಬೇರೆ ಬೇರೆ ಇದನ್ನು ಹೇಳ್ತಾರೆ. ಆದರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಂದು ಕಾವ್ಯಕ್ಕೆ ಇರಬೇಕಾದದ್ದು ತೀವ್ರವಾದ ಭಾವಶಕ್ತಿ ಇರಬೇಕು. ಬೌದ್ಧಿಕವಾದದ್ದಕ್ಕಿಂತ ತೀವ್ರವಾದ ಭಾವಶಕ್ತಿ ಇರಬೇಕು. ಅದೇ ಒಂದು ಕಾವ್ಯದ ಮುಖ್ಯವಾದ ಶಕ್ತಿ ಅಂತ ನಾನು ಭಾವಿಸ್ತೇನೆ. ಧ್ವನಿ ಶಕ್ತಿ ಅದರಲ್ಲಿ ಎಂಥ ಎಲ್ಲ ಬೇರೆ ಕವಿತೆಗಳೆಲ್ಲ ಇರ್ತದೆ. ಧ್ವನಿ ಮತ್ತು ಅದು ಮುಖ್ಯವೂ ಹೌದು. ಆನಂದವರ್ಧನ ಹೇಳ್ತಾರೆ ಅದನ್ನು, ಧ್ವನಿರಾತ್ಮ. ಆದರೆ ಇವನು ಏನು ಹೇಳ್ತಾರೆ, ಅಭಿನವ್ ಗುಪ್ತ ಏನು ಹೇಳ್ತಾನೆ ಅಂದರೆ, ಧ್ವನಿಯೂ ಕೂಡ ಒಂದು ಅಲಂಕಾರ ಅಂತ ಹೇಳ್ತಾನೆ. ಧ್ವನಿಯೂ ಕೂಡ ಅಲಂಕಾರ ಅಂತ ಹೇಳ್ತಾರೆ. ಅಂತ ಅಲಂಕಾರ ಯಾವುದಕ್ಕೆ ಇರಬೇಕು ಅಂದರೆ, ಈ ಬೇರೆ ಬೇರೆ ಇದೆಲ್ಲ ಇರೋದು ಅಲಂಕಾರಗಳು. ಅದು ನಮ್ಮ ಶರೀರವನ್ನು ಅಥವಾ ಯಾವುದನ್ನು ಸುಂದರಗೊಳಿಸಲಿಕ್ಕೆ ಇರುವಂಥದ್ದು. ಕಾವ್ಯ ನಿರಾಭರಣ ಸುಂದರಿ ಆದಮೇಲೆ ಅದಕ್ಕೆ ಅಲಂಕಾರ ಬೇಕಾಗಿಯೂ ಇಲ್ಲ, ಅದು ಇಲ್ಲದೆಯೂ ಆಗ್ತದೆ. ಅದು ಇಲ್ಲದೆಯೂ ಏಕೆ ಇದು, ಏನು ಇದು, ಎಂತು ಇದು ಎನಬೇಡ, ದಿಕ್ಕು ದಿಕ್ಕುಗಳಾಚೆ ಕದ ಕದ ಬಡಿದು ನರಳಿದರು, ಆಹಾ ನಿರುತ್ತರ 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 ಸೃಷ್ಟಿ. ಇದರಲ್ಲಿ ಯಾವ ರೂಪಕ ಭಾವನೆ ಏನಿಲ್ಲ, ಸುಮ್ಮನೆ ಒಂದು ವಾಕ್ಯಗಳನ್ನ ಹೇಳ್ತಾರೆ. ಆದರೆ ಆ ನಿರುತ್ತರ 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 ಸೃಷ್ಟಿ ಅಂತ ಹೇಳ್ತಾರೆ ನಾವು. ದಿಕ್ಕು ದಿಕ್ಕುಗಳಾಚೆ ಕದ ಕದ ಬಡಿದು ನರಳಿದರು, ನಿರುತ್ತರ 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 ಸೃಷ್ಟಿ. ಇದು ತೀವ್ರವಾದ ಭಾವಶಕ್ತಿಯನ್ನು ಹೊಂದಿರುವಂಥ ಪುಟ್ಟ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಅದೆಲ್ಲ ಬೇಕು, ಬೇಡ ಅಂತ ಯಾರು ಹೇಳಲ್ಲ. ಧ್ವನಿಶಕ್ತಿ ಬೇಕು, ವಕ್ರೋಕ್ತಿ. ಕಾವ್ಯ ಅಂತ ಹೇಳಿದ್ರೆ ವಕ್ರವಾಗಿರೋದೇ ಕಾವ್ಯ ಅಂತೇಳಿ ನಮ್ಮ ಕುಂತಕ ಹೇಳ್ತಾನೆ. ಅದು ಕರೆಕ್ಟೇ. ಕವಿ ಯಾವಾಗಲೂ ನೇರವಾಗಿ ಹೇಳಲ್ಲ, ಸ್ವಲ್ಪ ಸುತ್ತು ಬಂದೇ ಹೇಳೋದು ಅವನು, ಒಂದು ಸುತ್ತು ಬಂದು. ಹಾಗಾಗಿ ಮುಖ್ಯವಾದ್ದೇನೆಂದರೆ ಭಾವಶಕ್ತಿ ಇಲ್ಲದೆ ಕವಿತೆಗಳು ನಿಮಗೆ ನಿಮ್ಮ ನೇರವಾಗಿ ನಿಮ್ಮ ಮನಸ್ಸಿಗೆ ತಲುಪಲಿಲ್ಲ ಅಷ್ಟೇ. ತುಂಬ ಚೆನ್ನಾಗಿದೆ ಲಕ್ಷ್ಮೀ ಮೇಡಮ್. ನೀವು ಕೇಳ್ದಂಗೆ ಕಾವ್ಯದ ಜೀವಾಳ ಯಾವುದು ಅನ್ನೋದನ್ನು ಸುಬ್ರಾಯ್ ಚೊಕ್ಕಾಡಿಯವ್ರ ಭಾಷೆನಲ್ಲೇ ಅವರು ಇನ್ನೊಂದು ಕಡೆ ಹೇಳಿದ್ದಾರೆ. ಚೊಕ್ಕಾಡಿಯವರು ಇನ್ನೊಂದರಲ್ಲಿ ಕಾವ್ಯದ ಜೀವಾಳ ಅಂತ ಕೇಳಿದ್ರು. ಎಷ್ಟು ಚೆನ್ನಾಗಿದೆ ಕೇಳಿ. ಕವಿಗೆ ಮಗುವಿನ ಬೆರಗಿನ ದೃಷ್ಟಿ ಇರಬೇಕು. ಮಗುವಿನ ಇಲ್ಲೊಂದ್ಸಲಿ ಸ್ಟೇಜ್ ಮೇಲೆ ಹತ್ಬಿಟ್ರೆ ಈ ಮಗು ಇದನ್ನು ನೋಡತ್ತೆ, ಅದನ್ನು ನೋಡತ್ತೆ, ಏನೋ ಇಡೀ ಪ್ರಪಂಚನ ಕವಿ ಒಂಥರ ಬೆರಗಿನ ದೃಷ್ಟಿಯಲ್ಲಿ ನೋಡ್ತಾನಂತೆ. ಆ ಬೆರಗೆ ಆಮೇಲೆ ನಿಜವಾದ ಕವಿತೆ ಅಲ್ಲ. ಇದು ಬರೀ ಬೆರಗಲ್ಲು ಅಣ್ಣ ಅಂದರೆ ಬೆಳಗಲ್ಲು ಅಣ್ಣ ಅಂತ ಬರ್ದಂಗೆ. ಆದರೆ ಆ ಬೆರಗೆ ಕಾವ್ಯದ ಮೂಲ. ಎಷ್ಟು ಭಾಳ ಬ್ಯೂಟಿಫುಲ್ ಆಗಿದೆ. ಇದು ಬರೀ ಬಲ್ಲ ಇನ್ನೋಸೆಂಟ್ ಕಾವ್ಯ. ನಾವು ನೋಡಿದ್ರೆ ಇಡೀ ಪ್ರಪಂಚನ ಒಂಥರ ಇನ್ನೋಸೆಂಟ್ ಮುಗ್ಧತೆಯಿಂದ. ಅಲ್ಲಿ ನೋಡಿ ಇವಾಗಲೇ ಕೇಳಿದ್ದೆ, ಮುಗುದೆ ಮುಗುದೆ ಅಂತ ಹೇಳಿದ್ರೆ, ಹಿತವಾಗಿ ನಗದು ಬರದೆ ಮುನಿಸುತ್ತರವೇ ನಿನಗೆ ಮುಗುದೆ ಅಂತಾನೆ ಹೊರತು ಅವಳು ಇನ್ಯಾರಿಗೂ ಬಜಾರಿ ಅಂತ ಅನ್ಲಿಲ್ಲ ಅವನು. ಇದನ್ನು ನಾನು ಮಾತಾಡ್ತಾ ಇದ್ದಾಗ ಮುಗುದೇನೆ ಹೆಂಡ್ತಿನೇ ಸಿಟ್ಟು ಮಾಡ್ಕೋಬೇಕಾ? ಗಂಡಸರು ಸಿಟ್ಟು ಮಾಡ್ಕೊಳಕ್ಕಾಗಲ್ವಾ? ಆಗತ್ತಾ ಮೇಡಮ್? ಆಗತ್ತೆ, ಜಾಸ್ತಿ ಹೊತ್ತಿರಲ್ಲ ಅಂತ ಹೇಳ್ಬೋದು. ಆಮೇಲೆ ಬೇರೆ ಇದನ್ನೇ ಮ್ಯಾಸ್ಕ್ಯುಲೈನ್ ಜೆಂಡರ್ ಕನ್ವರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಈ ಹಾಡು ನಾನು ಮೊದಲನೇ ಸಲ ಅಶ್ವಥ್ ಅವ್ರ ಜೊತೆಲಿ ಮಾತಾಡ್ತಾ ಕೇಳಿದೆ. ಮುನಿಸುತ್ತರವೇ ಮುಗುದ
ಹಿತವಾಗಿ ನಗಲು ಬಾರದ ಅಂತನೂ. ಸೊ ಈಗ ಏನೋ ಅರುಂಧತಿನ ಜ್ಞಾಪಿಸಿದ್ರು ನಮ್ಮ ರಾಜು ಪೇತ್ರಿಯವರು, ಆಮೇಲೆ ನಾವು ಧ್ರುವನ್ನ ಜ್ಞಾಪಿಸ್ಕೊಂಡ್ವಿ, ಶಾಂತಾರಾಮ್ ಶೆಟ್ಟಿಯವರು ಒಬ್ಬಳನ್ನ ಕೇಳ್ತಾಳೆ. ನನಗೆ ಆಶ್ಚರ್ಯ ಏನು ಅಂದರೆ ಕವಿಗಳಲ್ಲೆಲ್ಲ ನೋಡಿ, ಹುಡುಗಿಯರಿಗೆ ಹೆಸರಿಡುವಾಗ ಇದೆಲ್ಲ ಕವಿತೆ ಅಂತಿರ್ತಾರೆ, ಕವಿತಾ ಅಂತಿರ್ತಾರೆ, ಕಾವ್ಯ ಅಂತಿರ್ತಾರೆ ಅಲ್ವಾ. ಯಾರು ನಾಟಕ ಅಂತ ಹೆಸರಿಡಲ್ಲ. ನಿಮ್ಮ ಮಗಳ ಹೆಸರೇನು ನಾಟಕ ಅಂತ ಯಾರೂ ಹೇಳಲ್ಲ. ಕಾದಂಬರಿ ಅಂತ ಕೆಲವು ಸಲ ಹೇಳ್ಬೋದು, ಕವಿತೆ ಕಾವ್ಯ ಅಂತಾರೆ. ಆದರೆ ಜನರಲಿ ಕವಿಗಳಲ್ಲಿ ಹೆಂಗಸರು ಕಡಿಮೆ ಇರ್ಬೋದು. ಯಾಕೆ ಅನ್ನೋ ಆನ್ಸರು ನೀವು ಒಬ್ಬರು ಕವಿ ಶಾಂತಾರಾಮ್ ಶೆಟ್ಟಿ ಉತ್ತರ ಹೇಳಿದ್ದಾರೆ, ನೀವೇನಾದ್ರು ಹೇಳ್ತೀರಾ? ಜನರಲಿ ಅಂದರೆ ಎಲ್ಲರೂ ಇದು ಇರ್ಬೋದು, ಎಕ್ಸೆಪ್ಷನ್ ಇರ್ಬೋದು. ನಾನು ಹೇಳ್ತಿರೋದು ಜನರಲಿ, ಯೂಶ್ವಲಿ, ಕಾಮನ್ಲಿ, ನಾರ್ಮಲಿ ಹೆಂಗಸರಲ್ಲಿ ಕವಿಗಳು ಕವಿಯತ್ರಿಯರು ಕಡಿಮೆ. ಯಾಕೆ ಸೂರ್ಯವರೇ? ಹಾಂ ಸರ್, ಕವಿಯತ್ರಿಯರು ಇಲ್ಲ. ಯಾಕಿರ್ಬೋದು? ಧೈರ್ಯ ಇಲ್ಲ ಹೇಳಲಿಕ್ಕೆ. ಹೆಂಗೆ ಪ್ರಶ್ನೆ? ಇದಕ್ಕೆ ಉತ್ತರ ಹೇಳೋ ಅಂಥ ಧಾರ್ಷ್ಟ್ಯ ಇರೋದು ಈ ಮನೆಯ ಮಗನಿಗೆ, ಸುಪುತ್ರ. ಅದಕ್ಕೆ ನಮ್ಮನ್ನ ಇಲ್ಲೆಲ್ಲ ಕರೆದಿರೋದು ಇವತ್ತು. ನಿಮ್ಮ ಹತ್ರ ಎಲ್ಲ ಪ್ರಶ್ನೆಗಳು ಏನಿದ್ರೆ ಉತ್ತರ ನಾನು ಹೇಳ್ತೀನಿ ಬನ್ನಿ. ಅಹಲ್ಯೆ ಅಂತ ಪದ್ಯ, ಅದು ಅಹಲ್ಯ ಕಥೆ ಎಲ್ಲ ನಿಮಗೆ ಗೊತ್ತು ಅಲ್ವಾ? ಅಹಲ್ಯೆಗೂ ಏನೋ ಹೇಳುವುದಿತ್ತು ಪಾಪ, ಮಾತಿಗೂ ಮೊದಲೇ ಅವಳು ಶಿಲೆಯಾದಳು. ಹಿಂಗಿದೆ ನೋಡಿ ಅಲ್ವಾ? ಅವಕಾಶ ಕೊಡಿ, ಆಪರ್ಚುನಿಟಿ ಕೊಡಿ. ಹೆಂಗಸರು ಬರೆದು ಬಿಸಾಕ್ತಾರೆ. ನನಗೊಬ್ರು ಕವಿಯತ್ರಿ ಗೊತ್ತು, ನಮ್ಮ ಕಲಿಗೂ. ಎಂಥ ಕವಿತೆಗಳು ಎಡಗೈನಲ್ಲೇ ಬರೆದು ಬಿಸಾಕ್ಬಿಡ್ತೀರಿ ನೀವು, ಇದನ್ನೆಲ್ಲ ಕವಿತೆ ಅಂತ ಓದ್ತೀರಾ ಅಂತ ನಮ್ಮ ಹತ್ರ ಆಫೀಸ್ನಲ್ಲಿ ಚಾಲೆಂಜ್ ತೊಗೊಂಡಿದ್ಲು. ಎಡಗೈನಲ್ಲೇ ಬರೋದು. ಕೊನೆಯಲ್ಲಿ ಅವಳಿಗೆ ಬಹುಮಾನ ಯಾವುದೋ ಬಂತು. ಏನು ಮೇಡಮ್ ಸೀಕ್ರೆಟ್ ಅಂದರೆ ಅವ್ರು ನಾನು ಬರೆಯೋದೇ ಎಡಗೈಲಿ ಅಂದ್ಬಿಡೋದ. ನಾನೇನೋ ಕಾವ್ಯ ದೃಷ್ಟಿ ಹೇಳ್ತಾರೆ. ಒಂದು ಮಾತು ವಿಸ್ತರಿಸಿ ಹೇಳ್ಬೋದಾ? ಹೇಳಿ. ಅಲ್ಲ, ಆಗ ಇವ್ರು ಕೇಳಿದಲ್ಲ ಕಾವ್ಯಕ್ಕೆ ಭಾವಶಕ್ತಿ ಮುಖ್ಯ ಅಂತೇಳಿ. ಆ ಒಬ್ಬ ಕವಿಯ ಮನೋಸ್ಥಿತಿ ಹೇಗಿರಬೇಕು ಅಂತೇಳಿ ಸ್ವಲ್ಪ ವಿಸ್ತರಿಸಿ ನಾನು ಆಗ ಹೇಳಿದ್ದೆ. ಅದರಲ್ಲಿ ಏನು ಬೇಕಾಗ್ತದೆ ಮೂಲತಃ ಗುಣ ಕವಿಯ ಮನೋಧರ್ಮದಲ್ಲಿ ಇರಬೇಕು ಅಂದರೆ ಒಂದು ಬೆರಗು ಮತ್ತು ಒಂದು ತಲ್ಲಣ, ಮಗುವಿನ ಮುಗ್ಧತೆಯೂ ಬೇಕು. ಆ ಮುಗ್ಧತೆ ಬರೀ ಮಕ್ಕಳಾಟ ಆಗಿದ್ದರೆ ಏನು ಬರೋಕ್ಕಾಗಲ್ಲ. ಆ ಮುಗ್ಧವಾಗಿ ಎಲ್ಲವನ್ನು ಸ್ವೀಕರಿಸಿ ಗ್ರಹಿಸಿ ಅಂತ ಭಾವಿಸುವಂಥ ಶಕ್ತಿ ಬೇಕು. ಅಷ್ಟು ಮಾತ್ರ ಅಲ್ಲ, ಆ ಮಗುವಿನ ಮುಗ್ಧತೆಯೊಂದಿಗೆ ಯೋಗಿಯ ಮುಗ್ಧತೆಯೂ ಬೇಕು. ಒಬ್ಬ ಯೋಗಿಯ ಮುಗ್ಧತೆಯೂ ಬೇಕು. ಉಪನಿಷತ್ಕಾರರು ಹೀಗೆ ಬೆಳಗ್ಗೆ ನೋಡಿ ಏನು ಸೂರ್ಯ ಇದು ಅಂತೇಳಿ ಅವರು ಪದ್ಯ ಬರೀತಾರೆ. ಅವರು ಉಪನಿಷತ್ತುಗಳಿವೆ, ಸತ್ಯಸ್ಯಾಪಿ ಮುಖಂ ಅಂತ ಹೇಳ್ತಾರೆ. ಅಂದರೆ ಅದು ಮುಗ್ಧತೆ. ಎಲೆಗಳೆಲ್ಲ ಯಾವ ಬಣ್ಣ ಇರ್ತವೆ? ಹಸಿರು ಬಣ್ಣ ಇರ್ತವೆ ಸಹ ಅಲ್ವಾ? ಆದರೆ ಮಗುವಿಗೆ ಆ ಬಣ್ಣ ಹಸಿರೆಲ್ಲ ನೇರಳೆ ಬಣ್ಣದ ಹಾಗೆ ಕಾಣಲಿಕ್ಕೆ ಶುರುವಾಗ್ತದೆ. ಇದು ಯಾಕೆ ಅಂದರೆ ಮನೋಸ್ಥಿತಿಯ ಅದು ಅಂತೇಳಿ ಹೇಳ್ಬೋದು. ಇನ್ನೊಂದು ಕಾರಣ ಹೇಳಿದ್ದಾರೆ ಕವಿಯ ಜೀವಾಳ ಅಂತ. ನೀವು ಪ್ರಶ್ನೆ ಭಾಳ ಅದ್ಭುತವಾದ ಪ್ರಶ್ನೆ. ಮಗುವಿನ ಮುಗ್ಧತೆ ಅನ್ನೋದೊಂದು. ಈಗ ಇನ್ನೊಂದು, ಕವಿಯಲ್ಲಿ ಜೀವಾಳ ಬರಬೇಕಾದ್ರೆ, ಕವಿತ್ವ ಹೊರಗೆ ಬರಬೇಕಾದ್ರೆ ಚೊಕ್ಕಾಡಿಯವರೇ ಹೇಳಿರೋದು, ನಾನು ಕವಿ ಅನ್ನೋ ಭಾವನೆ ಯಾವಾಗ ನಮ್ಮಲ್ಲಿ ಮೂಡಿ ಬರುತ್ತೋ ಆ ಕ್ಷಣ ನಿಮ್ಮೊಳಗಿನ ಹೊಸ ಭಾವನೆಗಳ ಹೊರತೆಯನ್ನು ಇಂಗಿಸುತ್ತೆ ಅಲ್ವಾ ಸರ್? ನಾನು ಕವಿ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಜೀವಮಾನ ಸಾಧನೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶಸ್ತಿ ಬಂದ್ರೂ ಪ್ರಶಸ್ತಿ ಮುಖ್ಯ ಅಲ್ಲ, ಎಷ್ಟೋ ಜನಕ್ಕೆ ಬರುತ್ತೆ, ಜನಗಳ ಮನಸ್ಸಿನಲ್ಲಿ ಇರುವಂಥದ್ದು, ಹೃದಯದಲ್ಲಿ ಇರೋದು ಅಂತ ಹೇಳೋವಂಥ ಒಂದು ವಿನಮ್ರತೆ, ವಿನಯ, ನಮ್ರತೆ ಇರೋದು ಅವ್ರು ಇನ್ನೂ ಜೀವಂತವಾಗಿ ಕವಿ ಆಗೋದಕ್ಕೆ ಸಾಧ್ಯ. ಭಾಳ ಅದ್ಭುತ, ನಿಜವಾಗ್ಲೂ ಫಸ್ಟ್ ಕ್ಲಾಸ್ ಆನ್ಸರ್. ರಾಜು ಅವರು ರಾಮಾಯಣ ಮಹಾಭಾರತದ ಬಗ್ಗೆ ಕೊಡ್ತಿಲ್ಲ, ಇನ್ಯಾವುದಕ್ಕೆ ಮಾಡ್ತಾ ಇಲ್ಲ. ಅವರಿಗೆಲ್ಲ ಹೋಲಿಸಿದ್ರೆ ವ್ಯಾಸ ವಾಲ್ಮೀಕಿಗೆ ಹೋಲಿಸಿದ್ರೆ ಇವಾಗ ಬರೋ ಸಾಹಿತ್ಯ ಎಲ್ಲ ಯಾವುದು ಅಂತ ಹಿಂಗೆ ಕೇಳಿದ್ರು. DVG ಇದಕ್ಕೆ ಉತ್ತರ ಹೇಳ್ತಾರೆ. 7000 ವರ್ಷ 5000 ವರ್ಷ ಆಗಿರ್ಬೋದು ರಾಮಾಯಣ ಮಹಾಭಾರತಗಳು ಬಂದು. ಈಗಲೂ ನಮ್ಮಲ್ಲಿ ರಾಮ ಲಕ್ಷ್ಮಣ ದುರ್ಯೋಧನ ಎಕ್ಸಾಂಪಲ್ಗಳು ಹೇಳ್ದಂಗೆ. ಉದಾಹರಣೆಗೆ, ನಿನಗಿರದ ಕಣ್ ಬಾಯ್ ವಾಲ್ಮೀಕಿಗೆ ಎಂತಾಯಿತು, ಮುನಿ ಕವಿತೆಗೆಂತು ನಿನ್ನ ಎದೆಯೊಳು ಎಡೆಯಾಯಿತು, ಘನ ಮಹಿಮನೋಳ್ ಜ್ವಲಿಸುತ್ತೆ ಇತರರೋಳ್ ನಿದ್ರಿಸುತ್ತೆ, ಅನಲನ್ ಎಲ್ಲರೊಳಗೆ ಹನು ಮಂಕುತಿಮ್ಮ. ಎಲ್ಲರೊಳಗೆ ಅನಲ ಅನ್ನೋ ಜ್ಯೋತಿ, ಬೆಳಕು ಅದೇನೋ ಇದ್ದೇ ಇರುತ್ತೆ. ಆದರೆ ಘನ ಮಹಿಮನೊಳಗೆ ಜ್ವಲಿಸುತ್ತಾ ಇರುತ್ತೆ, ಇತರರೊಳಗೆ ನಿದ್ರಿಸುತ್ತಾ ಇರುತ್ತೆ. ಆ ನಿದ್ರಿಸೋದಕ್ಕೆ ತಟ್ಬಿಟ್ಟು ಕೆಲವು ಸಲ ಪ್ರಶಸ್ತಿ ಕೊಡ್ಬೋದು. ಈಗ ಇನ್ನೊಂದು ಫ್ಲೈಟ್ ಬರ್ತಾ ಇದೆ, ಫ್ಲೈಟಲ್ಲೇ ನೀರು ಕೊಡ್ತಾರೆ. ಇವಾಗ ಬೇರೆ ಫ್ಲೈಟಲ್ಲೆಲ್ಲ ಜ್ಯೂಸು ಕೊಡೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಒಂದು ಫ್ಲೈಟ್ ಬಂತು, ಆ ಫ್ಲೈಟಲ್ಲಿ ಒಬ್ಬರು ಇಳಿದ್ರು,
ನಾನು ಆಗಲೇ ನೀವು ಲಕ್ಷ್ಮೀ ಸತೀಶ್ ಶೆಟ್ಟಿ ಅವರು ಒಂದು ಹಾಡು ಹೇಳಿದಾಗ ಜ್ಯೋತಿ ಮನೆಗೆ ಬಂದ ಅಂತ ಒಂದು ಹಾಡು ಕೇಳಿದ್ರಲ್ಲ, ಲತಾ ಮಂಗೇಶ್ವರ್ ಜ್ಯೋತಿ ಕಲಶ ಇದು ಅದನ್ನು ಹಾಡಿದ್ರೆ ನೀವಿದ್ರೆ ಆವಾಗ ಅವ್ರು ಹೇಳಿದೆ, ಈ ಹಾಡಿನ ರಾಗ ಮೋಹನ ರಾಗ ಅಲ್ವಾ ಸರ್? ಮೋಹನ ರಾಗ. ಇದೇ ಹಾಡು ನೀವು ಮುಂಬೈಯಲ್ಲಿ ಹಾಡಿದ್ರೆ ಬರೀ ಮೋಹನ್ ಮಾರನಾಡು ರಾಗ ಆಗ್ತಾಯಿತ್ತು. ಮೋಹನ್ ಮಾರನಾಡು ಅವರು ಅದ್ಭುತ ಕವಿ. ಹೇಳಿದ್ರಲ್ಲ, ಅವರು ಯಕ್ಷಗಾನ ಮತ್ತು ತಾಳಮದ್ದಳೆಯಲ್ಲಿ ಮೇರು ಕಲಾವಿದರು ಅಂತ ಅವರ ಸಹೋದರ, ಭಾಳ ಅದ್ಭುತ ಕಲಾವಿದರು ಅವರು. ಮೋಹನ ತರಂಗ ಅಂತ ಒಂದು ದೊಡ್ಡ ಇಷ್ಟದಪ್ಪ ಗ್ರಂಥ ಬಂದಿದೆ ಅವ್ರ ಬಗ್ಗೆ. ಅದ್ರ ಬಗ್ಗೆನೇ ಇನ್ನೊಂದು ಇಟ್ಕೋಬೋದು ನಾವು ಫಸ್ಟ್ ಫ್ಲೋರ್ ಕಟ್ಟಿದಾಗ, ಇದ್ರ ಮೇಲೆ ಗೃಹ ಪ್ರವೇಶ. ಮೋಹನ್ ಮಾರನಾಡು ಅವರು ನಮ್ಮ ಪ್ರಶ್ನೆಯ ಬಾಣನ ಇಲ್ಲಿಗೆ ಸರ್, ಚೊಕ್ಕಾಡಿ ಸರ್ ಅವರಿಗೆ ಚೊಕ್ಕ ಪ್ರಶ್ನೆ. ರಮೇಶ್ ಚಂದ್ರ ಸರ್ ನಿಮ್ಮದೇ ಸೃಷ್ಟಿಯನ್ನು ಅದ್ಭುತವಾಗಿ ಹಾಡಿದರು. ನಾವು ಸಾವಿರಾರು ಬಾರಿ ಅದನ್ನು ಕೇಳಿ ತಲೆದೂಗ್ತಾ ಇದ್ದೀವಿ. ಇದು ತಲೆದೂಗ್ತೀವಿ, ತಲೆ ಇಲ್ಲದವರು ತಲೆದೂಗ್ತಾರೆ. ನನ್ನ ಪ್ರಶ್ನೆ ಏನಂದ್ರೆ, ಹಾಡಿಗೆ ತಲೆದೂಗೋರು ಯಾರು ಇಲ್ಲ, ಬಟ್ ಹಾಡಿಗೆ ಮುಖ್ಯ. ಆದರೆ ಹಾಡಿನಲ್ಲಿ ಮುಖ್ಯ ಯಾವುದು ಅನ್ನೋದೊಂದು ತರಲೆ ಪ್ರಶ್ನೆ ಅಷ್ಟೇ. ನಮ್ಮ ಸಾಹಿತ್ಯ ಪರಂಪರೆಯನ್ನು ನೀವು ಗಮನಿಸಿದರೆ, ಭಾರತೀಯ ಕಾವ್ಯಸೀಮೆ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಸಾಹಿತ್ಯ ಕಾವ್ಯ ಪರಂಪರೆಯನ್ನು ನಾವು ಗಮನಿಸಿದರೆ, ಸಂಗೀತ ಮತ್ತು ಸಾಹಿತ್ಯ ಅಥವಾ ಕಾವ್ಯ ಒಟ್ಟೊಟ್ಟಿಗೆ ಹೋಗ್ತದೆ. ಸಂಗೀತ ಮತ್ತು ಕಾವ್ಯ ಸರಸ್ವತಿಯ ಸ್ತನದ್ವಯಗಳು ಅಂತ ಹೇಳ್ತಾರೆ. ಅದು ಒಬ್ಬರಿಗೆ ಹೋಗುವಂಥದ್ದು. ಹಾಗಾಗಿ ಭಾರತೀಯ ಕಾವ್ಯಗಳನ್ನು ನಾವು ಓದ್ತಾ ಇದ್ದಾಗ ಪಂಪನಿಂದ ಹಿಡಿದು ಇವತ್ತಿನ ಅನೇಕರವರೆಗೆ, ನಾವು ನವೋದಯದ ಕಾಲದವರೆಗೆ ಕಾವ್ಯವನ್ನು ಹಾಡ್ತಿದ್ರು ಮತ್ತು ವಾಚನ ಮಾಡ್ತಿದ್ರು. ಗಮಕ ಗಿಮಕ್ಕೆಲ್ಲ ಹುಟ್ಟಿದ್ದು ಆ ಕಾಲದಲ್ಲಿ. ಆದರೆ ಇವತ್ತು ಆಮೇಲೆ ಪಾಶ್ಚಾತ್ಯ ಕಾವ್ಯದ ಪ್ರಭಾವ ನಮ್ಮಲ್ಲಿ ಆದಮೇಲೆ ಕಾವ್ಯ ಬೇರೆ, ಕವಿತೆ ಬೇರೆ, ಹಾಡು ಬೇರೆ ಅಂತೇಳೋ ಬಂತು. ಒಂದು ಕಾಲದಲ್ಲಿ ಅಂದರೆ ಪಾಶ್ಚಾತ್ಯದಲ್ಲಿ ಅದಕ್ಕೆ ಲಿರಿಕ್ಸ್ ಅಂತ ಹೇಳ್ತಾರೆ. ಲಿರಿಕ್ಸ್ ಅಂದರೆ ಬರೀ ಪದಗಳ ಜೋಡಣೆ ಅಷ್ಟೇ, ಅದರಲ್ಲೇನು ಕಾವ್ಯ ಸತ್ವ ಇರಬೇಕಾಗಿಲ್ಲ. ಪದಗಳ ಜೋಡಣೆ. ಸಿನಿಮಾದಲ್ಲಿ ಇರುವುದು ಲಿರಿಕ್ಸು, ಸಿನಿಮಾದ ಹಾಡುಗಳಲ್ಲಿ. ಅದಕ್ಕೇನು ಶಬ್ದ ಯಾವ್ದು ಬೇಕಾದ್ರೂ ಸೇರಿಸಿ ಒಂದು ಪದ್ಯ ಮಾಡ್ಬೋದು ರಾಗಕ್ಕೆ. ಕನ್ನಡದಲ್ಲಿ ನಮ್ಮಲ್ಲಿ ಹಾಗಿಲ್ಲ. ಲಿರಿಕ್ಸು ಮತ್ತು ಇದು ಒಂದು ಕಾಲದಲ್ಲಿ ಹಾಗೆ ಆಗಿತ್ತು. ಆದರೆ ನಾವು ನಮ್ಮ ಪರಂಪರೆಯನ್ನು ಬಿಡುವ ಹಾಗಿಲ್ಲ. ಪ್ರತಿಯೊಂದು ಕವಿತೆಯಲ್ಲಿಯೂ ಅಂಥದ್ದೊಂದು ಸಂಗೀತದ ಅಂಶ ಇದ್ದೇ ಇರ್ತದೆ. ಆ ಕಾವ್ಯದ ಲಯ ಇರ್ತದೆ, ಅದರ ಛಂದಸ್ಸು ಅದೇ ರೀತಿ ಇರ್ತದೆ. ಹಾಗಾಗಿ ಹಾಡು ಬೇರೆ, ಕವಿತೆ ಬೇರೆ ಅಂತ ನಾವು ಪ್ರತ್ಯೇಕಿಸುವಾಗಿಲ್ಲ. ನವ್ಯ ಕಾಲದಲ್ಲಿ ನಮಗೆ ಒಂದು ಹಾಡು ಬರೆಯೋರು ಭಾರಿ ಕೆಟ್ಟದು, ಅದು ಹಾಡು ಬರೆದು ಕ್ಯಾಸೆಟ್ ಕವಿಗಳು ಅಂತೆಲ್ಲ ನಮ್ಮನ್ನು ಬೇಕಾದಷ್ಟು ತಮಾಷೆ ಮಾಡಿಬಿಟ್ಟಿತ್ತು. ಆದರೆ ನಾನೆಂದೂ ಅದಕ್ಕೆ ತಲೆಬಾಗಿದವಲ್ಲ. ನನಗೆ ಇಷ್ಟ ಬಂದಿದೆ, ನಾನು ಹಾಡ್ತೇನೆ, ನಾನು ಒಲಿದಂತೆ ಹಾಡುವೆ ಅಂತೇಳಿ. ಹಾಗಾಗಿ ಇವತ್ತಿಗೂ ಹಾಡು ಆ ರೀತಿಯಲ್ಲಿ ಇರುವಂಥದ್ದು. ಮುಗಿಸಲ್ಲ, ನೀವೇನು ಹೇಳಿದ್ರಿ? ಮತ್ತೆ ನೀವು ಹೇಳಿದ ಪ್ರಶ್ನೆ ಹೌದು, ಹಾಡಿನಲ್ಲಿ ಮುಖ್ಯ ಯಾವುದಂತ ಪ್ರಶ್ನೆ. ಅದೇ ಹಾಡು ಮುಖ್ಯನೇ, ಹಾಡು ಮುಖ್ಯನೇ. ಆದರೆ ಹಾಡಿನ ರಚನಾಕ್ರಮ ಬೇರೆ, ಕವಿತೆಯ ರಚನಾಕ್ರಮ ಬೇರೆ. ಹಾಡಿನಲ್ಲಿ ಒಂದು ಪಲ್ಲವಿ ಅಂತಂದಿರ್ತದೆ, ಅದರಲ್ಲಿ ಪಲ್ಲವಿಯೇ ಬಹಳ ಇಂಪಾರ್ಟೆಂಟು. ಪಲ್ಲವಿ ಬಹಳ ಬೇಕು. ಆಮೇಲೆ ಚರಣ ಅದರ ವಿಸ್ತರಣೆ ಅಷ್ಟೇ ಹೊರತು ಆ ಒಂದು ಪಲ್ಲವಿಯಲ್ಲಿ ಇರುವಂಥ ಭಾವದ ವಿಸ್ತರಣೆ. ಉಣಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದು, ಇದು ಪಲ್ಲವಿ. ಅದು ಇಡೀ ಪದ್ಯದ ವಸ್ತು ಏನು ಕೇಳಿ ಇದನ್ನೇ ಹೇಳೋದು. ಆದರೆ ನಂತರದ ಸ್ಟಾನ್ಸಾಗಳಿರ್ತೇವಲ್ಲ, ಚರಣಗಳು, ಅದರಲ್ಲಿ ಈ ಭಾವದ ವಿಸ್ತರಣೆಗೆ ಕಾರಣಗಳನ್ನು ಕೊಡ್ತಾ ಹೋಗ್ತೇವೆ. ಕವಿತೆ ಹಾಗಲ್ಲ, ಬೇರೆ. ಅದು ಒಂದು ಹಂತದಿಂದ ಪ್ರಾರಂಭ ಆಗಿ ಡೆವಲಪ್ ಆಗ್ತಾ ಬೆಳೀತಾ ಹೋಗಿ ಇನ್ನೊಂದು ನಿರ್ಧಾರದಲ್ಲಿ ಮುಗೀತದೆ. ಹಾಗಾಗಿ ಕವಿತೆಯ ರಚನಾಕ್ರಮ ಬೇರೆ, ಹಾಡಿನ ರಚನಾಕ್ರಮ ಬೇರೆ. ಹೌದು, ಮುಗದೆ ಹಾಡೋದು ಅದು ಕವಿತೆ ಅಂತ ನಾನು ಹೇಳಲ್ಲ, ಇಂದಿಗೂ ಹೇಳಲ್ಲ. ನನ್ನ ಭಾವಗೀತೆ ಹಾಡುಗಳಿವೆ, ಅದು ಹಾಡುಗಳು. ಆ್ಯಕ್ಚುಲಿ ಈಗ ಇವರು ಆಗ ಸಂಜೆಯ ರಾಗಕ್ಕೆ ಬಾನು ಕೆಂಪೆ, ಅದೆಲ್ಲ ಹಾಡುಗಳು. ಅದನ್ನು ಕಾವ್ಯ ಅಂತ ನಾನು ಹೇಳ್ಕೊಳ್ಳಲ್ಲ. ನಿಮಗೆ ಇಷ್ಟ ಆದರೆ ಅದು ಬೇರೆ ಪ್ರಶ್ನೆ. ಅದು ಅಂದರೆ ಅಲ್ಲಿ ಯಾಕೆಂದರೆ ಅದು ಯಾಕೆ ಬೇಕಂದರೆ, ಶುದ್ಧವಾದ ಕವಿತೆಯನ್ನು ನಿಮಗೆ ಹಾಡಲಿಕ್ಕಾಗಲ್ಲ. ಹಾಡಿದರೂ ಅದರ ಭಾವವನ್ನು ನಿಮಗೆ ತಲುಪಿಸಲಿಕ್ಕಾಗಲ್ಲ. ಅದರ ಭಾವ ಉಂಟಲ್ಲ, ಪದ್ಯದ ಭಾವ, ಅದನ್ನು ನಿಮಗೆ ತಲುಪಿಸಲಿಕ್ಕಾಗಲ್ಲ. ಅದು ರಿಜುಮಿಕ್ಕಾಗಿಯೇ ಇರ್ಬೋದು, ಸ್ಟಾನ್ಸಾ ಪ್ಯಾಟರ್ನಲ್ಲಿ ಇರ್ಬೋದು, ಅದನ್ನು ತಲುಪಿಸಲಿಕ್ಕಾಗಲ್ಲ. ಅದಕ್ಕೆ ನಿಮ್ಮ ಇದು ಕವಿತೆಗಳಲ್ಲಿ ಬುದ್ಧಿಯ ಅಂಶಗಳಿಗಿಂತ ಭಾವದ ಅಂಶ ಹೆಚ್ಚಿರಬೇಕಾಗ್ತದೆ ಹಾಡುಗಳಲ್ಲಿ. ಇಲ್ಲ
ಬುದ್ಧಿಯ ಅಂಶದ ಜೊತೆಗೆ ಭಾವದ ಅಂಶ ಸ್ವಲ್ಪ ಜಾಸ್ತಿ ಇರ್ಬೇಕು. ಅದಕ್ಕೆ ಎಷ್ಟು ಚೆನ್ನಾಗಿ ಸರಸ್ವತಿ 2 ಸ್ತನದ್ವಯಿಗಳು ಅಂತ ಹೇಳಿದ್ರಲ್ಲ, ಸಾಹಿತ್ಯ ಮತ್ತು ಸಂಗೀತ 2 ಸರಸ್ವತಿ. ಅದನ್ನೇ ಸಂಗೀತದ ಭಾಷೆಯಲ್ಲಿ ಸಾಹಿತ್ಯದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಸಾಹಿತ್ಯ ಸಂಗೀತ ಇದೆಯಲ್ಲ, ಒಂದು ವಾಣಿ, ಇನ್ನೊಂದು ಕೀರ್ವಾಣಿ. ವಾಣಿನ ಕೀರ್ವಾಣಿ ರಾಗದಲ್ಲಿ ಆಡಿದ್ರೆ ಸಂಗೀತ ಆಗತ್ತೆ, ಬರೀ ಹಾಗೆ ಇಟ್ಕೊಂಡ್ರೆ ಅದು ವಾಣಿ. ಅದೆರಡು ಬಹಳ ಮುಖ್ಯ ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳಿದ್ರು. ಇನ್ನೊಂದು, ನಾನು ಪಲ್ಲವಿಯ ಹಾಡಿನ ಮುಖ್ಯ ಅಂತ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ನೋಡಿ. ಅದು ನೀವು ಯಾವುದೇ ಹಾಡಿನ ಪಲ್ಲವಿನಲ್ಲಿ 1-2 ಲೈನ್ ಇರುತ್ತೆ, ಕೆಲವು ಅನುಪಲ್ಲವಿನೂ ಇರ್ಬೋದು, ಅನುಪಲ್ಲವಿ. ಆಮೇಲೆ ಚರಣ 1, 2, 3 ಎಷ್ಟೋ ಇದ್ದು, ಒಂದು ಚರಣ ಮುಗಿದ ಮೇಲೆ ತಿರುಗಾ ಚರಣ ಸಾಮಾನ್ಯವಾಗಿ ರಿಪೀಟ್ ಆಗಲ್ಲ, ಪಲ್ಲವಿ ರಿಪೀಟ್ ಆಗ್ತಾ ಇರುತ್ತೆ. ಯಾಕೆ ಪಲ್ಲವಿ ರಿಪೀಟ್ ಆಗ್ತಾ ಇರುತ್ತೆ ಅಂದ್ರೆ ಅದೇ ಹಾಡಿನ ಜೀವಾಳ. ಎಷ್ಟು ಚೆನ್ನಾಗಿ ನೋಡಿ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಬಹಳ ಅದ್ಭುತ ನಿಜವಾಗ್ಲು. ಆದ್ರೆ ಹೇಗೆ ಬರೀಬೇಕು ಅನ್ನೋದು ಶಾಂತಾರಾಮ್ ಶೆಟ್ರು ಇಲ್ಲೇ ಓಡಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ತೀರ್ಮಾನ ಮಾಡ್ಬಿಡ್ಬೇಕು ನಾವು. ಇಲ್ಲಿ ಒಂದು ತೀರ್ಮಾನ ಇಲ್ಲ, ಸರಿ ಹೆದ್ದಾರಿ ಉದಾರಿ ನೀನೇ ಸರಿ ಅಂತೆಲ್ಲ ತೀರ್ಮಾನ ಆಗಿತ್ತಲ್ಲ, ಆದ್ರೆ ಮುಗಿಯಲ್ಲ ಲೈಫ್. ಆತರ ಅಷ್ಟು ಸುಲಭ ಅಲ್ಲ. ನೀನೇ ಸರಿ ಅನ್ನೋದಕ್ಕಾಗಲ್ಲ ಅಂತ ಹೇಳಿದೆ, ನಾನೇ ಸರಿ ಅಂತ ಹೇಳೋದಕ್ಕಾಗಲ್ಲ ಅಂದೆ, ಸಾರಿ ಅಂತ ಹೇಳೋದು ನೆಸೆಸರಿ ಅಲ್ಲ ಅಂತ ಹೇಳಿದೆ. ಆದ್ರೆ ಶಾಂತಾರಾಮ್ ಶೆಟ್ರೆ ಇನ್ನೊಂದು ಒಂದು ದಾರಿ ಕೊಟ್ಟಿದ್ದಾರೆ. ಅದು ಆ ದಾರಿಯಲ್ಲಿ ಮಾತ್ರ ನಾವು ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೇ ಆಗ್ತೀವಿ. ಆ ದಾರಿ ಯಾವುದು ಅಂದ್ರೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಸುಖ ಸಂಸಾರಕ್ಕೆ ಅಂದ್ರೆ ಹೊಂದಾಣಿಕೆ. ಹೊಂದಾಣಿಕೆ ಅಂದ್ರೇನು? ಓಕೆ ಅನ್ನೋದಲ್ಲ ಹೊಂದಾಣಿಕೆ. ಓಕೆ ಅಂದ ತಕ್ಷಣ ಯಾಕೆ ಅಂತಾನೆ ಶುರು ಮಾಡ್ತಾರೆ ಎಲ್ರು. ಅದಕ್ಕೆ ಇವರು ಸರ್ ಕೇಳ್ಕೊಂಡು ಹೋಗ್ಬಿಡಿ ಶಾಂತಾರಾಮ್ ಅವರೇ, ಹೊಂದಾಣಿಕೆ ಮಾಡ್ಲಿಕ್ಕೆ ಹೊರಟು ಉದಾರಿನೂ ಅಲ್ಲ ಹೆದ್ದಾರಿನೂ ಅಲ್ಲ, ಪರಾರಿ. ಸೊ ಗಂಡ ಹೆಂಡತಿಗೆ ಹೇಳ್ತಾನೆ ಅಥವಾ ಹೆಂಡತಿ ಗಂಡಂಗೆ ಹೇಳ್ತಾಳೋ, ಯಾರು ಹೇಳ್ತಾರೆ ಅಂತ ನೀವು ಡಿಸೈಡ್ ಮಾಡ್ಬೇಕು. ತೀರಾ ವಿಭಿನ್ನ ನನ್ನ ನಿನ್ನ ಜೀವನ ದೃಷ್ಟಿಕೋನ. ಗಂಡ ಹೆಂಡತಿ, ಹೆಂಡತಿ ಗಂಡ. ಯಾಕೆ ಅಂತಂದ್ರೆ ಇವಳು ಯಾವುದೋ ವಾತಾವರಣದಲ್ಲಿ 20-25 ವರ್ಷ ಬೆಳೆದಿರೋಳು, ಇವನು ಯಾವುದೋ ವಾತಾವರಣದಲ್ಲಿ 20-25 ವರ್ಷ ಬೆಳೆದಿರೋಳು. ಎಲ್ಲಿ ಎದನೋ ಅದು ಎಲ್ಲಿ ಎದಕೋ ಹೆಣೆಯುವನು, ಒಲ್ಲೆವೆನೆ ನೀವೇ ಕಿತ್ತಾಡಿಕೊಳ್ಳಿರೇನುವನು, ಬೆಲ್ಲದ ಅಡುಗೆಯಲ್ಲಿ ಹಿಡಿ ಮರಳ ಎರಚಿಸಿರುವನು, ಒಳ್ಳೆ ಉಪಕಾರಿ ವಿಧಿ ಮಂಕುತಿಮ್ಮ ಅಂತ ಬೈಸ್ಕೊಂಡು ತಪ್ಪಿಸ್ಕೊಳಕ್ಕಾಗಲ್ಲ. ಜೀವನ ಬದುಕ್ಬೇಕಲ್ಲ. ಎಷ್ಟು ಹೋಗ್ಲಿ ಒಂದು 20 ವರ್ಷನ 30 ವರ್ಷನ ಆದ್ರೂ ಪರವಾಗಿಲ್ಲ, 7 ಜನ್ಮ. ಅಕಸ್ಮಾತ್ ಏನಾದ್ರೂ ಫೈಲ್ ಆದ್ರೆ EMI ಕಟ್ಲಿಲ್ಲ ಅಂದ್ರೆ ಇನ್ನು 7 ಜನ್ಮಗೆ ರಿನ್ಯೂಡ್. ಹಿಂಗೆಲ್ಲ ಆಗ್ತಾ ಇರುವಾಗ ಹೆಂಗ್ ಹೊಂದ್ಕೊಂಡು ಹೋಗೋದು? ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನ ನೀವು ಕನ್ನಡದಲ್ಲಿ ನಾನು ಪದ್ಯ ಇಂಗ್ಲಿಷ್ ನಲ್ಲಿ ಹೇಗಿರ್ಬೇಕು ಸಂಸಾರ ಅನ್ನಕ್ಕೆ ಇಂಗ್ಲಿಷ್, ಅದನ್ನ ಕನ್ನಡದಲ್ಲಿ ಮಾಡಿದೆ ನಾನು, ಪ್ರಾಸ ಬರುತ್ತಾ ಅಂತ. ಎ ಹೌಸ್ ಈಸ್ ಬಿಲ್ಡ್ ಬೈ ಬ್ರಿಕ್ ಅಂಡ್ ಸ್ಟೋನ್, ಎ ಹೌಸ್ ಈಸ್ ಬಿಲ್ಡ್ ಬೈ ಬ್ರಿಕ್ ಅಂಡ್ ಸ್ಟೋನ್, ಎ ಹೋಮ್ ಈಸ್ ಬಿಲ್ಡ್ ಬೈ ಲವ್ ಅಲೋನ್. ಇದು ಇಂಗ್ಲಿಷ್ ನಲ್ಲಿ ಪ್ರಾಸ ಆಯ್ತಾ? ಅಲೋನ್ ಅಂತ. ಕನ್ನಡದಲ್ಲಿ ನೋಡಿ, ಮನೆ ಕಟ್ಟಲು ಬೇಕು ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ, ಮನೆ ಕಟ್ಟಲು ಬೇಕು ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ, ಕುಟುಂಬ ಕಟ್ಟಲು ಮನಸ್ಸು ಹೃದಯಗಳು ಇರಬೇಕು ಒಟ್ಟಿಗೆ. ಇದು ಹೆಂಗಿರೋದು ಅನ್ನೋದು ಶಾಂತಾರಾಮ್ ಶೆಟ್ರು ಹೇಳ್ತಾರೆ. ತೀರಾ ವಿಭಿನ್ನ ನನ್ನ ನಿನ್ನ ಜೀವನ ಮತ್ತು ದೃಷ್ಟಿಕೋನ. ಅದಕ್ಕೇನ್ ಮಾಡ್ಬೇಕು? ಅವಳ ಇವನು ಕೋಣನ ಮುಂದೆ ಕಿನ್ನರಿ ಯಾಕೆ ಹೊಂದಿ ಹಾಯಾಗಿ ಬದುಕಾಳ. ಯಾರು ಕೋಣ ಬಹಳ ಕಷ್ಟ ಇದೆ. ಇದು ಜಾಣ ಕವಿತೆ ಅಂತ ಕೋಣ ಗಂಡಾದ ಕಾರಣ ಅವನ ಗಂಡೇ ಇರ್ಬೇಕು ಅಂತ ಕನ್ನಡದವ್ರು ಹೇಳ್ತಾರೆ, ಕನ್ನಡದಲ್ಲಿ ಹೇಳ್ತಾರೆ. ಈಗ ಇಲ್ಲಿ ಈ ಕಡೆ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಕೊಂಕಣಿ ಜಾಸ್ತಿ. ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಮಾಡಿದ್ರೆ ಕೋಣ ಅಂತಾರಲ್ಲ, ಯಾರು ಕೋಣ ಅವರೇ ತೀರ್ಮಾನ ಮಾಡ್ಕೋಬೇಕು, ತೀರ್ಮಾನ ಮಾಡ್ಕೋಬೇಕು ಅಷ್ಟೇ ಹೊರತು ಹೊರಗಡೆ ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಡುಂಡಿರಾಜ್ ಪದ್ಯ ಬರೀತಾರೆ ಹಂಗೆ, ಒಂದು ಈ ಹುಲಿ ಒಂದು ಇಲಿ ಪಕ್ಕದ ಮನೆ ಫ್ಯಾಮಿಲಿ ಅಂತ. ಈಗ ಇನ್ನೊಂದು ಪ್ರಶ್ನೆ ಬಹಳ ಅದ್ಭುತವಾಗಿದೆ, ನಿಮ್ ಮನಸ್ಸಿನಲ್ಲಿ ಕಾಡ್ತಾ ಇದೆ, ಇನ್ನು ಯಾರು ಆ ಪ್ರಶ್ನೆ ಕೇಳಿಲ್ಲ, ಆದ್ರಿಂದ ಅವರೇ ಪ್ರಶ್ನೆ ಹಾಕೊಂಡು ಅವರೇ ಉತ್ತರ ಕೊಟ್ಟಿದ್ದಾರೆ. ಬಟ್ ಆ ಪ್ರಶ್ನೆ ಮಾತ್ರ ನಾನು ಹೇಳಿ ಉತ್ತರ ಅವ್ರಿಗೆ ಬಿಡ್ತೀನಿ. ಈಗೆಲ್ಲ ಪಬ್ಲಿಕ್ ಇವಾಗ ಒಂದು ಕವನ ಸಂಕಲನ ಮಾಡ್ಬೇಕು ಅಂದ್ರೆ ನಾನು ಅದು ಅವ್ರು ಹೇಳ್ದಂಗೆ ಒಂದೇ ಮುತ್ತಾಗ್ಲಿ ಅಥವಾ ಮುತ್ತಿನ ಹಾರ ಆಗ್ಲಿ ಯಾರೋ ಒಬ್ಬ ಪಬ್ಲಿಷರ್ ಬೇಕು. ಯಾರು ನನ್ನ ಕವನ ಸಂಕಲನ ಪಬ್ಲಿಷ್ ಮಾಡಕ್ಕೆ ಯಾರು ಮುಂದೆ ಬರಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ವಾಟ್ಸಪ್ ನಲ್ಲಿ ಕಳ್ಸ್ಬಿಡೋದು ಎಲ್ಲ ಗ್ರೂಪ್ಗೆ, ಆಮೇಲೆ ಇಲ್ಲಾಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೊಂಡ್ಬಿಡೋದು. ಅಲ್ಲಿ ಲೈಕು ಡಿಸ್ಲೈಕು ಶೇರು ಕಮೆಂಟು ಇದೆಲ್ಲ ಬರ್ತಾ ಇರುತ್ತೆ. ಎಷ್ಟೆಷ್ಟು ಲೈಕ್ಸ್ ಬರುತ್ತೋ ಅಷ್ಟಷ್ಟು ನಾನು ಗ್ರೇಟ್ ಕವಿ. ವಾಟ್ಸಪ್ ಗ್ರೂಪ್ಗಳು ಕರೆದ್ರೆ ಹಿಂಗಾಗತ್ತೆ,
ಆದ್ದರಿಂದ ಈ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಇದೊಂಥರ ದಿಢೀರ್ ವಿಮರ್ಶೆ, ದಿಢೀರ್ ರೆಕಗ್ನಿಷನ್ನು. ಇಂಥವ್ರನ್ನ ಕವಿಗಳು ಅಂತ ಅನ್ಬಾರ್ದ ಅಂತ ಪ್ರಶ್ನೆ. ಕತ್ತಿ ಇರ್ತದೆ, ಕತ್ತಿಯಲ್ಲಿ ಒಬ್ಬ ಮನುಷ್ಯನ್ನು ಕೊಂದು ಬಿಡ್ಬೋದು, ಅಥವಾ ಕತ್ತಿಯಿಂದ ನಿಮಗೆ ಉಪಯುಕ್ತವಾದಂಥ ಯಾವುದೋ ವಸ್ತುಗಳನ್ನ ಕೆತ್ತಿ ಇದು ಮಾಡೋದು, ತರಕಾರಿ ಹೆಚ್ಚೋದು ಇತ್ಯಾದಿ ಮಾಡೋದು. ಅಂದರೆ ಎರಡು ಬಾಯಿ ಇರ್ತದೆ, ಎರಡು ಉದ್ದೇಶ ಇರ್ತದೆ. ಒಂದು ನಾಶ ಮಾಡುವ ಶಕ್ತಿ, ಒಂದು ಬೆಳಕೆ ಉಪಯುಕ್ತವಾಗುವಂಥ ಶಕ್ತಿ. ವಾಟ್ಸಪ್ಪು ಅಥವಾ ಫೇಸ್ಬುಕ್ಕಿನ ಕವಿತೆಗಳೆಲ್ಲ ಈ ಜಾತಿಗೆ ಸೇರಿದವುಗಳು. ನಾಶ ಮಾಡುವಂಥದ್ದು ಹೆಚ್ಚಾಗಿ. ಒಳ್ಳೆಯದು ಬರೋದಿಲ್ಲ ಅಂತಲ್ಲ, ಬರ್ತದೆ. ಆದರೆ ನಾವು ಮೊದಲಿನ ಕಾಲದಲ್ಲಿ ನಾವು ಪತ್ರಿಕೆಯಲ್ಲಿ ಬರಿತಾ ಇರುವಂಥ ಕಾಲದಲ್ಲಿ ಪದ್ಯಗಳನ್ನ ಬರಿತಾ ಇರುವಾಗ ಅದಕ್ಕೊಂದು ಎಡಿಟರ್ ಇರ್ತಿದ್ರು. ನಾವು ಪದ್ಯ ಬರೋದು ಯಾರೋ ಸ್ನೇಹಿತರಲ್ಲಿ ತೋರಿಸ್ತಿದ್ದೆ, ಗುಂಡ್ರಾಯರೊಮ್ಮೆ ನೋಡಿ ಪರವಾಗಿಲ್ಲ ನೀವು ಕಳಿಸಿ ಅಂದರೆ ಕಳಿಸ್ತಿದ್ವಿ. ಅಲ್ಲಿ ಸಂಪಾದಕ ಅಂತ ಒಬ್ಬ ಕೂತ್ಕೊಂಡಿದ್ದವ, ಇದು ಚೆನ್ನಾಗಿಲ್ಲ ಬಿಟ್ಬಿಟ್ಟಂತ ಅವನೇ ಡಿಸ್ಕ್ರಿಪ್ಷನ್ ಅವನಿಗಿತ್ತು. ಅದನ್ನು ಚೆನ್ನಾಗಿದೆಯೋ ಇಲ್ಲವೋ ಅಂತೇಳಿ ನೋಡುವಂಥ ಒಬ್ಬ ತಿಳುವಳಿಕಷ್ಟ ಸಂಪಾದಕ ಅಲ್ಲಿ ಇರ್ತಿದ್ದ. ಫೇಸ್ಬುಕ್ನಲ್ಲಿ ನೀವು ಏನು ಬೇಕಾದ್ರೂ ಬರೆದು ಹಾಕ್ಬೋದು, ಏನು ಖುಷಿ ಬಂದದ್ದನ್ನು ಬರೆದು ಹಾಕ್ಬೋದು. ಯಾರಿಗೊಬ್ಬರಿಗೆ 4 ಬೈ ಬರಿಬೋದು, ಖೀರ್ ಅಂತೇಳಿ ಬರಿಬೋದು, ಏನೇನೇನೇನೋ ಬರೆದು ಹಾಕ್ಬೋದು. ಕೇಸ್ ಮಾಡ್ತೇವೆ ಅಂತೇಳಿ ಕೂಡ ಹೇಳ್ಬೋದು ಅದರಲ್ಲಿ. ಹಾಗಾಗಿ ಫೇಸ್ಬುಕ್ಕಿನಲ್ಲಿ ನೀವು ಕವಿ ಆಗೋದಕ್ಕೆ ತುಂಬ ಕಷ್ಟ ಉಂಟು. ಯಾಕಂದರೆ ನಿಮ್ಮನ್ನೊಂದು ಭ್ರಮೆಯ ಲೋಕದಲ್ಲಿ ಸೇರಿಸ್ತದೆ. ಅದು ಒಂದು ಭ್ರಮೆಯ ಲೋಕದಲ್ಲಿ ಇರ್ತದೆ. ಯಾಕಂದ್ರೆ ನಿಮಗೆ ಅಲ್ಲಿ ಲೈಕ್ ಮಾಡಬೇಕು ಅಂದರೆ ನೀವು ಸುಮ್ಮನೆ ಓದಬೇಕಾಗಿಲ್ಲ, ಒತ್ಕೊಂಡು ಹೋದ್ರೆ ಆಯಿತು, ಟಕ್ 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 ಬಂದಾಗೆ. ಪೇತ್ರಿ ಅವರದ ಟೈಕ್ ಒತ್ತೋದು ಓದೇ ಇರುವುದಿಲ್ಲ ನಾನು ಪದ್ಯವನ್ನು. ಹಾಗಾಗಿ ಅದನ್ನು ನಂಬಿಕೆಗೆ ಅರ್ಹವಾದದ್ದಲ್ಲ. ಕೆಟ್ಟದು ಎಲ್ಲವೂ ಕೆಟ್ಟದೇ, ಒಳ್ಳೆಯದು ಬರುವುದಿಲ್ಲ ಅಂತ ಖಂಡಿತ ಬರ್ತದೆ. ಆದರೆ ಇದಕ್ಕೆ ಬಹಳ ಮಿತಿ ಇರ್ತದೆ, ಅದು ಉಳಿಯೋದಿಲ್ಲ. ಇವತ್ತು ನೋಡಿ ನಾಳೆ ಹೊರಟು ಹೋಗಿಬಿಡ್ತದೆ. ಹಾಗಾಗಿ ವಾಟ್ಸಪ್ಪು ಗ್ರೂಪು ಅದನ್ನು ನೀವು ಹೇಗೆ ಬಳಸಿಕೊಳ್ತೀರಿ, ಯಾಕಾಗಿ ಬಳಸಿಕೊಳ್ತೀರಿ. ಈಗ ನಾನು ವಾಟ್ಸಪ್ನಲ್ಲಿ ಪದ್ಯಗಳ ರಚನೆಯ ಕ್ರಮದ ಬಗ್ಗೆ ಪಾಠದ ರೀತಿ ಮಾಡ್ತಾಯಿದ್ದೇನೆ. ಕತೆ ಬರೆಯೋದು ಹೇಗೆ, ಪದ್ಯ ಬರೆಯೋದು ಹೇಗೆ ಅಂತೇಳಿ ಕೆಲವೊಂದು ಮಾಡ್ತಾಯಿರ್ತೇನೆ. ಅದರಲ್ಲಿ ನಾವು ಸಜೆಷನ್ಸ್ ಕೊಡ್ತೇನೆ, ಬರೆಸಿ ತರಿಸ್ತೇನೆ, ಅದನ್ನು ತಿದ್ದುತ್ತೇನೆ, ಇದು ಮಾಡಿ ಕೊಡ್ತೇನೆ. ಅದಾದಮೇಲೆ ಅವರು ಪತ್ರಿಕೆಯಲ್ಲಿ ಬೇಕಾದ್ರೆ ಕಳಿಸ್ಬೋದು ಅಂತೇಳಿ. ಈ ರೀತಿ ಒಂದು ಎಡಿಟಿಂಗು ವಾಟ್ಸಪ್ನ ಪದ್ಯಗಳಿಗೋ ಅಥವಾ ಕಥೆಗಳಿಗೋ ಅಥವಾ ವಿಮರ್ಶೆಗಳು ಇಲ್ಲದೆ ಹೋದಾಗ ಸಿಕ್ಕಾಬಟ್ಟೆ ಕಳೆ ಹುಟ್ಟಿದಾಗ ಹುಟ್ಟಿಬಿಡ್ತಾರೆ. ಒಳ್ಳೆಯದು ನಮಗೆ ಯಾವುದು, ಕೆಟ್ಟದ್ದು ಯಾವುದು ಅಂತ ಹುಡುಕಿಕೊಳ್ಳೋದು ತುಂಬ ಕಷ್ಟ ಆಗಿಬಿಡ್ತದೆ. ಸೊ ಹಾಗಾಗಿ ಅದನ್ನು ಹೇಗೆ ನೀವು ಬಳಸಬೇಕು, ಕತ್ತಿ ಬಳಸಿದಾಗೆ, ಕತ್ತಿಯನ್ನು ಕೊಲ್ಲಲಿಕ್ಕೂ ಬಳಸ್ಬೋದು, ಇದಕ್ಕೆ ಬಳಸ್ಬೋದು. ಅದನ್ನು ನಿಲ್ಲಿಸ್ಬೇಕು, ಕೊಲ್ಲೋದಕ್ಕೆ ನಾಶ ಮಾಡಲಿಕ್ಕೆ ಬಿಡೋದು. ಬಟ್ ಅದನ್ನು ಕ್ರಿಯಾಶೀಲವಾಗಿ ಬಳಸಿಕೊಳ್ಳೋದು ಹೇಗೆ ಎನ್ನುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಅದನ್ನು ಉಪಯೋಗವೂ ಆಗ್ಬೋದು. ವಾಟ್ಸಪ್ ಕೆಟ್ಟದು ನಾನು ಹೇಳ್ತಾನೆ ಇಲ್ಲ. ವಾಟ್ಸಪ್ ಆಗಲಿ ಫೇಸ್ಬುಕ್ ಕೆಟ್ಟದು ನಾನು ಎಂದೂ ಹೇಳಲ್ಲ. ಯಾವುದೇ ವಸ್ತು ಪ್ರಪಂಚದಲ್ಲಿ ಕೆಟ್ಟದೂ ಆಗಿರುವುದು ಒಳ್ಳೆಯದೂ ಆಗಿರುವುದಿಲ್ಲ. ನೀವು ಅದನ್ನು ಹೇಗೆ ಬಳಸಿಕೊಳ್ತೀರಿ ಅಂತ ಹೇಳಿದ್ರ ಮೇಲೆ ಅದರ ನಿರ್ಧಾರ ಆಗ್ತದೆ. ಸೊ ನೀವು ಅದನ್ನು ಹೇಗೆ ಬಳಸಿಕೊಳ್ಬೇಕು ಅದನ್ನು ನೀವೇ ಯೋಚನೆ ಮಾಡಿಕೊಳ್ಳಬೇಕು. ಸರಿ ಸರ್. ಸೊ ಕಾರ್ಯಕ್ರಮದ ಮನೆಗೆ ಬರ್ತಾ ಇದ್ದೀವಿ. ಮುಗಿಸೋಕ್ಕೆ ಮುಂಚೆ ಸುಬ್ರಾಯ ಚೊಕ್ಕಾಡಿಯವರು ನಮ್ಮ ಕನ್ನಡ ಜನತೆಗೆ ಏನು ಸಂದೇಶ ಕೊಡ್ತಾರೆ ಒಬ್ಬ ಕವಿ ಬರೆಯೋರಿಗೆ. ಈಗ ಲಕ್ಷ್ಮಿ ಅವರು ಜೀವಾಳ ಏನು, ಹೇಗೆ ಬರೀಬೇಕು ನಾವು ಅಂತ ಅನ್ನೋರಿಗೆ ಇವರು ಬೇಸಿಕಲಿ ಅಧ್ಯಾಪನ ವೃತ್ತಿಲಿ ಮಾಡ್ಕೊಂಡಿದ್ರು. ಸಾವಿರಾರು ಮಕ್ಕಳುಗಳನ್ನು ಜೀವನ ಕಟ್ಕೊಳ್ಳೋಕೆ ಮಾಡಿದವರು. ಅವ್ರು ಹೇಳ್ತಾರೆ, ಅಧ್ಯಾಪನ ವೃತ್ತಿ ನನ್ನ ವಿಚಾರಗಳನ್ನು ಬೇರೆಯವರಿಗೆ ಮನದಟ್ಟು ಮಾಡುವ ಕಲೆಯನ್ನು ಕಲಿಸಿತು. ಅಂದರೆ ನಮ್ಮ ವಿಚಾರ, ಒಬ್ಬ ಕವಿ ಅನ್ನೋರಿಗೆ ನನ್ನ ವಿಚಾರಗಳನ್ನು ಬೇರೆಯವರಿಗೆ ಮನದಟ್ಟು ಮಾಡೋ ಹಾಗೆ ಬರೀಬೇಕು ಶೈಲಿ. ಆ ಶೈಲಿ ಯಾವ ಥರದ್ದು ಅನ್ನೋದು ಭಾಳ ಮುಖ್ಯ ತಾನೆ. ಮನದಟ್ಟು ಮಾಡೋ ಹಾಗೆ ಶೈಲಿ ಇರಬೇಕು ಅಂದರೆ ಯಾವ ಥರ ಶೈಲಿ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಹೇಳ್ತಾರೆ. ಛಂದಸ್ಸನ್ನು ಕಲಿಯಿರಿ. ಛಂದಸ್ಸು, ಮಾತ್ರೆ, ಗಣ ಎಕ್ಸೆಟ್ರಾ ಇದೆಯಲ್ಲ, ಛಂದಸ್ಸನ್ನು ಕಲಿಯಿರಿ. ಕಲಿತು ಮರೆತು ಬಿಡಿ. ನೋಡಿ ಹೆಂಗಿದೆ, ಅದರೊಳಗೆ ಪೂರ್ತಿ ಬರೀ. ಯಾಕೆ ಅಂದರೆ ಸಂಗೀತದಲ್ಲಾಗಲಿ ಇನ್ಯಾವುದೋ ಮಾತಿನಲ್ಲಾಗಲಿ ನಮ್ಮಿರೋ ಭಾವನೆಗಳನ್ನೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಕವಿ ಯಾವುದೋ ಒಂದು ಕಾಲದಲ್ಲಿ ಛಂದಸ್ಸು ಅನ್ನೋದನ್ನು ಮೀರಿ ಬೆಳೆದಿರ್ತಾನೆ. ಛಂದಸ್ಸು ಅನ್ನೋದು ರಿಸ್ಟ್ರಿಕ್ಷನ್ನು, ಮಾತ್ರೆ ಗಣ ಅನ್ನೋದು ರಿಸ್ಟ್ರಿಕ್ಷನ್ನು. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲ್ಯಾಂಗ್ವೇಜ್ ಈಸ್ ಲೈಕ್ ಎ ರಿವರ್, ಲ್ಯಾಂಗ್ವೇಜ್ ಈಸ್ ಲೈಕ್ ಎ ರಿವರ್, ಗ್ರಾಮರ್ ಈಸ್ ಲೈಕ್ ಡ್ಯಾಮ್ ಇಟ್ ಅಂತ. ಅದನ್ನು ಬಿಟ್ಟು ಮಿಲ್ಕು. ಛಂದಸ್ಸನ್ನು ಕಲಿಯಿರಿ, ಕಲಿತು ಮರೆಯಿರಿ. ಹಾಡು ತನಗೆ ಬೇಕಾದ ಲಯ. ಅಲ್ಲ, ಹಾಗಾದ್ರೆ ಲಯ ಮತ್ತು ಶ್ರುತಿ ಇಲ್ವಲ್ಲ ಅಂತ ಕೇಳಿದ್ರೆ, ಹಾಡು ತನಗೆ ಬೇಕಾದ ಲಯ ಮತ್ತು ಗತಿಯನ್ನು ಬರೆಯೋನಿಗೆ ದಕ್ಕಿಸ್ಕೊಡತ್ತೆ. ನೀವ್ಯಾಕೆ ಯೋಚನೆ ಮಾಡ್ತೀರಾ, ಬರೀತಾ ಹೋಗಿ. ಎಂತ ಬ್ಯೂಟಿಫುಲ್ ಮಾತುಗಳು ನೋಡಿ. ಇದಿಷ್ಟು ಇಟ್ಕೊಂಡು ಎಂಟೈರ್ ಅವರ ಜೀವನದ ಒಂದು ಸಂದೇಶ ಏನು ಅವ್ರು ಹೇಳ್ತಾರೆ ಅಂತಂದ್ರೆ, ಚಿಕ್ಕವರಿಂದ ಹಿಡಿದು ಈಗ ಅವರು 82ರ ತರುಣದಲ್ಲಿ
ಇರೋದ್ರಿಂದ ಏನು ಹೇಳ್ತಾರೆ, ಕಾವ್ಯ ನನಗೆ ಬಿಡುಗಡೆಯ ಹಾದಿ. ಯಾವುದರಿಂದ ಬಿಡುಗಡೆ? ಕಾವ್ಯ ನನಗೆ ಬಿಡುಗಡೆಯ ಹಾದಿ. ಫಾರ್ ಎಕ್ಸಾಂಪಲ್, ಹುಟ್ಟು ಅಂತ ತಿಳ್ಕೊಂಡಿರೋಣ. ನಮ್ಮ ಉದ್ದೇಶ ಏನು? ಹುಟ್ಟಿನಿಂದ ತಿರ್ಗಾ ಇನ್ನು ಹುಟ್ಟಲೇಬಾರ್ದು. ಹುಟ್ಟಿನ ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ ಏನಪ್ಪಾ ಅಂದ್ರೆ, ಹುಟ್ಟಿರೋ ಮನುಷ್ಯನಿಗೆ ಎಲ್ಲರೂ ಹುಟ್ಟಿದಾಗ ತಿರ್ಗಾ ಇನ್ನು ಹುಟ್ಟಲೇಬಾರ್ದು ಅನ್ನೋ ತಾನೆ. ಸೊ ಕಾವ್ಯ ನನಗೆ ಬಿಡುಗಡೆಯ ಹಾದಿ. ಕಾವ್ಯ ನನಗೆ ಬದುಕಿನ ನೋವು ದುಃಖಗಳನ್ನು ಮರೆಯಲೊಂದು ಅಡುಗು ತಾಣ. ನನಗಿದೆ ಏನೋ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲೋ ಕಾವ್ಯ ಬರೆದು ಬಿಸಾಕ್ಬಿಟ್ಟು ಒಂದ್ಸಲಿ ಬರೆದು ಪ್ರತಿಯೊಬ್ಬರಿಗೂ ಆಗತ್ತೆ ಅನುಭವ. ರಾತ್ರಿ ನಿದ್ದೆ ಬರಲ್ಲ, 1 ಗಂಟೆ 2 ಗಂಟೆ ಏನೋ ತೊಳಿತಾ ಇರುತ್ತೆ. ಒಂದು 4 ಲೈನ್ ಗೀಚ್ ಆ ಕಡೆ ಬರೆದ್ರೆ ನಿದ್ದೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಡುಗು ತಾಣ ಬಹಳ ಜನ. ಕಾವ್ಯ ನನಗೆ ಇದು ಇಷ್ಟು ವೈಯಕ್ತಿಕ ಅಂತ ಅಷ್ಟೇ ಅಲ್ಲ, ಕಾವ್ಯ ನನಗೆ ಸಮಾಜದ ವಿಷಮತೆಗಳನ್ನು ವಿರುದ್ಧ ತಣ್ಣಗೆ ಪ್ರತಿಭಟನೆಗೆ ಸಿಕ್ಕಿದ ಅಸ್ತ್ರ. ಪ್ರತಿಭಟನೆ ಜೋರಾಗಿ ನಾವು ಡೌನ್ ಡೌನ್ ಅಂತ ಕೂಗಿ ಗಲಾಟೆಗಳು ಪ್ರತಿಭಟನೆಗಳು ಮಾಡೋಕ್ಕಾಗಲ್ಲ. ತಣ್ಣಗೆ ಐ ಡೋಂಟ್ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್, ಇದು ಸರಿ ಇಲ್ಲ, ಪ್ರತಿಭಟನೆ ಲಿಮಿಟೆಡ್ ಇದರೊಳಗೆ ತೋರಿಸ್ತೀನಿ. ಕಾವ್ಯ ನನಗೆ ಸಮಾಜದೊಂದಿಗೆ ಸಂವಾದ ನಡೆಸಲು ಇರುವ ಸಂವಹನ ಮಾಧ್ಯಮ. ಜನ ಒಳ್ಳೇದು ಮಾಡಿದ ಸಂವಹನ ಮಾಧ್ಯಮ ಕಾವ್ಯ ಅಂದ್ರೆ. ನೋಡಿ, ಮನುಷ್ಯ ವೈಯಕ್ತಿಕದಿಂದ ಹಾಗೆ ಮನುಷ್ಯ ಬೆಳೆದು ಬರ್ತಾನೆ, ಒಬ್ಬ ಕವಿ ಬೆಳಿತಾನೆ ಅನ್ನೋದನ್ನು ತೋರಿಸ್ತಾರೆ. ಕಾವ್ಯ ನನಗೆ ನನ್ನ ಬದುಕನ್ನು ಅರ್ಥಪೂರ್ಣಗೊಳಿಸಲು ಇರುವ ಸಾಧನ. ಬದುಕನ್ನು ಅರ್ಥಪೂರ್ಣಗೊಳಿಸಲು ಇರುವ ಸಾಧನ ಅಂದ್ರೆ ಬದುಕು ಪೂರ್ತಿ ಆಯ್ತಾ? ನೆಕ್ಸ್ಟ್ ಏನು ಆಫ್ಟರ್ ಬದುಕು? ಅಲ್ಲದೆ ಕಾವ್ಯ ನನಗೆ ಮುಕ್ತಿಯ ಮಾರ್ಗ ಕೂಡ ಹೌದು. ಅಂದ್ರೆ ಒಂದು ಕಾವ್ಯನ ಒಬ್ಬ ಕವಿ ಹಿಡ್ಕೊಂಡ್ರೆ ಹುಟ್ಟೋದ್ರಿಂದ ಹಿಡಿದು ಮುಕ್ತಿ ಪಡೆಯೋವರೆಗೂ ನಮ್ಮ ಜೀವನದಲ್ಲಿ ದಾರಿ ತೋರಿಸಿ ಕೈ ಹಿಡಿಯುವಂತ ಒಂದು ಮಾಧ್ಯಮ ಇವ್ರು ಆರಿಸ್ಕೊಂಡು ಜೀವಮಾನ ಅದರಲ್ಲಿ ಸಾಧನೆ ಮಾಡಿರೋದ್ರಿಂದ ಆ ಜೀವಮಾನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಅವರು ಸಿಕ್ಕಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳಿ ಈ ಕಾವ್ಯಕ್ಕೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಸರ್, ಒಂದು ಪ್ರಶ್ನೆ ದೀಪಿಕಾ ಅವರು ಕೇಳ್ತಾರಂತೆ, ಕ್ಷಮಿಸಿ. ಒಂದೇ ಒಂದು ಪ್ರಶ್ನೆ, ಒಂದು ಕೊನೆ ಪ್ರಶ್ನೆ. ಅಲ್ಲ, ಅವರಿಗೆ ಇವರಿಗೆ ನಿಮಗೆ ಮಾತ್ರ ಇಲ್ಲ. ದೀಪಿಕಾ ಅವರು ಕೇಳ್ತಿದ್ದಾರೆ ಅಷ್ಟೇ, ಲಾಸ್ಟ್. ದೀಪಿಕಾ ಅಕ್ಕ. ಎಲ್ಲರಿಗೂ ನಮಸ್ಕಾರ. ಇದೇ ವಿಷಯ ಮುಂದುವರಿಸಿ ಆವಾಗಲೇ ಹೇಳಿದರು, ಗೃಹಿಣಿಯರು ಅಥವಾ ಹೆಂಗಸರು ಕಾವ್ಯ ರಚನೆ ಮಾಡೋದಕ್ಕೆ ಸ್ವಲ್ಪ ಅಡ್ಡಿ ಇದೆ ಅಲ್ವಾ, ಯಾಕೆ ಅಂತೆಲ್ಲ. ಆವಾಗ ನಾನು ಎಣಿಸಿದೆ, ಈಗ ನಾವು ಸಹ ಹೆಂಗಸರು ಗೃಹಿಣಿಯರು, ಭಾಷೆ ಇದೆ, ಭಾವ ಇದೆ, ಕಾವ್ಯ ಬರಿಬಹುದು. ಆದರೆ ಅದಕ್ಕೆ ಘನತೆ ಬರಬೇಕಾದ್ರೆ ಛಂದಸ್ಸು ಮತ್ತು ಅಲಂಕಾರದ್ದು ಜ್ಞಾನ ಇರಲೇಬೇಕು. ಅದು ಕಷ್ಟ ಆಗಿರೋದ್ರಿಂದ ನಮಗೆಲ್ಲ ಸ್ವಲ್ಪ ಕಾವ್ಯ ಇದು ಮಾಡಲಿಕ್ಕೆ, ಬರೀಲಿಕ್ಕೆ ಅಥವಾ ಆ ದಾರಿಯಲ್ಲಿ ಮುಂದುವರಿಲಿಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ ಅನ್ನೋದೊಂದು ಭಾವನೆ. ಅದು ಎಷ್ಟು ಪ್ರಾಮುಖ್ಯತೆ ಇದೆ ಛಂದಸ್ಸು ಮತ್ತು ಇದು ಅಲಂಕಾರ, ಆ ಕಟ್ಟಲ್ಲಿ ಒಂದು ಕಾವ್ಯ ಇದ್ದರೆ ಮಾತ್ರ ಅದು ಮಹಾಕಾವ್ಯ ಆಗ್ತದೆ, ಅಥವಾ ಅದು ತುಂಬ ವರ್ಷ ಇರ್ತದೆ, ಎಲ್ರಿಗೆ ಇಷ್ಟ ಆಗ್ತದೆ ಅಂತ ಒಂದು ಭಾವನೆ. ಇದಕ್ಕೊಂದು ನೀವು ಒಂದು ನಮಗೆ ಹೇಳಬೇಕು. ಕಾವ್ಯಕ್ಕೆ ಛಂದಸ್ಸು ಇತ್ಯಾದಿಗಳು ಬೇಕಾ ಮುಖ್ಯವಾದ ಒಂದು ಪ್ರಶ್ನೆ ಒಟ್ಟಾಗಿ ಅಲ್ವಾ? ಸರಿ, ನಮ್ಮ ಜಗತ್ತಿನ ಪ್ರತಿಯೊಂದು ಸೃಷ್ಟಿಯ ಬೆಳವಣಿಗೆಯಲ್ಲಿಯೂ ಛಂದಸ್ಸು ಇದ್ದೇ ಇರ್ತದೆ, ಲಯ ಇದ್ದೇ ಇರ್ತದೆ. ನೀವು ನಡೀತೀರಾ, ನಡ್ಕೊಂಡು ಹೋಗ್ತೀರಾ, ಒಂದು ಕಾಲು ಮತ್ತು ಒಂದು ಕೈ ಒಟ್ಟಿಗೆ ಹೋಗಲ್ಲ, ಒಂದು ಎಡದ ಕಾಲು ಬಲದ ಕೈ, ಬಲದ ಕಾಲು ಎಡದ ಕೈ, ಅದರಲ್ಲಿ ಒಂದು ಲಯ ಇರ್ತದೆ, ಒಂದು ಖಚಿತವಾದಂಥ ಕ್ರಮ ಇರ್ತದೆ, ಲಯ ಇರ್ತದೆ. ಹಾಗೆ ಒಂದು ಎಲೆ, ಒಂದು ಬೀಜ ಮೊಳೀತದೆ, ಗಿಡ ಆಗ್ತದೆ, ಅದರಲ್ಲಿ 2 ಎಲೆಗಳು ಸಮಾನವಾಗಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬೆಳೀತಾ ಹೋಗ್ತದೆ. ಪ್ರತಿಯೊಂದು ಬೆಳವಣಿಗೆಯಲ್ಲಿಯೂ ಮನುಷ್ಯನು ಹಾಗೆ, ನಾವು ಚಿಕ್ಕವನಿರುವ ಸಣ್ಣ ಕೈ ಕಾಲೆಲ್ಲ ಇರ್ತದೆ, ದೊಡ್ಡಾಗುವಾಗ ಅದಕ್ಕೆ ಪ್ರಪೋರ್ಷನೇಟ್ಲಿ ಕರೆಕ್ಟ್ ಇರ್ತದೆ, ಬೆಳೀತಾ ಹೋಗ್ತದೆ. ಅಂದರೆ ಛಂದಸ್ಸು ಪ್ರತಿಯೊಂದರಲ್ಲಿಯೂ ಇರ್ತದೆ. ಅದು ಕವಿತೆಯಲ್ಲಿ ಮಾತ್ರ ಇರ್ತದೆ ನೀವು ಭಾವಿಸಬೇಕಾಗಿಲ್ಲ. ಲಯ ಪ್ರಧಾನವಾದದ್ದು, ಲಯ ಅದಕ್ಕೊಂದು ಚೌಕಟ್ಟು ಕೊಟ್ಟಾಗ ಅದು ಛಂದಸ್ಸು ಆಗ್ತದೆ. ಪ್ರತಿಯೊಂದರಲ್ಲೂ ಲಯ ಇರ್ತದೆ. ಅಂದರೆ ಭಾಷೆಯನ್ನು ನೀವು 2 ರೀತಿಯಲ್ಲಿ ಬಳಸ್ಕೊಳ್ತೀರಾ. ಉದಾಹರಣೆಗೆ ಭಾಷೆಯನ್ನು 2 ರೀತಿ. ಹೇಗೆ? ಭಾಷೆ ನಿಮ್ಮ ಕಾಲುಗಳಿದ್ದ ಹಾಗೆ, ಕಾಲುಗಳು ನಿಮ್ಮ ಇದ್ದ ಹಾಗೆ, ಭಾಷೆಯ ಬದಲು ಕಾಲನ್ನು ಇಟ್ಕೊಳ್ಳಿ. ಕಾಲಿನಲ್ಲಿ ಎಷ್ಟು 2 ರೀತಿಯ ಉಪಯೋಗ ಆಗ್ತದೆ. ಒಂದು ನಡ್ಕೊಂಡು ಹೋಗುವಂಥದ್ದು, ಇಲ್ಲಿಂದ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಅಥವಾ ಇಲ್ಲಿ ಬೇರೆ ಒಂದು ಕಡೆಗೆ ಹೋಗಬೇಕಿದ್ರೆ ನಾವು ನಡ್ಕೊಂಡು ಹೋಗಿ ನಮ್ಮನ್ನು ಒಂದು ಗುರಿ ಮುಟ್ಟಿಸ್ತದೆ ಈ ಕಾಲು ನಡೆಯುವಂಥದ್ದು. ಇದು ನಡಿಗೆಯದ್ದು. ಇನ್ನೊಂದು ರೀತಿಯಲ್ಲಿ ನಡಿಗೆ ಉಂಟು, ಅದು ಸ್ಟೇಜ್ ಮೇಲೆ ನೃತ್ಯ ಮಾಡ್ತಾರೆ. ನೃತ್ಯ ಮಾಡಿ ಸ್ಟೇಜ್ನಲ್ಲಿ ಒಬ್ಬ ವೇಷಧಾರಿ ಅಥವಾ ಪಾತ್ರಧಾರಿ ಒಂದು ರೌಂಡ್ ಸುತ್ತು ಬಂದು ಅಲ್ಲಿ ಅದು ಅಂತೆ ನೀವು ನಡೆದಾಗ ನಡ್ಕೊಂಡು ಹೋಗೋದಿಲ್ಲವ, ಆ ನಡಿಗೆಯಲ್ಲಿ ಬೇರೆ ಬೇರೆ ವಿನ್ಯಾಸಗಳನ್ನು ಬಳಸ್ಕೊಂಡು ಇಡೀ ವೃತ್ತ ನಡೀತಾ ಹೋಗ್ತಾನೆ. ಆಮೇಲೆ ನೀವು ಅದನ್ನು ಹೇಳ್ತಾರೆ, ನಾನೀಗ ಸ್ವರ್ಗದ ಹೊಕ್ಕೆ ಬಂದೆ ಅಂತೇಳಿ ಯಕ್ಷಗಾನವರು ಹೇಳ್ತಾರೆ.
ನೀವು ನಂಬೋದಿಲ್ವ ಅದನ್ನು? ನಂಬುತ್ತೀರಲ್ವಾ? ಸ್ವರ್ಗಲೋಕ ಅಲ್ಲ ಅದು, ಎಂಥದ್ದು ಇದು, ನಮ್ಮ ಇದು ಸ್ಟೇಜು ಅಂತೇಳಿ ಹೇಳ್ತೀರಾ? ಇಲ್ಲ, ನೀವು ನಂಬುತ್ತೀರಿ. ಅಂದರೆ ಆ ಭಾಷೆಯ ಇನ್ನೊಂದು ರೀತಿಯ ಉಪಯೋಗ, ನೃತ್ಯದ ಗತಿಯಲ್ಲಿ ಚಲಿಸುವಂಥದ್ದು, ಅದು ಕವಿತೆಗೆ ಬೇಕಾಗುವಂಥ ಒಂದು ರೂಪ. ಕವಿತೆಯ ಭಾಷೆ ಅಥವಾ ಕಾವ್ಯದ ಭಾಷೆ ಈ ನೃತ್ಯಗತಿಯಲ್ಲಿ ಇರುವಂಥದ್ದು, ಅದರ ರೀತಿಯಲ್ಲಿ. ಅದೇ ಗದ್ಯದ ಭಾಷೆ ಆ ಮೊದಲ ರೀತಿಯ ಚಲನೆಯ ರೀತಿಯಲ್ಲಿರುವಂಥದ್ದು. ಈ ಚಲನೆಯ ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಿ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪುವಂಥ ರೀತಿ ಇರ್ತದೆ. ಅದೇ ನೃತ್ಯದಲ್ಲಿ ಎಲ್ಲಿಗೂ ತಲುಪೋದಿಲ್ಲವ, ಆದರೆ ತಲುಪಿದ ಭ್ರಮೆಯನ್ನು ನಿಮ್ಮಲ್ಲಿ ಉಂಟು ಮಾಡ್ತದೆ. ಒಂದು ಪೊಯಿಟ್ರಿ, ಒಂದು ಕವಿತೆ ಇರೋದು ಆ ರೀತಿಯ ಒಂದು ಚಿಂತನಾ ಕ್ರಮವನ್ನು, ಒಂದು ಭ್ರಮೆಯನ್ನು ಹುಟ್ಟಿಸುವಂಥ ರೀತಿಯದ್ದು. ಅದನ್ನು ನೀವು ಒಪ್ಪುತ್ತೀರಿ. ಆ ಕಾಲದಲ್ಲಿ ಗೊತ್ತಿದೆ ನಿಮಗೆ, ಅದಲ್ಲ ಅಂತ ಗೊತ್ತಿದೆ ನಮಗೆ. ನಾವು ಇದು ಒಂದು ನೃತ್ಯ ಸ್ವರ್ಗಲೋಕಕ್ಕೆ ಹೋಗಲಿಲ್ಲ, ಇಲ್ಲಿ ಕೂತದ್ದು ಇದು ಸಿಂಹಾಸನ ಅಂತೇಳಿ ನಾವು ಕೂರ್ತೇವೆ ವೇಷಧಾರಿ. ಸಿಂಹಾಸನ ಅದು ಮುರುಕು ಕುರ್ಚಿಯಿಂದ ಗೊತ್ತಿದೆ ಎಲ್ಲರಿಗೂ. ಆದರೆ ನಿಮ್ಮನ್ನು ನಂಬಿಸುವಂಥ ಕೆಲಸ ಕಾವ್ಯ ಮಾಡ್ತದೆ, ಕಲೆ ಮಾಡ್ತದೆ. ಹಾಗಾಗಿ ಭಾಷೆಗೆ ಒಂದು ಸ್ವತಂತ್ರವಾದ ಲಯ ಇರ್ತದೆ. ನಾನು ಮಾತಾಡುವಾಗ ನೀವು ಯಾಕೆ ಕೇಳ್ತೀರಿ ಅಂದರೆ, ನಾನು ಮಾತಾಡುವ ಭಾಷೆಯಲ್ಲಿ ಒಂದು ಲಯ ಇದೆ. ನೀನೆಲ್ಲಿ ಈಗ ಹೆಗಲಿಗೆ ಹೆಗಲು ಕೊಟ್ಟವನು, ಹಾಯಿಯನ್ನು ಉರುಟುರುಟು ಊದಿದನು, ಟಾಂಗು ಕೊಟ್ಟು ಕಮಂಗಿಗೆ ಕಣ್ಣು ಬಿಡುವಷ್ಟಕ್ಕೆ ದಿಲ್ಲಿ ದ್ವೀಪಾಂತರಕ್ಕೆ ಕೈಕೊಟ್ಟ ಸಕನು. ನೋಡಿ, ಇದನ್ನು ನೀವು ಗಮನಿಸಿ, 5 ಮಾತ್ರೆಯ ಗಣಗಳಿರ್ತವೆ. ನಿಮ್ಮ ಮಾತಿನಲ್ಲಿಯೂ ಕೂಡ ಜನರಲ್ಲಾಗಿ ಮಾತನಾಡುವಲ್ಲಿಯೂ 5 ಮಾತ್ರೆಯ ಗಣಗಳನ್ನೇ ನೀವು ಹೆಚ್ಚಾಗಿ ಉಪಯೋಗಿಸ್ತೀರಿ. ನೀವು ನೋಡಿಲ್ಲ ಅಷ್ಟೇ, ಅದನ್ನು ಪರೀಕ್ಷೆ ಮಾಡಿ ನಿಮಗೆ ಗೊತ್ತಾಗುತ್ತದೆ. 5 ಮಾತ್ರೆಯ ಗಣಗಳನ್ನೇ ಅದು ಕಾವ್ಯಕ್ಕೆ ಅತ್ಯಂತ ಹತ್ತಿರವಾದ ಒಂದು ಛಂದಸ್ಸು. ಹಾಗಾಗಿ ನಿಮಗೆ ನೋಡುವಾಗ ಅದು ಪದ್ಯ, ಇದು ಛಂದಸ್ಸು ಇದು ಅಂತ ಕಾಣುವುದಿಲ್ಲ. ಅದು ನಿಮಗೆ ಛಂದಸ್ಸಿನ ಶಕ್ತಿಯಲ್ಲಿ ಯಾಕೆ ಬರ್ತದೆ ಅಂದರೆ, ನಿಮ್ಮ ಭಾಷೆಯಲ್ಲಿ ಅದಿದೆ. ಅದನ್ನು ನೀವು ಗುರುಸಿಕೊಳ್ಳೋದು, ಬಳಸುವುದು ಭಾಳ ಮುಖ್ಯ. ಈ ಛಂದಸ್ಸನ್ನು ಎಲ್ಲಿವರೆಗೆ ಬಳಸಬೇಕು? ಒಂದು ಉದಾಹರಣೆಯಲ್ಲಿ ನನ್ನ ಮಾತು ಮುಗಿಸ್ತದೆ, ಟೈಮ್ ಆಯಿತು ಅಂತ ಕಾಣ್ತದೆ. ನೀವು ಪೋಲ್ ವಾಲ್ಟ್ ಅಂತ ನೋಡಿದ್ದೀರಲ್ವಾ? ಪೋಲ್ ವಾಲ್ಟ್ ಗೊತ್ತಲ್ಲ ನಿಮಗೆ? ಒಂದು ದೊಡ್ಡ ದೊಣ್ಣೆ ಹಿಡ್ಕೊಂಡು ಓಡಿಕೊಂಡು ಬರ್ತಾನವ. ಓಡಿಕೊಂಡು ಬಂದು ಅಲ್ಲಿ ಅಡ್ಡ ಹಾಕಿದಲ್ಲಿ ನಿಂತು ಅದನ್ನು ದೊಣ್ಣೆಯನ್ನು ನೆಲಕ್ಕೆ ಊರಿ ಇವನ ಶರೀರವನ್ನು ಮೇಲೆ ಕೊಂಡು ಹೋಗ್ತಾನೆ. ಕೊಂಡು ಹೋದ ಮೇಲೆ ಆ ಕೋಲನ್ನು ಬಿಡಬೇಕವ, ಬಿಟ್ಟರೆ ಆಚೆ ಬದಿಗೆ ಹೋಗ್ತಾನೆ. ಇಲ್ಲಿ ಕೋಲು ನನಗೆ ಭಾಳ ಇಷ್ಟವರೆಗೆ ಕರ್ಕೊಂಡು ಬಂತಲ್ಲ, ನನ್ನನ್ನು ತಗೊಂಡು ಬಂತಲ್ಲ, ನನ್ನ ಇಷ್ಟು ಉಪಯೋಗ ಕೊಟ್ಟಂಥದ್ದನ್ನು ನಾವು ಬಿಡೋದು ಏಕೆ? ಹಾಗಾಗಿ ಆ ಕೋಲು ಹಿಡ್ಕೊಂಡೇ ಇರುವ ಅಂತೇಳಿ ಅವು ಅಲ್ಲೇ ಫೌಲಾಗಿ ಹೋಗ್ತಾನೆ. ಅಂದರೆ ಈ ಒಂದು ಛಂದಸ್ಸನ್ನು ಕೂಡ ಅದೇ ವ್ಯಾಕರಣವೇಕೆಂಬೆ ಮರೆತು ಕಲಿಯುವುದಕ್ಕೆ ಮರೆತು ಅಂತೇಳಿ, ಅಂದರೆ ಅದನ್ನು ಕಲಿಬೇಕು, ಮರಿಬೇಕು. ನೀವು ಮಗ್ಗಿ ಕಲ್ತಿದ್ದೀರಿ ಎಲ್ಲರೂ. ಈಗ ನಿಮಗೆ ಅದು ನಿಮಗೆ ಯೋಚನೆ ಇಲ್ಲ, ಮದ್ದಿ ಕಲ್ತಿದೆ ಅಂತ ಗೊತ್ತಿರೋದು. ಆದರೆ ಅಗತ್ಯ ಬಿದ್ದಾಗ 6 ಎಷ್ಟು 42 ಅಂತ ಹೇಳ್ತೀರಿ ನೀವು. ಹಿಂದೆ ಕಲ್ತದ್ದು ಅದನ್ನು ಮರೆತಿದ್ದೀರಿ ನೀವು. ಈಗ ನೆನಪಿಗೆ ಬರ್ತದೆ ನಿಮಗೆ. ಯಾವತ್ತಿಗೂ ಹೇಳುವಾಗ ಮಾಸ್ಟ್ರು ಯಾರು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಕಲಿಸಿದ ಮಾಸ್ಟ್ರು ವೇಷ ವೃಷಭ ಹೇಳ, ಈಗ ನೆನಪಿಗೆ ಬರ್ತದೆ ಅದು. ಅಂದರೆ ಮರೆತು ಹೋಗೋದಿಲ್ಲ, ಅದು ಎಲ್ಲೋ ನಿಮ್ಮ ದಾಖಲೆಯಲ್ಲಿ ಸೇರಿ ಹೋಗಿರ್ತದೆ, ಹಳೆಯ ಲೈಬ್ರರಿ ತಲೆಯಲ್ಲಿ, ನಿಮಗೆ ಬೇಕಾದಾಗ ಬರ್ತದೆ ಅದು. ಹಾಗಾಗಿ ಛಂದಸ್ಸನ್ನು ಕಲಿಬೇಕು. ಛಂದಸ್ಸು ಅಂದರೆ ನೀವು ಹಳೆ ಇದ್ದಾರೆ ಎಲ್ಲವನ್ನೂ ಕಲಿಬೇಕು ಅಂತಿಲ್ಲ. ಛಂದಸ್ಸಲ್ಲಿ ಬರೀ 3 ರೀತಿ, 3 ಮಾತ್ರೆಯ ಗಣಗಳು, 4 ಮಾತ್ರೆಯ ಗಣಗಳು, 5 ಮಾತ್ರೆಯ ಗಣಗಳು. ಇಷ್ಟನ್ನೇ ಎಲ್ಲದಕ್ಕೂ ಬಳಸಲಿಕ್ಕಾಗ್ತದೆ. ಹಿಂದಿನವರು ಬಳಸಿದ್ದು ಅಷ್ಟನ್ನೇ, ಅದರಲ್ಲಿ ಏನು ವ್ಯತ್ಯಾಸ, ಅದಕ್ಕೆ ನಾವು ದೀರ್ಘವಾಗಿ ಮಾತಾಡ್ಬೋದು. ಅದು ನಿಮಗೆ ಅಷ್ಟು ಸೂಚನೆಯಷ್ಟು ಮಾತ್ರ ಕೊಟ್ಟು, ಛಂದಸ್ಸು ಇದ್ದರೆ ಆ ಕಾವ್ಯಕ್ಕೆ ಶೋಭೆ ಬರ್ತದೆ. ಹಾಡಾಗಬೇಕಿಲ್ಲ, ಹಾಡಬೇಕು ಇಲ್ಲ. ಯಾವುದೇ ಕವಿತೆಗೂ ಛಂದಸ್ಸಿನ ಒಂದು ಬ್ಯಾಕಪ್ ಇದ್ದರೆ ಅದಕ್ಕೆ ಒಂದು ನಿಮಗೆ ಓದುವಾಗ ಒಂದು ಲಯಬದ್ಧತೆ ಸಿಗ್ತದೆ. ಇಲ್ಲದೆ ಕಷ್ಟ ಆಗ್ತದೆ ಅಷ್ಟೇ. ಥ್ಯಾಂಕ್ ಯು. ಚೊಕ್ಕಾಡಿ ಸರ್ಗ ಬೊಕ್ಕ ಗುಂಡ್ರಾವ್ ಸರ್ಗ ಸೊಲ್ಮೇಲು ಇಲ್ಲದ ಗುರ್ಕಾರೆ ವಿಠಲ್ ಶೆಟ್ರ್ ಆಕ್ಲೇನು ಗೌರವಿಸೋಳು ಪಂದಕ್ಕೇನೊಂದಿಲ್ಲ. ಚೊಕ್ಕಾಡಿ ಸರ್ನ ಪಾತೆರಕ್ಕೆ ಎನ್ನಗ ನಂಗೆ ಪೆಲಕ್ಕಾಯ್ದ ಗಟ್ಟಿದ ನೆಂಪರ್ಪುಂಡು. ಪೆಲಕ್ಕಾಯ್ದ ಗಟ್ಟಿ ತಿನ್ನೋಕ್ಲು ಏರುಲ್ಲೇರ್ತುಕ ಏರ್ಲೆಪ್ಪೇರು. ಪೆಲಕ್ಕಾಯ್ದ ಗಟ್ಟಿ ಅವನು ಓಪನ್ ಮಲ್ಪನವಾಗಲ್ಲ ಪರ್ಮಳ ತಿನ್ನಗ ಸೀಪೆ ಆಯ್ ತೊಟ್ಟುಗಂತೆ ತಿಗತ್ನೇ ಇತ್ತಂಡ ಬೊಕ್ಕಲಾತು ಖುಷಿ. ನಮ್ಮ ಗುಂಡ್ರಾವ್ ಸರ್ ಅಂತೆ ತಿಗತ್ನೇ ಇತ್ತ ಲೆಕ್ಕ. ಗೌರವಿಸೋಡು ವಿಠಲ್ ಶೆಟ್ರ್. ವಿಠಲಣ್ಣ
ಶುಭ ಸಂಕೇತ ಗೆಂದಲಿ ತಾರಾಯ್ದ ಬೊಂಡ. ಸ್ವದೇಶಿ ಪಾನೀಯ ನಮ್ಮ ತುಳುನಾಡದ ಸಂಸ್ಕೃತಿದ ಪ್ರತೀಕ ಕಿಂದಾಳಿ ಬೊಂಡ ಬೊಕ ಬಚ್ಚಿರ ಬಜ್ಜೆಯನ್ನು ಕೊರ್ದು ಮಲ್ಲ ಬಿನ್ನೆರಿನ ಗೌರವವಾದ ಕಾಣಿಕೆ ಕೊರ್ದು ಅಕ್ಲೇನೈತೆ ವೇದಿಕೆರ್ದು ಬುಡ್ದು ಕೊರೊಂದುಲ್ಲ. ಇತ್ತೆ ಗುಂಡರು ಸರ್ಗ ಗುಂಡರಾವ್ ಸರ್, ಸುಲ್ಮೇಲು ಸರ್, ವಂದನೆಗಳು ಸರ್. ನನ್ನ ದುಂಬುಗು ಜ್ಞಾನದ ದೀವಟಿಗೆ ಎಂಕಲು ಓಪನ್ ಮಲ್ತೊಂದುಲ್ಲ. ಜ್ಞಾನದ ದೀವಟಿಗೆ ಅಂಚಿಡ್ದಿಂಚಿಡ್ದು ರಡ್ಡು ಜ್ಞಾನದ ದೀವಟಿಗೆಂಡು ಅವೇನು ಒಂಜಿ ಸೈಡ್ದೇನು ಸಂಧ್ಯಕ್ಕ ಬೊಕ್ಕ ವೀಣಕ್ಕ ಪೊತ್ತವಡು ಬಂದಕ್ಕೇನೊಂದಿಲ್ಲ. ನನ್ನೊಂದು ಸೈಡ್ದೇನು ತುಳುಕೂಟ ಬೆಂಗಳೂರದ್ದು ಬೈದಿನ ಮಾತ ಬಿನ್ನೆರುಲ್ಲೇರು ದಿನೇಶ್ ಹೆಗ್ಡೇರು ಬೊಕ್ಕ ಸುದೇಶ್ ದಿಲೀಪ್ ಮುಕುಲ್ಲೆ ಸುರೇಶ್ ಅಣ್ಣನಕ್ಲು ಅಕುಲ್ ಪೊತ್ತವಡ್ಕೇನೊಂದಿಲ್ಲ ಶಾಂತರಮಣ್ಣ. ಸಂಧ್ಯಕ್ಕ ವೀಣಕ್ಕ ಜ್ಞಾನದ ದೀವಟಿಗೇನು ಪೊತ್ತಾದ ಕೊರಡು ಅಂಚೆನೆ ದಿನೇಶ್ ಅಣ್ಣ ಬಾರಿ ದೂರೋಡ್ ಬೈದರು ಬೆಂಗಳೂರದ್ದು. ಜ್ಞಾನದ ದೀವಟಿಗದ ಒಟ್ಟಿಗೆ ಎಂಕಲು ಒಂಜಿ ಎಲ್ಲಿಯ ಪಾತೆರ ಪನ್ನಗ ಐಲೇಸ ಎಲ್ಲಿ ಒಂಜಿ ಬಾಲೆ ಒಂದು ಇಂಚಪ್ಪಗೊಂಜಿ ನೂತ್ತ ಒಂಜಿ ಭಾವಗೀತೆలను ಪ್ರಿಂಟ್ ಮಲ್ತದಂಡು ಅವೇನು ಅಲ್ಲೇ ಇರಲಿ ಸರ್. ಅವೇನು ನೂತ್ತ ಒಂಜಿ ಸಾಂಗ್ ಮಲ್ಪೊಡುಂದು ಮಸ್ತ್ ಖುಷೀಟ್ ರಮೇಶ್ ಚಂದ್ರನ ನೇತೃತ್ವಡು ಶುರು ಮಲ್ದ. ನೂತ್ತ ಒಂಜಿ ಭಾವಗೀತೆಲ್ಲ ಪಿದಾಯ್ ಬೈದೈತವೆ, ಸಂಗೀತೋಡು ಪಿದಾಯ್ ಬರಡು, ಪದ್ಯದ ರೂಪಡು ಪಿದಾಯ್ ಬರಡು ಎಂಕಲು ಕೇನುಂದ ಐಕ್ಯಂಕಲು ಸುರೂತ ಒಂಜಿ ಪದ್ಯದೀತ. ಆ ಪದ್ಯ ಎಂಚಂಡು ಬನ್ನಗ ಐಲೇ ಸದಾ ನೂತ್ತ ಒಂಜಿ ಸಾಂಗ್ದ ಒಟ್ಟುಗು ಆಯ್ತ ಒಂಜಿ ಸಾಂಗ್ ಎಂಕ್ಲೆ ಬಿಡುಗಡೆ ಮಲ್ಪ ಐಡ್ದು ಒಂಜಿ ಜ್ಞಾನದ ದೀವಟಿಗೆನು ಪೊತ್ತವಡು ಅಕ್ಕ. ಸೊಲ್ಮೆಲು ವೇಣಕ್ಕ ಸಂಧ್ಯಕ್ಕ ದಿನೇಶಣ್ಣ ದಿಲೀಪಣ್ಣ ಸುರೇಶಣ್ಣ. ಸೊಲ್ಮೆಲಣ್ಣ ಅಂಚನೆ ನೆತ್ತ ಸುರೂತ ಸಾಂಗ್ ಎಂಚೊಂಡು ಪನ್ನಗ ಎಂಕ್ಲೆ ಮಣ್ಣ ಬಾಜನ್ ನೆಟ್ಟು ಸುರೂಟ ನೆನ್ಪರ್ಪುಂಡು. ಮಣ್ಣ ಬಾಜನದ ಒಂಜಿ 2 ನಿಮಿಷೋಡು ಪನ್ಪೇನು ಎಂಕ್ಲೆ ಖುಷಿತ ವಿಚಾರ ಪನ್ನಗ ಒಂದು ಕೈತಲ್ದ ಬೊಂಬೈಡ್ ಬಿಡುಗಡೆ ಅಲ್ತ ಮುಂಬೈದ ಇತಿಹಾಸಡು ಪಂಡ 150 ವರ್ಷ ಪಂಡ ಪುಸ್ತಕ ದುಂಬುದ ಸುರೂತ ಪುಸ್ತಕ ಮಣ್ಣ ಬಾಜನ ಬಿಡುಗಡೆನಿ ಬೊಂಬೈಡ್ ಐಕ್ ಕಾರಣೀಕರ್ತಾರೆ ಅನ್ನೋಕ್ಲು ಮೂಲೆ ಉಲ್ದೇರು ಅಂಚನೆ ಐಕ್ ಸುರೂತ ಅಕಾಡೆಮಿ ಪ್ರಶಸ್ತಿಲ ತಿಕ್ಕದಿಂಡು. ಒಂದೇನು ಓದಿನ ಸುರೂಟೊಂಜಿ ಶಬ್ದ ಪಂಡಿರು ಬಡವೇರಿನ ಭಗವದ್ಗೀತೆ ಅಂದು ಏತು ಪೊರ್ಲುತಲೆ ಅವೇನು ಓದಿನಾನೇ ಖುಷಿ ಆಪುಂಡು. ಒಂದು ದಾಯಿ ವಿಚಾರ ಪಂಡೆ ಪನ್ನಗ ಐಲೇಸ ಒಂಜಿ ನೂತ್ತ ಒಂಜಿ ಭಾವಗೀತೆಯನ್ನು ಒಟ್ಟು ಮಲ್ದಂಡು ಆ ನೂತ್ತ ಒಂಜಿ ಭಾವಗೀತೆಯನ್ನು ಸಾಂಗ್ ಅದು ಪಿದಾಯ್ ಕನೋಡೊಂದು ಒಂಜಿ ಆಸೆ ಇತ್ತಂಡು ಐಕ ಆಸೆಗೆ ಸುರೂತ ಪದ್ಯದೀತ ಸುರೂತ ಪದ್ಯ ಎಂಕಲು ಕಂಪೋಸ್ ಮಲ್ತಾತಂಡು ಆಯ್ತ ಮ್ಯೂಸಿಕ್ನ ಸಪ್ರೆಸರ್ ಮಲ್ದೇರು ಪದ್ಯ ರಮೇಶ್ ಅಣ್ಣ ಪಂತೇರು ದಯದೀದ ನಿಕುಲು ಕೇನುಡು ಸರ್. जो 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 పనిపూ తెలికిద బాణా చందిరే ಕನತಾರಾಸಿದ ಸಾದಿತೋ ಜಯೇ ಪನಿ ನೀರು ಸರಿದ ಉಡಲ ತಂಪಾಯೇ ಸಂಪ
ಸಂಪಿಗೆ ಕಮ್ಮೆನ ಕಂತ ಕೊರಿನಾಯೇ ಜೋ 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 ಮುಗಲಾ ಮದಿಟ್ ಚಂದಿರೆ ತೂದು ತೆಲಿತೇನಾ ಕೂಡು ಬುಡಿನ ಪಕ್ಕಿಲು ಪಾರೋ ಸೇರ್ಯಾನಾ ಮುಗಲಾ ಮದಿಟ್ ಚಂದಿರೆ ತೂದು ತೆಲಿತೇನಾ ಗೂಡು ಬುಡಿನ ಪಕ್ಕಿಲು ಪಾರೋ ಸೇರ್ಯಾನಾ ಬಾನದ ಕೊಡಿಟ್ಟು ದಾರಗೆ ಮಿನ್ಕೊಂದುಂಡುಗೆ ಗಾಳಿದ ಸುಯಿಲು ಒರ್ಮೆಲ ಬೀಜೊಂದುಂಡುಗೆ ಬಾಲೆ ಈ ಬುಲ್ಪಡಾಲಾಲಿ ಎನ್ನಾವೇ ಜೋ 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 ಏತೋ ದಿನತ ಆಸೆನ ತೊಟ್ಟಿಲು ಕಟ್ಟೀನಿ ಏತೋ ಜನತ ಪರಕೆನ ಮಟ್ಟೆಲು ದಿಂಜೀನಿ ಏತೋ ಜನತ ಆಸೆನ ತೊಟ್ಟಿಲು ಕಟ್ಟೀನಿ ಏತೋ ಜನತಾ ಪರಕೆನ ಮಟ್ಟೆಲು ದಿಂಜಿನಿ ಬಾಲೆ ನಿನ್ನ ನಲಿಕೆಡು ಇಲ್ಲೇ ಬುಲ್ಪಾಂಡು ನವಿಲ ನಿನ್ನ ನಡಕೆಡು ಜಾಲೆ ತಿಲ್ತುಂಡು ಕಣ್ಣ ಅರುತ ಕನಕುಲೆ ಬಾಲಿನ ಮಾನಾಲೆ ಜೋ 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 ಪನಿಪೂ ತೆಲಿಕೆದ ಬಾನಾ ಚಂದಿರೆ ಕನತಾರಾಸಿದ ಸಾದಿತೋ ಜಾಯೇ ಪನಿ ನೀರು ಸರಿದ ಉಡಲ ತಂಪಾಯೇ ಸಂಪಿಗೆ ಕಮ್ಮೆನ ಕಂತು ಕೊರಿನಾಯೇ ಜೋ 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 ಜೋ
ಕೆಬಿಐನ ನಿಕ್ಲಿ ಮಾತೆರೆಗ್ಲ ಸೊಲ್ಮೆಲು ಐಲೇಸದ ಈ ಪುರ್ಕಟ್ ಬಾಲೆ ನಿಕ್ಲಿನ ಮಟ್ಟೆಲ್ಗೆ ಪಾಡ್ದ ಒಂದೇನು ಬರಿತನಾರ ಶಾಂತರಾಮ್ ಶೆಟ್ರ್ ಅರೆಗೆ ಪನಂದೆ ಒಂದೇಗ್ಲು ಕಂಪೋಸ್ ಮಲ್ದನಾರ ಸಪ್ರೆಸರ್ ಅಂಚನೆ ಪದ್ಯ ಪನ್ಯಾರ ರಮೇಶ್ ಅಣ್ಣೆ ಈ ಪದ್ಯಗೂ ಭಾವಗೀತೆದ ಬಗ್ಗೆ ರಡ್ಡೆ ಶಬ್ದ ಶಾಂತರಾಮಣ್ಣೆ ಪನಡು ಸಾರಿ ಶಾಂತರಾಮಣ್ಣ ಇರಡೆ ಕೇನಂದ ಒಂದೇಗ್ಲು ಮಲ್ತ ಮಾಪುಪ್ಪಡು ಮಾತೆರೆಲ್ಲ ಸೊಲ್ಮೇಲೆ ಎಂಕ ಗೊತ್ತಿತ್ತೀಜಿ ಈ ಪದ್ಯ ಎಂಕಲು ಬೇತೆ ರೀತಿ ಪನಡು ನೊಂದು ಆಲೋಚನೆ ಮಲ್ತಿತ್ತ ರಮೇಶಣ್ಣ ಬಹುಶಃ ಒಂದೆಡ್ದು ಮಲ್ಲ ಗೌರವ ಎಂಕದಾಲ ಇಜ್ಜಿನಂದು ಏನೊಂದಿಲ್ಲ ರಡ್ಡು ರಾಜ್ಯ ಪ್ರಶಸ್ತಿ ಒಂಜಿ ಕಲಾಶ್ರೀ ಪ್ರಶಸ್ತಿಗೆ ತೊಂದಿನ ರಮೇಶಣ್ಣನ ಸೊರಟು ಎನ್ನ 4 ಅಕ್ಷರಲು ಪದ್ಯದ ರೂಪಡು ಬೈದಿನ ಬಂಡ ಅವು ಎನ್ನ ಭಾಗ್ಯ ಈ ನೆಲತ ಮಣ್ಣದ ಸತ್ವದ ಗುಣನು ಈರ್ನ ಸೊರಟು ಯಾನು ಕೇಂಡೆ ಸೊಲ್ಮೇಲ್ ಥ್ಯಾಂಕ್ಸ್ ಸೊಲ್ಮೇಲು ಶಾಂತರಾಮಣ್ಣ ಸುರುತ ಬಾಲೆ ಪುಟ್ಟದ ಆತಂಡು ಐಲೇಸದ ನನದ ಬಾಕಿ ಉಂಡು ಅಂಚನೆತ ದುಮ್ಮದ ಕಾರ್ಯಕ್ರಮನು ತಾರಕ ನಡಪಡಾದ ಕೊರೊಂದುಲ್ಲೇರಿ ತಾರಕ పొర్లు దింజిన లేసు తిర్లు దింజిన లేసు పత్తప్పే బాలెలేను ಪತ್ತಪ್ಪೆ ಬಾಲೆಲೇನು ಒತ್ತಟ್ಟಗೆ ಸೇರಾವೊಂದು ಈ ಒಂಜಿ ಜಾಗೆಡು ಮಸ್ತ್ ಪೊರ್ತುಡ್ದಿಂಚಿ ಪರಸ್ಪರ ಸಾಹಿತ್ಯದ ಚರ್ಚೆ ಕುಸಿ ಕುಸಾಲದ ಪಟ್ಟಾಂಗ ನಡತುಂಡು ಇತ್ತೆ ಈ ಒಂಜಿ ವೇದಿಕೆಡು ನಡಪರೆಗುಪ್ಪುನ ಲೇಸು ಒಂಜಿ ರೀತಿಡು ಭಾವನಾತ್ಮಕವಾಯಿನ ಒಂಜಿ ವಿಶಿಷ್ಟವಾಯಿನ ಕಾರ್ಯಕ್ರಮ ಪಂದು ಪನುಲಿ ದಯಪಂಡ ಗುರುವಂದನಾ ಕಾರ್ಯಕ್ರಮ ಗುರು ಶಿಷ್ಯರ್ನ ನಡುಟು ನಡಪನ ಒಂಜಿ ಸಮರ್ಪಣಾ ಭಾವದ ಒಂಜಿ ಸನ್ಮಾನ ಕಾರ್ಯಕ್ರಮ ಈ ಇಲ್ಲದ ಈ ಕುಟುಂಬದ ಸದಸ್ಯರ್ನಕ್ಲು ವಿದ್ಯೆ ಬುದ್ಧಿನ ಕಲ್ತದು ಬರವು ಸರವನು ಕಲ್ತ ದಿನ ಅಕ್ಲೆಗ್ ಬರವು ಸರವನು ಕಲ್ಪಾದಿನ ಒಂಜಿ ಪೆರಿಯ ಶಿಕ್ಷಕಿ ನಮ್ಮೊಟ್ಟಿಗೂ ಉಲ್ಲೇರು ಭಾಗೀರಥಿ ಟೀಚರ್ ಒಳಕಾಡು ಶಾಲೆದ ಪೆರಿಯ ಶಿಕ್ಷಕಿಯರು ಮೇರೇನ ಈ ಒಂಜಿ ಪೊರ್ತುಡು ಈ ಒಂಜಿ ಕುಟುಂಬಸ್ಥರ್ನ ಅಂಚನೆ ಮೇರೇನ ಶಿಷ್ಯರನ ಪರವಾದ ಈ ಒಂಜಿ ವೇದಿಕೆಡು ಮಾನಾದಿಗೆ ಮಲ್ಪಡು ಪಂದು ಮಾತೆರ್ಲ ಮಸ್ತ್ ದಿನೋರ್ದಿಂಚಿ ಒಂಜಿ ಆಸೆಡುಲ್ಲೇರು ಈ ಒಂಜಿ ಪೊರ್ತು ಇತ್ತೆ ಮಾತ ಕುಟುಂಬ ಸದಸ್ಯರು ಒಟ್ಟಾದ ಮೇರೇನ ಈ ವೇದಿಕೆಡು ಮಾನಾದಿಗೆ ಮಲ್ಪಡು ಬಂದು ಭಿನ್ನಪ ಮಲ್ತೋನುವೆ ಮೇರೆಗೆ ಇಲ್ಲದ ಸದಸ್ಯರು ಆರತಿ ಬೆಳಗಾವಡು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ पूजिते ज्ञानदाते नमोस्तुते
ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನೋ ಬೆಳಕಮ್ಮ ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನೋ ಬೆಳಕಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಡಿಸು ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ತನ್ನ ಮೋಕ್ಯದ ಶಿಷ್ಯವೃಂದದ ಕ್ಲೆರ್ದು ಮೋಕ್ಯದ ಮಾನಾದಿಗೆನ ಸ್ವೀಕಾರ ಮಲ್ತಿನ ಗೇನದ ಪೆರಿಯ ಗುರುಕುಲು ಭಾಗೀರಥಿ ಅಮ್ಮನ ಆಶೀರ್ವಾದ ನಮ್ಮ ಕಿರಿಯಾಕ್ಲೆಗ್ ಮಾಸರೆಗ್ಲ ಅನುಗಾಲ ಉಪ್ಪಡು ಪನ್ಪಿನ ಆಶಯದೊಟ್ಟುಗು ಇತೆ ತನ್ನ ಮೋಕ್ಯದ ಟೀಚರ್ನ ಬಗ್ಗೆ ರೆಡ್ಡು ಪಾತೆರಗುಲ್ಲೇರು ಅರ್ನ ಮೋಕ್ಯದ ಶಿಷ್ಯೆ ಶಾಂತರಾಮ್ ಶೆಟ್ರು. ಎಲ್ರಿಗೂ ನಮಸ್ಕಾರ. ಪ್ರತಿ ಒಬ್ಬ ಬರಹಗಾರನಿಗೆ
ಯಾರಾದರೂ ಒಂದು ಪ್ರಶ್ನೆ ಕೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ, ನನಗೆ ಚಿಕ್ಕಂದಿನಲ್ಲಿ ಯಾರ್ದು ಪ್ರಭಾವ ಆಗಿದೆ, ಬಹುಶಃ ಅದು ತಾಯಿಯ ಪ್ರಭಾವ ಇರ್ಬೋದು ಅಥವಾ ಹೆಚ್ಚಾಗಿ ಗುರುವಿನ ಪ್ರಭಾವ ಅನ್ನೋದು ಎಲ್ಲ ಕಡೆ ಕೇಳಿಬರುವಂಥದ್ದು. ತಾಯಿಯ ಪ್ರಭಾವ ಯಾಕೆ ಅಷ್ಟಾಗಿ ಇಲ್ಲ ಅಂತ ಹೇಳಿದರೆ ಈ ವಿಷಯದಲ್ಲಿ ಬಹುಶಃ ನಮ್ಮ ಕಾಲಮಾನದ ಪ್ರಭಾವ ಇರ್ಬೋದು. ಆ ಕಾಲದಲ್ಲಿ ತಾಯಿಯಂದರು ಅಷ್ಟು ವಿದ್ಯೆಯ ಕಡೆ ಗಮನ ಕೊಡದೇ ಇರುವುದರಿಂದ ತಾಯಿಯ ಪ್ರಭಾವ ಅಕ್ಷರ ಬರವಣಿಗೆಯಲ್ಲಿ ತುಂಬ ಕಮ್ಮಿ ಇರುತ್ತೆ. ಆದರೆ ನಾನು ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ಸಂದರ್ಶನ ಮಾಡುವಾಗ ಅವರು ಹೇಳಿದರು, ಕವಿತ್ವ ಅನ್ನೋದು ಎಲ್ಲೋ ಒಂದು ಕಡೆ ಅದು ಇರುತ್ತೆ, ಎಲ್ಲರಲ್ಲೂ ಅಂತಃಸತ್ವದಲ್ಲಿ ಇರುತ್ತೆ. ಅದು ಸ್ಫುರಣ ಆಗೋದು ಅಥವಾ ಪ್ರಕಟ ಆಗೋದು ಒಂದು ದಿವಸ, ಅದಕ್ಕೆ ಯಾರ್ದೋ ಒಂದು ಪ್ರೇರಕ ಶಕ್ತಿ ಬೇಕು ಅಂತ ಹೇಳ್ತಾಯಿದ್ರು. ನಾನು ಇಲ್ಲಿ ನಿಜವಾಗಿ ಒಪ್ಕೋಬೇಕು ಅಂತ ಇದ್ದ ಒಂದು ನನ್ನ ಅನುಭವ ಅಂದರೆ, ನಾನು 4 ಅಕ್ಷರ ಬರೆಯುವಾಗ ನನ್ನನ್ನು ಮೊದಲು ಗುರುತು ಮಾಡಿದವರು ಪೇತ್ರಿ ವಿಶ್ವನಾಥ್ ಶೆಟ್ಟರು, ಹಾಗೆಯೇ ಮುಂಬಯಿಯ ಸಾಹಿತ್ಯ ಪ್ರಿಯರು. ಅವಾಗ ಎಲ್ಲ ಕಡೆ ಕೇಳ್ತಾಯಿದ್ರು, ನಿನಗೆ ಪ್ರೇರಕ ಶಕ್ತಿ ಯಾವುದು ಅಂತ. ನಾನು ನನ್ನ ಮೊದಲ ಪುಸ್ತಕ ಸುಳ್ಳು ಹೇಳಿದ ಸತ್ಯ ಬರೆಯುವಾಗ ಅದನ್ನು ಯಾರಿಗೆ ಅರ್ಪಣೆ ಮಾಡಬೇಕು ಅನ್ನೋದು ಅದನ್ನು ಬರೆದಿದ್ದೇನೆ ನಾನಲ್ಲಿ. ನನಗೆ ಯಾವ ಗೊಂದಲನೂ ಇರಲಿಲ್ಲ, ಇದನ್ನು ಯಾರಿಗೆ ಅರ್ಪಣೆ ಮಾಡಬೇಕು. ಕೆಲವರೆಲ್ಲ ಕೇಳ್ತಾಯಿದ್ದಾರೆ, ನಿಮ್ಮ ತಾಯಿಯವರಿಗೆ ಅರ್ಪಣೆ ಮಾಡಬಾರ್ದಿತ್ತಾ ಅಥವಾ ನಿಮ್ಮ ತಂದೆಯವರಿಗೆ ಅರ್ಪಣೆ ಮಾಡಬಾರ್ದಿತ್ತಾ, ಹೀಗೆ ಬೇರೆ ಬೇರೆ ಥರ ಒಂದು ಸಲಹೆಗಳು ಬಂದಾಗ ನನಗೆ ಆ ಗೊಂದಲ ಇರಲಿಲ್ಲ. ನಾನು ಅದನ್ನು ಅರ್ಪಣೆ ಮಾಡಿದ್ದು ನನ್ನ ಟೀಚರು ಭಾಗೀರಥಿ ಅವರಿಗೆ. ಯಾಕೆ ಅಂತ ಹೇಳಿದರೆ, ನಾನು 7ನೇ ಕ್ಲಾಸಲ್ಲಿ ನಾನು ಸೌತ್ ಸ್ಕೂಲ್ಗೆ ಸೇರ್ಪಡೆ ಆದಾಗ ನಮಗೆ ಕನ್ನಡಕ್ಕೆ ಟೀಚರಾಗಿ ಬಂದವರು ಭಾಗೀರಥಿಯವರು. ಸದ್ದಿರದ ಪಸಿರುಡೆಯ ಮಲೆನಾಡ ಬನಗಳಲ್ಲಿ ಅನ್ನೋದು ಒಂದು, ಮತ್ತು ಪೂತಿನ ಅವರ ಹೊನಲಿನ ಹಾಡು ಅನ್ನೋ ಒಂದು ಹಾಡು. ಅದನ್ನು ಅವರು ಹೇಳಿಕೊಟ್ಟ ರೀತಿ ನನ್ನನ್ನು ಬಹುಶಃ ಈ 4 ಅಕ್ಷರ ಬರವಣಿಗೆಯ ಪ್ರೇರಕ ಶಕ್ತಿಯಾಗಿ ರೂಪಿಸ್ತು ಅನ್ನೋದನ್ನು ನಾನು ಇವತ್ತು ಮನಪೂರ್ವಕವಾಗಿ ಒಪ್ಪಲೇಬೇಕು. ಅದಕ್ಕೋಸ್ಕರ ನಾನು ನನ್ನ ಮೊದಲ ಪುಸ್ತಕವನ್ನು ಅವರಿಗೆ ಅರ್ಪಣೆ ಮಾಡಿದ್ದೇನೆ. ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಮಾಧಾನ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಅವರನ್ನು ಕೇಳಿದಾಗ ಅವರು ತುಂಬ ಸಂತೋಷವಾಗಿ ಒಪ್ಕೊಂಡದ್ದಂತ ಹೇಳಿದರೆ, ಅವರು ಹೇಳ್ತಾ ಇದ್ರು ನನಗೆ ಯಾವತ್ತು ಟೀಚರು ಅಥವಾ ಬಡ ಮೇಷ್ಟ್ರು ಅಂತ ಕರೆಯುವುದು ಸಂಪ್ರದಾಯ, ಬಡ ಟೀಚರು ಬಡ ಮೇಷ್ಟ್ರು ಅಂತ ಹೇಳಿ. ನಿಮ್ಮಂಥ ಮುತ್ತು ರತ್ನಗಳಿರುವಾಗ ನಾವು ಹೇಗೆ ಬಡವರಾಗ್ತೇವೆ ಅನ್ನೋ ಒಂದು ಶ್ರೀಮಂತಿಕೆಯನ್ನು ಅವರು ನನ್ನ ಮೇಲೆ ತೋರಿಸಿದ ಪ್ರೀತಿ ನನಗೆ ತುಂಬ ಆತ್ಮೀಯವಾಯಿತು. ಅದು ಇನ್ನೊಂದು ಮಾತು ಹೇಳಲೇಬೇಕು. ನಾನು 7ನೇ ಕ್ಲಾಸಲ್ಲಿರುವಾಗ ಅಕಾಡೆಮಿಕ್ಕಾಗಿ ನಾನು ಚೆನ್ನಾಗಿದ್ದೆ. ಬಹುಶಃ ಡಾಕ್ಟ್ರು ಹರಿಶ್ಚಂದ್ರ ಅವರಿಗೆ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ನನಗೆ ಕನ್ನಡದಲ್ಲಿ ಸಾಕಷ್ಟು ಮಾರ್ಕ್ಸ್ಗಳು ಸಿಗ್ತಾಯಿತ್ತು. ಅದಕ್ಕೆ ನಾನು ಬರೆಯುವ ರೀತಿ ಕಾರಣನ ಅಥವಾ ಅದಕ್ಕೆ ಭಾಗೀರಥಿ ಟೀಚರ್ ಕಾರಣನ ಅನ್ನೋದು ಒಂದು ನನಗೆ ಸಂಶಯ ಇವತ್ತಿಗೂ. ನಾನು ಅವರ ಒಂದು ಮಾತು ನೆನಪಲ್ಲಿ ಇಟ್ಟುಕೊಂಡಿದ್ದೇನೆ. ನನಗೆ 25ರಲ್ಲಿ ಎಷ್ಟು ಮಾರ್ಕ್ ಕೊಡ್ಬೋದು ಒಬ್ಬ ಸ್ಟೂಡೆಂಟ್ಗೆ, ಒಳ್ಳೆ ಸ್ಟೂಡೆಂಟಿಗೆ 25ರಲ್ಲಿ ಎಷ್ಟು ಮಾರ್ಕ್ ಕೊಡ್ಬೋದು? ನನಗೆ ಗೊತ್ತಿದ್ದಾಗೆ 25 ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆಗಲ್ಲ. ಇವರು ನನ್ನ ಪೇಪರನ್ನು ತಿದ್ದುಬಿಟ್ಟು 24.5 ಮಾರ್ಕ್ ಕೊಡ್ತಾಯಿದ್ರು. 24.5 ಮಾರ್ಕ್ ಕೊಟ್ಟು ಒಂದು ಮಾತು ಕ್ಲಾಸಿಗೆ ಹೇಳ್ತಾಯಿದ್ರು, ನಾನು ಅರ್ಧ ಮಾರ್ಕ್ ಕಮ್ಮಿ ಕೊಟ್ಟೆ, ಯಾಕೆ ಗೊತ್ತಾ? ನಿಮ್ಮ ಎಲ್ಲರ ದೃಷ್ಟಿ ಶಾಂತರಾಮನಿಗೆ ಬೀಳಬಾರ್ದು ಅಂತ ಹೇಳಿ. ಬಹುಶಃ ಈ ರೀತಿಯ ಪ್ರೀತಿಗೆ ಅದನ್ನು ವಾಪಸ್ ಕೊಡುವುದು ನನಗೆ ತುಂಬ ಸಾಧ್ಯ ಇಲ್ಲ. ಆ ಋಣವನ್ನು ವಾಪಸ್ ತೀರಿಸುವುದು ಸಾಧ್ಯ ಇಲ್ಲ. ಆದರೆ ಒಂದು ಈ ಕಾರ್ಯಕ್ರಮದ ಮುಖಾಂತರ 4 ಜನರಿಗೆ ಒಬ್ಬ ಶಿಕ್ಷಕನ ಮಹತ್ವ ಏನು, ಶಿಕ್ಷಕನ ಮತ್ತು ಶಿಷ್ಯನ ಸಂಬಂಧ ಏನು, ಮುಂದಿನ ಜನಾಂಗಕ್ಕೆ ಮಕ್ಕಳಿಗೆ ಶಿಕ್ಷಕರು ಮತ್ತು ನಮ್ಮ ಸಂಬಂಧವನ್ನು ಹೇಗೆ ಮುಂದುವರಿಸಬೇಕು ಅನ್ನೋದಕ್ಕೆ ಏನಾದರೂ ಪ್ರೇರಣೆ ಆದರೆ ನಾವು ಇವತ್ತು ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಟೀಚರ್, ನೀವು ಕೊಟ್ಟ ಒಂದು ಅಕ್ಷರ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಬಂತು. ಇಲ್ಲಿಂದ
ಮುಂಬೈವರೆಗೆ ಕರ್ಕೊಂಡೋಯ್ತು. ಮುಂಬೈಯಿಂದ ಇವಾಗ ಕರ್ನಾಟಕಕ್ಕೆಲ್ಲ ಕರ್ಕೊಂಡೋಗಿದೆ. ಮೊನ್ನೆ ಬಾಹುಬಲಿಯಲ್ಲಿ ನನ್ನ ಇಂಟರ್ವ್ಯೂ ಬಂದಾಗ ಎಲ್ಲರೂ ಹೇಳ್ತಾಯಿದ್ರು, ಶಾಂತರಾಮ್ ನೀನು ಎಷ್ಟು ಮಟ್ಟಕ್ಕೆ ಬೆಳೆದೀಯಾ ಅಂತೇಳಿ. ಅದಕ್ಕೆ ಏನಾದರೂ ಕಾರಣ ಇದ್ದರೆ ಅದಕ್ಕೆ ಅದರ ಪೂರ್ತಿ ಯಶಸ್ಸು, ಕೀರ್ತಿ ಎಲ್ಲ ನಿಮ್ಮ ಪಾದ ತಲಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಈ ಸಂದರ್ಭ. ಈ ಅವಕಾಶ ಕೊಟ್ಟದ್ದಕ್ಕೆ ಎಲ್ರಿಗೂ, ಮತ್ತು ಒಂದು ನನ್ನ ಹೃದಯಕ್ಕೆ ಹತ್ತಿರವಾದ ಹಾಡನ್ನು ಹಾಡಿದಂತಹ ರಮೇಶ್ ಚಂದ್ರ ಅವರಿಗೆ ಸಹಗಾಯನದಲ್ಲಿ ನೆರವಾದಂಥವರಿಗೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತಾ, ಹರಿಶ್ಚಂದ್ರ ಅವರು ಟೀಚರ್ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಹರಿಶ್ಚಂದ್ರ ಅವರು ನಿಮಗೆಲ್ಲ ಗೊತ್ತಿದೆ, ಉಡುಪಿಯ ಗಾಂಧಿ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿರುವಂಥವರು. ಅವರು ನಾನು ಜೊತೆಯಲ್ಲಿ ಓದಿದವರು. ಇವರ ಜೊತೆ ನನ್ನ ಜೊತೆ ಇನ್ನಷ್ಟು ವಿದ್ಯಾರ್ಥಿಗಳು ಬಂದಿದ್ದರು ಇವತ್ತು. ರಾಜೇಶು ಮತ್ತು ಸುರೇಂದ್ರ, ಸದಾನಂದ, ಹಾಗೆ ಸುಮಾರು ಜನ ಬಂದಿದ್ದರು. ಅವರೆಲ್ಲ ಬಂದು ಈ ಸಂದರ್ಭವನ್ನು ಕಣ್ತುಂಬಿಸಿಕೊಂಡದಕ್ಕೆ ನಿಮಗೆಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ಡಾಕ್ಟರ್ ಟೀಚರ್ ಮಾತಾಡಿದ ಮೇಲೆ ಹರಿಶ್ಚಂದ್ರ ಅವರು ವರ್ಷ ಆಯಿತು. ಈ ಸಮಯದಲ್ಲಿ ಎಷ್ಟು ನನಗೆ ಗೌರವ ಕೊಟ್ಟದ್ದು ಅಂದರೆ ದೇವರವರಿಗೆ ತುಂಬ ಒಳ್ಳೆಯದು ಮಾಡಲಿ ಅಂತ ದೇವರ ಹತ್ರನೇ ನಾನು ಕೇಳ್ಕೊಳ್ಳೋದು. ಇದಕ್ಕಿಂತ ಹೆಚ್ಚು ನನಗೇನು ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟೂ ಒಂದು ಪ್ರೀತಿ ತೋರಿಸಿದ್ದಾರೆ. ಮತ್ತು ಇವಳು ಹೇಳಿದ ಹಾಗೆ ನಾನೇನು ಅಂತ ಏನು ದೊಡ್ಡ ಇದಲ್ಲ, ಒಟ್ಟು ಪಾಠ ಮಾಡಿದ್ದೇನಷ್ಟೇ. ಮಕ್ಕಳು ಒಳ್ಳೆ ಮಕ್ಕಳು, ನನಗೆ ಸಿಕ್ಕಿದ ಮಕ್ಕಳೆಲ್ಲ ಭಾರಿ ಒಳ್ಳೆ ಮಕ್ಕಳು. ಒಳಕಾಡು ಶಾಲೆಯಲ್ಲಿ ಒಳ್ಳೆ ಮಕ್ಕಳೇ ದೇವರು ಸಿಕ್ಕಿರೋದು. ನಾನು ಟ್ರಾನ್ಸ್ಫರ್ ಆಗಿ ಬರುವಾಗ ಎಲ್ಲ ಹೇಳಿದರು, ಯಾಕಪ್ಪ ಆ ಶಾಲೆಗೆ ಕೇಳಿದೆ ಅಂತ. ಏನೋ ಅಲ್ಲಿ ಗಲಾಟೆ ಉಂಟು ಹಾಗೆ ಹೀಗೆ. ನನಗೆ ಯಾವ ಒಂದು ತಾಪತ್ರಯ ಸಿಗಲಿಲ್ಲ. ನನ್ನ ಮಕ್ಕಳ ಪ್ರೀತಿ ಮಾತ್ರ ಸಿಕ್ಕಿದೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಪಾಠ ಮಾಡಲಿಕ್ಕೂ ಆಗಿದೆ. ನನಗೊಂದು ಲೆಕ್ಕ ಸಬ್ಜೆಕ್ಟ್ ಬೇಕು ಅಂತಿತ್ತು, ಅದು ಸಿಗಲಿಲ್ಲ. ಕನ್ನಡ 3 ವಿಭಾಗ ಇತ್ತು, ಆದ್ದರಿಂದ ಕನ್ನಡ 3 ವಿಭಾಗ ಕನ್ನಡ ಮತ್ತು ಕೆಳಗಿನ ಕ್ಲಾಸ್ ಇದು ಸ್ವಲ್ಪ ಒಂದು ಸೋಷಿಯಲು, ವಿಜ್ಞಾನ, ಇದು ಮ್ಯಾಥ್ಸ್ ಸಿಕ್ಕಿತ್ತು ಅಷ್ಟೇ. ಕನ್ನಡವೇ ನಾನು 7ನೇ ಕ್ಲಾಸಿಂದ ಕನ್ನಡವೇ ಮಾಡ್ತಾ ಬಂದದ್ದು. 24 ವರ್ಷವು ಕನ್ನಡ 7ನೇ ಕ್ಲಾಸಿದು. ಹಾಗೆ ಕನ್ನಡ ಮಾಡಿ ಆ ಕನ್ನಡದಲ್ಲಿ ಏನು ಮಕ್ಕಳು ಕಲ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಂತೂ ಈ ಮಕ್ಕಳ ಪ್ರೀತಿ ನೋಡುವಾಗ ನಾನು ಮಾಡಿದ್ದು ಸಾರ್ಥಕ ಆಯಿತು, ನನ್ನ ಜೀವನವೇ ಸಾರ್ಥಕ ಆಯಿತು ಅಂತ ನನಗೆ ಕಾಣ್ತದೆ. ಇಷ್ಟು ದಿವಸ ಎಷ್ಟು ಮಕ್ಕಳು ಕರೆದ್ರು, ಎಷ್ಟು ಇದು ಮಾಡಿದರು, ನಂಗೆ ತುಂಬ ಖುಷಿ ಆಯ್ತಪ್ಪ. ಈಗ ಮಕ್ಕಳನ್ನು ನೆನಪು ಮಾಡ್ಕೊಳ್ಳಿಕ್ಕೂ ನನಗೆ ಗೊತ್ತಾಗೋದಿಲ್ಲ. ಆಗ ಸಣ್ಣ ಸಣ್ಣ ಮಕ್ಕಳು, 7ನೇ ಕ್ಲಾಸಿನ ಮಕ್ಕಳು, 7ನೇ ಕ್ಲಾಸಿನವರೆಗಿದ್ದ ಮಕ್ಕಳು ಮಾತ್ರ. ಈಗ ಎಲ್ಲ ದೊಡ್ಡದಾಗಿದ್ದಾರೆ, ಮೀಸೆ ಗಡ್ಡ ಬಂದಿದೆ, ನನಗೇನು ಗುರ್ತಾಗಬೇಕು. ಮಕ್ಕಳು ಕೇಳಿದರೆ ಮಾತ್ರ ನನಗೆ ಹೌದು ನನ್ನ ಮಕ್ಕಳು ಹೌದು ಇವರು ಅಂತ. ಹಾಗೆ ಅದು ಅಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನಗೆ ಇವನು ಹೇಳಲಿಲ್ಲ, ಎಂಥ ಕಾರ್ಯಕ್ರಮ ಅಂತಲೇ ಹೇಳಲಿಲ್ಲ. ಟೀಚರ್ ನೀವು ಬರಬೇಕು. ಆದರೂ ನಾನು ನನ್ನ ಮಕ್ಕಳನ್ನೆಲ್ಲ ನೋಡ್ಬೋದು ಅಂತಲ್ಲ ಅಂತ ಅಷ್ಟಕ್ಕೆ ಬಂದದ್ದು ನಾನು. ನನಗೆ ಇದೆಲ್ಲ ಉಂಟು ಅಂತಲೇ ಗೊತ್ತಿಲ್ಲ. ನನಗೆ ಹೇಳಿದ ಮೇಲೆ ಮತ್ತೆ ನಾನು ನೋಡ್ತೇನೆ. ಇವತ್ತು ಸೋಮವಾರ ಸಾಯಂಕಾಲ ಒಂದು ನಾವು ಭಜನೆ ಮಾಡ್ತೇವೆ ದೇವಸ್ಥಾನದಲ್ಲಿ. ಅಯ್ಯೋ ಅದು ತಪ್ಪಿ ಹೋಯ್ತಲ್ಲ ಅಂತ ಮನಸ್ಸಿಗೆ ಆಯಿತು. ಆದರೂ ಮಕ್ಕಳು ಕರೆದದಲ್ಲ, ಮಕ್ಕಳನ್ನು ನೋಡಬೇಕು ಅಂಥೇಳಿ ಓಡಿ ಬಂದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿಪ್ಪ. ಎಲ್ಲ ಭಾರಿ ಖುಷಿ ಆಯಿತು, ನನಗೆ ಸಂತೋಷ ಆಯಿತು. ಈ ಲೇಖಕಗಳನ್ನು ಇವರನ್ನು ಇದು ಹೌದು, ಇವರಿಬ್ಬರನ್ನ ನೋಡಿ, ಮತ್ತು ಆ ಹಾಡುಗಾರರು ಅವರು ರಮೇಶ್ ಚಂದ್ರ, ಮತ್ತೊಬ್ಬರು ಯಾರು, ಹೌದು, ತುಂಬ ಚೆಂದ ಮಾತಾಡಿದ್ದಾರೆ. ಅವರೊಬ್ಬರು ತುಳುವಿನಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸಿಕೊಟ್ರು, ಅಂತೂ ಭಾರಿ ಹುಷಾರಿದ್ದಾರೆಪ್ಪ. ನನಗಂತೂ ಆಗೋದು, ನಾನು ತುಳುವಿನವಳಾದರೂ ನನಗೆ ನನ್ನಿಂದ ಆಗೋದಿಲ್ಲ ಅಷ್ಟೆಲ್ಲ ಚಂದದಲ್ಲಿ ಹೇಳಲಿಕ್ಕೆ. ತುಂಬ ಖುಷಿ ಆಯಿತು. ಎಲ್ಲ ಒಳ್ಳೆಯದಾಗಲಿ, ಇಲ್ಲಿ ಬಂದವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಆಯಿತು, ಇಡ್ತೇನೆ. ಡಾಕ್ಟರ್ ಹರಿಶ್ಚಂದ್ರ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಅದಕ್ಕಿಂತ ಮುಂಚೆ ಕವಿಗೋಷ್ಠಿಯಲ್ಲಿ ಅತ್ಯುತ್ತಮವಾಗಿ ಕವಿಗೋಷ್ಠಿಯನ್ನು ನಡೆಸಿಕೊಟ್ಟಂಥ ಹಿರಿಯರಾದ ನಮ್ಮೂರಿನವರೇ ಆದಂತಹ ಚೊಕ್ಕಾಡಿಯವರಿದ್ದಾರೆ, ಮತ್ತು ಬೆಂಗಳೂರಿಂದ ಬಂದಂತಹ ಅವರು ಇದ್ದಾರೆ. ಹಾಗೆ ಹಲವಾರು ಸಾಹಿತಿಗಳು ಮತ್ತು ಶಾಂತರಾಮ್ ಅವರ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ನಾವು ಶಾಂತರಾಮ್ ಮತ್ತು ನಾನು ಸೌತ್ ಸ್ಕೂಲಲ್ಲಿ ಒಳಕಾಡು ಶಾಲೆ ಅಂತ ಹೇಳ್ತಿದ್ರಾಗ ಅದರಲ್ಲಿ ನಾವು ಕ್ಲಾಸ್ಮೇಟ್ಸ್ ಆಗಿದ್ದೆವು. ಆದರೆ ಅವರ ವ್ಯವಹಾರ ನಿಮಿತ್ತ ದೂರದ ಮುಂಬೈಗೆ ಹೋದರು.
ಆದರೂ ನಾನು ಇಲ್ಲಿ ಉಡುಪಿಯಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು, ಉಡುಪಿಯ ಜನರಿಗೆ ಒಂದು ಸೇವೆ ಕೊಡಬೇಕಂತ ನಾನು ಇಲ್ಲೇ ಉಳ್ಕೊಂಡೆ. ಆದರೆ ಪ್ರತಿಯೊಂದು ಮನುಷ್ಯನಿಗೆ ಜೀವನದಲ್ಲಿ ಮೊದಲನೇ ಒಂದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ತುಂಬ ಇಂಪಾರ್ಟೆಂಟ್. ನಮ್ಮನ್ನು ಒಂದು ರೂಪಿಸುವುದು ಅದೇ ಒಂದು 10th ಸ್ಟ್ಯಾಂಡರ್ಡ್ ತನಕ. ಆ ಒಂದು 10th ಸ್ಟ್ಯಾಂಡರ್ಡ್ ತನಕ ಮಕ್ಕಳು ಏನು ಒಳ್ಳೆಯ ರೀತಿಯಲ್ಲಿ ಟೀಚರ್ಸಿಂದಾಗಲಿ ಯಾರಿಂದಾಗಲಿ ಏನಾದರೂ ಕಲಿತಾರೆ, ಅದನ್ನು ಮುಂದೆ ಜೀವನದಲ್ಲಿ ಮಾರ್ಪಡಿಸಿಕೊಂಡಾಗ ಅತ್ಯುತ್ತಮವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಯಾಕೇಳಿದರೆ ಈ ಒಂದು ನಾವು ಎಜುಕೇಷನ್ ಅಂತ ಏನು ಕಲಿತೇವೆ ಶಾಲೆಯಲ್ಲಿ, ಇವತ್ತಿನ ದಿವಸಕ್ಕೆ ನಿಮಗೆ ಗೊತ್ತುಂಟು, ಬೇಕಾದಷ್ಟು ಡಿಗ್ರಿಗಳು ಸಿಗ್ತವೆ, ಎಲ್ಲದೂ ಆಗ್ತದೆ. ಆದರೆ ನಾವು ಏನು ಫಂಡಮೆಂಟಲ್ ಆಗಿ ಕಲಿತುಕೊಂಡು ಮುಂದೆ ಬಂದು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ. ಹಾಗೆ ನಾವು ಈ ಸಂದರ್ಭದಲ್ಲಿ ನಮಗೆ ಅತ್ಯಂತ ಒಂದು ಒಳ್ಳೆಯ ಟೀಚರ್ ಆಗಿದ್ದ ಭಾಗೀರಥಿ ಟೀಚರ್ ಅವರು ನಿಮ್ಗೆ ಕಾಣ್ಬೋದು. ನಾವೆಲ್ಲ ಸಣ್ಣದಿರುವಾಗ ಶಾಂತರಾಮ್ ಅವರೇ ಹೇಳಿದರು, ಅಷ್ಟು ದೊಡ್ಡ ಕವಿಗಳೇ ಒಂದು ಈಗ ಹೇಳಿದರು, ತೊದಲು ನುಡಿ ಅಂತೇಳಿ. ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಬರೀಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಆಗ್ತದೆ. ಆ ಒಂದು 7th ಸ್ಟ್ಯಾಂಡರ್ಡ್ ತನಕ ತುಂಬ ಕಷ್ಟಪಟ್ಟು ಭಾಗೀರಥಿ ಟೀಚರ್ ಅವರು ಭಗೀರಥ ಪ್ರಯತ್ನದಿಂದ ನಾವು ಈ ರೀತಿ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಮಾತಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಹಾಗೆ ಸಣ್ಣ ಒಂದು ಸ್ಕೂಲಲ್ಲಿ ನಾವು ಸರಕಾರಿ ಶಾಲೆಯಲ್ಲಿ ಕಲ್ತಿರ್ಬೋದು, ಆದರೆ ಭಾಗೀರಥಿ ಟೀಚರ್ ಅಂತವರು ಮತ್ತು ಹಲವಾರು ರೀತಿಯ ಬೇರೆ ಬೇರೆ ರೀತಿಯ ಸಬ್ಜೆಕ್ಟಿಗೆ ಇದ್ದಂಥ ಹಲವಾರು ಮಾಸ್ಟ್ನವರು ನಮಗಿದ್ದರು. ಆದರೆ ಎಲ್ಲಿಯೂ ಸಮೇತ ನಾವು ಇಂಗ್ಲೀಷ್ ಮೀಡಿಯಮಿಗೆ ಹೋಗಲಿಲ್ಲ, ಪ್ರೈವೇಟ್ ಸ್ಕೂಲಿಗೆ ಹೋಗಲಿಲ್ಲ ಅಂತೇಳಿ ಹೇಳುವಂಥದ್ದು ನಮ್ಮ ತಲೆಯಲ್ಲಿ ಮೋಸ್ಟ್ಲಿ ಶಾಂತರಾಮ್ ಅವರಿದ್ದಾರೆ, ಅವರಿಗೂ ಇಷ್ಟೊತ್ತವರೆಗೆ ಬಂದಿರಲಿಕ್ಕಿಲ್ಲ, ಅದರ ಒಂದು ತೊಂದರೆ ಇಷ್ಟೊತ್ತವರೆಗೂ ಅವರಿಗೆ ಆಗಿರಲಿಕ್ಕಿಲ್ಲ. ನನಗೂ ಆ ರೀತಿಯ ತೊಂದರೆಗಳಾಗಲಿಲ್ಲ. ಆದರೆ ನೀವು ನೋಡ್ಬೋದು, ಈಗ ಭಾಗೀರಥಿ ಟೀಚರ್ ಅವರು ಮೋಸ್ಟ್ಲಿ ಅವರಿಗೆ ಸುಮಾರು 80 ವರ್ಷಗಳಾಗಿರ್ಬೋದಂತ ನನ್ನ ಅನಿಸಿಕೆ. ಸೊ ಇಷ್ಟು ವರ್ಷದ ನಂತರ ನಾವು ಅವರನ್ನು 35-40 ವರ್ಷದ ನಂತರ ಮೀಟ್ ಆಗ್ತಾ ಇದ್ದೇವೆ. 35-40 ವರ್ಷದ ನಂತರ ಒಂದು ಮನುಷ್ಯನಿಗೆ ಸಣ್ಣದಿರುವಾಗದಿಂದ ಬಾಲ್ಯದಿಂದ ದೊಡ್ಡದಾಗೋಲ್ಲವರೆಗೆ ಸಮೇತ ಬೇಕಾಗೋದು ಸಂಸ್ಕಾರ. ಈ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದರೆ ಸಂಸ್ಕೃತಿ ಉಳಿತದೆ. ಸೊ ಈ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ಯಾರಾದರೂ ನಮಗೆ ಹೇಳಿಕೊಟ್ಟಿದ್ರೆ ಅದು ಮೇಡಮನ್ನು ನೋಡಿದರೆ ಗೊತ್ತಾಗ್ತದೆ. ಇವತ್ತು ಈ ಮೇಡಮೇ ಇದಕ್ಕೆಲ್ಲವೂ ನಮ್ಮ ಎಲ್ಲ ಒಂದು ರೀತಿಯ ಈ ಒಂದು ಏಳಿಗೆಗೆ, ಈ ಒಂದು ಡೆವಲಪ್ಮೆಂಟಿಗೆ ಎಲ್ಲದಕ್ಕೂ ಸಮೇತ ನಾವು ಆ ಶಾಲೆಯಲ್ಲಿ ಕಲಿತದ್ದು ಮತ್ತು ಆ ಶಾಲೆಯಲ್ಲಿರುವಂಥ ಟೀಚರ್ಸ್ನವರು ನಮಗೆ ಒಳ್ಳೆಯ ರೀತಿಯ ಒಂದು ಸಂಸ್ಕಾರವನ್ನು ಕಲಿಸಿಕೊಟ್ಟದಕ್ಕೋಸ್ಕರ ನಾವು ಈ ರೀತಿಯಾಗಿ ಇವತ್ತು ಬೆಳೀಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ, ಶಾಂತರಾಮ್ ಶೆಟ್ಟಿ ಅವರು ಸುಮಾರು ವರ್ಷದಿಂದ ನಮಗೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಯಾಕಂದರೆ ಅವರು ಬಾಂಬೆಯಲ್ಲಿದ್ದರು, ನಾನು ಇಲ್ಲಿದ್ದೆ. ನನ್ನ ಕೆಲಸದಲ್ಲೇ ನಾನು ತುಂಬ ಬ್ಯುಸಿಯಾಗಿದ್ದೆ, ಅವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದರು. ಆದರೂ ಈಗ ಲಾಸ್ಟ್ 1-2 ವರ್ಷದಲ್ಲಿ ಮೋಸ್ಟ್ಲಿ 1-2-3 ಸಲ ಏನಾದರೂ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ನನ್ನ ಡೌಟು. ಬಟ್ ಮೊನ್ನೆ ಏನೋ ಫೋನ್ ಮಾಡಿ ಅವರ ಫ್ರೆಂಡ್ ಇನ್ನೊಬ್ಬರು ನನ್ನ ಕ್ಲಾಸ್ಮೇಟ್ ಅವರದ್ದೊಂದು ವಿಡಿಯೋ ಕಳಿಸಿದ್ರು, ಹೀಗೀಗೆ ನೋಡು ಅಂತೇಳಿ. ಅದನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ಒಂದು ನಮ್ಮ ಕ್ಲಾಸ್ಮೇಟ್ ಆಗಿದ್ದುಕೊಂಡು ಸಹಪಾಠಿಯಾಗಿ ಒಂದು ಇಷ್ಟರ ಮಟ್ಟಿಗೆ ಒಂದು ಕವಿಯಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಬರೆದು ಆ ಇಂಟ್ರೂ ನೋಡಬೇಕು. ಎಲ್ಲಿಯೂ ಸಮೇತ ಒಂದು ಶಾಂತರಾಮ ಅಂತ ಹೇಳೋದಕ್ಕೆ ಶಾಂತ ಚಿತ್ತರಾಗಿ ಆ ಇಂಟ್ರೂವನ್ನು ಮಾಡಿದ್ದು ನೋಡಿದರೆ ಎಲ್ರಿಗೂ ಸಮೇತ ಅದು ಗೊತ್ತಾಗ್ತದೆ ಅವ್ರು ಯಾವ ರೀತಿಯಲ್ಲಿ ಒಂದು ಈ ಕವಿ ಆಗಲಿಕ್ಕೆ ಅವರಿಗೆ ಪ್ರೇರೇಪಣೆ ಆಗಿದೆ ಅಂತೇಳಿ. ಆದ್ದರಿಂದ ಈ ಸಂದರ್ಭದಲ್ಲಿ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಶಾಂತರಾಮ್ ಶೆಟ್ಟಿ ಅವರಿಗೂ ಮತ್ತು ಅವರ ಪೋಷಕರಿದ್ದಾರೆ, ತಂದೆಯವರು ಇಲ್ಲಿದ್ದಾರೆ, ಅವರೆಲ್ಲರೂ ಸಮೇತ, ನಾನು ಇದೇ ಊರಿನವನು, ಆದರೆ ನನಗೆ ಜಾಸ್ತಿ ಇಲ್ಲಿ ಎಲ್ಲ ನಾನು ಬಂದಿರಲಿಲ್ಲ. ಬಟ್ ಇವತ್ತು ಅವರ ಮನೆ ಸಹ ಗೊತ್ತಾಯ್ತು ನನಗೆ ಇಲ್ಲಿ ಅಂತೇಳಿ. ಅವರೆಲ್ಲರಿಗೂ ಮತ್ತು ಇಲ್ಲಿ ಬಂದು ಆಸೀನರಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದಂಥ ಎಲ್ಲರಿಗೂ ಸಮೇತ ನನ್ನ ಒಂದು ವೈಯಕ್ತಿಕವಾದ ಧನ್ಯವಾದಗಳನ್ನು ಹೇಳ್ತಾ, ಶಾಂತರಾಮ್ ಶೆಟ್ಟಿಯವರಿಗೆ ಇನ್ನು ಮುಂದೆ ಸಮೇತ ದೊಡ್ಡ ಕವಿಯಾಗಿ ಸಾಹಿತಿಯಾಗಿ ಬೆಳೀಲಿ ಅಂತ ನಾನು ಟೀಚರ್ ಅವರ ಒಂದು ಪ್ರೆಸೆನ್ಸಲ್ಲಿ ನಾನು ಅದನ್ನು ಇವತ್ತು ಆಶಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಸೊಲ್ಮೇಲು ಇತ್ತೆ ಶಾಂತರಾಮಣ್ಣನ ಈ ಟೀಚರ್ ಕುಲ್ವೇರಿ ಇರ್ಲಂತವರು ಶಾಂತರಾಮಣ್ಣ ರಮೇಶ್ ಚಂದ್ರನ ಸೊರಟು ಒಂಜಿ ಪದ್ಯನು ನಿಕಲ್ ಕೇನ್ವರು ಮಸ್ತ್ ಸ್ಪೆಷಲ್ ಪದ್ಯ. ಕಡಲ ಕರೆಟುಪ ನಮ್ಮ ಈ ತುಳುನಾಡಗತ್ತ
ಕತ್ತನು ತೂವೊಡು ಕಡಲ ಕರೆ ತುಪ್ಪನಮ್ಮ ಈ ತುಳುನಾಡ ಕತ್ತನು ತೂವೊಡು ಗೊತ್ತು ಬರ್ಕಿಡೆ ಕಿತ್ತಿ ಬಂಟೆರೆ ಬಾರಗೆರೆ ಕತೆ ಕೇಳೋಡು ಗೊತ್ತು ಬರ್ಕಿಡೆ ಕಿತ್ತಿ ಬಂಟೆರೆ ಬಾರಗೆರೆ ಕತೆ ಕೇಳೋಡು ಮುಲ್ಗೆ ಸೀಮೆಗೆ ಮುಟ್ಟೊಡುತ್ತೊರು ಹಳ್ಳಿ ಊರನು ತೇಲಾರು ಅವ್ವೆ ಊರದ ಕುತ್ತುಡಿದ್ದರೆ ಪಂಗಣ್ಣನ್ಯಂದಾಯಿರು ಬುದ್ಧಿನಾರಿಗೆ ಬೆನ್ನಿ ಬರೆ ಜನ ಪಿಂಜಕ್ಕಿತ್ತಂಡು ಬೆನ್ನಿರೆ ಸತ್ತು ಗುತ್ತುದ ಮಾನ ಮರ್ಯಾದಿ ಪಂಜರಿತ್ತಂಡು ತಿನ್ನಿರೆ ನಾರಾಯಣ ಶೆಟ್ಟಿಗೆ ತಾರೆ ನೀತಿದು ಗೊತ್ತಿರು ಕಡಲ ಕರೆತುಕ ನಮ್ಮ ಈ ತುಳುನಾಡ ಕತ್ತನು ತೂವೊಡು ಗೊತ್ತು ಬರ್ಕಿಡೆ ಕಿತ್ತಿ ಬಂಟೆರೆ ಬಾರಗೆರೆ ಕತೆ ಕೇಳೋಡು ಬಾರಗೆರೆ ಕತೆ ಕೇಳೋಡು ಬಾರಗೆರೆ ಕತೆ ಕೇಳೋಡು. ರಮೇಶಣ್ಣ ಸೊಲ್ಮೆಲು ನಮ್ಮ ಕಿನ್ನೆ ಪುನಗ ಆಕಾಶವಾಣಿಡು ಕೇನೊಂತ ಮುಲ್ಕಿ ಸಿಮೆದ ಚೇಳ್ಯಾರು ಗುತ್ತುದ ಬಗ್ಗಣ್ಣ ಅಡ್ಯಂತಾಯರ್ನ ಅರುವದೇ ಅಗೋಳಿ ಮಂಜಣ್ಣನ ಪಾರ್ದನ ಕೇನೊಂತ ಅವನಿನಿ ರಮೇಶಣ್ಣನ ಸೊರಟು ಕೇಂಡ ಕಾರಣ ಪನ್ನಗ ಚೇಳ್ಯಾರು ಗುತ್ತುದ ವೀಣಾ ಸಾಮಾನಿ ತಾರನಾ ಶೆಟ್ರು ಬೈದರು ಆರು ಇನ್ನಿತ್ತ ಕಾರ್ಯಕ್ರಮದ ಬಗ್ಗೆ ರಡ್ಡು ಪಾತರ ಪರುಡು ಮೇರು ಅಗೋಳಿ ಮಂಜಣ್ಣನ ಇಲ್ಲದಾರು ಬಲೆ ವೀಣಕ್ಕ ಸೇರ್ದಿನ ಮಾತ ಸಹೃದಯ ಬಂಧುಲೆಗ್ ಎನ್ನ ಉಡಲದಿಂಜಿನ ಸೊಲ್ಮೇಲು ಇನಿ ಕೆಲಸದ ದಿನ ಅಣ್ಣ ಮಧ್ಯಾಹ್ನ ಬೊಕ್ಕ ಯಾರು ರಜೆ ಪಾಡ್ದು ಪಿದಡ್ನಾಗ ಮಾತೆರ್ಲ ಎಂಡ ಕೇಂಡೇರು ದೂರ ಪೋಪಿನಿ ದಾಯ ಪೋಪಿನಿ ಅಂತ ಏರೆಡೆಲ್ಲ ಪಂಡ ಜಾರು ದಾಯ ಪೋಪಿನಿ ದೂರ ಪೋಪಿನಿ ದಾಯ ಪಂಡ ಅವು ಎನ್ನ ಉಡಲ್ದ ಗುಟ್ಟು ಎಕಡು ಸುಬ್ರಾಯ ಚೊಕ್ಕಾಡಿ ಸರ್ನ ಪದ್ಯ ಮುನಿಸು ತರವೇ ಮುಗುದೆ ಹಿತವಾಗಿ ನಗಲೂ ಬಾರದೆ ಬನ್ನಗ ಹಿತ ಪಂಡದಾದಂದು ಒಂಚೂರು ಚರ್ಚೆ ಅಂಡಟೆ ಯಾನು ಆಫೀಸರ್ ಕುಲೊಂದಪ್ಪನಾಗ ಮೊಬೈಲ್ ರಿಂಗ್ ಅಂಡ ಐಟು ಶಾಂತಾರಾಮ್ ವಿ ಶೆಟ್ಟಿ ಎಂದು ಪುದರ್ ತೋಜಿಂಡ ಅದಗ ಒಂಜಿ ಹಿತಾನುಭವ ಎಂಕಾಪುಂಡು ಯಾನು ಒಂಜಿ ಅರ್ಧ ಅಡಿ ಮಿತ್ತು ಪೋಪೆ ದೈಹಿಕವಾದತ್ತು ಮಾನಸಿಕವಾದ ಅಂಚಿನ ಒಂಜಿ ಪ್ರೀತಿ ಎಂಕ್ ಐಲೇಸ ತಂಡೋ ತೆಗೆದುಂಡು ಒಂದು ಮಸ್ತ್ ತುಂಬುದ ಎಂಕಲ ಸಂಬಂಧ ಅತ್ತ ಇಂಚಪ್ಪ ನಮ್ಮ ರಾಜೇಶ್ ಆಳ್ವರದ್ದ ಹತ್ರ ಶುರುವಾಯಿನ ಸಂಬಂಧ ಐದು ಬೊಕ್ಕ ಅವು ಏತು ಒಂಜಿಯನ್ನ ಉಡಲ್ಗ ಮುಟ್ಟಾತನ ಪಂಡ ಇನಿತೂಲೆ ರಜೆ ಪಾಡ್ದೆ ಅನಿಡೆ ಪಾರ್ಬೈದೆ ಮುಲ್ಪ ಯಾನು ಎನ್ನುದು ಹಿಡ್ದು ರಡ್ಡು ಪಟ್ಟು ಮೂಜು ಪಟ್ಟು ಹೆಚ್ಚಿಗೆ ಖುಷಿ ಎಂಕ ತಿಕ್ಕಂಡು ಐತೊಟ್ಟಿಗೆ ಏತು ಪೂರ ಎನ್ನ ಜನಕಲ್ನ ಒಡನಾಟ ಸಂಧ್ಯಾ ಉಲ್ಲೇರು ಫೇಸ್ಬುಕ್ ಕೂಡ ಎಂಕ್ಲು ಪಾತಿರಂದುಪ್ಪ ಕವಿಕಲ್ನ ಕಲ್ಲು ಗುಂಡೂರಾಯರ್ ಸಾರ್ ಅರೆನ್ಪುರ ಎಂಕ್ಲು ಟಿ ವಿಡೇ ತೋತೀನಿ ಅಕ್ಲು ಪುರ ದೇವೇರಂದೇ ಎಂದ ಅಕ್ಲು ಇತ್ತೆ ನೆಲತ ಮಿತ್ರ ನಡಪ್ಪೇರೆಂದು ಎಂಕ್ ಇತ್ತೇನೆ ಗೊತ್ತಾಯಿನಿ ಐದು ಒಕ್ಕ ಅಕ್ಷತ ಉಲ್ಲೇರು ಎನ್ನ ದೋಸ್ತಿ ಅಂಚ ಮುಲ್ಪ ಕಲಾವತಿ ದಯಾನಂದ್ ಏತೋ ಜನಕ್ಕಲು ಮಸ್ತ್ ಜನಕ್ಕಲೇನು ಪೂರ ತೂದು ಏತು ಬಾಸುಮ ಕೊಡಗು ಉಲ್ಲೇರು ನಡಕೇಂಡಿ ಈರು ಬಾಸುಮ ಕೊಡಗು ಅತ್ತೆ ಅಂಚ ಈತು ಜನಕ್ಕಲೇನ ಒಂಜಿ ಒಡನಾಟ ಪ್ರೀತಿ ಮುಲ್ಪ ತಿಕ್ಕದುಂಡು ನೆಕ್ಕ ಪೂರ ಕಾರಣ ಐತೊಟ್ಟಿಗೆ ಅಗೋಳಿ ಮಂಜಣ್ಣನ ಒಂಜಿ ಪದ್ಯ ಈ ಪದ್ಯಕ್ಕೆ ಎನ್ನಗ ಯಾನು ಆ ಚೇಳಾರದ ಗುತ್ತುಡು ಪುಟ್ಟುದು ಅಲ್ತ ನೀರು ಪರ್ದು ಮಲ್ಲಾತಿನಾಲು ಎಂಕ್ಲೆಗೆ ಪೂರ ಒಂಜಿ ರೋಮಾಂಚನ ಆಪುಣ ಆ ಪದ್ಯಕ್ಕೆ ಎನ್ನಗ ಅಂಚಿನ ಒಂಜಿ ಪದ್ಯ ಅವಲ ರಮೇಶ್ ಚಂದ್ರ ಪಂಡೇರು ನೆಡ್ದು ಮಿತ್ತು ಎಂಕ್ ದಾದ ಬೋಡು ಪನ್ಲೆಗೆ ಇಂಚಿನ ಒಂಜಿ ಪುರ್ಲುದ ಅವಕಾಶವನ್ನು ಕೊರಿನ ಶಾಂತಾರಾಮ ಶೆಟ್ರಿಗೆ ಆರ್ನ ಪೂರ ಸಮಸ್ತ ಐಲೇಸ ತಂಡದಕ್ಲೆಗೆ ಎನ್ನ ಉಡಲ್ದಿಂಜಿನ ಸೊಲ್ಮೆ ಸಂದ ಒಂದು ಆಯ್ತೊಟ್ಟಿಗೆ ನನೊಂಜಿ
ಇನ್ನಿತ ದಿನೊಟ್ಟು ನಮ್ಮ ಸಾಮಾಜಿಕವಾದ ಮಸ್ತ್ ಚರ್ಚೆ ಮಲ್ಪುವ ಜೋಕ್ಲಿಗೆ ಸಂಸ್ಕಾರ ಅಜ್ಜಿ ದುಂಬುದ ರೀತಿ ನೀತಿಗಳು ಮರೆಯ ಒಂದು ಪೋಂದುಲ್ಲ ಪಂಡ್ ಐಕ ಕಾರಣ ನಮ್ಮನೆಂದು ಎಂಕ ಎನ್ನುಡು ದಯಪಂಡ ನಮ್ಮ ಜೋಕ್ಲಿಗೆ ಅವೇನು ಕಲ್ಪಾದ್ ಕೊರುದುಜ್ಜ ಬೊಕ್ಕೊಂಜಿ ಸಾಹಿತ್ಯ ಈ ಸಾಹಿತ್ಯ ಪನ್ಪಿನಕ್ಕೆ ಒಂದು ಮನುಷ್ಯನ ಬದುಕನ ಬದಲಾಯಿಸುವ ಒಂದು ಶಕ್ತಿ ಉಂಟು. ಸಾಹಿತ್ಯ ನಮ್ಮ ಬದುಕಡು ಒಂಜಿ ಸಂಭ್ರಮನ ತುಂಬುಂಡು. ಇಂಚಿನ ಸಾಹಿತ್ಯ ಇತ್ತೆ ನಮ್ಮ ಜೋಕ್ಲಿಗೆ ಬುಡ್ಚಿ ಅವಲ ವಿಶೇಷವಾದ ಪುಸ್ತಕದ ಸಾಹಿತ್ಯ ಎಂಕಲ್ ಪೂರ ಯಾನ್ ಏಪಲ್ ಬನ್ಪೆ ಡೆಸ್ಕ್ ದಡಿಟ್ಟು ಕ್ಲಾಸ್ ಕಾಲೇಜ್ ಲೆಕ್ಚರರ್ ಪಾಠ ಮಲ್ಪನಾಗ ಡೆಸ್ಕ್ ದಡಿಟ್ಟು ಪುಸ್ತಕದ ಇದು ಓದೊಂದಿತ್ತೀನಿ ಇಜಿಂಡ ಯಾನು ಓಲ್ಪೋತು ಏನದ ನಂದು ಆಂಡ ಇತ್ತ ಎನ್ನೋಡು ಆ ಓಲು ಪೋಪಿನಿಂದ ಈ ಓಲು ಪೋಪಿನೇ ಆ ಓಲಿ ಇಂದು ಸಾಹಿತ್ಯ ಪನ್ಪಿನವು ಆತು ಒಂಜಿ ಪ್ರಭಾವಶಾಲಿ ಆಯ್ನ ಈ ಒಂಜಿ ಪೊರ್ಲ ಕಂಠದ ಒಂದು ವಿಷಯ ನಮ್ಮ ಜೋಕ್ಲಿಗೆ ರೀತಿಕೊಂದು ಜೋಕ್ಲು ಪುಸ್ತಕ ಓದುಜೇರು ಐ ಕಾರಣ ಮಸ್ತುಪ್ಪು ಆಂಡಲ ನಮ್ಮ ಪ್ರಯತ್ನ ಮಲ್ಪೋಡು ಒಂಜಿ ಇಲ್ಲಕ್ಕೆಲ್ಲ ನನಗ ಲಕ್ಷ್ಮೀ ಉಲಾಯ ಪೊಗ್ಗುವಲು ಒಂದು ನಮ್ಮ ಎನ್ನುವ ಅರಿತ ಮುಡಿನ ಪತ್ತೊಂದು ಬರ್ಪ ಪೆತ್ತನ ಕನ್ಪ ಉಲಾಯಿ ಆಂಡ ಸರಸ್ವತಿನ ಒಂಜಿ ಉಲಾಯ ಪೊಗ್ಗವನಂಚಿದ ಒಂಜಿ ಕಾರ್ಯಕ್ರಮ ಏತು ಇಂಚಿನ ಒಂಜಿ ಪರಿಕಲ್ಪನೆ ಈ ಶಾಂತಾರಾಮ್ ಶೆಟ್ರಿಗೆ ಆರ್ನಕೂಟದಕ್ಕಲಿಗೆ ಅತ್ತದ್ದೆ ಬೇತ ಏರೆಗಿಲ್ಲ ಬರ್ರೆ ಸಾಧ್ಯನೇ ಇಜ್ಜಿ ಈಗ ತಾರ ಆಚಾರ್ಯ ಎಲ್ಲ ಅವೇನು ಪಂಡೇರು ಒಂದಕ್ಕೆ ಸತ್ಯ ಎನ್ನುವೆ ನಮ್ಮ ಮಾತಿರ್ಲ ತುಲೆ ಅವು ಸರಿ ಇಜ್ಜಿ ಒಂದು ಸರಿ ಇಜ್ಜಿ ಪನ್ಪಿನ ಬಿಡ್ದು ಎಡ್ಡೆ ವಿಷಯ ಒಲ್ಪಂಡು ಅವೇನು ನನ್ನ ನೆಟ್ಟು ಏರಾಂಡಲ ಪೊಸತಿಲ್ಲು ಕಟ್ಟಿರಡ ಇಲ್ಲೋ ಕೆಲ್ದಾನಿ ಇಂಚಿನೇ ಒಂಜಿ ಸರಸ್ವತಿನ ಉಲಾಯಿ ಕನ್ಪಿನ ಕೆಲಸ ಮಲ್ಪೋಡು ಅವು ಇನ್ನಿತ್ತ ಈ ಕೆಲಸ ಮಾತೆರೆಗಳ ಮಾದರಿ ಆವಡು ಒಂದು ಎಂದೊಂದು ಅಂಚಿನ ಒಂಜಿ ಎಡ್ಡೆ ಕೆಲಸರು ನಮ್ಮ ಮಲ್ಪುಗ ಒಲ್ಪಾಂಡಲ ಉದ್ದು ಶುರು ಆವಾಡ ಪಂಡಕ್ಕೆ ಏನೊಂದು ಮಾತೆರೆಗಳ ಎನ್ನ ಉಡಲ್ದಿಂಜಿನ ಸೊಲ್ಮೆ ಸಂದ ಒಂದು ಎನ್ನ ರಡ್ಡ ಪಾತ್ರ ಮುಗಿಪ್ಪು ವನಕ ಸೊಲ್ಮೆಲು ಐಲೆಸ ಪರವಾದ ಈ ನಮೋಕೆ ಸದಾ ಎಂಕಲೊಟ್ಟು ಗಿಂಚನೆ ಪಡು ಹರಿಶ್ಚಂದ್ರ ಬೆಳ್ಳ ಮೇರೆಗೆ ಗಣೇಶಣ್ಣೆ ಗೌರವ ಮಲ್ತದ ಬೀಳ್ಕೊಡು ಒಂದು ಕೇನೊಂದಲೆ ಮೇರೆ ಶಾಂತಾರಾಮ್ ಅಣ್ಣ ಆದಲ್ಲೆ ಮೇರೆ ಗಣೇಶ್ ಶೆಟ್ರೆ ವಂದನೆಲ್ಲ ಸರ್ ಅಂಚನೆ ವೀಣಕ್ಕಗ ವೀಣಕ್ಕಗ ದಿವ್ಯಕ್ಕ ಗೌರವಿಸೋಡು ಒಂದಕ್ಕೇನೊಂದಿಲ್ಲ ಸೊಲ್ಮೆಲು ದಿವ್ಯಕ್ಕ ಶಾಂತಾರಾಮಣ್ಣನ ಧರ್ಮ ಪತ್ನಿ ನನ್ನ ಒಂಜಿ ಪಾತ್ರೆ ಏನಪ್ಪ ನೋಡು ಯಾಕಂದ್ರೆ ಸೂರಿ ಮಾರನಾಡು ಪಂಡೇರು ಈ ಓ ಮುನಿಸುತ್ತರವೇ ಪಂದ್ಯ ಉಂಡತ್ತೆ ಅವು ಪ್ರೇಮ ಗೀತೆ ಅತ್ತು ದಾಂಪತ್ಯ ಗೀತೆ ಪಂಡದ್ದು ಎನ್ನ ಒಂಚೂರು ಅರೆಗ ಅವು ಎಂಕ ವಿರೋಧಿಸವ ಯಾನ ದಯಪಂಡ ದಾಂಪತ್ಯೋಡು ಪ್ರೇಮ ಇತ್ತಂಡ ಮಾತ್ರ ಇಂಚಿನ ಒಂಜಿ ಪದ್ಯ ಬರ ಸಾಧ್ಯ ಉಂಟು ಸುಬ್ರಾಯ ಚೊಕ್ಕಾಡಿ ಸರ್ ನಂಚಿನ ಕಲೆಗೆ ಇಜ್ಜಿಂಡ ಎಂಕ ತೀರುಜ್ಜಿ ಕೋಪೋಡು ಏನು ಪೋ ಜೆತ್ತಿಂಡ ರಡ್ಡು ಕೆಪ್ಪೆಗೆ ಬುಡ್ದು ಲಕ್ಕ ಲಕ್ಕ ಅಟಿಲ್ ಬಲ್ಪು ಬೊಕ್ಕ ಕೋಪ ನಿನ್ನ ಪುರಬಣ್ಪೆರತೆ ಪೊಂಜೂನಕ್ಲು ಎಗ್ರೆ ಅಪರಜ್ಜ ಎರಡಪ್ಪ ಸೊ ದಾಂಪತ್ಯೋಡು ಪ್ರೇಮ ಇತ್ತಂಡ ಮಾತ್ರ ಇಂಚಿನ ಒಂಜಿ ಪದ್ಯ ಬರ್ರೆ ಸಾಧ್ಯ ಉಂಟು ಅಂಚಾದ ಅವು ಪ್ರೇಮ ಗೀತೆನೆ ಖಂಡಿತ ಅಕ್ಕ ಇರ್ನ ಪಾತ್ರವು ಮಣ್ಣನೆಂಡು ಮೋಕೆಪ್ಪಡ ಅಂಚನೆ ನನ್ನ ದುಂಬುದ ಕಾರ್ಯಕ್ರಮ ನೀರ್ತಡಿಟ್ಟು ಕಣ್ಣು ಬಿಡ್ದು ಕುಲ್ದಿನಿ ಏರ್ ಬಂದನಿಕ್ಲೆ ಗೊತ್ತುಂಡ ನೀರ್ದ ಅಡಿಟ್ಟು ಕಣ್ಣು ಬಿಡ್ದು ಕುಲ್ದಿನಿ ಏರ್ ಬಂದ ಪಕ್ಕ ಅವೇನು ಕಲಾವತ್ಯಕ್ಕೆ ಪಂದ್ರಲ್ಲಿರು ಕಲಾವತ್ಯಕ್ಕ ದಯದಿದ ಮಿತ್ತು ಬರಡು ಒಂಜಿ ಪದ್ಯ ದಶಾವತಾರದ ವಾದಿರಾಜರು ಬರಿತ್ನ ಕಲಾವತ್ಯಕ್ಕನ ಪೊರ್ಲ ಕಂಠದ ಸೊರಟ್ಟು ಇತ್ತೇನು ಮಲ್ಪರ ಕಲಾವತ್ಯಕ್ಕ ತಯಾರ ಅನೇಟು ಮುಟ್ಟ ಇನಿತ್ತ ಒಂಜಿ ಕಾರ್ಯಕ್ರಮ ಪನ್ನಾಗ ಈ ಬುಕ್ಕುನ ಪೂರ ಮಾತಿರ್ಲೇರು ಸ್ಪಾನ್ಸರ್ ಮಲ್ದೇರು ಕೆಲವರು ಅಕ್ಕಲು ಬರೆತ್ನೇನು ಕೊಡ್ತಾರೆ ಅವೇನು ಇಲ್ಲ ದಿಂಜವಲ ಕಾರ್ಯಕ್ರಮ ಅವನುಂಡು ಅವೇನು ಇಲ್ಲ ಗುರ್ಕಾರಗ ಕೊರಡೊಂದು ಶಾಂತರಾಮಣ್ಣ ಕೆರೊಂದಿಲ್ಲ ಇಲ್ಲ ಗುರ್ಕಾರ ದಿಂಬತ್ತದು ಚೆಂಡ ದೊಟ್ಟುಗು ಇಲ್ಲು ಪೊಗ್ಗವನೊಂಜಿ ಕಾರ್ಯಕ್ರಮ ದಯದೀದು ಮಾತಿರ್ಲಂಜಿ ಸಹಕಾರ ಬೋಡು ಗ್ರಂಥದ ಗುಡಿಕ್ ಅಕ್ಷರದ ಪುರ್ಪಲು ಸೇರೊಂದಿಲ್ಲ ಅವೇನು ಇಲ್ಲದ ಗುರ್ಕಾರಗ ಕೊರೊಂದಿಲ್ಲರು ಒಂದೊಂಜಿ ದಾಖಲೆ ಅವಡು
ಐಲೇಸ ಒಂಜಿ ರಮೇಶ್ ಚಂದ್ರನ ನೇತೃತ್ವಡು ಐಲೇಸದ ಇಂಚಿನ ಒಂಜಿ ಭಿನ್ನವಾಯಿನ ಕಾರ್ಯಕ್ರಮ ನನ್ನ ಮಾತ ಕೋಡಿಡ್ಲ ನಡಪಡು ಲಕ್ಷ್ಮಿನೊಟ್ಟಿಗೂ ಸರಸ್ವತಿಲ ಇಲ್ಲ ಪೊಗ್ಗಡು ಒಂದೊಂಜಿ ಹೊಸ ರೀತಿದ ದಾಖಲೆ ನಿರ್ಮಿಸೋಡೊಂದಕ್ಕೆ ನಮ್ಮಲ್ಲ ಸಾಹಿತ್ಯಾಸಕ್ತರು ಮಾತಿರ್ಲ ನಿಕ್ಲಿಗೆ ಇಷ್ಟವಾದ ಪುಸ್ತಕನು ಸ್ಪಾನ್ಸರ್ ಮಲ್ಪಲೆ ಒಂದು ಆಶೀರ್ವಾದ ಹುಡುಗರತ್ತು ಖಂಡಿತ ನಿಕ್ಲ ಪುಸ್ತಕದ ರೂಪದ ಆಶೀರ್ವಾದ ಬೋಡು ಏತೊಂಜಿ ಪೊರ್ಲುದ ಕಾರ್ಯಕ್ರಮ ಸರಸ್ವತಿ ಇಲ್ಲದ ಉಲಾಯಿ ಪೊಗ್ಗುನ ಕಾರ್ಯಕ್ರಮ ಸಾಹಿತ್ಯಾಸಕ್ತರು ನಮ್ಮ ಮಾತೆರೆಗಳ ಒಂಜಿ ಅಕ್ಷರ ಕೊರ್ಸಿನ ಆ ದೇವೇರು ಇಲ್ಲದೊಲಾಯಿ ಪೊಗ್ಗೊಂದುಲಿರು ಏತೊಂಜಿ ಕುಸೀತ ಒಂಜಿ ಕ್ಷಣ ಈ ಕ್ಷಣ ಮಾತೆರ್ನ ಇಲ್ಲಡ್ಲ ಶುರುವಾವಡನ ಒಂದೊಂಜಿ ಪೊರ್ಲುದ ನಾಂದ್ಯ ಆವಡೊಂಜಿ ಮಾತೆರೆಗಳ ಸೊಲ್ಮೆಲು ಗುರು ಬೊಕ್ಕ ಗುರಿ ಎಂಚ ಪಣಿದು ನಮ್ಮ ಪಿರವ್ರದು ಗುರು ಉಲ್ಲೇರು ನಮ್ಮ ಎದುರ್ದು ಗುರಿ ಉಂಡು ಅವು ಎಂಚ ಮುಟ್ಟಲಿ ಗುರುಕುಲ್ನ ಬೆರಿಸಾಯಂದ ಆಂಡು ಇತ್ತ ಕಲಾವತಿ ಅಕ್ಕ ಪನ್ಪೇರು ನೇರ್ದೊಲೈ ಕಣ್ಣು ಕುಡ್ದು ತೂಪುನಿ ಎಂಚ ಪಣಿದು ले 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 गा ले 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 गंड ले 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 गा ले 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 गंड ले 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 गा ले 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 गंड ले 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 गा ले 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 गंड ले 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 गा ले 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 गा 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 ले 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 ले
ದೇವರತ್ತೆಗ ಒಂತೆ ಪನಪೆ ಬುದ್ಧಿರೆ ದೇವರತ್ತೆಗ ಒಂತೆ ಪನಪೆ ಬುದ್ಧಿರೆ ದೇವರತ್ತೆಗ ಒಂತೆ ಪನಪೆ ಬುದ್ಧಿರೆ ದೇವರತ್ತೆಗ ಒಂತೆ ಪನಪೆ ಬುದ್ಧಿರೆ ನಿಪ ದೇವರತ್ತೆಗ ಒಂತೆ ಪಂಚ ಬುದ್ಧಿರೆ ನಿಪದೇ ರತ್ತೆಗ ಕುದುರೆದ ಮೆಲ್ಲು ತಿರುಗಿ ನಾರಿಯೇರ್ಗ ಕುದುರೆದ ಮೆಲ್ಲು ತಿರುಗಿ ನಾರಿಯೇರ್ಗ ಭದ್ರಕಲ್ಕಿ ಹಯವದನ ದೇವರತ್ತೆಗ ಭದ್ರಕಲ್ಕಿ ಹಯವದನ ದೇವರತ್ತೆಗ ಕಂಡು ಕಲಾವತಿಕ ಸೊಲ್ಮೇಲು ಕುಡೊಂಜಿ ಡಿಮಾಂಡ್ ಒಂಜಿ ಪದ್ಯ ಉಂಡು ಟಿ ಪಿ ಕೈಲಾಸಂನ ಕೋಳಿಕೆರಂಗ ಐದು ದುಂಬು ಕಾವ್ಯ ಸಂಗಮ ನೆತ್ತ ಪುಸ್ತಕ ಪಂಡ ಏನಿತ್ತ ಗ್ರಂಥದ ಗುಡಿ ಪುಸ್ತಕ ಮಸ್ತಿ ಜನ ಕೊಡ್ತಿರೋ ಒಂಜಿ 2 ಸೆಕೆಂಡ್ ತನ್ಮೆ 2 ನಿಮಿಷ ಸಾರಿ ಕಾವ್ಯ ಸಂಗಮದ ತಾರಾ ಆಚಾರ್ಯ ಬುಕ್ ಕೊಡ್ತಾರೆ ಅಗೊಳೆ ಮಂಜನನ ಸಿಮಿನ ತಾರಾ ಆಚಾರ್ಯ ಕೊಡ್ತಾರೆ ಹೊನ್ನತೀರು ನಾರೆ ಕೊಡ್ತಾರೆ ಕಾಗೆ ಮುಟ್ಟದ ನೀರನ್ನು ಸೂರಿ ಕೊಡ್ತಾರೆ ಅಂಚನೆ ನಾನು ಹೆಣ್ಣಾಗಬೇಕು ಸವಿತಾ ನರೇಶ್ ಶೆಟ್ಟಿ ಕೊಡ್ತಾರೆ ಬಕ್ಕ ಪಳಕಳ ಸೀತಾರಾಮ್ ಭಟ್ರನ್ನು ವಿದ್ಯಾ ಶೆಟ್ಟಿ ಕೊಡ್ತಾರೆ ಮುಚ್ಚಿಟ್ಟ ದಲಿತ ಚರಿತ್ರೆ ತಾರಾಚಾರ್ಯ ಕೊಡ್ತಾರೆ ಮಕ್ಕಳ ನಾಟಕನು ದಯಾನಂದ ಹೆಗ್ಡೆ ಕೊಡ್ತಾರೆ ಕ್ಯಾಂಡಲ್ ಡಾಲ್ನು ಸುವೀತ್ ಕೊಡ್ತೆ ಮಣ್ಣ ಬಾಜುನು ಈ ಪುಸ್ತಕ ಗ್ರಂಥಗೂ ಪೇತ್ರಿ ಮುಂಬೈದ ಕೊಡ್ತಾರೆ ಮೋಹನ್ ತನುಗನು ಅನಿತಾ ಪಿ ತಾಕೋಡೆ ಕೊಡ್ತಾರೆ ಟ್ಯಾಂಪರನ್ನ ದೋಲನು ಮೋಹನ್ ಮಾರ್ನಾಡು ಕೊಡ್ತಾರೆ ಅಂಚನೆ ನುಡಿತನು ತಾರಾಚಾರ್ಯ ಕೊಡ್ತಾರೆ ಬೊಕ್ಕ ಬಾಲ ತಿರಿನ ರಮೇಶ್ ಶೆಟ್ಟಿ ಪನರೊಟ್ಟು ಮೇರ್ ಕೊಡ್ತಾರೆ ದಾರಿ ತಪ್ಪಿದ ದೇವಕಿ ಅವೆಲ್ನ ತಾರಾಚಾರ್ಯ ಕೊಡ್ತಾರೆ ಮಾದಿರನು ಲಕ್ಷ್ಮೀಶ ಶೆಟ್ಟಿ ಕೊಡ್ತಾರೆ ಮುಸ್ಸಂಜೆಯಲ್ಲೊಂದು ಮುಂಜಾವು ಸಂಧ್ಯಕ್ಕ ಕೊಡ್ತಾರೆ ನನಾತ ಪುಸ್ತಕಗಳು ಬರಡು ಗ್ರಂಥದ ಗುಡಿ ದಿಂಜಡು ತಂದು ನಿಕಲ್ಡ ಸೊಲ್ಮೆಲು ಒಂದು ಮಾತು ಕೊರ್ನೆಕ್ಲೆ ನಿಕ್ಲೆ ಮಾತಿರಗ್ಲ ತರ ತಗ್ಗದು ಸೊಲ್ಮ ಸಂದಾಯ್ತ ಮಲ್ತೊಂದಿಲ್ಲ ಇತ್ತ ಜಾಯಕರಣ್ಣೆ ಬತ್ತದು ಗೌರವ ಕೊರಡು ಕಲಾವತಿಯಕ್ಕಾಗ ಎಡ್ದ ಬಕ್ಕಾರ್ನ ಪುರುಲದ ಪದ್ಯ ಇನ್ನಿತ ನಮ್ಮ ಲೇಸಿಗ ತುಳು ಕೂಟದ ಗುರ್ಕಾರ್ಯರಾದುಪ್ಪುನ ಅಂಚನೆ ಅಖಿಲ ಭಾರತ ತುಳು ಒಕ್ಕೂಟದ ಗೌರವ ಗುರ್ಕಾರ್ಯರಾದುಪ್ಪುನ ನಮ್ಮ ಮೂಕಿದ ಜಯಕರ್ ಶೆಟ್ಟಿ ಇಂದ್ರಾಳಿ ನಮ್ಮೊಟ್ಟುಗುಲ್ಲೇರು ನನ್ನ ಒಂತೆ ಪೊರ್ತುಡು ಈ ಒಂಜಿ ಮತ್ತರ್ಮೆಡು ಬೇತೆ ಬೇತೆ ಕಾರ್ಯಕ್ರಮಗಳು ನಡಪರೆಗೊಂಡು ಐಟ್ಲ 6 ಪಾಲ್ಪಡೆಯವರುಗುಲ್ಲೇರು ದಯದೀದು ಜಯಕರ್ ಶೆಟ್ಟಿ ಇಂದ್ರಾಳಿ ಸರ್ ಮತ್ತರ್ಮೆಗೆ ಬರೋಡು ನಮ್ಮ ಕಲಾವತಕ್ಕಾಗ ಒಂಜಿ ಗೌರವದ ಕಾಣಿಕೆ ಇರ್ನ ಕೈಟ್ ಕೊರಡು ಪಂದು ಭಿನ್ನಪ ಮಲ್ತನ್ವ ಅಂಚನೆ ಇನ್ನಿತ ವೇದಿಕೆಡು ನಡಪರೆ ಪುನಃ ಜನಸಾಮಾನ್ಯರೆಲ್ಲ ಸಾಹಿತ್ಯದಂಚಿ ಎಂಚ ಒಯ್ಪುನು ಆ ಒಂಜಿ ಸ್ಫೂರ್ತಿ ಎಂಚಿನ ಆ ಒಂಜಿ ಶಕ್ತಿ ಎಂಚಿನ ಪನ್ಪಿನ ವಿಚಾರಡು ನಂಗೆ ತೆರಿಪಾದ ಕೊರ್ರೆಗ್ ಉಪ್ಪುನಾರು ಹಾಯ್ ಬೆಂಗಳೂರು ಪತ್ರಿಕೆದ ಪತ್ರಕರ್ತೆರು ಅಂಚನೆ ಯುವ ಜನತೆದ ಒಂಜಿ ಸ್ಫೂರ್ತಿ ಯುವ ಬರಹಗಾರರ್ನ ಒಂಜಿ ಶಕ್ತಿ ಪನ್ಲ ಪನೋರಿ ನಮ್ಮ ವಸಂತ್ ಗಿಳಿಯರ್ ಸರ್ ನಮ್ಮೊಟ್ಟುಗುಲ್ಲೇರು ಅರೆಲ್ಲ ಈ ಒಂಜಿ ಲೇಸಗ್ ಮೋಕೆಡು ಎತ್ಕೊನೊಂದುಲ್ಲ ಈ ಒಂಜಿ ವೇದಿಕೆಡು 10 ಗಂಟೆ ಮುಟ ಈ ಕಾರ್ಯಕ್ರಮ ದುಂಬರಿತೊಂದು ಪೋಪುಂಡು ಬಂದುಲೆ 9 ಗಂಟೆಗೆ ಮಾತೆರೆಗ್ಲ ಡಿನ್ನರ್ದ ವ್ಯವಸ್ಥೆ ಮಾಡ್ತಿದ್ದಾರೆ ವಿಠಲ್ ಶೆಟ್ಟಿನ ಕುಟುಂಬದ ಮಾತೆರ್ನ ಪರವಾದ ನಿಕುಲು ಮಾತೆರ್ಲ ಈ ಒಂಜಿ ಆತಿಥ್ಯವನ್ನು ಸ್ವೀಕಾರ ಮಲ್ತಿದ್ದು ಪೋಡು ಪಂದು ಭಿನ್ನಪ ಮಲ್ತೊಂದು ಜೇಕರ್ ಶೆಟ್ರಿಗೆ ಇತ್ತೆ 2 ಪಾತ್ರಗಾದ ಮೈಕ್ ಕೊರೊಂದುಲೆ ಈ ಕ್ಷೇತ್ರದ ಮಾತ ದೈವ ದೇವರೆಲ್ಲ ಸ್ವರೂಪ ನಿನ್ನೆತೊಂದು ಐಲೇಸ ಸಂಸ್ಥೆ ಅರ್ಪಣೆ ಮಲ್ಪನ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ನಮ್ಮ ಮಾತ
ತುಳುನಾಡು ಇತ್ತದು ತುಳುನಾಡದ ಮಸ್ತ್ ಕಾರ್ಯಕ್ರಮಗೂ ಖಂಡಿತವಾದ್ಲ ಭಾಗವಹಿಸಿದ ಅಲ್ಲ ಒಂಜಿ ಇಲ್ಲೊಕ್ಕೆಲೂ ಒಂದು ವಿಶಿಷ್ಟ ರೀತಿದು ನಮ್ಮ ತುಳುನಾಡದ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಒಂದೇನು ಮಾತ ದುಂಬುದಿ ಒಂದು ಇನಿ ಈ ಒಂಜಿ ಕಾರ್ಯಕ್ರಮಡು ಒಂಜಿ ಗುರುವಂದನೆ ಶಾಂತರಮಣ್ಣೆ ತನ್ನ ಬಾಲ್ಯದ ಜೀವನಡು ಪ್ರಾಥಮಿಕ ವಿದ್ಯಾಭ್ಯಾಸ ಕಲ್ಪೈನ ಗುರುಕುಲಿಗೆ ಒಂಜಿ ಗುರುವಂದನೆ ಕೊರ್ಪಿನ ಒಂಜಿನ ಒಂಜಿ ಎಡ್ಡೆ ಕಾರ್ಯಕ್ರಮ ಐತೊಟ್ಟಿಗೂ ಇಲ್ಲೊಕ್ಕಲ್ದ ಸಂದರ್ಭಡು ಲಕ್ಷ್ಮಿನ ಇಲ್ಲ ಪೊಗ್ಗವನ ಇಂಗ್ಲು ತೂತ ಇದು ಸರಸ್ವತಿನ ಇಲ್ಲ ಪೊಗ್ಗವನ ಎಂಜಿನ ವಿಶಿಷ್ಟವಾದ ಒಂಜಿ ಕಾರ್ಯಕ್ರಮ ಈ ಒಂಜಿ ವಿಠಲ್ ಶೆಟ್ಟನ ಕುಟುಂಬದಾಗಲು ಮಲ್ಪಿನ ನಮ್ಮ ಮಾತ ತುಳುವೆರ್ಲ ಒಂಜಿ ಮಾದರಿಯಾದ ದೆತ್ತ ನೋಡು ಪಂಡದು ಮಾತಾ ತುಳುವೆರಡೆಯನ್ನು ಭಿನ್ನಪ ಮಲ್ತೊಂದು ಬೇತೆ ಬೇತೆ ಕಲಾವಿದರಿಗೆ ಒಂಜಿ ಅವಕಾಶ ಕೊಡ್ಪಿನ ವೇದಿಕೆ ಶಾಂತರಾಮ್ ಶೆಟ್ರು ಈ ಸಾಹಿತ್ಯದ ಸಾಮಾಜಿಕ ಕಳಕಳಿದ ಚಿಂತನೆಡು ನಿರಂತರವಾದ ಇನ್ನು ಬೂಕು ಬರೆದು ಆ ಬೂಕುಡು ಎಡ್ಡೆ ಸಂದೇಶವನ್ನು ಸಮಾಜಕ್ಕೆ ಕೊಡ್ಪಿನ ಕೆಲಸನೂ ನಿರಂತರವಾದ ಮಲ್ತೊಂದುಲ್ಲರಿಗೆ ಅಂಚನೆ ತುಳುನಾಡು ಪೊರ್ಲು ತುಳು ಭಾಷೆ ಪೊರ್ಲು ತುಳು ಸಂಸ್ಕೃತಿ ಪೊರ್ಲು ತುಳು ಸಂಪ್ರದಾಯ ಪೊರ್ಲು ಈ ಮಾತಾ ಪೊರ್ಲುದ ವಿಚಾರನು ನಮ್ಮನ್ನು ಗೆದ್ದೊಂದು ನಮ್ಮ ಇನ್ನು ಉದ್ದಿಮೆಗೂ ಉದ್ಯೋಗಗೂ ಖಂಡಿತವಾದ್ಲ ಬೇತೆ ಬೇತೆ ಭಾಷೆ ಪಾತ್ರಡೆ ಅಲ್ಲ ನಮ್ಮ ತುಳು ಅಪ್ಪನ ಹೃದಯ ತುಳು ಅಪ್ಪನ ಇನಿ ಋಣ ಸಂದಾಯ ಮಲ್ಪನ ಎಂಚ ಪಂಡ ನಮ್ಮ ಇನಿ ಇಲ್ಲಡು ತುಳು ಪಾತ್ರನ ಮುಖಾಂತರ ತುಳು ಅಪ್ಪನ ಋಣ ಸಂದಾಯ ಮಲ್ಪನ ಕೆಲಸ ನಮ್ಮ ಮಾತ ಮಲ್ಪುಗ ಇನಿ ನಮ್ಮ ಜೋಕ್ಲು ಎಕಡೆ ಏರ ಪಾತ್ರನಾಗ ಒಂದು ವಿಚಾರ ಪಂಡ್ಯರು ಜೋಕ್ಲೆಗ್ ಸಂಸ್ಕಾರ ನಮ್ಮ ಕಲ್ಪೋಡು ನಮ್ಮ ಹಿರಿಯರು ಕಲ್ಪೋಡು ನಮ್ಮ ಪೋಷಕರು ಕಲ್ಪೋಡು ಇನ್ನು ನಮ್ಮ ದೈವಸ್ಥಾನಗೂ ದೇವಸ್ಥಾನಗೂ ನಾಗಬನಗೂ ನಮ್ಮ ಕುಲದೇವರ ನಡೆಗೆ ಯೋಕ್ಲಿನ ಲೆತ್ತೊಂದು ಪೋಪ ನಮ್ಮ ಪೋಷಕರು ಪಂಪಿನ ಚಿಂತನೆ ನಮ್ಮ ಇಟ್ಟುಪ್ಪಾಡು ಆ ಮಾತಾ ಬೋಡು ನಮ್ಮ ದೈವಸ್ಥಾನಗೆಪ್ಪಡು ನಮ್ಮ ಮೂಲ ಸ್ಥಾನಗೆಪ್ಪಾಡು ನಮ್ಮ ಪೋಪಿನಡೆಗೆ ನಮ್ಮ ಜೋಕ್ಲೇನು ಲೆತ್ತೊಂದು ಪೋದು ಅಗಲೆಗೆ ಆ ದೈವ ದೇವರನ್ನ ಪರಿಚಯ ಮಲ್ಪನೊಟ್ಟಿಗೂ ನಮ್ಮ ಪೋಷಕರಾದ ಜೋಕಲಿಗೆ ವಿದ್ಯಾಭ್ಯಾಸ ಕೊರೋಡೆ ಅಲ್ಲ ವಿದ್ಯಾಭ್ಯಾಸನೇ ಜೀವನಾತ್ ಇನಿ ನಾಲ್ಕು ಗೋಡದ ಮಧ್ಯಡು ಜೋಕಲಿಗೆ ಪಾಠ ಪ್ರವಚನ ಮಲ್ಪನ ಓವೇ ಒಂಜಿ ವಿದ್ಯಾದೇವಗಳ ಇಪ್ಪು ಖಂಡಿತವಾದ್ಲ ಬೋರ್ಡು ಐತೊಟ್ಟಿಗೂ ಪಾಠೇತರ ಚಟುವಟಿಕೆ ಇಪ್ಪು ಬೊಕ್ಕ ನಮ್ಮ ಒಂಜಿ ಸಂಸ್ಕಾರ ಇಪ್ಪು ವಿಶೇಷವಾದ ತುಳುನಾಡಿಗೆ ಐತನೇ ಐನ ಒಂಜಿ ವೈಶಿಷ್ಟ್ಯತೆ ಉಂಡು ಸಂಸ್ಕಾರ ಉಂಡು ವಿಶೇಷತೆ ಉಂಡು ಅವಿನ ಮಾತ ನಮ್ಮ ತುಳುವರು ಅನುಷ್ಠಾನ ಮಲ್ಪನ ಮುಖಾಂತರ ಇನಿ ತುಳುತ ಲಿಪಿ ಮಾತ ಎಲ್ಲ ಕಲ್ಪೊಂದಿಲ್ಲ ನಮ್ಮ ತಾರಕ್ಕ ಇನ್ನು ಸುಮಾರು 7,000 ಜನಕ್ಕಲಿಗೆ ನಿರಂತರವಾದ ತುಳು ಲಿಪಿ ಕಲ್ಪೊಂದಿಲ್ಲೇರು ಮಸ್ತ್ ದೈವಸ್ಥಾನಡು ದೇವಸ್ಥಾನಡು ಬೇತೆ ಬೇತೆ ಸಂಘ ಸಂಸ್ಥೆಡಿ ಇನಿ ತುಳು ಲಿಪಿದ ನಾಮಫಲಕ ಪಾಡಿನ ಮುಖಾಂತರ ತುಳುಕು ಇನಿ ಗೌರವ ಕೊರೊಂದಿಲ್ಲ ಐತೊಟ್ಟಿಗೂ ಅವೇನು ನನ್ನ ನಿರಂತರವಾದ ನಮ್ಮ ಅನುಕರಣೆ ಮಲ್ಪುಗ ಅನುಷ್ಠಾನ ಮಲ್ಪುಗ ತುಳುಟು ಪಠ್ಯ ಪುಸ್ತಕ ಓದುದು ಪರೀಕ್ಷೆ ಬರೆದು ಶೇಕಡ 100 ಮಾರ್ಕ್ ಗೆದ್ದನ್ನ ತುಳುವೇರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡು 432 ಜೋಕುಲು ಇನಿ 100 ಮಾರ್ಕ್ ಗೆತ್ತನ್ನ ಜೋಕುಲು ನಮ್ಮ ಒಟ್ಟುಲ್ಲೇರು ಒಂದು ಮಸ್ತ್ ಖುಷಿ ಆಪಡು ಅవి ನನ್ನ ದುಂಬುಗಳ ನಮ್ಮ ಮಾತಾ ಖಂಡಿತವಾದ ನಮ್ಮ ಜೋಕ್ಲೆಗೆ ಆಯ್ತಾ ಸಂಸ್ಕಾರ ತೆರಪ ಮುಖಾಂತರ ತುಳುನು ಒರ್ಪಗ ತುಳು ಭಾಷೆ ಒರ್ಪಗ ತುಳುನಾಡ ಒರ್ಪಗ ಪಂಡದು ಈ ಸಂದರ್ಭಡು ಪಂಡದು ಮಾತಾ ತುಳುವರೆಗಲ ವಿಶೇಷವಾದ ಏನೊಂಜಿ ಅಭಿನಂದನೆ ಕೊರದು ಈ ಅವಕಾಶ ಮಲ್ತು ಕೋರಿನ ಮಾತರಿಗ ಸೊಲ್ಮೆ ತಂದ ಜನರಡು ಪಾತ್ರ ಸೊಲ್ಮೆಲು ಜಯಕರಣ್ಣ ಮಸ್ತ್ ಪೊರ್ತು ಕಾಪಾಯ ಏರೇನು ಇರ್ನ ಪೊರ್ಲುದ ರಡ್ಡು ಪಾತಿರದ ಎಡ್ಡೆಪ್ಪುನು ಬಯಕದು ಎಂಕ್ಲೆಗ್ ಈ ಲೇಸಿಗೆ ಎಡ್ಡೆಪ್ಪು ಬಯಕಿಯರು ಇರೆಗ್ ಈ ಪೊರ್ತುಡು ಸೊಲ್ಮೆ ಸಂದೈತ ಮಲ್ತೊಂದು ಇರೇನು ಕುಲ್ಲೋಡು ನನ್ನ ಆತು ಪೊರ್ತು ಇರು ನನ್ನೆಲ್ಲ ಬೋರ್ಡು ಎಂಕ್ಲಿನ ಕಾರ್ಯಕ್ರಮಗೂ ಪನೊಂದು ಇರೇನು ವೇದಿಕೆ ಹಿಡ್ದು ಕಡಪುರ್ದು ಕೊರೊಂದುಲ್ಲ ತಿರ್ತುಗು ಅಂಚನೆ ಜಯಕರಣ್ಣ ಪಂಡ್ಯರ್ ತುಳು ಲಿಪಿ ತಾರಕ ಕಲ್ಪೊಂದುಲ್ಲೆರಿಂದ ಯಾನು ಜೈ ತುಳುನಾಡು ಸಂಘಟನೆ ಒತ್ತಿರ್ದು ಯಾನ್ಲ ಕಲ್ತಿನ ಸುಮಾರು 7,000 ಜನಕ್ಕಲು ಇದನ್ನೆಟ ಕಲ್ಪದರೆ ಯಾನ್ಲ ಒತ್ತಿದಿ ಅಕ್ಲೆ ಹಿಡ್ದು ತುಳು ಲಿಪಿ ಕಲ್ತು ದಿನಾಲು ಪಂದು ಪಂಡ್ರೆಗ್ ಯಾನು ಬಯಕುವೆ ಇತ್ತೆ ಪೊರ್ಲುದ ಪದ ಕೇಂದ್ರಿಗೆ ಕಲಾವತ್ಯಕ್ಕಾಗ ಯಾನು ಮೈ
ಹಲೋ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲನೆ ಒಂದು ದಿನ ಕಡಲನ್ನು ಕೂಡಬಲ್ಲನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ
ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ದೊರೆಯು ನಾನು 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 ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ದೊರೆಯು ಎಂದಿಗಾದರೂ 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 ಕಾಣದ ಕಡಲಲು ಸೇರಿಕೊಳ್ಳೇನು ಸೇರಬಹುದೆ ನಾನು ಕಡಲ ನೀಲಿಯೊಳು ಕರಗಬಹುದೆ ನಾನು ಕರಗಬಹುದೆ ನಾನು ಕರಗಬಹುದೆ ನಾನು ಕಲಾತಕ ಸೊಲ್ಮೆಲು ನನ್ನ ದುಮ್ಮುಗು ಜಯಕರಣ ಗೊಂಜಿ ಪದ್ಯ ವಾಣಿಶ್ರೀ ಮೇರೆಡ್ದು ಐದು ಬಕ್ಕ ಶಾಮಣ್ಣಲ್ಲೇರು ನರೇಂದ್ರನಲ್ಲೇರು ನೆಕ್ಸ್ಟ್ ದ ಕಾರ್ಯಕ್ರಮ ನಿಖಿಲ್ನೇರ್ವೇರ್ನ ಅಂಚಾದಿತ್ತೆ ವಾಣಿಶ್ರೀ ಅಕ್ಕ ಜಯಕರಣ್ಣೆ ಮಿತ್ ಬರಡು ವೇದಿಕೆ ಬರಡು ಒಂದು ಹಿರಿಗೋಸ್ಕರ ಪದ್ಯ ಮೂಲಗುಲ್ಲೆ ಯೋಗೀಶ್ ಅನ್ನಿಲ ಯೋಗೀಶ್ ಶೆಟ್ಟಿ ಮಿತ್ ಬರಡು ಯೋಗೀಶ್ ಶೆಟ್ಟಿ ಮಿತ್ ಬೆಲನ್ ವಿಕೆ ಸರ್ ವಿವೇಕಾನಂದ ಸರ್ ಬೊಕ್ಕ ರಮೇಶ್ ಶೆಟ್ಟಿ ಆರ್ನ ಬ್ರದರ್ ರಮೇಶ್ ಶೆಟ್ಟಿ ಬರಡು ಹರಡಿ ಮಳೆಯ ಬಿಲ್ಲ ಬರಿಸಿದೆ ಮನವು ಬಾಡಿ ಹಗಲ ಹರಡಿ ಮಳೆಯ ಬಿಲ್ಲ ಬರಿಸಿದೆ ಸೌಂದವರ್ಣದಲ್ಲಿ ನಿಂತ ಸೌಂದವರ್ಣದಲ್ಲಿ ನಿಂತ ಕಾವ್ಯವಂಗ ರಚಿಸಿದೆ ಕಾವ್ಯವಂಗ ರಚಿಸಿದೆ ಮನವು ಬಾಡಿ ಹಗಲ ಹರಡಿ ಮಳೆಯ ಬಿಲ್ಲ ಬರಿಸಿದೆ
ವಾಣಿಶ್ರೀ ಅಕ್ಕ ಮಾತಿರ್ನಲ್ಲ ಮನಸ್ಸನ್ನ ಅರ್ಲಾದ್ ಬಿಡಿಯರು ಅಂಚನೆ ಜಯಕರ ಶೆಟ್ಟರಿಗೆ ಯೋಗೇಶನ್ನೇ ಗೌರವ ಕೊರದು ಬೀಳ್ಕೊಳ್ತಾನೆ ಕೆಲವೊಂದಿಲ್ಲ ಯೋಗೇಶ್ ಶೆಟ್ರು ಅಂಚನೆ ಶಂಭು ಶೆಟ್ರು ಬರಡು ಶಂಭು ಶೆಟ್ರು ಮಿತ್ ಬರಡು ರಮೇಶ್ ಅಣ್ಣ ಗೌರವ ಅಲ್ಪರೆ ಶಂಭಣ್ಣ ಬರಡು ಮತ್ತೆ ಸೊಲ್ಮೇಲಿ ಸರ್ ಜಯಗಣ್ಣ ಯೋಗೀಶ್ ಅಣ್ಣ ಸೊಲ್ಮೇಲು ರಮೇಶ್ ಅಣ್ಣಗೆ ರಮೇಶ್ ಅಣ್ಣ ಶಂಭಣ್ಣೆ ಹಾಂ ಕೊರಡು ಸೊಲ್ಮೇಲು ರಮೇಶ್ ಸರ್ ಸಂಭವ ಸರ್ ಆಯ್ತು ಬಕ್ಕ ಇತ ಪೊರ್ಲ ಕಂಠದ ಪದ್ಯ ಪಂಡಿರು ವಾಣಿಶ್ರೀ ಅಕ್ಕ ನೆತ್ತ ಸಾಹಿತ್ಯ ಸಂಗ್ರಹ ಗೀತ ಬಾಯರು ಮೇರೆ ಮೆರೆಗು ರೇವತೆಕ್ಕ ಬತ್ತದ ಸನ್ಮಾನ ಮಲ್ಪಡೋದು ಕೇನೊಂದಿಲ್ಲ ರೇವತೆಕ್ಕ ಬಲೆ ರೇವತೆಕ್ಕ ಸೊಲ್ಮೇಲು ರೇವತಿಯಕ್ಕ ವಾಣಶ್ರೀಯಕ್ಕ ಜಯಕರಣ್ಣ ರಮೇಶಣ್ಣ ಯೋಗೀಶಣ್ಣ ಸೊಲ್ಮೇಲು ನನ್ನ ದುಂಬದ ಕಾರ್ಯಕ್ರಮ ತಾರಕ ನಡಪಡೋದು ಕೊಡೊಂದಿಲ್ಲ ತಾರಕ ಕಾರಂತ ಸರ್ ಮಿತ್ ಬರಡು ತಾರಕ ಕ್ಷೇತ್ರಡು ಮಾಮಲ್ಲ ಪುದರ ಪುಗರ್ತೆಯನ್ನು ಪಡೆತಿನ ನನೊಂಜಿ ಮಹಾನ್ ಗಾಯಕರು ನಮ್ಮ ನಡುಲೇರು ಆರು ಶ್ರೀತ ಕೃಷ್ಣ ಕಾರಂತೆರು ಇತ್ತೆ ಅರ್ನ ಒಂಜಿ ಪೊರ್ಲುದ ಪದ ತೊಟ್ಟುಗು ನಮ್ಮ ದುಂಬುದ ಈ ಒಂಜಿ ವೇದಿಕೆಡು ಒಂಜಿ ಪೊರ್ಲುದ ಒಂಜಿ ರಂಗ ಮಾನಾದಿಗೆ ನಡಪರೆಗುಂಡು ಆ ಒಂಜಿ ಕಾರ್ಯಕ್ರಮನು ಇತ್ತೆ ಕೃಷ್ಣ ಕಾರಂತೆರನ ಪೊರ್ಲುದ ಪದ ತೊಟ್ಟುಗು ಶುರು ಮಲ್ಪುಗ ಕೃಷ್ಣ ಕಾರಂತೆರು ಪೆರಿಯ ಸಾಹಿತ್ಯಲಾಯನ ಬಿ.ವಿ. ಕಾರಂತೆರ್ನ ಸಹೋದರ ಪಂಡ್ರೆಗ ಮಸ್ತ್ ಪೆರ್ಮೆ ಒಂದುಂಡು ಸೀತಾರಾಮ್ ಕುಲಾಲ್ ಮೇರ್ ಬರೆತಿನ ಏತ್ ಜನ್ಮ ಕರಿದು ಬರಡು ನಿನ್ನ ಸಾನ ತೂವರೆ ಪನ್ಪಿನ ಒಂಜಿ ಪೊರ್ಲುದ ಪದ ಇತ್ತೆ ಕೃಷ್ಣ ಕಾರಂತೆರನ ಸೊರಟು ಕವಿ ಸೀತಾರಾಮ್ ಕುಲಾಲ್ ಬರೆತಿನ ಪದ ಜನ್ಮ ಪಡೆದು ಬರಲು ನಿನ್ನ ಸಾರ ತೂರೆ ಏತು ಪಾಪ ಕರೆದು ಬರಲು ನಿನ್ನ ಪಾದ ಸೇರಿರೆ
ಜನ್ಮ ಪಡೆದು ಬರುಳು ನಿನ್ನ ಸಾರ ಪೂಯರೆ ಏತು ಪಾಪ ಕರೆದು ಬರುಳು ನಿನ್ನ ಪಾಪ ಸೇರುಳು ಏತು ಜನ್ಮ ಪಡೆದು ಬರುಳು ನಿನ್ನ ಸಾರ ಪೂಯರೆ ಏತು ಪಾಪ ಕರೆದು ಬರುಳು ನಿನ್ನ ಪಾಪ ಸೇರುಳು करके पूजे भक्ति मंत्र ज्ञान दान तेरी दीजे बल के दांती बुद्धियन्न नटरे दान दीजे करके पूजे भक्ति मंत्र ज्ञान दान तेरी दीजे बल के दांती बुद्धियन्न नटरे दान दीजे बलिके आई मनस्सयन्न बेत दैव तुझे बलिके आई मनस्सयन्न बेत दैव तुझे नलिके बलिके दान दो यान दान मुझे यान दान एक जन्म पಡೆದು ಬರುಳು ನಿನ್ನ ಸಾರ ಪೂಯರೆ ಏತು ಪಾಪ ಕರೆದು ಬರುಳು ನಿನ್ನ ಪಾಪ ಸೇರುಳು ಬರೋದು ದೀಪ ಜೀವನು ಭೂತಮಾಲೆ ಪಾಡೋದು ಗಂಟೆ ಗಣ ಗಣ ಶಂಕ ಭೂಮು ಜಾಗಂಟೆ ಹುಟ್ಟೋದು ನೀರು ಬರೋದು ದೀಪ ಜೀವನು ಭೂತಮಾಲೆ ಪಾಡೋದು ಗಂಟೆ ಗಣ ಗಣ ಶಂಕ ಭೂಮು ಜಾಗಂಟೆ ಹುಟ್ಟೋದು ಬಂದು ತಾರೈ ಪಂಚ ಕಜ್ಜಾಯ ಬಂದು ತಾರೈ ಪಂಚ ಕಜ್ಜಾಯಿ ದೀದು ನೀನನು ನಂಬೋಡು ನಾಲು ದಿನಲ ಬದುಕೆರೆಯಾನು ಮುಂದೆನು ಮಾತ ಮಲ್ಪೊಡು ಮುಂದೆನು ಮಾತ ಮಲ್ಪೊಡು ಏತು ಜನ್ಮ ಪಡೆದು ಬರುಡು ನಿನ್ನ ಸಾನ ತೂಯರೆ ಏತು ಪಾಪು ಕರೆದು ಬರುಡು ನಿನ್ನ ಪಾದ ಸೇರಿರೆ ಏತು ಜನ್ಮ ಪಡೆದು ಬರುಡು ನಿನ್ನ ಸಾನ ತೂಯರೆ ಏತು ಪಾಪು ಕರೆದು ಬರುಡು ನಿನ್ನ ಪಾದ ಸೇರಿರೆ ಬಾರಿ ಪುರ್ಲುದ ಉಜ್ಜಿ ಪದನು ಪ್ರಸ್ತುತ ಮಲ್ತಿನ ಶ್ರೀಯುತ ಕೃಷ್ಣ ಕಾರಂತರ ದಯದಿದು ಮತ್ತರ್ಮೆಗೆ ಬರಡು ಅಂಚನೆ ಮುಂಬೈ ಬಣ್ಸದ ಪ್ರಮುಖರಾಯಿನ ಶ್ಯಾಮ್ ಎನ್ ಶೆಟ್ಟಿ ನಮ್ಮೊಟ್ಟುಗುಲ್ಲೇರು ಆರು ಕೃಷ್ಣ ಕಾರಂತರಿಗೆ ಒಂಜಿ ಗೌರವದ ಕಾಣಿಕೆ ಕೊರ್ದು ಮನದಿಗೆ ಮಲ್ಪೊಡು ಬಂದು ಭಿನ್ನಪ ಮಲ್ತನುವ
ಶೆಟ್ರು, ಅದ್ಭುತ ಗಾಯಕರಾಯನ ಶ್ರೀಯುತ ಕೃಷ್ಣ ಕಾರಂತರಿಗೂ ನೆಂಪುದ ಕಾಣಿಕೆ. ಸೊಲ್ಮೇಲು ಕೃಷ್ಣ ಕಾರಂತರಿಗೂ ಅಂಚನೆ ಶ್ಯಾಮ್ ಎನ್ ಶೆಟ್ರಿಗೂ ಶ್ಯಾಮನ್ ಶೆಟ್ರು ಇದು ಮತ್ತರ್ಮೇಡು ಪಡು ಇತ್ತೆ. ಇದೀಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿರುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ರಂಗ ಸನ್ಮಾನ, ರಂಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಮೋಹನ್ ಮಾರ್ನಾಡ್ ಅವರು. ಅವರ ರಂಗ ಸಾಧನೆಯ ಬಗೆಗೆ, ಅವರ ಜೀವನ ಸಂಘರ್ಷದ ಬಗೆಗೆ, ಅವರ ರಂಗ ಸಾಂಗತ್ಯದ ಬಗೆಗೆ ನಾನು ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅವರ ಆತ್ಮೀಯ ಸ್ನೇಹಿತರು, ಅವರ ಹೃದಯಕ್ಕೆ ಹತ್ತಿರವಾಗಿರುವಂತಹ ಅವರ ಸ್ನೇಹಿತರು ಪೇತ್ರಿ ವಿಶ್ವನಾಥ್ ಶೆಟ್ರು ನಮ್ಮೊಟ್ಟಿಗಿದ್ದಾರೆ. ಅವರೀಗ ಮೋಹನ್ ಮಾರ್ನಾಡ್ ಅವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. ಅಣ್ಣ ದಯವಿಟ್ಟು ವೇದಿಕೆ ಬಲ್ಲೆ. ಇದು ಚೊಕ್ಕಾಡಿಯವರು ಹೇಳಿದಾಗೆ, ಗುಂಡ್ರವರು ಹೇಳಿದ ಭಾಗ್ಯನೇ ಇದು ಭಾಗ್ಯ ಅಲ್ಲ, ಇದು ನನ್ನ ಸೌಭಾಗ್ಯ. ಯಾಕಂದರೆ ಅಣ್ಣ ಮೋಹನ್ ಮಾರ್ನಾಡ್ರ ಪರಿಚಯ ಮಾಡಿ ಅವ್ರ ಬಗ್ಗೆ ಎರಡು ಮಾತಾಡಿ ಅಂತ ಹೇಳಿದರು. ಖಂಡಿತವಾಗಿಯೂ ಇದು ನನ್ನ ಸೌಭಾಗ್ಯ. ಪಣತೊಟ್ಟು ಪೊನ್ನಪ್ಪ ಶೆಟ್ಟಿ ಅಂಚನೆ ಸರಸಿ ಶೆಟ್ರನ್ನ ಮೋಕೆದ ಮಗೆ ಮಾರ್ನಾಡ್ ಮೋಹನ್ ಮಾರ್ನಾಡ್ ಅಣ್ಣ ಮೇರ್ನ ಬಗ್ಗೆ ಪರಿಚಯ ಪಣ್ಪಿನೇ ಅವು ಓಲ್ ಏತು ಪನ್ನೋಡು ಪಂಡದೆ ಗೊತ್ತಾಪೋಜಿ ಆತ್ಮಲ್ಲ ಇಂಗ್ಲು ಒವ್ವಾಂಡಲ ಒಂಜಿ ನಾಟಕ ತುಂಡ ಪೊರ್ಲಾಂಡ್ ಪಣ್ಪ ಪೊರ್ಲುದ ನಟನೆ ಪಣ್ಪ ಆಂಡ ನಮ್ಮ ಎದುರುಡು ಕುಲ್ದಿನಾರು ಅದ್ಭುತ ನಟೆ ಪಂಡ ಶಬ್ದಲ ಯಾವೊಂದು ಆತು ಪೊರ್ಲುದ ನಟೆಯಾರು ಮುಲ್ಪನೆ ಉಡುಪಿಡು ನಡತೊಂದು ಪುಣ ಕೆಂತೂರು ದೊಡ್ಡಣ್ಣ ಶೆಟ್ಟಿ ನಾಟಕ ಸ್ಪರ್ಧೆಡು ಸುಮಾರು ಎನ್ನಂದಾಜಿ 7 ಬಾರಿ ಒಂಜಾತು ತಂಡೋಲು ಬರ್ಪ ನಿಗಲಿ ಮಾತ ಉಡುಪಿದಾಗಲೇ ಗೊತ್ತಿತ್ತಿನೇ 25 ತಂಡೋಲು ಬರ್ಪಿನ ಇಟ್ಟು ಸುಮಾರು 7 ಸಾರಿ ಪ್ರಥಮ ಪ್ರಶಸ್ತಿ ನಟನೆಗೆ ಪ್ರಥಮ ಪ್ರಶಸ್ತಿ ಕಣ್ತಿನಾರು ಏರ್ಪಂಡ ಅವು ಎಂಕಲ್ನ ಮೋಹನ್ ಮಾರ್ನಾಡ್ ಸರ್ ಅಂಚನೆ ಸುಮಾರು 1 ಲಕ್ಷ ಟಿವಿ ಅದ ಆ್ಯಡ್ ಬರ್ಪುಂಡಿಗ್ಲಿ ರಂಗ ಧ್ವನಿ ಕೊರ್ಪಿನಿಟ್ಟು ಸುಮಾರು 5 ಲಕ್ಷ ಆ್ಯಡ್ಗೆ ಧ್ವನಿ ಕೊರ್ದಿನಾರು ಏರ್ಪಂಡ ಅವು ಎಂಕಲ್ನ ಮೋಕೆದ ಮೋಹನ್ ಮಾರ್ನಾಡಣ್ಣ ಸುಮಾರು 1 ಲಕ್ಷ ಆ್ಯಡ್ಗಾರು ಬರಿತಿರು ಸಾಹಿತ್ಯನು ಬರಿತಿರು ಪಂಡ ಅವಳ ಬಾರಿ ಖುಷಿಟಿಯಾನ ಈ ಪೊರ್ತುಡು ಪಂಡ್ರೆಂಕ್ ಖುಷಿ ಆಪುಂಡು ಅಂಚನೆ ಸುದ್ದ ಪಣಪಿನ ತುಳು ಚಿತ್ರನ ನಿರ್ಮಾಣ ಮಲ್ತದು 7 ರಾಷ್ಟ್ರೀಯ ಪ್ರಶಸ್ತಿ ತುಳು ಸಿನಿಮಾಗ ಬೈದುಂಡು ಪಣಪಿನಲ ಆತೆ ಪೆರ್ಮೆಡ್ ಯಾನ ಪಣಂದುಲ್ಲೆ ಮಾತಾಡ್ದು ಮಲ್ಲ ಬಂದುಲೆ ಈ ತುಳುನಾಡದ ಈ ಮಾರ್ನಾಡು ಪಣಪಿನ ಮಣ್ಣದ ಆ ಒಂಜಿ ಪರಿಮಳನ್ನು ಮುಂಬೈಡತ್ತು ರಾಜ್ಯ ಮಟ್ಟಡತ್ತು ರಾಷ್ಟ್ರೀಯ ಮಟ್ಟಡು ಪುಗರ್ತೆ ಕಂತಿನಾರು ಮೋಹನಣ್ಣ ರಾಷ್ಟ್ರ ಪ್ರಶಸ್ತಿದ ಒಟ್ಟೊಟ್ಟಿಗೆ ಮುಂಬೈದ ಇತಿಹಾಸಡ್ ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡ್ ಎರೆಗೆ ಬೈದಂಡು ಕೇಂಡ ಅವು ಮೋಹನಣ್ಣಗೆ ಮಾತ್ರ ಅಂದ ಪಂಡ್ರೆ ಈ ಪೊರ್ತುಡು ಎಂಕ್ಲೆಗೆ ಮಸ್ತ್ ಖುಷಿ ಆಪುಂಡು ಓ ಒಂಜಿ ನಾಟಕ ತುನ್ನಗ ಜನಕುಲೆಗೂ ನಮ್ಮ ಪ್ರಚಾರ ಮಲ್ಪೊಡಪುಂಡು ನಾಟಕ ಉಂಡು ಪಂಡದು ಆಂಡ ಮೋಹನ್ ಮಾರ್ನಾಡ್ನ ನಾಟಕ ಮುಂಬೈಡು ಉಂಡು ಪಂಡದಾಂಡ ಪ್ರಚಾರದ ಅಗತ್ಯ ಇಜ್ಜಿ ಚೂರು ಒಂಜಿ ಜನಕಲಿಗೆ ಒಂಜಿ 4 ಜನಕಲಿಗೆ ಗೊತ್ತಾಂಡ ಒಂಜಿ ಆತು ಮಲ್ಲ ಸಭೆ ಸೇರುಂಡು ಪ್ರಾಯಶಃ ಇತ್ತೇನೆ ಕೃಷ್ಣಕಾಂತರ ಇತ್ತೆ ಪಂಡದು ಪೋಯರು ಏತು ಜನ್ಮದ ಪುಣ್ಯನೋ ಗೊತ್ತುಜ್ಜಿ ಅವೇ ಮುಂಬೈ ರಂಗಭೂಮಿಗೆ ಏತೋ ಜನ್ಮದ ಪುಣ್ಯದ ಫಲೊಟ್ಟು ಇಂಚೆತ್ತಿನವರಿಗೆ ರಂಗ ಕಲಾವಿದೆ ಮುಂಬೈಗೆ ತಿಕ್ದೇರ್ ಪಣದಾಂಡ ಅವು ಮಾತ ಮುಂಬೈ ತುಳು ಕನ್ನಡಿಗರನ್ನ ಭಾಗ್ಯ ಅಂದದು ಯಾನ ಖಂಡಿತ ಪಣಪೆ ಅಂಚೆತ್ತಿನ ಮೋಹನ್ ಮಾರ್ನಾಡ್ನ ಎಲ್ಲೇ ಪರಿಚಯ ಮಲ್ಪುನ ಎನ್ನಲ ಭಾಗ್ಯ ಅರೆಗೆ ದುಂಬದ ಕೆಲಸನ ಅರ್ ನಮಗೆ ಸೂರಿ ಮಾರ್ನಾಡ್ ಮಲ್ತೊಂದುಲ್ಲೆ ರಂಗ ಸಾಧಕರಿಗೆ ನಡಪನ ಈ ಒಂಜಿ ಮಾನಾದಿಗೆದ ಕಾರ್ಯಕ್ರಮಟು ನಮ್ಮೊಟ್ಟಿಗೂ ದೂರದ ಸೌದಿಡ್ದು ಬೈದಿನ ನರೇಂದ್ರ ಶೆಟ್ಟಿ ಮೇರುಲ್ಲೇರು ದದೀದು ನರೇಂದ್ರಣ್ಣ ಇರ್ಲ ಮತ್ತರ್ಮಿಗೆ ಬರ್ಡ್ ಬಂದು ಇರೇನು ಮೋಕೆಡ್ ಎತ್ಕೊನೊಂದುಲ್ಲ
ಪೆರಿಯ ಸಾಹಿತ್ಯಲಾಯಿನ ಶ್ರೀಯುತ ಸುಬ್ರಾಯ ಚೊಕ್ಕಾಡಿ ಸರ್ ಅಂಚನೆ ಗುಂಡೂರಾವ್ ಸರ್ ದಯದಿದ್ದು ಮತ್ತರ್ಮೆಗೆ ಬರಡು ಮಾಮಲ್ಲ ಒಂಜಿ ಮೇರು ವ್ಯಕ್ತಿತ್ವದ ರಂಗ ನಟರು ಮೋಹನಣ್ಣೆ ಮೇರೇನು ಮಾನಾದಿಗೆ ಮಲ್ಪಡು ಪಂದು ನಿಕ್ಲಿಡ ಭಿನ್ನಪ ಮಲ್ತನುವ ದಯದಿದ್ದು ಸುಬ್ರಾಯ ಚೊಕ್ಕಾಡಿ ಸರ್ ಅಂಚಿದ ಇಲ್ಲಡೋಲ್ಲೇರು ಸುಬ್ರಾಯ ಚೊಕ್ಕಾಡಿ ಸರ್ ಅಂಚನೆ ಗುಂಡೂರಾವ್ ಸರ್ ದಯದಿದ್ದು ಮತ್ತರ್ಮೆಗೆ ಬರಡು ಶ್ರೀಯುತ ವಿಠಲ್ ಶೆಟ್ರೆನ ಕುಟುಂಬಸ್ಥರ್ನ ಒಟ್ಟಿಗೂ ಬಾರಿ ಒಂಜಿ ಅಕ್ಲೆನ ಇಲ್ಲದಕ್ಲೆನ ಉಡಲ್ಗೆ ಮಸ್ತ್ ಕೈತಲ ದುಪ್ಪುನಾರು ಮೋಹನಣ್ಣೆ ಅಂಚಾದ ಈ ಒಂಜಿ ಜಾಗೆಡ್ ಅರೆಗ್ ನಡಪರೆಗಪ್ಪುನ ಈ ಒಂಜಿ ಮಾನದಿಗೆ ಮಾತೆರೆಗ್ಲ ಒಂಜಿ ಮಸ್ತ್ ಖುಷಿ ಕೊರೊಂದುಂಡು. ಅಂಚನೆ ವಿಠಲ್ ಶೆಟ್ಟನ ಕುಟುಂಬದ ಮಾತ ಸದಸ್ಯರು ಅಂಚನೆ ಮೋಹನಣ್ಣನ ಕುಟುಂಬದ ಸದಸ್ಯರ್ಲ ನಮ್ಮೊಟ್ಟುಗುಲ್ಲೇರು ದಯದಿದ್ದು ಮತ್ತರ್ಮೆಗೆ ಬರಡು ಇಂಕ್ಲಿನ ಮೋಕೆದ ಅಣ್ಣೆ ಯಾಪ ಪಾತ್ರನಗಳ ಆರು ಪನ್ಪಿನುಂಡು ತರಕ ಐರೆನ್ ತೂನಗೆ ನಮ್ಮನ್ನು ತೂಲ ಕಾಪಣೊಂದು ಏತು ಒಂಜಿ ಪೊರ್ಲುದ ಪಾತ್ರ ತುರೆ ಇಂಚಿತ್ತಿನ ಒಂಜಿ ಗೌರವ ಓಲು ತಿಕ್ಕೊಂಡು ಅರ್ನ ಒಂಜಿ ಪಾತ್ರಡೆ ಆ ಚೀಪೆ ಉಂಡು ಆ ಚೀಪೆ ಮನಸ್ಸದಕಲ್ನ ಬಾಯ್ಡು ಮಾತ್ರ ಅಂಚಿನ ಒಂಜಿ ಸೀಪೆದ ಪಾತೆರ ಬರ್ರೆಗೂ ಸಾಧ್ಯ ಅಂಚಿತ್ತಿನ ಪೆರ್ಮೆದ ರಂಗ ನಟರೆಗ್ ಇತ್ತೆ ಇವೊಂಜಿ ವೇದಿಕೆಡ್ ಮಾನಾದಿಗೆ ನಡಪುಂಡು. ಸುಬ್ರಾಯ ಚೊಕ್ಕಾಡಿ ಸರ್ ಪೆರಿಯ ಕವಿಕಲು ನಮ್ಮೊಟ್ಟಿಗೂ ಈ ಪೊರ್ತುಡು ಸೇರನೋಡು ಪಂದು ಭಿನ್ನಪ ಮಲ್ತನುವ ಅಂಚನೆ ಗುಂಡೂರಾವ್ ಸರ್ಲ ಬೈದೆರು ಮೋಹನಣ್ಣನ ಕುಟುಂಬದ ಸದಸ್ಯರ್ಲ ಈ ಒಂಜಿ ಮಾನಾದಿಗೆದ ಕಾರ್ಯಕ್ರಮಡು ವೇದಿಕೆಡು ಸೇರೋಡು. ಶಾಂತರಾಮ್ ಶೆಟ್ರು ಒಲ್ಪೊಲ್ಲೇರು ದಯದಿದ್ದು ಶಾಂತರಾಮ್ ಶೆಟ್ರುಲ ವೇದಿಕೆಗೆ ಬರಡು ಮುಲ್ಪ ವಿಠಲ್ ಶೆಟ್ರು ಉಲ್ಲೇರು ಶಾಂತರಾಮಣ್ಣನ ಪಪ್ಪ ವಿಠಲಣ್ಣೆಲ್ಲ ಈ ಒಂಜಿ ಕಾರ್ಯಕ್ರಮಡು ಸೇರೋ ನೋಡು ಪಂದು ಭಿನ್ನಪ ಮಲ್ತನುವೆ. ಇಲ್ಲಡು ರಷ್ಟು ತಂದಿರ್ತಾರೆ ಸುಬ್ರಾಯ ಚೊಕ್ಕಾಡಿ ಸರ್. ಟೀಮ್ ಐಲೇಸ ತಂಡದ ಒತ್ತಿರ್ದು ಅಂಚನೆ ವಿಠಲ್ ಶೆಟ್ರನ ಕುಟುಂಬದ ಮಾತೆರ್ನ ಒತ್ತಿರ್ದು ಮುಂಬೈದ ಮಾಮಲ್ಲ ಸಾಧಕರು ರಂಗನಟೆ ಮೋಹನ್ ಮಾರ್ ನಡೆರೆಗ್ ಇತ್ತೆ ಮಾತೆರ್ನ ಮೂಕೆದ ಮಾನಾದಿಗೆ ದಯದಿದ್ದು ಚಂಡದಕಲು ಒಂಜಿ ಶಬ್ದ ಲಕ್ಕವಡು. ಸೊಲ್ಮೇಲು ಮಾತೆರಿಗ್ಲ ಇತ್ತೆ ಮಾನಾದಿಗೆ ದೆತೊನಿನ ಮೂಕೆದ ಅಣ್ಣೆ ಮೋಹನ್ ಮಾರ್ನಾಡ್ ಮೆರೆನ ಚೀಪೆದ ಪಾತೆರಗು ನಮ್ಮ ಮಾತೆರ್ಲ ಕೆಬಿಯಾದುಲ್ಲ ಮೋಹನಣ್ಣ ಇರ್ನ ರೆಡ್ಡು ಪಾತೆರ
ನಮಸ್ಕಾರ ಮಾತಿರಲ್ಲ ಮಾನಾದಿಗೆ ದೆತೊನ್ನ ಖುಷಿ ಆಪಣು ಕುದೊಂದು ಪಾತ್ರೆ ಪನ್ನ ಒಂತ ಡಬ್ಬ ಆಪಣು ಪಂತಿನೇಜ್ ವಿಷಯ ಮಾನ ಓಲ್ ಮಾರ್ನಾಡು ಓಲ್ ಉಡುಪಿ ಓಲ್ ಬೆಂಗಳೂರು ಓಲ್ ಮುಂಬೈ ಸಾಹಿತ್ಯ ಡುಪ್ಪುನ ನಂಟು ಆ ಗಂಟು ಏನೋ ಉಂಟು ಪನ್ಪೇರ ತಂಚ ಏನ ಕೆಂಡರಿಗೆ ಭಾಷೆ ನೋಡಿ ಇಂಚೆನೆ ಕಡುಂಜಿ ಕಾವ್ಯ ಒಂದು ಕ್ವಶನ್ ಆನ್ಸರ್ ಆಂಡ ತಪ್ಪ ಕೆಂಡರಿಗೆ ಕಾವ್ಯದಲ್ಲಿ ಏನಿದೆ ಅಂತ ಕಾವ್ಯಕ್ಕೆ ಕಟ್ಟುವ ತಾಕತ್ತಿದೆ ವರಿಪಂಡು ಏನು ಕಟ್ಟುವ ತಾಕತ್ತಿದೆ ನಾಳೆ ಬನ್ನಿ ಕೃಷ್ಣ ಭವನಕ್ಕೆ ಹೇಗೆ ಕಟ್ಟಿ ಕೊಡ್ತಾರೋ ನೋಡಿ ಕಡಲೆ ಬಜ್ಜಿ ಇಲ್ಲ ಅವಲಕ್ಕಿ ಬಜ್ಜಿ ಇಲ್ಲದಿಲ್ಲ ತೆಗೆದೇ ಕೊಡ್ತಾ ಇದ್ರು ಅಂತ. ಸೊ ಅದು ಏನು ಗೊತ್ತಾ, ಅದನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತು, ಇಲ್ಲದದ್ದು ಕಡಲೆ ಬಜ್ಜಿ ಕಟ್ಟಲಿಕ್ಕೆ ಆಗುತ್ತೆ ಅಂತ. ಇವತ್ತು ನಾವು ಪೂಜನೀಯ ಸ್ಥಾನದಲ್ಲಿದ್ದಾರೆ, ಗುಂಡೂರು ಅವರಿರಲಿ ಚೊಕ್ಕಾಡಿ ಅವರಿರಲಿ, ನಾವೆಲ್ಲ ಅವರ ಆರಾಧಕರು. ಯಾಕೆ? ಅವರ ಕಾವ್ಯದ ಆ ಶಕ್ತಿ. ಯಾರೊಬ್ಬ ಬೇಂದ್ರೆ ಹತ್ರ ಹೋದಂತೆ ಹೋಗಿ ಕೇಳಿದಂತೆ, ಸರ್ ನನಗೆ ನಿಮ್ಮ ಹಾಗೆ ಕವನ ಬರಿಬೇಕು, ಏನು ಮಾಡಬೇಕು ಹೇಳಿ ಅಂತ. ಅಂದರೆ ಅದೆಲ್ಲ ಒಬ್ಬರು ಉಪದೇಶ ಕೊಟ್ಟು ಮಾಡಿ ಬರುವಂಥದ್ದಲ್ಲ. ಕೇಳಿದಂತೆ ಒಂದು 1001 ಕವನ ಬರಿ ಅಂತ. ಸೊ ಅವನು ಲೆಕ್ಕ ಹಾಕಿದ ಒಂದು 630 ಆಗಿದೆ, ಆಗಾಗಲೇ ಒಂದು 10-20 ನಾಳೆ ಬರಿಬೋದು, ಒಂದು ವಾರದಲ್ಲಿ ಬರ್ತೀನಿ ಸರ್ ಅಂತ ಹೇಳಿ 1010 ಬರ್ಕೊಂಡು ಬಂದಂತೆ. ತೋರಿಸಿದ, ಏನು ಬರ್ದಿ ಅಂತ. ಸರ್ 1010 ಬರ್ದಿದ್ದೀನಿ ಅಂತ. ಏನಕ್ಕೆ ಸರ್? ನೀವು ಹೇಳಿದಿಲ್ಲ 1001 ಬರೀರಿ ಅಂತ. ನಾನು 1010 ಬರ್ದಿದ್ದೀನಿ. ನಾನು ಹೇಳಿದ್ದು ಅದಲ್ಲ, ಮುಗುದೆ 1001 ಕವನ ಬರೆದ್ರು ಸಾಕು ಅಂತ. 1000 ಅಂದರೆ 1001 ಅಲ್ಲ, ಅದು ಸಂಖ್ಯೆಯಲ್ಲ, 1001 ಕವನ ಬರೆದ್ರು ಸಾಕು, ಅದು ಶಾಶ್ವತವಾಗಿ ಉಳಿಯುತ್ತದೆ, ನಮ್ಮ ಮನಸ್ಸನ್ನು ಗೆಲ್ತದೆ ಅಂತ. ಹಾಗೆ ನಾನು ಬರೀ ಊದುಗ. ಅವರು ಶಾಂತಾರಾಮ್ ಶೆಟ್ಟರ ಇದನ್ನು, ಯಾಕಂದರೆ ಅವರಲ್ಲಿ ಕಲಿಯುವಂಥದ್ದು ಭಾಳ ಇದೆ. ಒಬ್ಬ ಕವಿ, ನನ್ನ ಪರಿಚಯ ತುಂಬ ಕವಿ, 1-2 ಪುಸ್ತಕ ಬಂದುಬಿಟ್ರೆ ಅವರು ಬೇರೆ ನಮ್ಮ ಹಾಗೆ ಅದೇ ಲೆವೆಲಲ್ಲಿ ನಾನು ಒಬ್ಬ ಕಾರಂತ, ನಾನು ಒಬ್ಬ ಸ್ವಲ್ಪ ಕೆಳಗೆ, ಇವರಿಂದ ಕುವೆಂಪುರಿಂದ ಸ್ವಲ್ಪ ಕೆಳಗೆ, ಆಮೇಲೆ ಬಿ ವಿ ಕಾರನ್ ಸ್ವಲ್ಪ ಕೆಳಗೆ ಅಂತ ತಿಳ್ಕೊಳ್ಳೋರು ಇರೋದು. ಆಮೇಲೆ ಬೇರೆಯವ್ರ ಜೊತೆ ಅಷ್ಟು ಒಡನಾಟ ಇರೋದಿಲ್ಲ, ಗ್ಯಾಪ್ ಇಟ್ಕೊಂಡು. ಇವ್ರು ಹಾಗಲ್ಲ, ನಾಡಿನಾದ್ಯಂತ ಎಲ್ಲ ಕವಿಗಳ ಅಥವಾ ಅವರ ಆ ಶಕ್ತಿಯನ್ನು, ಆ ಕವನದ ಶಕ್ತಿಯನ್ನು ಬರೆದು ನಮಗೆ ತಲುಪಿಲ್ಲ. ಬರೀ ಅವರ ಹನಿಕವನ ಅಂತಲ್ಲ, ಬೇರೆಯವರ ಆ ಕತೆ ಕವನದ ಬಗ್ಗೆ, ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದು, ಅವರ ಬಗ್ಗೆ ಮಾಹಿತಿಯನ್ನು ಕೊಡೋದು, ಅವರನ್ನು ಇನ್ನಷ್ಟು ನಮ್ಮ ಹತ್ತಿರಕ್ಕೆ ತರೋದು, ಅಂಥ ಕೆಲಸವನ್ನು ಮಾಡೋ ಅವರು ವಿಶಿಷ್ಟಗಳ ಒಬ್ಬ ಒಡೆಯ, ಅದ್ಭುತಗಳ ಒಡೆಯ ಅಂತ ಹೇಳ್ಬೋದು. ನಾನೇನು ಅಂದ್ಕೊಂಡೆ, ಬರೀ ಹನಿಗವನ ಬರೀತಾ ಇದ್ದಾರೆ ಅಂತ ಅಂದ್ಕೊಂಡೆ. ಯಾಕಂದರೆ ದುಂಡಿರಾಜರಷ್ಟಕ್ಕೆ ನಮ್ಗೆ ಗೊತ್ತು ಅಂತ ಇದೆ, ಮತ್ತು ಅವರು ಬೆಲ್ಲ ಪ್ರವಾಸ ಕಥೆನೆಲ್ಲ ಓದ್ತಾ ಇದ್ವಿ. ದುಂಡಿರಾಜನಷ್ಟಕ್ಕೆ ನಾವು ಸೀಮಿತಗೊಳಿಸಿ. ಇವರು ಹಾಗಲ್ಲ, ಒಂದು ಪುಸ್ತಕದ ಇದನ್ನು ಬರೆದಾಗ ರವಿ ಬೆಳಗೆರೆ ಖುಷಿಯಾಗಿ ಅವರ ಮೇನ್ ಲೇಖನದಲ್ಲಿ ಹಾಕಿದ್ದಾರೆ. ಸೊ ಅಂಥ ಶಕ್ತಿ ಇದೆ. ಅವರು ಯಾರ ಮುಂದಿನ ಹೋಗಿಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ನಾನು ಯಾರು ಆ ಕಡೆ ಉತ್ತರ ಕರ್ನಾಟಕ ಯಾರು ಶೆಟ್ಟಿ ಇರ್ಬೋದು, ನಾನು ಕೇಳ್ತಾ ಇದ್ದೆ, ಯಾರು ಬರೀತಾ ಇದ್ರು, ಎಷ್ಟು ಚೆನ್ನಾಗಿ ಬರೀತಾರೆ ಯಾರು ಅಂತ. ಅವ್ರು ಹೇಳಿದ್ರೆ ನಾನೊಮ್ಮೆ ನಿಮ್ಮ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ಅವ್ರಿಗೆಲ್ಲ ಆ ಒಂದು ವಿಶಿಷ್ಟ ಶಕ್ತಿ ಇರುತ್ತೆ. ನಮ್ಮ ಪೇತ್ರಿ ಅವರಿಗೆ ಮುಂಬೈ ಯಾರೇ ಬರೆದ್ರು ಅವರು ವಿನಾಕಾರಣ ಪ್ರೀತಿಸೋದು. ಅವ್ರಿಗೆ ಅವ್ರು ನಾಟಕ ಮಾಡಲಿ ಅಥವಾ ಒಂದು ಅಕ್ಷರ ಬರೀಲಿ, ಚೆನ್ನಾಗಿ ಬರೆದ್ರೆ ಅದು ಅವ್ರು ಎಷ್ಟೇ ದುಷ್ಟರಾದರೂ, ದುಷ್ಟ ಅಂದರೆ ಅದು ಕಾರಣ ಇದೆ, ಎಷ್ಟೇ ದುಷ್ಟರಾದರೂ, ಸ್ವಭಾವತ ದುಷ್ಟರಿರ್ತಾರೆ ಮನುಷ್ಯರಲ್ಲ ಬರೆಯೋದು, ಎಷ್ಟೇ ಬರೆದ್ರು ಆ ದುಷ್ಟತನದ ಪೆಟ್ಟು ತಿಂದವ್ರು ಗೊತ್ತು ನನಗೆ. ಸೊ ಅಂಥವ್ರನ್ನು ಕೂಡ ಅವರು ಬರೆಯುವ ಶಕ್ತಿಯ ಬಗ್ಗೆ ಅವರಿಗೆ ಒಂದು ಆರಾಧನಾ ಭಾವ ಇರುತ್ತೆ. ಅದನ್ನು ಅವರು ಬೇರೆಯೇ ಪ್ರತ್ಯೇಕವಾಗಿ ನೋಡ್ತಾರೆ. ಸೊ ಅಂಥ ವಿಶಿಷ್ಟ ವ್ಯಕ್ತಿಗಳು ನಮ್ಮಲ್ಲಿ ಮುಂಬೈಯಲ್ಲಿದ್ದಾರೆ, ಬೇರೆ ಬೇರೆ ಇದರಲ್ಲಿದ್ದಾರೆ. ಆಗ ಹೇಳಿದಾಗೆ ಕವನಕ್ಕೆ ಏನು ಶಕ್ತಿ ಇದೆ ಅನ್ನೋದಕ್ಕೆ ಇಂಥದ್ದೆಲ್ಲ ಕಾರಣ. ನಾನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳಗ್ಗೆ ನಂದು ಏನಿಲ್ಲ, ನಾನು ಇದು ಮಾಡಿದ್ದೆ. ಬಟ್ ಅವರು ಗುರುತಿಸೋದು, ಇಲ್ಲಿ ಬಂದು ನಾವು ನೋಡೋದೇನು ವಸ್ತು ಅಷ್ಟೇ. ಅದು ವಾಸ್ತು ಚೆನ್ನಾಗಿದೆ ಅಂದರೆ, ವಸ್ತು ಚೆನ್ನಾಗಿದ್ದರೆ ವಾಸ್ತು ಖಂಡಿತ ಚೆನ್ನಾಗಿರುತ್ತೆ. ನನಗೆ ಯಾಕೆ ಇದು ವಿಶಿಷ್ಟವಾಗಿದೆ, ಇದು ಯಾಕೆ ಖುಷಿ ಆಯಿತು ಅಂದರೆ 2003 ನನಗೆ ಮೊದಲಿಂದ ಹಾಗೆ ಇತ್ತು. ನಮ್ಮಲ್ಲಿ ಹನುಮಂತರಾಯರು ಮಾತಾಡ್ತಿರ್ಲಿಲ್ಲ ಆವಾಗ, ದೊಡ್ಡ ದೊಡ್ಡ ಕನಸುಗಳಿತ್ತು ಧರ್ಮಕ್ಕಲ್ವಾ, ಕನಸು ಕಾಣೋದಕ್ಕೇನು. ಅವಾಗ ನನಗಿದಿತ್ತು, ಇಂಥ ನಾಟಕ, ಆಟ, ಯಕ್ಷಗಾನ, ಸಾಂಸ್ಕೃತಿಕ ಇದನ್ನು ಮನೆಯಲ್ಲಿ, ಅದು ಸಾಹಿತ್ಯ ಸಮ್ಮೇಳನಕ್ಕೆ ಮೀಸಲಿಡಬಾರ್ದು, ಮನೆಗೆ ಸಂಬಂಧಪಟ್ಟದ್ದು, ನಮ್ಮ ಜನಗಳಿಗೆ ಸಂಬಂಧಪಟ್ಟದ್ದು, ನಾವು ಅವರಿಂದ ದೂರ ಇಡಬಾರ್ದು, ಅದು ಬರೀ ಸಾಹಿತ್ಯ ಸಮ್ಮೇಳನಕ್ಕೆ ಮೀಸಲಿಡಬಾರ್ದು. ಇಂಥ ನಿಶ್ಚಿತಾರ್ಥ ಇರಲಿ, ಮದುವೆ ಇರಲಿ ಅಥವಾ ಮೆಹಂದಿ ಇರಲಿ, ಇಂಥ ಇದೆಲ್ಲ ಅದನ್ನು ಮಾಡಬೇಕು ಅಂತ ಆವಾಗಲೇ ಕನಸು ಕಂಡಿದೆ. ಪುಣ್ಯಕ್ಕೆ ವಾಸುನ ತಮ್ಮ ಯಕ್ಷಗಾನ ಕಲಾವಿದ, ಆವಾಗ ಹೇಳಿದೆ ನಾವು ಯಕ್ಷಗಾನ ತಾಳಮದ್ದಲೆ ಇಡೋಣ ಅಂತ ಒಪ್ಪಿದ. ಯಾಕಂದರೆ ಹಳ್ಳಿಯಲ್ಲಿ ಯಾವಾಗ ಮಾರ್ಗನೂ ಇರಲಿ ನಮ್ಮ ಹಳ್ಳಿಗೆ, ಬಸ್ಸು ಬಿಡಿ. ಅಂಥ ಟೈಮ್ನಲ್ಲಿ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟಿ ಒಂದು ದೊಡ್ಡ ದೊಡ್ಡ ಕಲಾವಿದನ್ನು ತರಿಸಿ ಆ ಹಳ್ಳಿಯಲ್ಲಿ ನಾವು ತಾಳಮದ್ದಲೆ ಮಾಡಿಸಿ, ಆಮೇಲೆ ಈಗ ಬುಕ್ಕಿಟ್ಟ ಹಾಗೆ ಬೇರೆ ಬೇರೆ ಬುಕ್ಗಳನ್ನು ತಂದು ನಾವು ಮನೆ ಸೇರಿಸಿಲ್ಲ, ಎಲ್ಲರ ಬೇರೆಯವರ ಮನೆಗೆ ಸೇರಿಸಿ ಎಲ್ಲರಿಗೂ ಒಂದೊಂದು ಬುಕ್ಕನ್ನು ಕೊಟ್ಟಿದೆ. ಆವಾಗಲೇ ಆ ಕನಸಿತ್ತು. ಅಂಥ ಕನಸನ್ನು ಕಂಡವರು ಅದನ್ನು ಸಾಧಿಸಿ ತೋರಿಸ್ತಾರೆ, ಅವರು ಪುಣ್ಯವಂತರು. ನಾವೇನು ಮಾಡಿಲ್ಲ, ನಾವು ಆವಾಗ ಮಾಡಿ ಆಯಿತು,
ಆಮೇಲೆ ಅದು ಕನಸಲ್ಲೇ ಬಿದ್ದೋಯ್ತು. ಮುಂಬೈಯಲ್ಲಿ ಮಾತ್ರ ನಾನು ಏನು ಮಾಡ್ತಿದ್ದೆ, ನನ್ನ ಮಗಳ ಬಡ್ಡೆಗೆ 10 ವರ್ಷ ತನಕ, ಆಮೇಲೆ ಬೆಳೆದ ಮೇಲೆ ನಾವು ಹೇಳಿದಾಗ ಇಲ್ಲಿ ಕೇಳ್ತಾರೆ ಮಕ್ಕಳು, ಅಲ್ಲಿವರೆಗೆ ಪ್ರತಿ ಬಡ್ಡೆಗೆ ನಾನು ತಾಳಮದ್ದಲೆ ಮಾಡಿಸ್ತಾ ಇದ್ದೆ, ಏನಾದ್ರು ಕಾರ್ಯಕ್ರಮ ಮಾಡಿಸಿ ಹಾಗೆ ನಾನು ಖುಷಿಯನ್ನು ಆಚರಿಸ್ತಿದ್ದೆ. ಸೊ ಅದು ಕಾಕತಾಳಿ ದೇವರಿಗೆ ಇತ್ತು, ನಿನ್ನಂತ ಇನ್ನೊಬ್ಬ ಇದ್ದಾನೆ 3 ಕಾಲು ಹೋಗು, ನಿಮಗೆ ಸನ್ಮಾನ ಇದೆ ಅಂತ ದೇವ್ರು ಕಳಿಸ್ಕೊಟ್ಟಿರ್ಬೋದು. ಇಲ್ಲದ್ರೆ ನಾನು ಯಾಕೆ ಬರಬೇಕು, ಸನ್ಮಾನ ಯಾಕೆ ತೊಗೋಬೇಕು, ನನಗೆ ಇದು ಏನು ಸಂಬಂಧ, ಬರೀ ಓದುಗ ಅಷ್ಟೇ ನಾನು. ಸೊ ಅಂಥ ಇದನ್ನೆಲ್ಲ ದೇವರು ಮಾಡಿ ಎಲ್ಲೋ ಕ್ರೋಢೀಕರಿಸಿ ಆ ಫಲವನ್ನು ಇಲ್ಲಿ ಕೊಡ್ತಾರೆ. ಹಾಗಾಗಿ ಅವರಿಗೆ ನಾನು ಅದು ಕೂಡ ಇವತ್ತು ಬಹಳ ಒಂದು ತೂಕದ ಒಂದು ವೇದಿಕೆಯನ್ನು ನಿರ್ಮಿಸಿದ್ದಾರೆ ಗುಂಡೂರಾವ್ ಮತ್ತು ನಮ್ಮ ಚೊಕ್ಕಾಡಿಯವರು ಮುಂಬೈಗೆ ಬಂದಾಗ ನಾವು ಸ್ವಲ್ಪ ತಾಳ್ಮೆ, ನಾನು ನಿಮ್ಮ ತಲೆ ತಿನ್ನೋದು ಸ್ವಲ್ಪ ಜಾಸ್ತಿ ಕೊರಿತೀನಿ ಸ್ವಲ್ಪ, ಯಾಕಂದರೆ ಈಗ ಅವಕಾಶ ಬೇಕು. ಯಾಕಂದರೆ ನಮ್ಮ ಸಾಹಿತ್ಯ ನಮ್ಗೆ ಯಾಕೆ ಬೇಕು ದಿನನಿತ್ಯದಲ್ಲಿ ಅಂದರೆ ಅವ್ರು ತುಂಬ ಸಾಧನೆ ಮಾಡಿ ಅಲ್ಲಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ನಮಗೆ ಓದಲಿಕ್ಕೆ ಟೈಮ್ ಇಲ್ಲ, ತಾಳ್ಮೆ ಇಲ್ಲ, ಏನು ಓದೋದ ಫಸ್ಟ್ ದಪ್ಪದು ಅಂತ. ನನ್ನ ತಂಗಿ ಇಲ್ಲೇ ಇದ್ದಾಳೆ, ಓದಿ ಅವಳು ರಾತ್ರಿ ಎಲ್ಲ ಕೆಲಸ ಆದಮೇಲೆ ನಾವು ಆವಾಗ ಭಾಳ ಚಂದಮ್ಮ ಬಿಟ್ಟರೆ ಏನು ಓದ್ತಾ ಇಲ್ಲ, ಅವಳು ದೊಡ್ಡ ದೊಡ್ಡ ದಪ್ಪ ಪುಸ್ತಕ ತಂದು ರಾತ್ರಿಯಲ್ಲಿ ಬೆಳಿಗ್ಗೆವರೆಗೆ ಅದನ್ನು ಓದಿ ಮುಗಿಸ್ತಾ ಇದ್ದಿಲ್ಲ ಆವಾಗ. ಸೊ ಅದರ ಫಲವನ್ನು ಅವರು ಉಂಟಿದ್ದಾಳೆ. ಯಾಕಂದರೆ ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ಅದರಲ್ಲಿದ್ದ ಸಾಹಿತ್ಯಗಳು, ಅದರಲ್ಲಿದ್ದ ವ್ಯಕ್ತಿಗಳು, ಅದರಲ್ಲಿದ್ದ ಚಿತ್ರಣ ಅವರನ್ನು ರೂಪಿಸಿರುತ್ತೆ. ಆ ಒಂದು ಚಿತ್ರ ಅದರಿಂದ ಅವಳು ಆತ್ಮಶಕ್ತಿಯನ್ನು ಅದನ್ನು ಛಲವನ್ನು ಬೆಳೆಸ್ಕೊಂಡು ಅವಳೊಬ್ಬೇ ಬೆಳೆದು ನಿಂತದನ್ನು ಇಡೀ ಊರಿಗೆ ಮಾತ್ರ ಅವಳದೇ ಒಂದು ನಾವೊಂದು ಕಥೆಯನ್ನು ಬರಿಬೋದು, ಒಂದು ಕಾದಂಬರಿನೇ ಬರ್ಬೋದು, ಬೇಕಾದಷ್ಟು ಒಂದು ಯಾರಾದ್ರು ಗೊತ್ತಿದ್ರೆ ಕಥೆಯನ್ನು ಮಾಡ್ಬೋದು. ಒಬ್ಬಳು ಛಲದಲ್ಲಿ ನಿಂತು ಇವತ್ತಿಗೆ ಇಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕಿ ಆಗಿದ್ದಾಳೆ. ನಮ್ಮ ಮಾರನಾಡಿಗೆ ದೊಡ್ಡ ನಾವೆಲ್ಲ ಸನ್ಮಾನ ನಾವು ಏನೂ ಅಲ್ಲ, ನಿರ್ದೇಶಕಿ ಆಗಿ ಎಲ್ಲರಿಗೆ ಮಾದರಿಯಾಗಿ ಬೆಳೆದಿದ್ದಾಳೆ. ಅದು ಏನು ಕಾರಣ ಅಂದರೆ ಇಂಥವರ ಬರಹಗಳಿಂದ ಓದಿ ಅವಳೇ ತಾನೇ ಹಳ್ಳಿಯಲ್ಲಿ ಬೆಳೆದಿದ್ದಾಳೆ. ತನ್ನನ್ನು ಹೇಗೆ ರೂಪಿಸ್ಕೊಳ್ಳೋದನ್ನು ನಮಗೆಲ್ಲರಿಗೂ ಮಾದರಿ. ಇದು ಬಹಳ ಖುಷಿ ಆಯ್ತು ನನಗೆ. ಸೊ ಅದನ್ನೆಲ್ಲ ರೂಪಿಸೋದು ಸಾಹಿತ್ಯ, ಅದನ್ನೆಲ್ಲ ರೂಪಿಸೋದು ಬರಹ. ಅವರ ವೈಯಕ್ತಿಕ ನಮ್ಗೆ ಏನು ಬೇಡ, ಬಟ್ ಅವ್ರು ಏನು ಬರೆದಿದ್ದಾರೆ ಅನ್ನೋದನ್ನು ಓದಬೇಕು. ನಮ್ಗೆ ಗೊತ್ತಿಲ್ಲ ಹಾಗೆ ನಾವು ಬೆಳೀತೇವೆ. ಇಲ್ಲೇ ಇದ್ದಾರೆ ನಮ್ಮ ಗಿಳಿಯಾರವರು, ಅವ್ರು ನೋಡಿದ ಖುಷಿ ಆಯ್ತು. ಯಾಕಂದ್ರೆ ನಾವು ಓದ್ತಾ ಇರ್ತೀವಿ, ಅವ್ರು ಏನಂತ ಪ್ರಭಾವ ಆಗಲೇ ಬೇರೆ ಆಗಿದೆ. ಸೊ ಇವರು ಚೊಕ್ಕಡೆಯವ್ರ ಮನೆ ಬಂದಾಗ ಯೂನಿವರ್ಸಿಟಿಯಿಂದ ನಾವು ಪಟ್ಟಣ ಶೆಟ್ಟಿ ಮತ್ತು ಗೂಡೋಡಿ ಬಂದಿದ್ವಿ. ಅವ್ರಿಗೆ ಪರಿಚಯ ಅಂದರೆ ನಾನು ಯಾರಂತ ಗೊತ್ತಿಲ್ಲ, ಯಾರು ಓದುಗರು ಇರ್ಬೋದು ಬರ್ತಾರೆ ಅಂತ. ಅವರನ್ನು ಮಾತಾಡಿಸ್ಬೇಕು ಅಂತ ಹೇಗಾದರೂ ಮಾಡಿ ಪುಸಲಾಯಿಸಿ ಸರ್ ಕಾಫಿ ಕುಡಿಯೋಕೆ ಹೋಗೋಣ ಅಂತ ಅಲ್ಲಿಂದ ದೂರ 2-3 ಸಿಗ್ಲು ಸಿಗುತ್ತೆ ಸಾಯನವರೆಗೆ ಕರ್ಕೊಂಡೋಗಿ, ಅಷ್ಟೊತ್ತು ನಮ್ಮ ಜೊತೆ ಇರ್ತಾರಲ್ಲ ಸಾಯನವರೆಗೆ ಕರ್ಕೊಂಡು ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಲಿಕ್ಕೆ ಉತ್ಸುಕ. ಸೊ ಯಾಕಂದರೆ ನಾವು ಗಣಪತಿ ತೊಗೊಂಡು ಕರ್ಕೊಂಡು ಹೋಗಿ ಅಲ್ಲಿ ಕಾಫಿ ಕುಡಿಸಿ ಹಾಗೆ ತಂದು ಬಿಟ್ಟಿದ್ವಿ. ಯಾಕಂದರೆ ಅವ್ರ ಮಾತು ಕೇಳೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅವರು ಬರಹದ ಶಕ್ತಿ. ಗುಂಡೂರಾಯರಂತೂ ನಮ್ಮ ಹಳೆ ಪಾಪಿ ಅಂದರೆ ಕನ್ನಡದ ಪಾಪಿ ಅಲ್ಲ, ಪಾಪಿ. ಅವರು ಗಸಗಸೆ ಚಾಕ್ಲೇಟ್. ಅವರು ಮುಂಬೈಲಿದ್ದಾಗ ಅದ್ಭುತವಾದ ಕೆಲಸವನ್ನು ಮಾಡ್ತಾಯಿದ್ರು. ಬಹಳ ಒಂದು ಸಾಹಿತ್ಯವಾಗಿ ಅವರು ನಮಗೆಲ್ಲ ಆವಾಗ ಏನಂದರೆ ನಮಗೆ ಅಲ್ಲಿ ಸಾಹಿತ್ಯ ಏನು ಕೊಡ್ತಾಗ ಅದೇ ಬಜೆ ಕಟ್ಟಿ ಕೊಡ್ತಾರೆ, ನಮಗೆ ಹಿತ್ತಿಲ ಗಿಡ ಮದ್ದಲ್ಲ. ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಅದೇ ಮನುಷ್ಯ ಅಲ್ಲಿ ಬೆಂಗಳೂರಿಗರನ್ನು ಅವರು ಇದು ಅಚ್ಚರಿ ಮೂಡಿಸುವಂಥ ಮಾತುಗಳನ್ನು ಅವರ ಮಾತಿನ ಮುಖಾಂತರ ಹಿಡಿದಿಟ್ಟಿದ್ದಾರೆ. ಏನು ಬೇಕು ಅನ್ನೋದನ್ನು ಸ್ವಾರಸ್ಯವಾಗಿ ಕೊಡೋದು, ಬದುಕಿಗೆ ಏನು ಬೇಕು ಸ್ವಾರಸ್ಯವಾಗಿ ಕೊಡೋದನ್ನು ನಮ್ಮನ್ನೆಲ್ಲ ಬೆಳೆಸಿದ್ದು ಅವರು ಗುಂಡೂರಾಯರಂಥವರು. ಎಲ್ಲ ಕವಿಗಳು ಯಾವತ್ತು ನಮಗೆ ಅಪ್ಪಮ್ಮ ಬಿಟ್ಟರೆ, ಗುರುಗಳು ಬಿಟ್ಟರೆ ನೆಕ್ಸ್ಟ್ ಕವಿಗಳೇ ನಮಗೆ ಬದುಕಿನಲ್ಲಿ ಇದಾಗಬೇಕು. ಆಸ್ತಿ ಪಾಸ್ತಿ ಅಲ್ಲ, ಹಣ ಅಲ್ಲ, ಎಷ್ಟು ಬೇಕಾದರೂ ಮಾಡ್ಬೋದಿತ್ತು ಇವರಿಗೆ. ಶಾಂತಾರಾಮರವರಿಗೆ ಅವರು ಬರೀ ಅವರಿಗೆ ಆರಾಧ್ಯ ದೇವರೇ ನಮ್ಮಂಥವರು ಬರಹಗಾರರು, ಓದುವವರು. ಅವರೊಂದು ಐಲೇಸ ಮಾಡಿದ ಮೇಲೆ ಸುರೇಂದ್ರನಿಗೆ ಅವನು ಭಾಳ ಟ್ಯಾಲೆಂಟ್ ಇದೆ, ಬಟ್ ಏನು ಅವನಿಗೆ ಒಂದು ವೇದಿಕೆ ಸಿಕ್ಕಿಲ್ಲ. ಐಲೇಸ್ ಮೇಲೆ ನಾನು ಗಮನಿಸ್ತಾ ಇದ್ದೇನೆ. ಅವರೇ ಹೇಳಿದಾಗೆ ಕೊರೋನಾ ನಾನು ಬಂದಿ ಅಂತ ಹೇಳಿದಾಗ ನಾವೆಲ್ಲ ಅಕ್ಷರಶಃ 8 ತಿಂಗಳು ಬಂದಿಯಾಗಿದ್ದೇವೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ಕಾಲು ಊತು ಹೋಗಿದ್ದು. ಮುಂಬೈಯ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಅಷ್ಟು ನಾವು ಕಷ್ಟದಲ್ಲಿದ್ದೀವಿ. ಆವಾಗ ನಮ್ಮನ್ನು ಬದುಕಿಸಿದ್ದೇನೆಂದರೆ ಇಂಥ ಓದು, ಇಂಥ ಒಂದು ಸುರೇಂದ್ರನ ಅಕ್ಷರಶಃ ಬದುಕಿಸಿದ್ದು. ಯಾವಾಗ ನೋಡಿದ್ರು ಬ್ಯುಸಿ ಇದ್ದಾನೆ ತುಂಬ. ಯಾಕಂದರೆ ಐಲೇಸ ಸಿಕ್ತವರಿಗೆ, ಒಳ್ಳೊಳ್ಳೆ ಅದ್ಭುತ ರೈಟರ್ಗಳ ಒಡನಾಟ ಸಿಕ್ತವನಿಗೆ. ಅವನು ಬೆಳೆಯೋದು ನೋಡಿ, ಈಗ ಅವನಿಗೆ ಇನ್ನು ಬೇಕಾದಷ್ಟು ಬೆಳಿಬೋದು. ಅವನು ಟ್ಯಾಲೆಂಟ್ ಇದೆ, ಅವನಿಗೆ ಗೊತ್ತು ಎಲ್ಲೋ ತಪ್ಪು ಅದು ಹೋಗುವವನು ಈಗ ಸರಿದಾರಿಗೆ ಇವರು ಯಾರು ನಮ್ಮ ಶಾಂತಾರಾಮರವರು ತರ್ತಾರೆ ಅನ್ನೋ ಭರವಸೆ ಇದೆ. ಯಾಕಂದರೆ ಎಲ್ಲರೂ ವಾಸುದೇವ ಅವನದೇ ಆದ ಒಂದು ಯಕ್ಷಗಾನವನ್ನು ಕಟ್ಕೊಂಡು ಅವನು ಅದರಲ್ಲಿ ಪ್ರಭುತ್ವ ಸಾಧಿಸ್ತಾ ಇದ್ದಾರೆ. ಆಮೇಲೆ ಊರಿನ ರಮೇಶ ತಮ್ಮ ಅವನದೇ ಆದ ಒಂದು ಇಲ್ಲಿನ ದೈವಗಳ ಬಗ್ಗೆ ಸ್ಟಡಿ ಮಾಡಿಕೊಂಡು ಅವರು ಬದುಕ್ತಾ ಇದ್ದಾರೆ. ಯಾಕಂದರೆ ಎಲ್ಲರಲ್ಲೂ ಹಳ್ಳಿಯಲ್ಲಿ ಎಲ್ಲೇ ಇರಲಿ ಸಾಹಿತ್ಯದ ಒಂದು ಗಂಧಗಾಳಿ ಇದೆ, ಆ ಅಭಿರುಚಿ ಇದೆ. ಅದನ್ನು ಬೆಳೆಸ್ಕೋಬೇಕು. ನಮ್ಮನ್ನು ಬೆಳೆಸೋದೇ ಇಂತಹ ಸಾಹಿತಿಗಳ ಒಡನಾಟ. ಸೊ ಹಾಗಾಗಿ ನನಗೆ ಸನ್ಮಾನ ಮಾಡಿದ್ರು ಏನು ಮಾಡೋದು ಗೊತ್ತಿಲ್ಲ, ಬಟ್ ಇದೆಲ್ಲ ಗೌರವವನ್ನು ನಾನು ನನ್ನ ಮುಂಬೈಯ ಮಿತ್ರರಿಗೆ ಎಲ್ಲರಿಗೆ ಅರ್ಪಿಸ್ತೇನೆ. ನನ್ನ ಮುಖಾಂತರ ನಾನು ಮಾರನಾಡಿಗೆ ಅರ್ಪಿಸ್ತಾ ಇದ್ದೇನೆ. ನಾನು ತಾಳ್ಮೆಯಿಂದ ನನ್ನ ಕೊರೆತವನ್ನು ದಾಳಿಯನ್ನು ಸಹಿಸ್ಕೊಂಡದಕ್ಕೆ ತುಂಬ ಥ್ಯಾಂಕ್ಸ್. ನಾವೆಲ್ಲ ಕಟ್ಟೆಯಲ್ಲಿ ಮಾತಾಡೋರು, ಹೀಗೆ ಮಾತಾಡಿ ಅಭ್ಯಾಸ ಇಲ್ಲ. ನಾಟಕ ಆದರೆ ಪಾತ್ರ ಕೊಟ್ಟರೆ ಮಾಡ್ತೀವಿ, ಅದು ನಮ್ಮ ಫೀಲ್ಡು. ಹಾಗಾಗಿ ಎಲ್ರಿಗೂ ಈ ಪುಣ್ಯ ಭೂಮಿಗೆ, ಈ ಅದ್ಭುತ ಮನೆ ಕಟ್ಟಿದ ಅವರಿಗೆ, ಆ ಕನಸು ಕಂಡವರಿಗೆ, ಇಂತಹ ಒಂದು ಹೊಸ
ಒಂದು ಕಲ್ಪನೆಯನ್ನು ಮೂಡಿಸಿದವರಿಗೆ ಎಲ್ರಿಗೂ ಅದು ಮಾದರಿ ಆಗಬೇಕು. ನಾವೆಲ್ಲರೂ ನಮ್ಮ ಶಕ್ತಿ ಇದೆ, ನಮ್ಮ ಹಣವನ್ನು ಸದುಪಯೋಗ ಮಾಡಬೇಕು, ನಮ್ಮ ಶಕ್ತಿಯನ್ನು ಹೀಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ನನಗೂ ಒಂದು ಮನೆ ಕಟ್ಟುವ ಇದಾದರೆ ನಾನು ಇಂಥದ್ದನ್ನು ಮಾಡ್ತಾ ಇದ್ದೆ. ಸೊ ಎಲ್ಲ ಹೋದಲ್ಲೆಲ್ಲ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಎಲ್ರಿಗೂ ಅನಂತ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಮೋಹನಣ್ಣ. ರಂಗಭೂಮಿ, ತಮ್ಮ ಒಡನಾಡಿಗಳು, ಅದೇ ರೀತಿ ತಮ್ಮ ಜೀವನಗಾಥೆಯ ಬಗ್ಗೆ ಸಾಕಷ್ಟು ತಮ್ಮ ಒಡಲಾಳದ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದೀಗ ಮಾಸ್ಟರ್ ಸುವಿದ್ ಬಾಲ ಪ್ರತಿಭೆ ಇವರ ಒಂದು ಸುಮಧುರ ಕಂಠದಲ್ಲಿ ಸುಂದರವಾದ ಹಾಡನ್ನು ಕೇಳಿ ಆದ್ಮೇಲೆ ನಾವು ವೇದಿಕೆಯಲ್ಲಿರುವ ಗಣ್ಯರನ್ನು ವೇದಿಕೆಯಿಂದ ಕೆಳಗೆ ಬೀಳ್ಕೊಡ್ಲಿಕ್ಕಿದ್ದೇವೆ. ಇದೀಗ ಮಾಸ್ಟರ್ ಸುವಿದ್ ಇವರಿಂದ ಒಂದು ಸುಂದರವಾದ ಹಾಡು. எந்த மலை சேவித்தாலும் தங்கமலை வைபோகம் எங்கேயும் நான் கண்டதில்லையே ஐயப்பா, எங்கேயும் நான் கண்டதில்லையே. எந்த மலை சேவித்தாலும் சபரிமலை வைபோகம் எங்கேயும் நான் கண்டதில்லையே ஐயப்பா, எங்கேயும் நான் கண்டதில்லையே. கோடி சூரியன் உதிக்கும் மலை, கோடி சூரியன் உதிக்கும் மலை, கோமலாங்கன் வாழும் மலை, எங்கள் கோமலாங்கன் வாழும் மலை. கோடி ஜனங்கள் வருகும் மலை, கோடி ஜனங்கள் வருகும் மலை, குளத்தோரையன் வாழும் மலை, எங்கள் குளத்தோரையன் வாழும் மலை. எந்த மலை சேவித்தாலும் சபரிமலை வைபோகம் எங்கேயும் நான் கண்டதில்லையே ஐயப்பா, எங்கேயும் நான் கண்டதில்லையே. பாரியுள்ளோரெல்லாம் புகழும் மலை, பாரியுள்ளோரெல்லாம் புகழும் மலை, பரவசத்தை கொடுக்கும் மலை, பரவசத்தை கொடுக்கும் மலை. பாவ வினைகளை தீர்க்கும் மலை, வினைகளை தீர்க்கும் மலை, பம்பா பாலன் வாழும் மலை, எங்கள் பம்பா பாலன் வாழும் மலை. எந்த மலை சேவித்தாலும் சபரிமலை வைபோகம் எங்கேயும் நான் கண்டதில்லையே ஐயப்பா, எங்கேயும் நான் கண்டதில்லையே. ಶಬರಿನಾಯಕ ಶರಣಂ ಶರಣಮೆಂದು ಉರುಗಿ ஒரு முறை பாடினார், ಶಬರಿನಾಯಕ ಶರಣಂ ಶರಣಮೆಂದು ಉರುಗಿ ஒரு முறை பாடினார். சகல வினைகளும் சகல வினைகளும் சகல குறைகளும் அகலுமாம், சகல வினைகளும் சகல வினைகளும் சகல குறைகளும் அகலுமாம். மத கஜானனாಗುವ ಸಹೋದರ ವೈಗ ವೈಗ ಎನ ವಾಟಿನಾರ್, ಮದ ಗಜಾನನಾಗುವ ಸಹೋದರ ವೈಗ 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 ಎನ ವಾಟಿನಾರ್. ಮನಮಗೇತು ಮುಂತಂದ ನಿಂದ್ರು ಅಳುದಂದು ನೇರ್ವಳಿ ಕಾಟುವ, ಮನಮಗೇತು ಮುಂತಂದ ನಿಂದ್ರು ಅಳುದಂದು ನೇರ್ವಳಿ ಕಾಟುವ. ಸ್ವಾಮಿಯೇ ಶರಣಂ ಸ್ವಾಮಿಯೇ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಶರಣಂ ಸ್ವಾಮಿಯೇ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ
ನಾನು ಸುವಿದ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಪ್ರಾರಂಭಕ್ಕೆ ಮುಂಚೆ ಹೇಳಬೇಕು ಅಂತ ಅಂದ್ಕೊಂಡೆ, ನಾನಲ್ಲಿ ಕೂತ್ಕೊಂಡು ಗಮನಿಸಿಲ್ಲ, ಕ್ಷಮಿಸಿ. ಸುವಿದ್ ಸೂರಿ ಮಾರ್ನಾಡ್ ಅಂತ ಪೂರ್ತಿ ಹೆಸರು. ನೀವು ಬಹುಶಃ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಒಂದು ವರ್ಡ್ ಕೇಳಿರ್ತಾರೆ, ಪೋರಪ್ಪೋ. ಯಾರೆಲ್ಲ ಕೇಳಿದಿರಿ? ಆ ವಾಯ್ಸ್ ಸುವಿದದು. ಕೊಡಿ ಒಂದು ಚಪ್ಪಾಳೆ. ಅದು ಮಾತ್ರ ಅಲ್ಲ, ಸುವಿದ್ ವಾಯ್ಸಲ್ಲಿ ದಾಬಾಕ್ ಪೆಪ್ಸೋಡೆಂಟ್ ಆ್ಯಡಲ್ಲಿ ಕೂಡ ಸುವಿದ್ ವಾಯ್ಸು. ಆಮೇಲೆ ವೇದಾಂತೋ, ಮಕ್ಸೋ, ಮಾರ್ಟಿನ್ ಮಾಸ್ಕಿಟೋ, ಈ ಥರ ತುಂಬ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆ ಫ್ಯಾಮಿಲಿನೇ ಅಡ್ವರ್ಟೈಸ್ಮೆಂಟ್ ಫ್ಯಾಮಿಲಿ. ಮೋಹನಣ್ಣ ಆಗಲೇ ಹೇಳಿದರು. ಸುವಿದ್ ವಿಶೇಷತೆ ಏನಂದರೆ, ಸುವಿದ್ ಬಹುಶಃ ಇವತ್ತು ಈ ಲೈವ್ ಇದರಲ್ಲಿ ನಾನು ಅಂದ್ಕೊಂಡ ಮಟ್ಟಕ್ಕೆ ಫಸ್ಟ್ ಹಾಡಿದಂತ ಅನಿಸುತ್ತೆ. ಎಷ್ಟು ಮಗ್ನನಾಗಿ ಹಾಡಿದಾನಂದರೆ ನಿಜವಾಗಲೂ ನಾನು ಒಬ್ಬ ಸಿಂಗರ್ ಆಗಿ ಕೂಡ ನಾನು ಅವನ ಮುಂದೆ ಭವಿಷ್ಯದಲ್ಲಿ ನಾನು ಕಲ್ಪನೆ ಮಾಡ್ಕೊಳ್ತೇನೆ. ಪೋದಾರ್ ಇಂಟರ್ನ್ಯಾಷನಲ್ ಓದ್ತಾ ಇದ್ದಾನೆ. ವೈಟ್ ಹ್ಯಾಟ್ ಜೂನಿಯರ್ ವರ್ಲ್ಡ್ನಲ್ಲಿ 92ನೇ ಸ್ಥಾನ, ಇಂಡಿಯಾದಲ್ಲಿ 2ನೇ ಸ್ಥಾನ. ಆಮೇಲೆ ಆಜಿವಾಸನಲ್ಲಿ ಮ್ಯೂಸಿಕ್ ಕಲಿತಾ ಇದ್ದಾನೆ, ಕೀಬೋರ್ಡ್. ತಾಯಿ ವಿದ್ಯಾ. ಚೆಂಡೆ ಕಲಿತಾನೆ. ಜಾಹೀರಾತು ಕ್ಷೇತ್ರದಲ್ಲಿ ಇಂಡಿಯನ್ ಭಾಷೆ 12, ಫಾರಿನ್ ಭಾಷೆಯಲ್ಲಿ 3 ಭಾಷೆಗಳಲ್ಲಿ, ಅಂದರೆ ಉರ್ದು, ಫ್ರೆಂಚ್, ನೇಪಾಳಿ, ಇಷ್ಟು ಭಾಷೆಯಲ್ಲೂ ಕೂಡ ತನ್ನ ವಾಯ್ಸ್ ಕೊಟ್ಟಿದ್ದಾನೆ. ನಮಗೇನು ಖುಷಿ ಅಂದರೆ, ನಮ್ಮ ಐಲೆಸದ ಅಷ್ಟು ದಿನದ ಕಾರ್ಯಕ್ರಮಗಳಲ್ಲಿ ಸುಮಾರು 15 ದಿನದಲ್ಲಿ 84 ವಿಡಿಯೋ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಸುವಿದ್ ವಾಯ್ಸಲ್ಲಿ. ಆಯಿತಾ? ಸೊ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದರೆ ಇಂಥ ಒಂದು ವೇದಿಕೆಯಲ್ಲಿ ಸುವಿದ್ ಇವತ್ತು ಹಾಡಿದ್ದು. ಸುವಿದ್ ತಂದನೆ ಸೂರಿ ಮಾರ್ನಾಡ್, ಇಲ್ಲಿ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವೀಟ್ ಸೂರಿ ಮೇರಿನ ಸ್ವೀಟೆಸ್ಟ್ ಮಗೆ ಸುವಿದ್ ಮೇರ್ನ ಇವಂಜಿ ಅಯ್ಯಪ್ಪ ಸ್ವಾಮಿನ ಪೊರ್ಲು ಕಂಠದ ಪದಕ್ಕೂ ಅರೆಗೆ ಸೊಲ್ಮೆ ಸಂದೈತ ಮಲ್ತೊಂದು ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಗೆ ಗೌರವ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಶಾಂತರಾಮ್ ಶೆಟ್ಟಿ ಅವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಾರ್ನಾಡ್ ಸರ್ಗೆ ಸುಬ್ರಾಯ ಚೊಕ್ಕಾಡಿ ಸರ್ ಒಂದು ಪುಸ್ತಕ ರೂಪದ ಕಾಣಿಕೆಯನ್ನು ಕೂಡ ಕೊಡ್ಲಿಕ್ಕಿದ್ದಾರಂತೆ. ದಯವಿಟ್ಟು ಸುಬ್ರಾಯ ಚೊಕ್ಕಾಡಿ ಸರ್ ಬಂದು ಮಾರ್ನಾಡ್ ಸರ್ ಅವರನ್ನು ಹರಸಬೇಕು, ಆಶೀರ್ವದಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ಶ್ಯಾಮ್ ಎನ್ ಶೆಟ್ಟಿ, ಬನ್ಸ್ ಅಸೋಸಿಯೇಷನ್ ಇದರ ಮುಖ್ಯಸ್ಥರಾದ ಶ್ಯಾಮ್ ಎಕ್ಸ್ ಪ್ರೆಸಿಡೆಂಟ್, ಬನ್ಸ್ ಅಸೋಸಿಯೇಷನ್ ಮುಂಬೈ ಇದರ ಎಕ್ಸ್ ಪ್ರೆಸಿಡೆಂಟ್ ಶ್ಯಾಮ್ ಎನ್ ಶೆಟ್ಟಿ ಇವರಿಗೆ ಗೌರವದ ಕಾಣಿಕೆ ಶ್ರೀಯುತ ರಮೇಶ್ ಚಂದ್ರ ಇವರಿಂದ. ಅದೇ ರೀತಿ ದೂರದ ಸೌದಿಯಿಂದ ಆಗಮಿಸಿದಂತಹ ನರೇಂದ್ರ ಶೆಟ್ಟಿ ಇವರಿಗೆ ಕೂಡ ಗೌರವದ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಮಾಸ್ಟರ್ ಸುವಿದ್ ಇವರು ವೇದಿಕೆಗೆ ಬರಬೇಕು. ನರೇಂದ್ರ ಶೆಟ್ಟಿ ಅವರಿಗೆ ರಮೇಶ್ ಅಣ್ಣ ಸೌದಿಯಿಂದ ಆಗಮಿಸಿದ್ದಾರೆ. ನರೇಂದ್ರ ಶೆಟ್ರು ಇವರಿಗೆ ಕೂಡ ಧನ್ಯವಾದಗಳು ಸಲ್ಲಿಸುತ್ತಾ ಇದೀಗ ಮಾಸ್ಟರ್ ಸುವಿದ್ ಇವರಿಗೆ ಕುಮಾರಿ ದಿಶಾ ಇವರು ಗೌರವ ಕಾಣಿಕೆಯನ್ನು ನೀಡಬೇಕು. ಕುಮಾರಿ ದಿಶಾ ಇವರು ನಮ್ಮ ಶಾಂತರಾಮ್ ಶೆಟ್ರ ಮುದ್ದಿನ ಮಗಳು. ಮನೆ ಮಗಳ ಕೈಯಿಂದ ಇದೀಗ ಗೌರವ ಕಾಣಿಕೆ ಮಾಸ್ಟರ್ ಸುವಿದ್ ಇವರಿಗೆ. ಇಲ್ಲಿಗೆ ಈ ನಮ್ಮ ರಂಗ ಸನ್ಮಾನ ಕಾರ್ಯಕ್ರಮವನ್ನು, ರಂಗ ಸಾಧಕರಿಗೆ ನಡೆಯುವಂತಹ ರಂಗ ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ವಂದಿಸುತ್ತಾ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಗೆ ನಮ್ಮ ಇಲ್ಲ ಬಿತ್ತಿಲ್ಲದ ಪಂಡ ನಮ್ಮ ನೆರೆಕೆರತ ಕೆಲವೊಂಜಿ ಸಂಗೀತ ಪ್ರತಿಭಲು ಮುಲ್ಪವುಲ್ಲೇರು. ನಮ್ಮ ಜ್ಯೋತಿ ಸತೀಶ್ ದೇವಾಡಿಗ ನಮ್ಮೊಟ್ಟುಗುಲ್ಲೇರು. ಅರೆನ ಸೊರಟು ಒಂಜಿ ಪೊರ್ಲುದ ಪದಕೇನ್ಗ ಜೊತೆಕ ಸಂಗೀತ ಶಿಕ್ಷಕಿಲ ಅಂದು ಮಸ್ತ್ ಜೋಕುಲೆಗ್ ಸಂಗೀತ ಕಲ್ಪ ಒಂದುಲ್ಲೇರು. ಎಂಕ್ಲ ಮಸ್ತ್ ಭಜನೆಯನ್ನು ಕಲ್ಪದಿನ ಎನ್ನ ಗುರು ಪಂಡ್ಲ ಪನೊಲಿ ಊರುಡು ಪುಣ್ಯಕೋಟಿ ಗೋಸೇವಾ ಬಳಗ ಪನ್ಪಿನ ಒಂಜಿ ಸಂಘನು ಉಂಡು ಮಲ್ತೊಂದು ಸುಮಾರು 5 ವರ್ಷದಿಂಚಿ ಇಲ್ಲಡ ತಿಂಗಳಿಗೊಂಜಿ ಗೋಪೂಜೆ ಮಲ್ಪನ ಮುಖಾಂತರ ನಮ್ಮ ತುಳುನಾಡದ ಋಷಿ ಸಂಸ್ಕೃತಿ ದೊಟ್ಟುಗು ನಮ್ಮ ಕೃಷಿ ಬದುಕಲ ಒರಿಯೋಡು ಪನ್ಪಿನ ನಿಟ್ಟಿಗೆ
ಗೋವುಲೆನ ಪೂಜೆ ಮಲ್ಪುನ ಒಂಜಿ ಮುತಾಲಿಕೆನ ವಹಿಸೊಂದಿನ ನಮ್ಮ ಮೋಕಿದ ಜ್ಯೋತಿಯಕ್ಕ ಐತೆ ನಿಕ್ಲೆನ ದುಂಬುಡುಲ್ಲೇರು ಅರ್ನ ಪೊರ್ಲುದ ಸೊರಟು ಒಂಜಿ ಇತೆ ಪದಕೇನುಗ ওটা ওটা এটা এটা কাফ কলার আন্ডারাম নোংরা করিস হরদম ময়লা যাবে কি করে বোঝা দেখি বাবারাম। তবে কি আমি খেলবো না, ছুটবো না, ক্রিকেট না, জুটা না, হয়ে যাবো বোধারাম? মেশিনে কেচে দাও না মা। এই ময়লা বড়ই যদি রে মেশিনে কেচে উঠবে না। মেশিনে হোয়াইট থাকা মানে টাইড আলট্রা রাখা। ഇത് ഗുഡ് നൈറ്റ് ഗോൾഡ് ഫ്ലാഷ് ആണ്. ഇതിൽ നിന്ന് ഫ്ലാഷ് വേപ്പേഴ്സ് ആണ് വരുന്നത്. കാരണം കൊതുകുകൾ കള്ളന്മാരെ പോലെ ഒളിച്ചിരിക്കും. അതുകൊണ്ട് ഫ്ലാഷ് മോഡിൽ ഫ്ലാഷ് വേപ്പേഴ്സ് പോലീസുകാരെ പോലെ മുക്കിലും മൂലയിലും ഒളിച്ചിരിക്കുന്ന കള്ള കൊതുകുകളെ കണ്ടുപിടിച്ച് ധപ്പാക് ധപ്പാക് 30 മിനിറ്റിന് ശേഷം നോർമൽ മോഡിൽ ഓട്ടോമാറ്റിക്കലി പുതിയ കള്ള കൊതുകുകൾ വന്നാലോ ഓരോ 4 മണിക്കൂറിലും ഫ്ലാഷ് വേപ്പേഴ്സ് പിന്നെയും പുറത്തു വരും. ധപ്പാക് ധപ്പാക്. ഗുഡ് നൈറ്റ്. ಈ ಉಸಿರು
ಜ್ಯೋತಿಕ ಸೊಲ್ಮೆಲು ಮೆರೆಗ DK ಶೆಟ್ರ್ ಬತ್ತದ ಗೌರವ ಮಲ್ಪಡೊಂದು ಕೇನೊಂದಿಲ್ಲ ಐತೊಟ್ಟಿಗೆ ಪೇತ್ರಿ ಸರ್ಲ ಮಿತ್ ಬರೋಡು ಪೇತ್ರಿ ಸರ್ DK ಶೆಟ್ರ್ ಶೆಟ್ರನ ಬಗ್ಗೆ ಒಂಜಿ ರೆಡ್ಡಿ ಶಬ್ದ ಸುರುಕಾದ ಪಣಪೆ ಬಂದುಲೆ ಒಂಜಿ ಪೊರ್ತುಡು ಮುಂಬೈಡ್ 110 ಶಾಲೆಲಿ ಇತ್ತ ಕನ್ನಡ ಮಹಾನಗರ ಶಾಲೆಡು ಅಂಚನೆ ಪವಾಯಿ ಪರಿಸರಡ್ ಒಂಜಿ ಶಾಲೆ ಇತ್ತಂಡು ಪಾಸಪೊಳಿ ಕನ್ನಡ ಶಾಲೆ ಪಂಡದು ಆ ಶಾಲೆಗೆ ಶಿಕ್ಷಕರು ಇತ್ತಿಜ್ಜರು ಅಂಚೆತ್ತಿನ ಪೊರ್ತುಡು ಸರಕಾರ ಮಹಾರಾಷ್ಟ್ರ ಸರ್ಕಾರ ಶಿಕ್ಷಕರನ್ನು ಕೊರೊಂದುಪ್ಪುನ ಟೈಮುಡು ಕೊರೊಂದಿತ್ತಿಜ್ಜಿ ಆ ಪೊರ್ತುಡು DK ಶೆಟ್ರು ತನ್ನ ಸ್ವತಃದ ಖರ್ಚಿಡು ಆ ಶಾಲೆಗೆ ಶಿಕ್ಷಕರನ್ನು ಸರ್ ನಗ್ಲೇನು ಒದಗಾದ ಕೊರ್ನ ಪುಣ್ಯಾತ್ಮೆ ಏತೋ ಜೋಕ್ಲೆಗ್ ಮೆರೆನ ಮುಖಾಂತರ ಶಿಕ್ಷಣದ ಸಾಧಿ ತಿಕ್ಕದಂಡು ಅಂಚನೆ ಅಂದೇರಿ ಬಾಂದ್ರ ಬಣ್ ಸಂಘದ ಮಹತ್ತರವಾಯಿನ ಕೆಲಸ ಮಲ್ಪುನ ಪುಣ್ಯಾತ್ಮೆ ಬಂದುಲೆ ಮಾತಾಡ್ದು ಮಲ್ಲ ಮೆರನ ಬಗ್ಗೆ ಪಂಡ ಮುಖಸ್ತುತಿ ಅನ್ನೋದು ಖಂಡಿತ ಏನು ನೋಡ್ಚಿ ಸರ್ ಅದೈ ಏರೆಲ್ಲ ಮನಸ್ಸನ್ನು ಬೇನೆ ಮಲ್ಪಂದೆ ಬಲತ ಕೈಟ್ ಕೊರ್ನ ದಾನ ದತ್ತ ಕೈಕ್ ಗೊತ್ತಾವರೆ ಬಲ್ಲಿ ಪಂಡ್ ಸಮಾಜ ಸೇವೆ ಮಲ್ಪುನಂಚಿನ ಮಲ್ಲ ಮನಸ್ಸುದಾರ ಏರ್ ಪಂಡ ಪವಾಯಿ ಅಂದೇರಿ ಪರಿಸರಡು DK ಶೆಟ್ರು ಬಂದು ಆರ್ ಇನಿ ಈ ವೇದಿಕೆ ಉಲ್ಲೇರ್ ಪಂಡ ಖಂಡಿತ ಈ ವೇದಿಕೆದ ಗೌರವಲ ಒಂಚೂರು ಹೆಚ್ಚಾಂಡು ಪಂಡದು ಯಾನೆನ್ನೊಂದೆ ಸೋಲ್ಮೆಲು ಜ್ಯೋತಿಕಗ್ DK ಶೆಟ್ರು ಗೌರವದ ಕಾಣಿಕೆ ಕೊರ್ದು ಮನದಿಗೆ ಮಲ್ಪಡು ಬಂದು ಭಿನ್ನಪ ಸೋಲ್ಮೇಲು DK ಶೆಟ್ರು ಅಂಚನೆ ಪೊರ್ಲುದ ಪದ ಪಂಡಿನ ಜ್ಯೋತಿಕಗ್ ಇತ್ತೆ ನಮ್ಮೊಟ್ಟಿಗೂ ಹಾಸ್ಯ ಭಾಷಣಕಾರ್ತಿ ಸಂಧ್ಯಾ ಶೆಣೈ ಎಂಕ್ಲಿನ ಮೋಕೆದ ಸಂಧ್ಯಕ ನಮ್ಮೊಟ್ಟುಗುಲ್ಲೇರು ಅಂಚನೆ ಈ ಸರ್ತಿದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾಧ್ಯಕ್ಷೆ ಅದಲ ಸಮ್ಮೇಳನಾಧ್ಯಕ್ಷ ಅದಲ ಆಯ್ಕೆಯಾದ ಬಾರಿ ಪೊರ್ಲುಡು ಆ ಒಂಜಿ ಸಮ್ಮೇಳನ ನಡಪದು ಕೊರ್ತಿನಾರು ಸಂಧ್ಯಕ ದಯದಿದು ಮತ್ತರ್ಮೆಗ್ ಬರಡು ಎಂಕ್ಲ ಮೋಕೆದ ಒಂಜಿ ಗೌರವ ಕಾಣಿಕೆನ ಇರು ದೆತನೋಡು ಪಂದು ಭಿನ್ನಪ ಮಲ್ತನು ಅಂಚನೆ ಅಕ್ಷದ ರಾಜ್ ಪೇರ್ಲ ದಯದಿದು ಮತ್ತರ್ಮೆಗ್ ಬರಡು ಈರು ಸಂಧ್ಯಕಗ್ ಮಾತಿರ್ನ ಪರವಾದ ಗೌರವದ ಕಾಣಿಕೆ ಕೊರಡು ಪಂದು ಭಿನ್ನಪ ಮಲ್ತನುವೆ ಸಂಧ್ಯಕ ಪಾತರೆಗ್ ಉಂತೆರೆಡಲ ಅಂಚನೆ ಅರೆನ ಪಾತರ ಕೇಂದ್ರಗೆ ಒಂಜಿ ಖುಷಿ ಮಸ್ತ್ ಒಂಜಿ ಕುಸಾಲ್ದ ಪಾತೆರ ಅರ್ನ ನಾಡೊರ್ಮೆಡು ಹಾಸ್ಯ ಭಾಷಣಕಾರ್ತಿ ಪನ್ಪಿನ ಪೆರ್ಮೇನು ಪಡೆತಿನಾರು ಸಂಧ್ಯಕ ಇತ್ತೆ ಅರೆಗ್ ಅಕ್ಷತಾ ರಾಜ್ ಪೇರ್ಲ ಮೇರು ಗೌರವದ ಕಾಣಿಕೆ ಕೊರಡು ಪಂದು ಭಿನ್ನಪ ಮಲ್ತನುವ ಅಂಚನೆ ಈ ಊರದ ಮಲ್ಲಣ್ಣೆ ಕೃಷ್ಣ ಶೆಟ್ರು ನಮ್ಮೊಟ್ಟುಗುಲ್ಲೇರು ಕೃಷ್ಣ ಶೆಟ್ರು ದಯದಿದ್ದು ಮತ್ತರ್ಮೆಗ್ ಬರುಡು ಕೃಷ್ಣ ಶೆಟ್ರು ಪೋಯರ ಅಂದು ಇಲ್ಲಗ ದಯದಿದ್ದು ಇತ್ತೆರಡ ಮತ್ತರ್ಮೆಗ್ ಬರುಡು ಸೋಲ್ಮೆಲು ಸಂಧ್ಯಕ ಇರೆಗ್ಲ ಅಕ್ಷತಾ ರಾಜ್ ಪೆರ್ಲ ಇರೆಗ್ಲ ಸೋಲ್ಮೆಲು ಇತ್ತೆ ಈ ವೇದಿಕೆಡು ನಡಪರೆಗು ಪುನಃ ನನ್ನೊಂಜಿ ಪೆರ್ಮೆದ ಕಾರ್ಯಕ್ರಮ ಮಾನಾದಿಗೆದ ಕಾರ್ಯಕ್ರಮ ದಯದಿದು ವಿಶ್ವನಾಥ್ ಶೆಟ್ಟಿ ಪೇತ್ರಿ ಮೇರು ಮತ್ತರ್ಮೆಗ್ ಬರಡು ಪಂದು ಭಿನ್ನಪ ಮಲ್ತನುವ ಅಂಚನೆ ವಸಂತ ಗಿಳಿಯಾರ್ ಸರ್ ಹಾಯ್ ಬೆಂಗಳೂರು ಪತ್ರಿಕೆದ ಪತ್ರಕರ್ತೆರು ಯುವ ಜನಾಂಗದ ಒಂಜಿ ಸ್ಫೂರ್ತಿ ವಸಂತ ಗಿಳಿಯಾರ್ ಸರ್ ದಯದಿದು ಮತ್ತರ್ಮೆಗ್ ಬರಡು ಪಂದು ಭಿನ್ನಪ ಮಲ್ತನುವ ಪೇತ್ರಿ ವಿಶ್ವನಾಥ್ ಶೆಟ್ರು ದಯದಿದು ಮತ್ತರ್ಮೆಗ್ ಬರಡು ವಿವಶವಾಯಿತು ಪ್ರಾಣಃ ಪರವಶವು ನಿನ್ನಿ ಚೇತನ ವಿವಶವಾಯಿತು ಪ್ರಾಣಃ ಪರವಶವು ನಿನ್ನಿ ಚೇತನ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ
ಹಾಡು ಮತ್ತೆ ಹಾಡುವೆ. ಬದುಕಿನ ಪ್ರತಿಯೊಂದು ಕ್ಷಣ ನಿನ್ನ ಎದುರು ನಾ ಸೋತಂತೆ ನಡೆಸಿದೆ. ನನ್ಗೊತ್ತು ನನ್ನ ಚಿಕ್ಕ ಪುಟ್ಟ ಸೋಲಲ್ಲೂ ನಿನಗಾಗುವ ಸಂತಸ ಅಪರಿಮಿತವೆಂದು. ನಾ ಸೋತು ನೀ ಗೆದ್ದಾಗ ನನ್ನ ಅಪ್ಪಿಕೊಂಡು ನೀನು ಮುದ್ದಿಸುತ್ತಿದ್ದೆ ನೋಡು. ಆ ನಿನ್ನ ಒಂದು ಆಲಿಂಗನಕ್ಕಾಗಿ ನಾನು ನಿನ್ನೆದುರು ಜೀವನ ಪರ್ಯಂತ ಸೋಲುವ ಸೋಲೆಲ್ಲ ಗೆಲುವಿನ ಮೆಟ್ಟಲುಗಳೇ ಎಂದು ಭಾವಿಸಿದ್ದೆ. ಸುಮಾ, ಬದುಕು ನೀನು ಎಣಿಸಿದಂತೆ ಆಗೋಯ್ತು. ನಿನ್ನ ಹಠ ಮತ್ತು ಆಸೆಗಳು ಗೆದ್ದವು. ನಿನ್ನ ಇಚ್ಛೆಗೆ ನಾನೆಂದು ತಡೆಗೋಡೆಯಾದವನಲ್ಲ. ಬದುಕಿನ ಇಷ್ಟು ವರ್ಷಗಳ ಕಾಲ ಪ್ರೀತಿಯ ಬಟ್ಟಲು ಬರಿದಾಗಲು ನೀನು ಬಿಡಲೇ ಇಲ್ಲ. ನಿನ್ನ ಪ್ರತಿಯೊಂದು ಹಠವನ್ನು ನಾನು ಹತೋಟಿಯಲ್ಲಿಡಬೇಕಿತ್ತು. ನೀನು ನನಗೆ ಬಸಿಯುತ್ತಿದ್ದ ಪ್ರೀತಿಗೆ ನಾನು ಕಡಿವಾಣ ಹಾಕಬೇಕಿತ್ತು. ವಿಧಿಯ ಆಟದೆದುರು ನರರೆಲ್ಲ ನಡ್ಗಣ್ಯರೇ. ಹೌದು, ಇದೇ ಹಾಡು ಅಂದು ಕಾಲೇಜಿನ ಸಂಗೀತ ಸ್ಪರ್ಧೆಯಲ್ಲಿ ನಾನು ಹಾಡಿದ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಹಾಡಿಗೆ ಪ್ರಥಮ ಪ್ರಶಸ್ತಿ ಬಂದಾಗ ಕಾಲೇಜೇ ನನ್ನನ್ನು ಹೊತ್ತುಕೊಂಡು ಕುಣಿಯುತ್ತಿತ್ತು. ಅಭಿನಂದನೆಯ ಮಹಾಪುರ ಹರಿದು ಬರುತ್ತಿತ್ತು. ನಡುವೆ ನೀನು ಒಂದು ಕಾಗದ ತುಂಡನ್ನು ನನ್ನ ಕೈಯಲ್ಲಿ ಕೊಟ್ಟು ಹೋದೆ. ಅದರಲ್ಲಿನ ಒಕ್ಕಣೆ ನನ್ನನ್ನು ಮಂತ್ರ ಮುಗ್ಧವನ್ನಾಗಿಸಿತು. ಬದುಕು ಸಾಯಿಸುತ್ತೆ ಮತ್ತು MK ಇಂದಿರಾರವರ ಕಾದಂಬರಿಗಳಲ್ಲಿ, ಜೀವನವೆಂದರೆ ಪ್ರೇಮ ಕವಿ KS ನರಸಿಂಹಸ್ವಾಮಿಯವರ ಕವನಗಳಲ್ಲಿ ನೋಡಿ ಅವರ ಹಾಗೆ ಬದುಕಿ ಹಾಡಬೇಕಾದ ಹಾಡುಗಳು ಸಾವಿರ ಇರುವಾಗ ಎಲ್ಲ ಬಿಟ್ಟು ಸಾಯೋ ಹಾಡನ್ನು ದಯವಿಟ್ಟು ಹಾಡಬೇಡಿ. ನಿಮ್ಮನ್ನು ನಾನು ಅಭಿನಂದಿಸನಾಲೆ. ಜೀವನ ಪೂರ್ತಿ ಹಾಡನ್ನು ಹಾಡಬೇಡಿ. ನೇನ್ಯಾರೇ ನನ್ನ ಅಭಿನಂದಿಸನಾಲೆ ಅನ್ನೋಳು? ನೀನು ನನ್ನ ಹಾಡುವಿಕೆಯಿಂದ ನಿನಗಾದ ನೋವಾದರೂ ಏನು? ರಾತ್ರಿ ಎಲ್ಲ ದುಂಬಿಯಂತೆ ನನ್ನ ತಲೆ ಕೊರೆದ ನಿನ್ನನ್ನು ಮಾತನಾಡಿಸಿದೆ. ನಿನ್ನ ಪ್ರತಿಯೊಂದು ಶಬ್ದಗಳಲ್ಲೂ ಹಲವು ಅರ್ಥಗಳು ಅಡಕವಾಗಿರುತ್ತಿದ್ದವು. ಮತ್ತೆ ಅದೇ ನಿನ್ನ ಭೇಟಿ, ಹಾಡು, ಸಂಗೀತ, ಕತೆ, ಕಾದಂಬರಿಗಳ ಕುರಿತು ಗಂಟೆಗಟ್ಟಲೆ ಮಾತಾಡ್ತಿದ್ವು. ಮಾತು ಬೆಳೆದಂತೆ ಯಾರನ್ನು ಯಾವಾಗ ಪ್ರೀತಿಸಿದೆವೋ ಗೊತ್ತೇ ಆಗಲಿಲ್ಲ. ಮರ ಸುತ್ತಿದೆವು, ಮರಳಲ್ಲಿ ಕುಳಿತು ಆಡಿದೆವು, ಒಟ್ಟಿಗೆ ಕುಡಿದ ಕಾಫಿ, ನೋಡಿದ ಸಿನಿಮಾ, ಹಾಡಿದ ಹಾಡುಗಳು, ಮುನಿಸಿಕೊಂಡ ದಿನಗಳು ಎಲ್ಲ ಒಟ್ಟಾರೆ ಹೇಳಿದ್ರೆ ಪ್ರೀತಿ ಎಂಬ ಹಿಮಾಲಯ ಹತ್ತಿಯಾಗಿತ್ತು. ಆ ದಿನಗಳು ಎಷ್ಟು ಬೇಗ ಮಾಯವಾಯ್ತೆಂದ್ರೆ ಮರಳನ್ನು ಮುಷ್ಟಿಯಲ್ಲಿ ಹಿಡಿದಾಗ ಒಂದೆರಡು ಕಣಗಳು ಜಾರಿ ಹೋದ ಹಾಗೆ ಉರುಳಿ ಹೋದದ್ದು ಗೊತ್ತೇ ಆಗಲಿಲ್ಲ. ಮುಂದೇನು ಸುಮಾ ಎಂದ್ರೆ ಮದುವೆಯಾಗೋಣ ಎಂದೆ. ಯಾಕಿಷ್ಟು ಬೇಗ ಅಂದ್ರೆ ನೀ ಹಠಕ್ಕೆ ಬಿದ್ದೆ. ಮದುವೆಯಾದೆವು. ಮಧುಚಂದ್ರ ನೆಪ ಒಡ್ಡಿ ಊರೂರು ಸುತ್ತಾಡಿದೆವು. ಕತೆ, ಕಾದಂಬರಿ ಇವುಗಳದೇ ಚರ್ಚೆ. ನಿನ್ನನ್ನು ರೇಗಿಸಬೇಕೆಂದಾಗ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತೋ ಹಾಡಿನ ತುಣುಕೇ ಸಾಕಾಗಿತ್ತು. 2 ವರ್ಷಗಳ ನಂತರ ತೊಟ್ಟಿಲು ತೂಗೋಣ ಅಂತ ಯೋಚಿಸಿದೆವು. ಮುಂದೆ ನೀನು ಒಂದೇ ಮಗು ಸಾಕು ಎಂದೆ. ಜನಿಸಿದ ಮುದ್ದು ಮಗುವಿಗೆ ಸೂರ್ಯ ಎಂದು ಕರೆದಾಯ್ತು. ಮಗು ಅಂಬೆಗಾಲಿಕ್ಕುವಾಗ ಮುನ್ನ ಉಪ್ಪಿಲ್ಲದ ಊಟವಲ್ಲ, ಒಂದು ಮಗುವಲ್ಲ ಅಂದೆ. ಸಾಧ್ಯ ಬೇಡ ಅಂದ್ರೂ ಕೇಳದೆ ನೀ ಮತ್ತೆ ಬಸಿರಾದೆ. ಬಂದ ಹೆಣ್ಣು ಮಗಳಿಗೆ ಭೂಮಿ ಅಂತ ಹೆಸರಿಟ್ಟೆ. ಸೂರ್ಯ ಭೂಮಿಯ ನಡುವೆ ನನ್ನ ಪ್ರೀತಿಗೆ ಸುಮಾ ಕಡಿವಾಣ ಹಾಕುವಳೋ ಎಂದು ನನ್ನನ್ನೇ ನಾನೇ ಪ್ರಶ್ನಿಸಿಕೊಂಡೆ. ನಾನೆಷ್ಟು ಸ್ವಾರ್ಥಿ ಅಲ್ಲವೇ? ಛೆ, ನನ್ನಲ್ಲೇ ನನಗೆ ಅಸಹ್ಯವಾಗಿತ್ತು. ಹೆಣ್ಣಿಗೆ ಶಾಪ ಎಂದರೆ ಮುಟ್ಟೆಂಬ 3 ದಿನಗಳ ನೋವನ್ನು ಗಟ್ಟಿಯಾಗಿ ಹೇಳಲಾರದೆ ಗುಟ್ಟಾಗಿ ಇಟ್ಟಿರಲಾರದೆ ನನ್ನ ಮುಖ ನೋಡಿ ಮರೆತು ನನ್ನ ಊಟ, ನನ್ನ ಚಾ, ನನ್ನ ನಿದ್ರೆ, ನನ್ನ ಪ್ರೀತಿ, ನನ್ನೆಲ್ಲ ಬೇಕು ಬೇಡಗಳಿಗೆ ಹೇಗೆ ಸ್ಪಂದಿಸುತ್ತಿದ್ದೆ. ಮಕ್ಕಳ ಚಾಕರಿ, ಮನೆ ಕೆಲಸ, ನಿನ್ನ ನೋವು ಎಲ್ಲವನ್ನು ಮರೆತು ನನ್ನನ್ನು ಕಣ್ಣ ಕಾಡಿಗೆಯಂತೆ ಕಾಪಾಡಿಕೊಂಡು ಬಂದೆ. ನಿನ್ನೆದುರು 8 ಸತಿ ಸಾವಿತ್ತಿರರು ಗಂಟು ಮೂಟೆ ಕಟ್ಟಬೇಕು. ನನಗೆ ಸ್ವಲ್ಪ ಜ್ವರ ಬಂದಾಗ ನಿನಗೆ ಊರಿಗೆ ಸುನಾಮಿ ಬಂದಷ್ಟು ಗಾಬರಿ. ನನಗೆ ಕೆಮ್ಮು ಬಂದರೆ ನಿನಗೆ ಮಕ್ಕಳ ಅಳುವೇ ಕೇಳಿಸ್ತಿರಲಿಲ್ಲ. ನನಗೆ ತಲೆನೋವಾದರೆ ನಿನಗೆ ಲೋಕ ತಿರುಗಿದ ಅನುಭವ. ಒಟ್ಟಾರೆ ಕಾಯಿಲೆ ನನಗೆ ಬಂದರೆ ನೋವು ತಿಂದವಳು ಮಾತ್ರ ನೀನು. ಮಕ್ಕಳು ಬೆಳೆದು ಪ್ರೌಢ ಶಿಕ್ಷಣ ಎಂದಾಗ ನೀನು ಅಮೆರಿಕ ಅಂದೆ. ಬೇಡ, ಭಾರತದಲ್ಲೇ ಎಲ್ಲಾದರೂ ಓದಲಿ ಅಂದರೆ ಮತ್ತೆ ನೀನು ಹಠ ಮಾಡಿದೆ. ನನ್ನ ಪಾಲಿಗೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿತ್ತು. ಮಕ್ಕಳು ಹೊರಟು ನಿಂತರೂ ಅಮೆರಿಕ ಎಂಬ ದೂರದ ದೇಶಕ್ಕೆ. ಮಕ್ಕಳಿಲ್ಲದ ಮನೆ ಖಾಲಿಯಾಗಿ ಕಂಡು ಬಂದರೂ ನಿನ್ನ ಪ್ರೀತಿಯ ನುಡಿ, ನಿನ್ನ ನಗುಮುಖ, ಅದೇ ಹಾಡು, ಅವುಗಳ ಗೈರು ಹಾಜರಿಯನ್ನು ತುಂಬಿಸಿಬಿಡ್ತು. ಮತ್ತೆ ನಾನು ಮಲೆನಾಡು, ಬಯಲುಸೀಮೆ ಎಲ್ಲೆಂದರಲ್ಲಿ ತಿರುಗಾಡಿದೆವು. ಪ್ರಾಯಶಃ ನೀನು ಆ ದಿನಗಳಿಗಾಗಿಯೇ ಮಕ್ಕಳನ್ನು ಹೊರ ದೇಶಕ್ಕೆ ಕಳಿಸಿರಬೇಕು. ಅಬ್ಬಾ, ಜೀವನದ ಈ ಪರಿಯ ಸೊಬಗನ್ನು ಯಾವುದೇ ಪ್ರೇಮ ಜೋಡಿಗಳು ನನ್ನಷ್ಟು ಉಂಡಿರಲಿಕ್ಕಿಲ್ಲ, ಹೌದಲ್ವಾ? ಮಕ್ಕಳು ಓದಿ ಅಲ್ಲೇ ಉತ್ತಮ ಔದ್ಯೋಗಿಕ ಸಂಸ್ಥೆಯಲ್ಲಿ ಕೈ ತುಂಬ ಸಂಪಾದಿಸುತ್ತಾ ಪ್ರತಿನಿತ್ಯ ನಮ್ಮೊಂದಿಗೆ ಮಾತನಾಡುತ್ತಾ ಬದುಕನ್ನು ಸವಿಯುತ್ತಿದ್ರು. ಒಂದು ದಿನ ಅವರ ಕರೆ ಬಂದಾಗ ನನಗಾದಷ್ಟು ಗಾಬರಿ ನಿನಗಾಗಲಿಲ್ಲ. ಅಪ್ಪ, ಅಮ್ಮ, ನಮ್ಮನ್ನು ಕ್ಷಮಿಸಿ, ನಾವು ಇಲ್ಲೇ ಮದುವೆ ಆಗಿದ್ದೇವೆ ಎಂದಾಗ ನೀನು ನಿಧಾನವಾಗಿ ಹೇಳಿದೆ, ಮಕ್ಕಳು ಆಗಿಬಿಡ್ಲಿ, ಅವರ ಬದುಕು ಅವರು ಬದುಕಲಿ, ನನಗೆ ನೀನು, ನಿಂಗೆ ನಾನು ಸಾಕು ಅಂದೆ.
ಆಗ ಎಷ್ಟು ಶಾಂತಳಾಗಿದ್ದೆ ನೀನು ಸುಮಾ. ನಿನ್ನ ಆ ಧೈರ್ಯವೇ ನನ್ನನ್ನು ಕಾಪಾಡಿದ್ದು. ಸುಮಾ, ನನ್ನ ಒಂದು ಮಾತನ್ನು ನೀನು ನೆರವೇರಿಸಬೇಕು. ಭಾರತಕ್ಕೆ ಮಕ್ಕಳು ಬಂದು ಇಲ್ಲಿ ವಾಸಿಸಲು ನೀನು ಆಜ್ಞೆ ಮಾಡಬೇಕು. ಅವರು ನಿನ್ನ ಮಾತನ್ನು ಎಂದೂ ಮೀರುವವರಲ್ಲ. ಸೂರ್ಯನಿಗೆ ಭಾರತವೇ ಇಷ್ಟವಂತೆ. ನಿನ್ನ ಚಿಕ್ಕ ಮಕ್ಕಳು ಮೊಮ್ಮಗಳೊಂದಿಗೆ ನಗುನಗುತ್ತಾ ಇರುವಾಗಲೇ ನಾನು ಇಹಲೋಕದ ಯಾತ್ರೆಗೆ ತಿಲಾಂಜಲಿ ಕೊಡಬೇಕು. ಜೀವನ ಪೂರ್ತಿ ನೀನು ಗೆದ್ದು ನಾನು ಸೋತೆ. ಇಲ್ಲಿ ಮಾತ್ರ ನಾನೇ ಗೆಲ್ಲುವೆ. ನೀನು ಮಾತನಾಡಲೇ ಇಲ್ಲ. ಗರ ಬಡಿದವಳಂತೆ ಕುಳಿತು ನನ್ನನ್ನೇ ನೋಡಿದೆ. ಬಳಿಕ ನಿಧಾನವಾಗಿ ಮಾತಾಡಿದೆ. ನಿಮ್ಮ ಪ್ರೀತಿ, ನಿಮ್ಮ ನಗುಮುಖ, ನಿಮ್ಮ ಉಸಿರು, ನಿಮ್ಮ ಹೆಗಲು, ನಿಮ್ಮ ಮಂಗಳಸೂತ್ರ, ಮೂಗುಬೊಟ್ಟು, ಕೈಬಳೆಯ ನಾದ, ಕಾಲುಂಗುರ, ಕುಂಕುಮದ ಬೊಟ್ಟು ಇವುಗಳನ್ನೆಲ್ಲ ಬಿಟ್ಟು ನಾ ಬದುಕಬೇಕೆ? ನನಗೆ 2 ಮಕ್ಕಳೆಂದು ನಾನು ಭಾವಿಸಿರಲಿಲ್ಲ. ನೀನೇ ನನ್ನ ಅಂಬೆಗಾಲಿಕ್ಕಿ ನಡೆವ ಮಗು, ತೊದಲು ನುಡಿಗಳನ್ನಾಡುವ ಚಿಕ್ಕ ಮಗು ಎಂದು ಭಾವಿಸಿದ್ದೆ. ನೀವು ನನ್ನ ಗಂಡ, ನನ್ನ ಮಗು, ನನ್ನ ಉಸಿರು, ನನ್ನ ಹಾಡು ಎಲ್ಲ ಆಗಿರುವಾಗ ನೀವಿಲ್ಲದ ಒಂದು ಕ್ಷಣ ನನ್ನಿಂದ ಯೋಚಿಸಲೂ ಅಸಾಧ್ಯ ಎಂದು ನನ್ನನ್ನು ತಬ್ಬಿ ಮಲಗಿದ್ದೆ. ಮುಂಜಾನೆ ನಾನು ನಿದ್ದೆಯಿಂದ ಎದ್ರೆ ನೀನು ಮಾತ್ರ ಚಿರನಿದ್ರೆಯಲ್ಲಿ ಲೀನಾಳಾದೆ. ಅಪ್ಪ ಎಂದು ಚೀರಿದಾಗ ಪಕ್ಕದವರೆಲ್ಲ ಓಡೋಡಿ ಬಂದರು. ದೂರದಲ್ಲಿದ್ದ ಮಕ್ಕಳ ಆಗಮನ, ಮೊಸಳೆ ಕಣ್ಣೀರು ಎಲ್ಲವೂ ಆಯಿತು. ಚಿತೆಯಲ್ಲಿ ಮಲಗಿ ನಗುವ ನಿನ್ನ ಮೊಗಕ್ಕೆ ಕೊಳ್ಳಿ ಇಟ್ಟು ಬಂದೆ ನಾನು. ನೀನು ಮಾತ್ರ ಕಾಣದ ಲೋಕದತ್ತ ನಡೆದಿರುವೆ. ಮಕ್ಕಳು ಮನೆ ಮರುದಿನವೇ ಅಪ್ಪ ಜಾಗ್ರತೆಯಿಂದಿರೆ ಎಂದು ಹೇಳಿ ಹೊರಟೇ ಬಿಟ್ರು. 16 ದಿನ ಕಳೆದಿವೆ. ಯಾವ ಶಾಸ್ತ್ರ ಮಾಡಬೇಕೋ ನನಗೆ ಗೊತ್ತಿಲ್ಲ ಸುಮಾ. ಇಂದು ನನ್ನನ್ನು ಕೇಳುವವರಿಲ್ಲ. ಜ್ವರ ಬಂದಿದೆ ಸುಮಾ, ಬಿಸಿ ನೀರು ಕಾಯಿಸಿಕೊಡು ಸುಮಾ. ಗೊತ್ತಿಲ್ಲ, ಹೊಟ್ಟೆ ಹಸಿಯುತ್ತಿದೆ, ಗಂಜಿ ಕೇಳುವವರಿಲ್ಲ. ತಲೆ ತಿರುಗ್ತಾ ಇದೆ, ತಬ್ಬಿಕೊಳ್ಳಲು ನೀನಿಲ್ಲ ಸುಮಾ. ಅಗೋ ಅಗೋ, ನಾಯಿ ದಕ್ಷಿಣ ಮುಖವಾಗಿ ಕಿರಿಚಿಕೊಳ್ಳುತ್ತಿದೆ. ನರಿಗಳು ಬೊಬ್ಬಿಡುತ್ತವೆ. ಯಾರಿದ್ದಾರೆ ನನಗೆ? ಬಾ ಸುಮಾ, ಬಾಳು ಬರಡಾಗಿದೆ. ನನಗೆ ಭೂಮಿಯೂ ಬೇಡ, ಸೂರ್ಯನೂ ಬೇಡ. ನನಗೆ ನೀನು ಬೇಕು ಸುಮಾ. ನೀನು ಬಾರದಿದ್ದರೆ ನಾನು ಮತ್ತೆ ಹಾಡು ಹಾಡುವೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು. ಯಾವ ಮೋಹನ ವಿವಶವಾಯಿತು ಪ್ರಾಣ, ಪರವಶವು ನಿನ್ನೀ ಚೇತನ. ವಿವಶವಾಯಿತು ಪ್ರಾಣ, ಪರವಶವು ನಿನ್ನೀ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಗೆ ನಿನ್ನನು. ಯಾವ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಗೆ ಪೇತ್ರಿ ವಿಶ್ವನಾಥ್ ಶೆಟ್ಟರ ಜೀವನ ಬದುಕಿನ ಕಥೆಯನ್ನು, ಅವರ ಬಗೆಗಿನ ವಿವರವನ್ನು ಈಗ ಶ್ರೀಮತಿ ಅಕ್ಷತಾ ರಾಜಪೇರ್ಲಾ ಇವರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಬಹುಶಃ ಎಲ್ಲರೂ ಕಥಾಲೋಕಕ್ಕೆ ಹೋಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಕೆಲವರ ಕಣ್ಣಲ್ಲಿ ನೀರು ಬಂದದ್ದು ಗಮನಿಸಿದೆ. ಒಂದು ಅದ್ಭುತವಾದಂತಹ ಕತೆ ಇದು. ಇದು ಪೇತ್ರಿ ವಿಶ್ವನಾಥ ಶೆಟ್ಟರ ತ್ಯಾಂಪರನ ಡೋಲು ಅನ್ನುವಂತಹ ಒಂದು ಕಥಾ ಸಂಕಲನದ ಒಂದು ಕತೆ. ಈ ಕಥೆಯನ್ನು ಪೂರ್ತಿಯಾಗಿ ಓದಿದಾಗ ನಮಗೆ ಅನಿಸೋದು ಏನಂತ ಹೇಳಿದರೆ, ನಮ್ಮ ಬದುಕಿನ ಹಾಡಿನಲ್ಲಿ, ನಮ್ಮ ಬದುಕಿನ ಹಾಡಿಗೆ ಸಂಗೀತ ನಿರ್ದೇಶಕರು ಯಾರು, ಗಾಯಕರು ಯಾರು ಮತ್ತು ಅದನ್ನು ಬರೆಯುವವರು ಯಾರು, ಈ 3 ಪ್ರಶ್ನೆಗಳಿಗೂ ಸಿಗುವ ಒಂದೇ ಉತ್ತರ ನಮಗೆ ನಾವು, ನನಗೆ ನಾನು ಮತ್ತು ನಿನಗೆ ನೀನು. ಈ ಒಂದು ಕಥೆಯನ್ನು ಮತ್ತೆ ಹಾಡಿತು. ಆ ಕಥೆಯನ್ನು ಓದುವಾಗ
KS ನರಸಿಂಹಸ್ವಾಮಿಯವರ ಇನ್ನೊಂದು ಕವಿತೆ ನೆನಪಾಗ್ತದೆ. ಅದೇನಂತ ಹೇಳಿದರೆ, ಮೊದಲ ದಿನದ ಮೌನ. ನೋಡಿ ಈ ಕವಿತೆ ಹೇಗೆ ಹೋಗ್ತದೆ ಅಂತ ಹೇಳಿದರೆ, ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, 10 ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಜೀವದಲ್ಲಿ ಜಾತ್ರೆ ಮುಗಿದಂತೆ. ಇದು ಮೊದಲನೆಯ ದಿನದ್ದಾದರೆ, ಎರಡನೇ ದಿನದವರು ಹೀಗೆ ಹೇಳ್ತಾರೆ, ಎರಡನೆಯ ಹಗಲು ಇಳಿಮುಖವಿಲ್ಲ ಇಷ್ಟು ನಗು, ಮೂಗುತಿಯ ಮಿಂಚು ಒಳ ಹೊರಗೆ, ನೀರೊಳಗೆ ವೀಣೆ ಮಿಡಿದಂತೆ ಆಡಿದ ಮಾತು, ಬೇಲಿಯಲ್ಲಿ ಹಾವು ಹರಿದಂತೆ. ಇದು ಎರಡನೇ ದಿನ ಕತೆ ಆದರೆ, ಮೂರನೇ ದಿನಕ್ಕಾಗುವಾಗ ನೋಡಿ, ಮೂರನೆಯ ಸಂಜೆ ಹೆರಳಿನ ತುಂಬ ದಂಡೆ ಹೂವಿಗೂ ಜೀವ ಬಂದಂತೆ, ಸಂಜೆಯಲ್ಲಿ ರಾತ್ರಿ ಇಳಿದಂತೆ, ಬಿರುಬಾನಿಗೂ ಹುಣ್ಣಿಮೆಯ ಹಾಲು ಹರಿದಂತೆ. ಈ ಕವಿತೆಯನ್ನು ಇವರ ಈ ಕಥೆಯೊಟ್ಟಿಗೆ ಯಾಕೆ ನಾನು ಸಾಮ್ಯತೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಸ್ತುತದಲ್ಲಿ ಎಲ್ಲಿ ಹೋದರೂ ಸಿಗುವಂತಹ ಒಂದು ಮಾತು ಅಥವಾ ನೋವಿನ ವಿಷಯ ಅಂತ ಹೇಳಿದರೆ ಹೊಂದಾಣಿಕೆ ಇಲ್ಲ ಅಂತ. ಈ ಹೊಂದಾಣಿಕೆ ಎಲ್ಲಿ ಇಲ್ಲ ಅಂತ ಹೇಳಿದರೆ ಸಂಬಂಧದೊಳಗಿಲ್ಲ, ಪತಿ ಪತ್ನಿಯರಲ್ಲಿಲ್ಲ ಅಂತ ಹೇಳುವಂಥದ್ದು. ಇಲ್ಲಿ ಇವರ ಕಥೆಯಲ್ಲಿ ಆರಂಭದಲ್ಲಿ ಆ ಕತೆಗಾರ ಹೇಳ್ತಾನೆ, ನಾನು ನಿನಗೆ ಸೋತೆ ಅಂತ. ಅಥವಾ ಮತ್ತೆ ಅವನು ಹೇಳ್ತಾನೆ, ಇಲ್ಲ ಇಲ್ಲ ನೀನು ಗೆದ್ದೆ ನಾನು ಸೋತೆ ಅಂತ. ಕೊನೆಗೆ ವಾಪಸ್ ಅವನು ಆ ಕತೆಗಾರ ಅದರ ಆರಂಭಕ್ಕೆ ಬರ್ತಾನೆ ಕತೆಗೆ, ಇಲ್ಲ ಇಬ್ಬರೂ ಸೋತಿದ್ದೇವೆ ಇಬ್ಬರೂ ಗೆದ್ದಿದ್ದೇವೆ ಅಂತ. ಇಂತಹ ಒಂದು ಕತೆಗಳನ್ನು ಯಾರು ಬರೀತಾರೆ ಅಂತ ಹೇಳಿದರೆ, ಈಗ ಯಾವುದೇ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಅಥವಾ ಸಾಹಿತ್ಯಗಳಲ್ಲಾದರೂ ಎರಡು ರೀತಿಯವರು ಇರ್ತಾರೆ. ಒಂದು ಏನಂತ ಹೇಳಿದರೆ ಪ್ರಚಾರಕ್ಕಾಗಿಯೇ ಬರೆಯುವವರು, ಇನ್ನೊಬ್ರು ಬರೆದ ನಂತರ ತಮಗೆ ಪ್ರಚಾರ ಬೇಡ ತಮ್ಮ ಬರಹಕ್ಕೆ ಪ್ರಚಾರ ಬೇಕು ಅಂತ ಹೇಳೋರು. ಇಲ್ಲಿ ಎರಡನೇ ಸಾಲಿನಲ್ಲಿ ಪೇತ್ರಿಯವರು ನಿಲ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅವರು ಬಹುಶಃ ಬೊಂಬಾಯಿಯ ಒಂದು ಉತ್ತಮ ಸಂಘಟಕರು ಅಂತ ಹೇಳಿ ಗುರುತಿಸಿಕೊಂಡವರು. ಅವರು ತಮ್ಮ ಹೆಸರನ್ನು ತಾವೆಲ್ಲೂ ಪ್ರಚುರಪಡಿಸುವುದಿಲ್ಲ. ಯಾಕಂತ ಹೇಳಿದರೆ ಅವರದ್ದು ಮತ್ತು ನನ್ನದು ಮುಖತಃ ಭೇಟಿ ಬಹುಶಃ ಹಿಂದೆ. ನನಗೆ ಅವರನ್ನು ಮುಖತಃ ಕಂಡು ಗೊತ್ತಿಲ್ಲ, ನಾನು ಮುಖತಃ ಅವರನ್ನು ನೋಡಿದಿವತ್ತು. ಆದರೆ ಅವರ ಕತೆಗಳನ್ನು ಬಹುತೇಕ ಓದಿದ್ದೇನೆ. ಅದರಲ್ಲಿ ಬಹು ಮುಖ್ಯವಾದದ್ದು ತ್ಯಾಂಪರನ ಡೋಲು. ಆ ಕಥಾ ಸಂಕಲನದ ಎಲ್ಲ ಕತೆಗಳು ಒಂದು ರೀತಿಯ ಶೋಷಿತ ವರ್ಗದವರ ಧ್ವನಿಯಾಗಿ ಪ್ರತಿಬಿಂಬಿಸ್ತದೆ. ಆ ಕತೆ ಅಂದರೆ ಶೋಷಿತ ವರ್ಗ ಅಥವಾ ಬಡತನದ ಕೂಗು ಅವರ ಬರಹದಲ್ಲಿ ಅದು ಕಥೆಯಾಗಿ ಬಂದಿದೆ. ಯಾಕೆ ಹೀಗೆ ಬಂದಿದೆ ಅಂತ ಹೇಳಿದರೆ, ಯಾರೇ ಆಗಲಿ ಬರೆಯುವಂತಹ ಸಾಮರ್ಥ್ಯ ಇರುವವನು ಅವನು ತನ್ನ ಎಲ್ಲ ಮನಸ್ಸಿನ ದುಗುಡಗಳನ್ನಾಗಲಿ ಭಾವನೆಗಳನ್ನಾಗಲಿ ಪ್ರತಿಬಿಂಬಿಸುವ ಏಕೈಕ ಮಾಧ್ಯಮ ಅವನಿಗೆ ಲೇಖನಿ ಮತ್ತು ಆ ಹಾಳೆ. ಆದ್ದರಿಂದ ಪೇತ್ರಿಯವರು ತಮ್ಮ ಕಷ್ಟದ ದಿನಗಳನ್ನು ಅಥವಾ ತಮ್ಮಗಾದ ಅನುಭವಗಳನ್ನು, ತಾವು ನೋವುಂಡ ದಿನಗಳನ್ನು ಆ ತ್ಯಾಂಪರನ ಡೋಲು ಅನ್ನುವಂತಹ ಕಥಾ ಸಂಕಲನದ ಪ್ರತಿಯೊಂದು ಕಥೆಯಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂತ ನನಗೆ ಅನಿಸ್ತದೆ. ಇಂತಹ ಒಬ್ಬರು ವ್ಯಕ್ತಿ ನಮ್ಮ ಊರಿನವರೇ, ಅಂದರೆ ನಾನು ಕೂಡ ಮೂಡಬಿದ್ರೆಯವಳೆ ಆಗಿರೋದ್ರಿಂದ ನಮ್ಮ ಈ ಪರಿಸರದವರೇ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಇನ್ನು ಇವರ ಕತೆಗಳು ನಮಗೆ ಸಿಗುವಂತಾಗಲಿ, ಅದೇ ರೀತಿ ಇವರು ಮತ್ತೆ ಮತ್ತೆ ಹಾಡ್ತಾ ಇರಲಿ, ಇವರ ಲೇಖನಿ ಮತ್ತೆ ಮತ್ತೆ ಹಾಡಲಿ, ನಮಗೆ ಮತ್ತೆ ಮತ್ತೆ ಇವರ ತಂಪಾದ ಹಾಡು ಕೇಳುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಅಕ್ಷತಾ ರಾಜ್ ಪೆರ್ಲಾ ಇವರಿಗೆ. ಪೇತ್ರಿ ವಿಶ್ವನಾಥ್ ಶೆಟ್ರ ಅವರ ಒಂದು ಬರಹದ ಬಗೆಗೆ, ಅವರ ಸಾಹಿತ್ಯ ಕೃಷಿಯ ಬಗೆಗೆ, ಅವರ ಕಥಾ ಸಂಕಲನದ ಬಗೆಗೆ ಬಹಳ ಅದ್ಭುತವಾಗಿ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ. ಇದೀಗ ಸತೀಶ್ ಕಲಾ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕು. ಸತೀಶ್ ಕಲಾ ಶೆಟ್ಟಿ ದಂಪತಿಗಳು ವೇದಿಕೆಗೆ ಆಗಮಿಸಿ ಅಕ್ಷತಾ ರಾಜ್ ಪೆರ್ಲಾ ಇವರಿಗೆ ಗೌರವದ ಕಾಣಿಕೆಯನ್ನು ನೀಡಿದ ಬಳಿಕ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಾಧಕರಿಗೆ ಸನ್ಮಾನವನ್ನು ಮಾಡುವ ಕಾರ್ಯಕ್ರಮ. ದಯವಿಟ್ಟು ಆದಷ್ಟು ಬೇಗ ಸತೀಶ್ ಕಲಾ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು. ಇದೀಗ ತ್ಯಾಂಪರನ ಡೋಲು ಕಥೆಯನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟವರು ಅಕ್ಷತರಾಜ್ ಪೆರ್ಲಾ ಇವರು. ಈ ಕಥೆಯನ್ನು ಕೇಳಿ ನಮ್ಮ ಸಂಧ್ಯಕನಿಗೆ ಬಹಳ ಕಣ್ಣಲ್ಲಿ ನೀರು ಬಂತಂತೆ. ಅವರು ಈ ಪುಸ್ತಕವನ್ನು ಈಗ ತಗೊಳ್ಬೇಕು ಅಂತೇಳಿ ಪೇತ್ರಿ ವಿಶ್ವನಾಥ್ ಶೆಟ್ಟರ ಕೈಯಿಂದಲೇ ಅವರು ಪುಸ್ತಕವನ್ನು ತಗೊಳ್ಬೇಕು ಅಂತೇಳಿ ಅವ್ರ ಹತ್ರ ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು ಮೇಡಮ್. ತ್ಯಾಂಪರನ ಡೋಲು ನಾನು ಕೂಡ ಓದ್ದೇನೆ, ಬಹಳ ಅದ್ಭುತವಾಗಿದೆ ಈ ಕತೆ. ಅಕ್ಷತಾ ರಾಜ್ ಪೆರ್ಲಾ ಇವರಿಗೆ ಗೌರವದ ಕಾಣಿಕೆ ಸತೀಶ್ ಕಲಾ ದಂಪತಿಗಳಿಂದ, ಸತೀಶ್ ಕಲಾ ಶೆಟ್ಟಿ ದಂಪತಿಗಳಿಂದ. ಧನ್ಯವಾದಗಳು ಅಕ್ಷತಾ ರಾಜ್ ಪೆರ್ಲಾ ಮತ್ತು ಸತೀಶ್ ಕಲಾ ಶೆಟ್ಟಿ ದಂಪತಿಗಳಿಗೆ.
ಇದೀಗ ಸಂಧ್ಯಕ ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬಂದು ಪೇತ್ರಿ ವಿಶ್ವನಾಥ್ ಶೆಟ್ಟರ ಕೈಯಿಂದ ಒಂದು ಪುಸ್ತಕವನ್ನು ಕೊಡುಗೆಯಾಗಿ ಸ್ವೀಕರಿಸಬೇಕು. ಪರವಾಗಿಲ್ಲ ಸರ್. ಅಕ್ಷತಾ ರಾಜ್ ಪಿರ್ಲಾ, ಸತೀಶ್ ಕಲಾ ದಂಪತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸಂಧ್ಯಕ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಆಗಮಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಾಧಕರಿಗೆ ಸನ್ಮಾನ. ತನ್ನ ಬರಹದ ಮೂಲಕವೇ ನಾಡಿನಾದ್ಯಂತ ಯುವ ಜನರ ಒಂದು ಹೃದಯವನ್ನು ಗೆದ್ದಿರುವಂತಹ ಯುವ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ವಸಂತ್ ಗಿಳಿಯರ್ ಸರ್ ಇವರು, ಆಮೇಲೆ ಈ ಮನೆಯ ಯಜಮಾನರು ಶ್ರೀಮತಿ ರೇವತಿ ಇವರ ಪತಿ ರಮಾನಂದ್ ಶೆಟ್ಟಿ ಇವರು ದಯವಿಟ್ಟು ವೇದಿಕೆಗೆ ಬಂದು ಪೇತ್ರಿ ವಿಶ್ವನಾಥ್ ಶೆಟ್ಟರಿಗೆ ಗೌರವ ಸನ್ಮಾನವನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ ತುಂಬಿರಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ ತುಂಬಿರಲಿ. ವಿಶ್ವ ಪ್ರೇಮದ ಶಾಂತಿ ಮಂತ್ರದ ಘೋಷಣೆಯೆಲ್ಲೆಡೆ ಮೊಳಗಿಸಲಿ. ಸಕಲ ಧರ್ಮದ ಸತ್ವ ಸಮನ್ವಯ ಸತ್ಯ ಜ್ಯೋತಿಯ ಬೆಳಗಿಸಲಿ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ ಕನ್ನಡ ನುಡಿಯ ಕೊಡಿಯಲ್ಲಿ ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ. ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ. ಕನ್ನಡ ನಾಡಿನ ಎದೆ ಎದೆಯಲ್ಲೂ ಕನ್ನಡ ವಾಣಿಯ ಸ್ಥಾಪಿಸಲಿ. ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿನ ಕೆತ್ತಿಸಲಿ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ ಈ ಕನ್ನಡ ನುಡಿಯ ಕೊಡಿಯಲ್ಲಿ ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಲಾ 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 ಲಾ. ಶ್ರೀಯುತ RN ಜಯಗೋಪಾಲ್ ಇವರ ರಚನೆಯ ರಂಗರಾವ್ ಅವರು ಸಂಗೀತ ನೀಡಿರುವ ಈ ಒಂದು ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ರಮೇಶ್ ಚಂದ್ರ ಸರ್ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಪೇತ್ರಿ ಸರ್ಗೆ ಈ ದೇಶಭಕ್ತಿ ಗೀತೆಗಳಂದರೆ ಬಹಳ ಒಂದು ಇಷ್ಟ ಅಂತೆ, ಅವರಿಗಾಗಿ ಈ ಒಂದು ಪ್ರಸ್ತುತಿ. ಇದೀಗ ನೇರವಾಗಿ ನಾವು ಗಿಳಿಯಾರವರ ಮಾತಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಜನಸಾಮಾನ್ಯರನ್ನು ಸಾಹಿತ್ಯದೆಡೆಗೆ ಹೇಗೆ ಸೆಳೆಯೋದು ಅನ್ನುವ ಒಂದು ವಿಚಾರದಲ್ಲಿ ಅವರು ಇದೀಗ ವಿಚಾರಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ವೇದಿಕೆ ಇದೀಗ ವಸಂತ್ ಗಿಳಿಯಾರ್ ಸರ್ ಅವರಿಗೆ. ಹಾಯ್ ಬೆಂಗಳೂರು ಪತ್ರಿಕೆಯ ವರದಿಗಾರರು.
ಎಲ್ರಿಗೂ ನಮಸ್ಕಾರ. ಶಾಂತಣ್ಣ ಫೋನ್ ಮಾಡಿ ಹೇಳಿದಾಗ ಒಂದು ಗೃಹ ಪ್ರವೇಶ ಆ ಥರ ಒಂದು ಸಣ್ಣ ಕಾರ್ಯಕ್ರಮ ಇರಬೇಕು ಅಂತ ಅಂದ್ಕೊಂಡೆ. ಇಲ್ಲಿ ಬಂದಾಗ ನಮ್ಮ ಜಿಲ್ಲೆಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕಿಂತಲೂ ಅಕ್ಕ ಇದ್ದಾರೆ ಅಲ್ಲಿ, ಅದಕ್ಕೂ ಮಿಗಿಲು ಎನ್ನುವ ಹಾಗೆ ಅದ್ಭುತವಾದಂಥ ಒಂದು ಪರಿಕಲ್ಪನೆಯ ಈ ಕಾರ್ಯಕ್ರಮ ನನ್ನ ಹೃದಯ ತುಂಬಿ ಬಂತು. ಆ ಮನೆ ಒಳಗಡೆ ಇರುವಂತಹ ಒಂದು ಪಾಸಿಟಿವ್ ವೇವ್, ಆಮೇಲೆ ಇಲ್ಲಿ ಇರುವವರ ಎಲ್ಲರ ಮನಸ್ಸುಗಳು, ಇವೆಲ್ಲ ಒಂದು ಎಷ್ಟು ಸಂಭ್ರಮವನ್ನು ಕಟ್ಟಿಕೊಡ್ತು ಅಂತ ಹೇಳಿದರೆ, ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಷ್ಟು ನನ್ನ ಹೃದಯಕ್ಕೆ ಚಾಪಿಸಿದಂಥ ಕ್ಷಣಗಳನ್ನು ನಾನು ನೋಡಿದೆ. ನನ್ನ ನೆಚ್ಚಿನ ಕವಿಗಳು, ನನ್ನ ಗುರುಗಳಾದಂಥ ಸುಬ್ರಾಯ ಚೊಕ್ಕಾಡಿಯವರ ಮಾತನ್ನು ಕೇಳುವಂಥ ಸೌಭಾಗ್ಯ ಸಿಕ್ತು. ಗುಂಡೂರಾವ್ ಅವರು ಎಷ್ಟು ಬೇಗ ಕನೆಕ್ಟ್ ಮಾಡ್ತಾರೆ ನೋಡಿ. ಆ ಸುಳ್ಳು ಮತ್ತು ಇದ್ರ ಬಗ್ಗೆ ಬರಬೇಕಾದ್ರೆ ಊರು ಸುಳ್ಯ ಅಂತ ಹೇಳ್ತಾರೆ. ಹೀಗೆ ಅದ್ಭುತವಾದಂಥ ಒಂದು ವಾತಾವರಣದಲ್ಲಿ ನಾನು ಪಾಲ್ಗೊಂಡೆ ಎನ್ನುವ ಹೆಮ್ಮೆ ಇದೆ ನನಗೆ. ರವಿ ಬೆಳಗೆರೆಯವರು ಸಾಮಾನ್ಯ ಜನರನ್ನು ಹೇಗೆ ಸೆಳೆತಾ ಇದ್ದರು, ಅವರ ಜನಸಾಮಾನ್ಯರ ಮೇಲೆ ಅವರ ಸಾಹಿತ್ಯದ ಪ್ರಭಾವ ಎನ್ನುವ ವಿಷಯದ ಬಗ್ಗೆ ಒಂದು 5 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ಎಲ್ಲ ಊಟಕ್ಕೆ ಹೋಗುವ ಹೊತ್ತು, ಒಂದು 2-3 ನಿಮಿಷದಲ್ಲಿ ಮುಗಿಸ್ತೇನೆ. ರವಿ ಬೆಳಗೆರೆ ಅವರು ಬರೆದಿದ್ದೇ ಜನಸಾಮಾನ್ಯರಂತೆ, ಜನಸಾಮಾನ್ಯರಿಗಾಗಿಯೇ ಬರೆದಿರೋದು. ಏನು ಸ್ಪೆಷಲ್ ಆಗಿ ನಿಮ್ಮ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ಅವರು ಬರೆದಿದ್ದೇ ಅಲ್ಲ. ಪ್ರಶಸ್ತಿಗಳ ಬಗ್ಗೆ ಆಗ ಮಾತು ಬಂತು. ಇವತ್ತು ನಾಡೋಜದಂಥ ಪ್ರಶಸ್ತಿಗಳನ್ನು ಕೂಡ ಗುತ್ತಿಗೆದಾರರಿಗೆ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಶಸ್ತಿಗಳು ಈಗ ಕೇಳ್ತಾರೆ, ಈಗ ಪ್ರಶಸ್ತಿ ತಗೊಂಡ್ಯಾ ಅಂತೇಳಿ, ಅದು ಯಾವ ಅರ್ಥದಲ್ಲಿ ಧ್ವನಿಸುತ್ತೋ ಗೊತ್ತಾಗೋದಿಲ್ಲ. ಆದರೆ ರವಿ ಬೆಳಗೆರೆಯವರು ತನ್ನ ಪುಸ್ತಕದಲ್ಲಿ ಬರ್ಕೊಳ್ತಾರೆ, ನಾಡಿನ ಬೆಂಗಳೂರು ಸೇರಿದಂತೆ ನಾಡಿನ ಮೂಲೆಯ ಆಟೋ ಡ್ರೈವರ್ಗಳು ಸಖತ್ತಾಗಿ ಬರೀತಾರೆ ನನ್ನ ಮಗ ಅಂತ ಹೇಳೋದೇ ನನಗೆ ಸಂದಾಯ ಆಗಿರುವ ಅತಿ ದೊಡ್ಡ ಪ್ರಶಸ್ತಿ ಅಂತ ಹೇಳಿ. ಇದು ನಿಜವಾಗಲೂ ಓದುಗನ ಎದೆಯ ಒಳಗಡೆ, ಮೊನ್ನೆ ಜೋಗಿಯವರು ಮಾತಾಡ್ತಾ ರವಿ ಬೆಳಗೆರೆ ನಮ್ಮ ಭಾವಕೋಶದ ಒಳಗಡೆ ಸೇರಿ ಹೋಗಿದ್ದಾರೆ, ನಮ್ಮ ಒಳಗಡೆ ಅವರು ಬೆಳೀತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಧ್ವನಿ ಆಗ್ತಾರೆ ಅಂತ ಜೋಗಿಯವರು ಹೇಳಿದರು. ನಮ್ಮ ಜೀವದ್ರವ್ಯವನ್ನು ಉದ್ದೀಪಿಸುವಂತಹ ಬರಹವನ್ನು ರವಿ ಬೆಳಗೆರೆ ಬರಿತಾ ಇದ್ರು. ನೀವೆಲ್ಲಿ ಆ ಬುಕ್ ಸ್ಟಾಲಲ್ಲಿ ರಾಬಿನ್ ಶರ್ಮಾ ಅವರ ಬುಕ್ಕನ್ನು ನೋಡ್ಬೋದು. ಎಮಿಲಿ ಡರ್ಕಿಮ್, ನಿಮ್ಮ ಡೆಲ್ ಕಾರ್ನೆಗಿ, ನೆಪೋಲಿಯನ್ ಹಿಲ್, ಹೀಗೆ ನಮ್ಮ ಜೋಸೆಫ್ ಮರ್ಫಿ, ಇವರೆಲ್ಲ ಅದ್ಭುತವೆನಿಸುವಂತಹ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಸಿಗೆ ಸಂಬಂಧಪಟ್ಟಂಥ ಬುಕ್ಕನ್ನು ಬರೆದವರು. ನಾನು ಹೂ ವಿಲ್ ಕ್ರೈ ವೆನ್ ಯು ಡೈ ಅಂತೇಳಿ ರಾಬಿನ್ ಶರ್ಮಾ ಅವ್ರ ಬುಕ್ ಇದೆ, ನೀವು ತಗೊಳ್ಳಿ. ನೀನು ಸತ್ತರೆ ಅಳುವವರು ಯಾರು ಅಂತೇಳಿ ಅದನ್ನು ಓದ್ತಿರ್ಬೇಕಾದ್ರೆ ಇದನ್ನು ಎಲ್ಲೋ ಓದಿದ್ದೀನಿ ಅನ್ನಿಸ್ತು. ಆದರೆ ಈ ರಾಬಿನ್ ಶರ್ಮಾ ಅವರು ಬರೆಯೋಕ್ಕಿಂತ ಮೊದಲೇ ರವಿ ಬೆಳಗೆರೆಯವರು ತನ್ನ ಬಾಟಮ್ ಐಟಮಲ್ಲಿ ಆ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ರು. ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವಂಥದ್ದನ್ನು ರವಿ ಬೆಳಗೆರೆಯವರು ಬಾಟಮ್ ಐಟಮ್ನಲ್ಲಿ ಅಷ್ಟು ಅದ್ಭುತವಾಗಿ, ಯಾವುದೇ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ಗಿಂತಲೂ ಅದ್ಭುತವಾಗಿ ಬರಿತಾ ಇದ್ರು. ಅವರ ಕಾಸ್ಬಾತ್ ಮೂಲಕ ಈ ಬದುಕು ನನ್ನದೇ ಬದುಕಿನ ತುಂಡು ಎನ್ನುವಂತೆಯೇ ಈ ರವಿ ಬೆಳಗೆರೆ ನಂತರನೇ ಇದ್ನಲ್ಲಪ್ಪ ಅಂಥೇಳಿ ಸಿಂಪಲ್ ಆಗಿ, ಏನು ದೊಡ್ಡ ಹೈಪ್ ಕೊಟ್ಕೊಳ್ಳದೆ ಇದ್ದದ್ದನ್ನು ಕುಲ್ಲವಾಗಿ ಬರಿತಾ ಆ ಓದುಗರ ಎದೆಯ ಒಳಗಡೆ ರವಿ ಬೆಳಗೆರೆ ಒಂದು ಅದ್ಭುತವಾದಂಥ ಅನುಬಂಧದ ಸೇತುವೆಯನ್ನು ಕಟ್ಟಿಸಿಬಿಟ್ರು. ಮರ್ನಾಡ್ ಸರ್ ಹೇಳ್ತಿದ್ರು, ನನಗೆ ಪೇತ್ರಿ ವಿಶ್ವನಾಥ್ ಅವರ ಹೆಸರನ್ನ ಬೊಂಬೈನಲ್ಲಿ ಬೇರೆ ಕಡೆ ಸಾಕಷ್ಟು ಕೇಳಿದ್ದೇನೆ. ಇವರು ನಮ್ಮ ಉದಯ್ ಕುಂದಾಪುರ್, ಇವರೆಲ್ಲ ರವಿ ಬೆಳಗೆರೆಯವರು ಅತ್ಯಂತ ಆತ್ಮೀಯ ಒಡನಾಡಿಗಳು. ಮಾರ್ನಾಡ್ ಸರ್ ಎಲ್ಲ ಇದ್ದಾರೆ, ಅವರ ಇಡೀ ಕುಟುಂಬಕ್ಕೆ ನನ್ನದೊಂದು ದೊಡ್ಡ ನಮಸ್ಕಾರ. ಅಷ್ಟು ಒಂದು ಪ್ರತಿಭಾನ್ವಿತರ ಕುಟುಂಬ. ಇವರು ಎಲ್ಲರ ಮೊನ್ನೆ ರವಿ ಬೆಳಗೆರೆಯವರ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೆ, ಮುಂಬೈನಿಂದ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು. ನನಗೆ ಎಷ್ಟು ಖುಷಿ ಆಯಿತು, ಈ ಮನುಷ್ಯ ಎಂತಹ ದೊಡ್ಡ ಒಂದು ಬಾಂಧವ್ಯವನ್ನು ಬೆಸೆದುಕೊಂಡಿದ್ರು ಅಂತೇಳಿ. ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ಕೂಡ ಇವರಿಗೆ ಅಭಿಮಾನಿ ಇದ್ದಾರೆ, ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಕೂಡ ಇವರಿಗೆ ಅಭಿಮಾನಿ ಇದ್ದಾರೆ. ಇಂತಹ ಬರಹಗಾರ ಬಹುಶಃ ಹಿಂದೆ ಹುಟ್ಟಿರ್ಲಿಕ್ಕಿಲ್ಲ. ಒಂದು ಮಾತನ್ನು ಹೇಳ್ತೇನೆ, ನೀವು ಸ್ಟಾರ್ ಚಲನಚಿತ್ರ ನಟರನ್ನ ನೋಡಿದ್ದೀರಿ, ಬೇರೆಯವರನ್ನ ನೋಡಿದ್ದೀರಿ, ಆದರೆ ಸ್ಟಾರ್ ಪತ್ರಕರ್ತರನ್ನ ಭಾರತದಲ್ಲಿ, ಇದು ಅತಿಶಯೋಕ್ತಿ ಅನ್ನಿಸಬಹುದು ನಿಮಗೆ, ರವಿ ಬೆಳಗೆರೆ ಭಾರತದ ಮೊದಲ ಸ್ಟಾರ್ ಪತ್ರಕರ್ತ. ಕೆಲವರಿಗೆ ಇದು ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರಬಹುದು. ಹೇಗೆ ಹೇಳ್ತೀನಿ ಕೇಳಿ. ಕುವೆಂಪು ರಂಗಮಂದಿರಕ್ಕೆ ರವಿ ಬೆಳಗೆರೆ ಅವರೊಂದು ಪುಸ್ತಕ ರಿಲೀಸ್ ಫಂಕ್ಷನ್ಗೆ ನಾನು ಹೋಗಿದ್ದೆ. ಅಲ್ಲಿ ಪೊಲೀಸರು ರವಿ ಬೆಳಗೆರೆಯವನ್ನ ಮುತ್ತಿಕೊಳ್ಳುವ ಅವರ ಅಭಿಮಾನಿಗಳನ್ನ ಚದುರಿಸಲಿಕ್ಕೆ ಲಾಠಿಯನ್ನು ಬೀಸಿದ್ರು. ಆ ನಂತರ ನಮ್ಮ ಯುಧಿಷ್ಠಿರನ ಬುಕ್ ರಿಲೀಸಿಗೆ ಶಿವಮೊಗ್ಗಕ್ಕೆ ಹೋಗಿದ್ದೀನಿ. ಮಾನವ ಸರಪಣಿ ಮಾಡಿಕೊಂಡು ರವಿ ಬೆಳಗೆರೆ ಅವ್ರನ್ನ ಮುತ್ತಿಕ್ಕುವ ಜನರನ್ನ ತಪ್ಪಿಸಬೇಕಾದ ಪರಿಸ್ಥಿತಿ ಬಂತು. ಯಾರೂ ಕೂಡ ಒಬ್ಬ ಪತ್ರಕರ್ತ, ಆ ಪತ್ರಕರ್ತನ ಒಂದು ಆಟೋಗ್ರಾಫ್ಗೋಸ್ಕರ ಕ್ಯೂಗಟ್ಟಲೆ ಜನ ನಿಂತಿದ್ದನ್ನು ನೀವು ಇತಿಹಾಸದಲ್ಲಿ ಯಾವ ಪತ್ರಕರ್ತನಿಗೆ ಬಹುಶಃ ಏನಂತೀರಿ ಸರ್ ಅಲ್ವಾ, ರವಿ ಬೆಳಗೆರೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಅಷ್ಟು ದೊಡ್ಡ ಅಭಿಮಾನಿಗಳ ದಂಡಿಲ್ಲ. ಆ ಮನುಷ್ಯ ಎಲ್ಲಿಗೆ ಹೋಗಲಿ ಅಲ್ಲಿ ಸಕ್ಸಸ್ಸು. ಅವರು ಕ್ರೈಮ್ ಡೈರಿ ಮಾಡಿದ್ರು, ಅಲ್ಲಿ ಅವ್ರದ್ದೇ ಆದಂಥ ವರ್ಗ ಕಟ್ಕೊಂಡ್ರು. ಧಾರಾವಾಹಿ ಮಾಡ್ಲಿಕ್ಕೆ ಹೋದ್ರು, ಅಲ್ಲೂ ಸಕ್ಸಸ್ ಆದರು. ಆಮೇಲೆ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು, ಎಂದೂ ಮರೆಯಾದ ಹಾಡು.
ಬೇರೆ ಬೇರೆ ರೀತಿಯಲ್ಲಿ ಅವರು ಓದುಗರನ್ನ ತಲುಪಿದ್ರು. ತನ್ನ 23ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಅವರು ಭಾಜನರಾದರು. ಅವರ ಕಥೆಗಳಾದರೂ ಎಂಥ ಅದ್ಭುತವಾದ ಕಥೆಗಳು ಸರ್. ಮೊನ್ನೆ ಒಟ್ಟಾರೆ ಕಥೆಗಳು ನಾನು ಓದಿದೆ. ಒಂದೊಂದು ಕಥೆಗಳು ನನಗನ್ನಿಸಿತ್ತು ರವಿ ಬೆಳಗೆರೆ ಒಬ್ಬ ಪತ್ರಕರ್ತ ಆಗದೆ ಈ ಪತ್ರಿಕೋದ್ಯಮದ ಈ ಗಾಳಕ್ಕೆ ಸಿಗದೆ ಹೋಗಿದ್ರೆ ಒಬ್ಬ ಅತ್ಯುತ್ತಮವಾದಂಥ ಒಬ್ಬ ಸಾಹಿತಿಯಾಗಿ ನಮಗೆ ಸಿಗ್ತಾ ಇದ್ರು. ಈಗ ಅಲ್ಲ ಅಂತ ಹೇಳೋದಲ್ಲ, ಆದರೆ ಅವರಿಂದ ಇನ್ನಷ್ಟು ಉತ್ಕೃಷ್ಟವಾದದ್ದನ್ನು ನಾವು ನಿರೀಕ್ಷೆ ಮಾಡ್ಬೋದಿತ್ತು. ಅಂತಹ ರವಿ ಬೆಳಗೆರೆ ಅವರು ಬರೆದಿದ್ದ ಜನಸಾಮಾನ್ಯರಿಗೋಸ್ಕರ, ಜನಸಾಮಾನ್ಯನ ಹಾಗೆ ಬರೆದ್ರು. ಹಾಗಾಗಿ ದೊಡ್ಡ ದೊಡ್ಡ ಪದಪಂಕ್ತಿಗಳನ್ನೆಲ್ಲ ಅವರು ಬರಲಿಲ್ಲ ಅಲ್ವಾ ಸರ್. ವಿಶ್ವನಾಥ್ ಪೇತ್ರಿ ಅಂತವರಿಗೆಲ್ಲ ಭಾಳ ಪ್ರೇರಣೆ ಆದವರು. ಅವರು ಸರಳವಾದ ಭಾಷೆಯಲ್ಲಿ ಸರಳವಾದ ಶೈಲಿಯಲ್ಲಿ ಬರಿತಾ ಹೋದರು. ನನಗೂ ಕೂಡ ಇನ್ಸ್ಪೈರ್ ಆದವರು ರವಿ ಬೆಳಗೆರೆ. ಅವರ ಮಾತು, ಅವರ ಒಡನಾಟ. ಪುಣ್ಯಕ್ಕೆ ಅವ್ರ ಜೊತೆ ಒಂದು 7-8 ವರ್ಷ ಕೆಲಸ ಮಾಡುವ ಯೋಗ ಬಂತು. ಆ ಯಾವ ಮೋಹನ ಮುರಳಿ ಕರೆಯಿತು ಅಂತೇಳಿ ಅಡಿಗರ ಹಾಡನ್ನು ಹೇಳುವಾಗ ನನಗೆ ಬಾಸ್ ನೆನಪಾಗ್ತಾ ಇದ್ರು. ಅವರ ಶವಕ್ಕೆ ಹೆಗಲನ್ನು ಕೊಟ್ಟಿದ್ದೀನಿ. ಅದು ನನ್ನ ಜೀವನದ ಅತ್ಯಂತ ದೊಡ್ಡ ಪುಣ್ಯದ ದಿನ, ಕ್ಷಣ ಅಂತ ನಾನು ಹೇಳ್ತೇನೆ, ಭಾವಿಸ್ತೇನೆ. ಈ ಅದ್ಭುತವಾದಂಥ ಸುಂದರವಾದಂಥ ಮನಸ್ಸುಗಳು ಸೇರಿರುವ ಈ ಕೂಟದಲ್ಲಿ ನನ್ನನ್ನು ಕೂಡ ಸೇರಿಸಿಕೊಂಡ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು ವಸಂತ್ ಗಿಳಿಯಾರ್ ಸರ್. ರವಿ ಬೆಳಗೆರೆಯವರ ಬರಹಗಳಿಂದ ಪ್ರೇರಿತರಾಗಿ ಅವರ ತತ್ವ ಆದರ್ಶಗಳನ್ನು ಗೌರವಿಸುವಂತಹ ಒಬ್ಬ ಯುವ ಬರಹಗಾರರು ವಸಂತ್ ಗಿಳಿಯಾರ್ ಸರ್. ಅವರನ್ನು ಇದೀಗ ಟೀಮ್ ಐಲೇಸದ ರಮೇಶ್ ಚಂದ್ರ ಸರ್ ಇವರು ಗೌರವ ಕಾಣಿಕೆಯನ್ನು ನೀಡಿ ಅವರನ್ನು ಸನ್ಮಾನಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ವಸಂತ್ ಗಿಳಿಯಾರ್ ಸರ್. ತಾವು ಬಹಳಷ್ಟು ಬೇಗ ಬಂದಿದ್ದೀರಿ, ನಾವು ಗಮನಿಸಿದ್ದೇವೆ. ಎಲ್ಲರಿಗಿಂತ ಬೇಗ ಬಂದು ಕುಳಿತವರು ತಾವು. ನಿಮ್ಮನ್ನು ಬಹಳಷ್ಟು ಕಾಯಿಸಿದ್ದೇವೆ ನಾವು. ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ನಿಮ್ಮನ್ನು ಇದೀಗ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಪೇತ್ರಿ ವಿಶ್ವನಾಥ್ ಸರ್, ನಿಮಗೂ ಕೂಡ. ಇದೀಗ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಸತೀಶ್ ಶೆಟ್ಟಿ ಮತ್ತು ಜ್ಯೋತಿ ಸತೀಶ್ ದೇವಡಿಗ ಇವರು ಸೇರಿ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಈ ಹಾಡಿನ ನಂತರ ನಮ್ಮ ಸ್ಥಳೀಯ ಪ್ರತಿಭೆ ರೂಪಾ ಆಚಾರ್ಯವರು ನಮ್ಮೊಟ್ಟಿಗೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ರೂಪಾ ಆಚಾರ್ಯ, ಈ ಹಾಡಿನ ನಂತರ ತಮಗೆ ವೇದಿಕೆಯನ್ನು ಬಿಟ್ಟು ಕೊಡ್ತೇವೆ ನಾವು. ಆಚೆ ಮನೆ ಸುಬ್ಬಮ್ಮನವ್ರದು ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಆಚೆ ಮನೆ ಸುಬ್ಬಮ್ಮಂದು ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಆಚೆ ಮನೆ ಸುಬ್ಬಮ್ಮನವ್ರದು ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ.
ಧನ್ಯವಾದಗಳು ಶ್ರೀಮತಿ ಲಕ್ಷ್ಮಿ ಸತೀಶ್ ಶೆಟ್ಟಿ ಮತ್ತು ಇವರಿಗೆ. ಇದೀಗ ನಮ್ಮ ಸ್ಥಳೀಯ ಪ್ರತಿಭೆ ಅವಾಗದಿಂದ ಕಾಯ್ತಾ ಇದ್ದಾರೆ ರೂಪಾ ಆಚಾರ್ಯ ಇವರಿಂದ ಒಂದು ಹಾಡನ್ನು. ಊಟ ಮಾಡುವವರು ಊಟದ ಸ್ಥಳಕ್ಕೆ ಹೋಗಬಹುದು. ಊಟ ಮಾಡ್ತಾ ಮಾಡ್ತಾ ನಮ್ಮ ಸ್ಥಳೀಯ ಕಲಾವಿದರಿಂದ ಹಾಡನ್ನು ಕೇಳಬಹುದು. ಇವರ ಹಾಡಿನ ನಂತರ ಲೋಕಖ್ಯಾತಿಯ ಬಹಳ ದೊಡ್ಡ ಕಲಾವಿದರು ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಶ್ರೀಯುತ ರಮೇಶ್ ಚಂದ್ರ ಇವರ ನೇತೃತ್ವದಲ್ಲಿ ಬಹಳಷ್ಟು ಜನ ಇನ್ನೂ ಹಲವಾರು ಗಾಯಕರು ಹಾಡಲಿಕ್ಕಿದ್ದಾರೆ. ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಪಾನ ಸಾದಿ ಸಾಗುದೀನನ ಪಾನ ಸಾದಿ ಸಾಗುದೀನನ ಮೇಘಲೋಕ ಕೋಪನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಹೊತ್ತು ದೇವರೇ ಗೂಡು ತೂತನ ಚಂದ್ರಲೋಕವು ಹೋದನ ಹೊತ್ತು ದೇವರೇ ಗೂಡು ತೂತನ ಚಂದ್ರಲೋಕವು ಹೋದನ ಒಳ್ಳಿ ಬಳ್ಳಿ ಮೆನ್ಕೊಡೆಂಜನ ಒಳ್ಳಿ ಬಳ್ಳಿ ಮೆನ್ಕೊಡೆಂಜನ ಪಂಡಿಕತೆ ನೀ ತೆರೆದನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಮಲ್ಲ ಕಡಲಿ ನಿನ್ನ ತಮಿರು ಬಾಲನೆ ನಿನ್ನ ತೊಟ್ಟಿಲು ಮಲ್ಲ ಕಡಲಿ ನಿನ್ನ ತಮಿರು ಬಾಲನೆ ನಿನ್ನ ತೊಟ್ಟಿಲು ಪಾನ ಭೂಮಿದ ನಿನ್ನ ಪಯಣ ಪಾನ ಭೂಮಿದ ನಿನ್ನ ಪಯಣ ಆದಿಲಂತ್ಯದಾದಿನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ ಒಳ್ಳಿ ಮುಗಲೇ ನಿನ್ನ ಪಯಣ ಓಡಿ ಮುಟ್ಟ ಪನಯನ పొత్తు భూమికి పత్తు పనికులు నెలత పులచిలే గొప్పి ముత్తులు పొత్తు భూమికి పత్తు పనికులు నెలత పులచిలే గొప్పి ముత్తులు ఏతు పుణ్యను పడేను వైదన ఏతు
ಬುಳ್ಳಿ ಮುಗಿಲೆ ನಿನ್ನ ಪಯಣ ಓಡೆ ಮುಟ್ಟ ಪನಯನ ಪುರ್ಲುದ ಒಂಜಿ ಪದನು ಪ್ರಸ್ತುತಿ ಮಲ್ತಿನ ಶ್ರೀಮತಿ ರೂಪಾ ಆಚಾರ್ಯ ಮೆರೆಗು ಸೊಲ್ಮೆಲೆನು ಸಂದೈತ ಮಲ್ತೊಂದು ರೂಪಕ 1 ನಿಮಿಷ ವೇದಿಕದ ಮಿತ್ತು ಉಂತುಲೆ ಇರೆಗು ದಿವ್ಯಕ್ಕ ಶಾಂತರಮಣ್ಣನ ಮಿಸೆಸ್ ಓಲಿತಂಡಲ ಬತ್ತದು ರೂಪಾ ಆಚಾರ್ಯ ಮೆರೆಗು ಗೌರವದ ಕಾಣಿಕೆ ಕೊರಡು ಪಂದು ಭಿನ್ನಪ ಶಾಂತರಮಣ್ಣ ಒಂಜಿ ಗೌರವದ ಕಾಣಿಕೆ ಬೊಂಡ ಬೊಕ ಬಚ್ಚಿರೆ ಬಜ್ಜೈ ದಿವ್ಯಕ್ಕ ಕೊರ್ಪೇರಿ ಇವ್ರು ಕೊಣತ್ ಕೊರ್ಲೆ ಶಾಂತರಮಣ್ಣನ ಮೋಕೆದ ಬುಡೆದಿ ದಿವ್ಯಕ್ಕ ಶ್ರೀಮತಿ ರೂಪಾ ಆಚಾರ್ಯ ಮೆರೆಗು ಗೌರವದ ಕಾಣಿಕೆ ಕೊರಡು ಪಂದು ಭಿನ್ನಪ ನನ್ನ ದುಂಬದ ಸಂಗೀತ ಕಾರ್ಯಕ್ರಮನು ಖ್ಯಾತ ಸಂಗೀತ ನಿರ್ದೇಶಕರು ಅಂಚನೆ ಯುವ ಗಾಯಕಿರ್ಲ ಆದಿಪ್ಪುನಂಚಿನ ಪ್ರಮೋದ್ ಸಪ್ರೆ ಮೇರು ನಡಪಾದ ಕೊರ್ರೆಗೊಲ್ಲೆರು ದಯದೀದಲ್ಪ ಒಣಸ ಮಲ್ತೊಂದು ಪುನಕಲು ಮಾತಿರ್ಲ ಒಣಸದ ತಟ್ಟೆನ್ ಕನತದ ಮುಲ್ಪ ಸಬೆಟ್ಟು ಕುಲ್ಲೋಡು ಬಂದು ಭಿನ್ನಪ ದಯದೀತು ಮಾಮಲ್ಲ ಸಂಗೀತ ಗಾಯಕಿಯರ ಮುಲ್ಪ ಕಾರ್ಯಕ್ರಮ ನಡಪಾದ ಕೊರ್ರೆಗೊಲ್ಲೆರು ಮಾತಿರ್ಲ ಒಣಸ ಮಲ್ಪುನಕಲು ಬತ್ತದ ಮುಲ್ಪ ಸಬೆಟ್ಟು ಕುಲ್ಲೋಡು ಬಂದು ಭಿನ್ನಪ ಕುಡೇರ ಭಿನ್ನಪ ಮಲ್ತೋನ್ವ ಈತೆ ಖ್ಯಾತ ಸಂಗೀತ ನಿರ್ದೇಶಕರು ಶ್ರೀಯುತ ಪ್ರಮೋದ್ ಸಪ್ರೆ ಮೇರೆರ್ದು ಸಂಗೀತ ಕಾರ್ಯಕ್ರಮ ದುಂಬರಿ ಉಂಡು ಪ್ರಮೋದ್ ಸಪ್ರೆ ಮೇರ ನಮ್ಮ ತುಳುನಾಡುಗು ಮಂದಾರ ರಾಮಾಯಣ ಪಂಪಿನ ಒಂಜಿ ಶ್ರೇಷ್ಠವಾಯಿನ ಕೃತಿನಿ ಕೊರ್ನಾರ ಮಂದಾರ ಕೇಶವ ಭಟ್ರು ಮೇರೆನ ಪುಳ್ಳಿ ಮೇರು ವಿನೋದ್ ಸಪ್ರೆ ಪಂಡ್ರೆಗೆ ಇಂಕ್ಲಿ ಮಾತಿರ್ಗಲ ಮಸ್ತ್ ಪೆರ್ಮೆ ಒಂದುಂಡು ಮಂದಾರ ಕೇಶವ ಭಟ್ರೆನ ಪುಳ್ಳಿ ಪ್ರಮೋದ್ ಸಪ್ರೆ ಮೇರೆರ್ದು ಈತ ನಮ್ಮ ಪೊರ್ಲುದ ಸಂಗೀತನು ಕೇನುಗ ಒಣಸ್ ಮಲ್ತೊಂದುಪ್ಪುನ ಮಾತ ಬಂದುಲು ದಯದೀದು ಬತ್ತದ ಮುಲ್ಪ ಸಬೆಟ್ಟು ಕುಲ್ಲೋಡು ಸಂಗೀತ ಪಂಪುನ ಕಲಾವಿದರಿಗೆ ಪ್ರೋತ್ಸಾಹದಿಂಜಾದು ಕೊರಡು ಬಂದು ಭಿನ್ನಪ ಮಲ್ತೊಂದುಲ್ಲ ಶಾಂತಾರಾಮ ಶೆಟ್ರು ಎಲ್ಲಿದ್ದರೂ ದಯವಿಟ್ಟು ವೇದಿಕೆಯ ಹಿಂಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಾಲ ಮೊದಲಿಡುವಂತಿ ನಿನ ಕಣ್ಣು ತೂದುವರ ಜಾಲ ಮೊದಲಿಡುವಂತಿ ನಿನ ಕಣ್ಣು ತೂದುವರ മൂക്കെ ഉർക്കാറുണ്ട് ഉടൽ തുലയി മൂക്കെ ഉർക്കാറുണ്ട് ഉടൽ തുലയി തട്ട്യനിലി കേല നിന്ന പൂവിരല് ബുടുപ്പായി തട്ട്യനിലി കേല നിന്ന പൂവിരല് ಬುಡ್ಪಾಯಿ ರಂಗೋಲಿಯ ನಾನಿ ಲೆತ್ತುಲಯಿ ತಡ್ಯನಿಲಿ ಕೇರ ನಿನ್ನ ಹೋಗಿರೇಲು ಬುಡ್ಪಾಯಿ ರಂಗೋಲಿಯ ನಾನಿ ಲೆತ್ತುಲಯಿ ಜಾಲ ಮೊದಲಿಡುವಂತಿ
ನಡತಪನಗೆ ಉಗತ ಕರಿಯೋಡು ಮೆಲ್ಲ ಜತ್ತೊಂದು ಕೈ ಕೈ ಪತ್ತೊಂದು ನಮಯೇತ್ ನಡತಪನಗೆ ಬೆತ್ತು ಕಟ್ಟದ ಸೀರೆ ಮುರಪ್ಪು ಮುಕ್ಕುನ ಮುಟ್ಟ ನೀರು ಗೊಪ್ಪು ದಿನ ನೆಂಪು ದಿನಗೆ ತಟ್ಟೆ ನೀಲಿ ಕೇಳ ನಿನ್ನ ಓದಿರೇಲು ಬುಡ್ಪಾಯಿ ರಂಗೋಲಿಯ ನಾನಿ ಲೆಕ್ಕ ತುಲಯಿ ತಟ್ಟೆ ನೀಲಿ ಕೇಳ கட்டபூனி டோர நடத்து பன்னாகயா நானி கட்டபூனி டோர நடத்து பன்னாகயா நானி ನಿನ್ನ ನೆಂಪುಡೆ ಜಾತ್ ಊರಿನತ್ತ ನಿನ್ನ ನೆಂಪುಡೆ ಜಾತ್ ಊರಿನತ್ತ ಏನನ ಕೈ ಕೊರ್ತುದೆತ್ತದಿ ಮುಟ್ಟ ಬರ್ತದೆ ಏನನ ಕೈ ಕೊರ್ತುದೆತ್ತದಿ ತಡೆಯಂದೆ ಕಿಸ್ಕಂದು ತೆಲ್ಲಿನತ್ತ ತಡೆಯಂದೆ ಕಿಸ್ಕಂದು ತೆಲ್ಲಿನತ್ತ ತಟ್ಟೆ ನೀಲಿ ಕೇಳ ನಿನ್ನ ಹೂಬಿರೇಲು ಬುಡ್ಪಾಯಿ ರಂಗೋಲಿಯ ನಾನಿ ಲೆತ್ತುಲಯಿ ತಟ್ಟೆ ನೀಲಿ ಕೇಳ ನಿನ್ನ ಕಟ್ಟೆದ ಮುಟ್ಟ ಈ ಕುಂಟು ಅರ್ಥನಾಗ ಗುವೆಲ ಕಟ್ಟೆದ ಮುಟ್ಟ ಈ ಕುಂಟು ಅರ್ಥನಾಗ ಮೆಲ್ಲ ಪಿರವುಡೆ ಪತ್ತರೆಂದು ಪತ್ತೆ ಮೆಲ್ಲ ಪಿರವುಡೆ ಪತ್ತರೆಂದು ಬತ್ತೆ ಕೈಟ್ ನೂರೆ ದಿನ ಬಿಸರಡೆ ಪೂಜಿದ ಕೈಟ್ ನೂರೆ ದಿನ ಬಿಸರಡೆ ಪೂಜಿದ ಮಾಪು ನಟ್ಟಿನ ನಿಕ್ಕ ನೆಂಪುಂದ ಮಾಪು ನಟ್ಟಿನ ನಿಕ್ಕ ನೆಂಪುಂದ ತಟ್ಟೆ ನೀಲಿ ಕೇಳ ಹೂಬಿರೇಲು ಬುಡ್ಪಾಯಿ ರಂಗೋಲಿಯ ನಾನಿ ಲೆತ್ತುಲಯಿ ಜಾಲ ಮುದೆಲಿಡು ಉಂಟಿ ಜಾಲ ಮುದೆಲಿಡು ಉಂಟಿ ನಿನ ಕಣ್ಣು ತೂದುವರ ಜಾಲ ಮುದೆಲಿಡು ಉಂಟಿ ನಿನ ಕಣ್ಣು ತೂದುವರ ಮೋಕೆ ಉರ್ಕಾರುಂಡು ಉಡಲುಲಯಿ ತಟ್ಟೆ ನೀಲಿ ಕೇಳ ಹೂಬಿರೇಲು ಬುಡ್ಪಾಯಿ ರಂಗೋಲಿಯ ನಾನಿ ಲೆತ್ತು
ಲೆತ್ತಂಡುಲೈ ವಾ 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 ಏತು ಸೋಗದ ಪದ ವಿನೋದ್ ಸಪ್ರೆ ಸರ್ ನಿಜವಾದ್ಲ ಬಾರಿ ಪೊರ್ಲಿತ್ತಂಡು ಪ್ರಮೋದ್ ಸಪ್ರೆ ಸರ್ ಎಂಕವು ಯಾಪಲ ಮದತ್ ಪೋಪುಂಡು ಮಾಪ್ ಮಲ್ಪಲೆ ತಡ್ಡೆ ನಿಲಿಕೆಲ ನಿನ್ನ ಪೂ ಬೆರೆಲು ಬುಡ್ಪಾದ ರಂಗೋಲಿ ಎನ ನಾನಿ ಲೆತ್ತುಂಡುಲೈ ಬಾರಿ ಪೊರ್ಲುದ ಒಂಜಿ ಸಾಹಿತ್ಯಲ ಬಾರಿ ಪೊರ್ಲುಡು ಪಂಡದ ಕೇನು ನಕ್ಲಿನ ಉಡಲು ತಲ್ಮೆನ ಮಲ್ತಾರೆ ಸರ್ ಇರೆಗ್ ಸೊಲ್ಮೆ ಸಂದಾಯ್ತ ಮಲ್ತಂದು ಇತೆ ಹೇಮಲತಕ್ಕ ಪ್ರಮೋದ್ ಸಪ್ರೆ ಸರ್ಗೆ ಒಂಜಿ ಗೌರವದ ಕಾಣಿಕೆ ಕೊರಡು ಪಂದು ಭಿನ್ನಪ ಮಲ್ತನ್ವ ರಮೇಶ್ ಚಂದ್ರ ಸರ್ ಶಾಲ್ ಪಾಡ್ದು ಶಾಂತರಾಮ್ ಶೆಟ್ರು ದಯದಿದ್ದು ಮತ್ತರ್ಮೇಗ್ ಬರ್ಡು ಮಾಮಲ್ಲ ಪುಗರ್ತೆದ ಗಾಯಕರು ಪ್ರಮೋದ್ ಸಪ್ರೆ ಸರ್ ಮಂದಾರ ಕೇಶವ ಭಟ್ರನ ಪುಲ್ಲಿ ಬಾರಿ ಸೋಕುದ ಪದನು ಪಂಡದು ಮಾತರನ ಉಡಲು ಗೆಂದಿಯರು ಐಲೇಸ ಟೀಮ್ ಐಲೇಸ ತಂಡದಕ್ಲಿನ ಪರವಾದ ಅಂಚನೆ ವಿಠಲ್ ಶೆಟ್ಟರ್ನ ಕುಟುಂಬಸ್ಥರನ ಪರವಾದ ಮೋಕೆದ ಒಂಜಿ ಮಾನದಿಗೆ ಪ್ರಮೋದ್ ಸಪ್ರೆ ಸರ್ಗ್ ಸೊಲ್ಮೆಲು ಪ್ರಮೋದ್ ಸಪ್ರೆ ಸರ್ ಅಂಚನೆ ಶಾಂತಣ್ಣ ಹೇಮಲತಕ್ಕ ಇರೆಗ್ಲ ಸೊಲ್ಮೆಲಿನ ಸಂದಾಯ್ತ ಮಲ್ತಂದು ಇತೆ ಮಾನದಿಗೆ ದೆತೊಂಡ್ರೆ ಗುಪ್ಪುನಾರು ಟೀಮ್ ಐಲೇಸ ತಂಡದ ಮಾಮಲ್ಲ ಪುಗರ್ತೆದ ಗಾಯಕರು ರಮೇಶ್ ಚಂದ್ರ ಸರ್ ಮೇರ್ನ ಪದ ಕೇನ್ನಗ ಒಂಜಿ ಮೇಯ್ಪೂರ ಮರ್ಲುಂಡು ಆತು ಸೋಕದ ಒಂಜಿ ಪದ ನಮ್ಮ ರಮೇಶ್ ಚಂದ್ರ ಸರ್ನ ಈ ಇಲ್ಲದ ಗುರ್ಕಾರೆ ವಿಠಲ್ ಶೆಟ್ರು ಅಂಚನೆ ಶಾಂತರಾಮ್ ಶೆಟ್ರು ದಯದಿದ್ದು ಮತ್ತರ್ಮೆಗೆ ಬತ್ತದು ನಮ್ಮ ರಮೇಶ್ ಚಂದ್ರ ಸರ್ಗ್ ಗೌರವದ ಕಾಣಿಕೆ ಕೊರ್ದು ಮಾನದಿಗೆ ಮಲ್ಪಡು ಪಂದು ಭಿನ್ನಪ ಮಸ್ತ್ ಪೊರ್ತುರ್ದಿಂಚಿ ಟೀಮ್ ಐಲೇಸ ತಂಡದ ಮುಖಾಂತರ ಮುಲ್ಪೊಂಜಿ ಸಂಗೀತ ಕಾರ್ಯಕ್ರಮನು ಕೊರಂದುಲ್ಲೆರು ದೂರದ ಬೆಂಗಳೂರುದು ಈ ಒಂಜಿ ಕಾರ್ಯಕ್ರಮಕ್ಕಾದೆ ಬೈದಿನಕುಲು ರಮೇಶ್ ಚಂದ್ರ ಸರ್ ಮೆರೆಗ್ ವಿಠಲ್ ಶೆಟ್ರನ ಇಲ್ಲದ ಪರವಾದ ಮೋಕೆದ ಮಾನಾದಿಗೆ ಸೊಲ್ಮೆರು ರಮೇಶ್ ಚಂದ್ರ ಸರ್ ಅಂಚನೆ ವಿಠಲ್ ಶೆಟ್ರಿಗ್ಲ ಸೊಲ್ಮೆ ಸಂದಾಯ್ತ ಮಲ್ತಂದು ಇತೆ ನನೋರಿ ಮಾಮಲ್ಲ ಗಾಯಕರು ನಮ್ಮ ನಡುಟುಲ್ಲೇರು ಕೃಷ್ಣ ಕಾರಂತೇರು ಅರನಲ ಪದ ಕೇನ್ನಗ ಬೊಕ್ಕಲ ಬೊಕ್ಕಲ ಕೇನ್ಗ ಪಂದಾಪುಂಡು ಸರ್ ಇರ್ಲ ದಯದಿದ್ದು ಮತ್ತರ್ಮೆಗೆ ಬತ್ತದು ಮೋಕೆದ ಒಂಜಿ ಗೌರವನು ಸ್ವೀಕಾರ ಮಲ್ಪಡು ಇತೆ ಕೃಷ್ಣ ಕಾರಂತರನ ಸೊರಟು ಈ ಪೊರ್ಲುದ ಪದ ಕೇನುಗ ದಯದಿದು ಅಂಚಿ ಇಲ್ಲಲ್ಪ ಒಣಸಡು ಪುರ ಐತಿನಕ್ಲು ದಯದಿದು ಬತ್ತದು ಸಬೆಟು ಬತ್ತು ಕುಲ್ಲೋಡು ಪಂದು ಭಿನ್ನಪ ಮಲ್ತೋನುವ ನನ್ನೆಲ್ಲ ಮಸ್ತ್ ಜನ ಗಾಯಕರು ಮುಲ್ಪ ಸಂಗೀತ ಕಾರ್ಯಕ್ರಮನು ನಡಪಾದ ಕೊರರೆಗುಲರು ಪೂರಲು ತೊಂಗಿ ಸ್ವರೂಪಿದಾರಡು ಕೃಷ್ಣನಿಲ್ಲ ಪೂರಲು ತೊಂಗಿ ಸ್ವರೂಪಿದಾರಡು ಬಾನುದಿಂಜ ಸುರುಳಿ ಸುರುಳಿ
तेरे माले तक्कड़ कृष्ण ಜಿಲ್ನ ಪುರಲು ತುಂಗಿ ಸ್ವರೂಪಿದಾಡಡು ಸುಡು ಮಣ್ಣದ ಹೊಗೆ ತರಾಸಿ ಜಿಂಜಿಂಚಿನ ಕತ್ತಲೆ ಮಾತೆರೆ ಕೈಟಲ ತನ್ನಿಚ್ಚೆದ ಕರ್ತಲೆ ಸುಡು ಮಣ್ಣದ ಹೊಗೆ ತರಾಸಿ ಜಿಂಜಿಂಚಿನ ಕತ್ತಲೆ ಮಾತೆರೆ ಕೈಟಲ ನಿಶ್ಚದ ಕರ್ತಲೆ ಕಾಡು ಮನಸ್ಸು ಪಂಪಿಯಾಕ್ಷಿ ನಲಿಪುಗಳು ಕತ್ತಲೆ ಓಲೋಲೆ ಕೇಟಲ ಕೆಪಿ ಪುಡಾಪಿ ಸತ್ತಲೆ ಕೃಷ್ಣ ನಿಲ್ನ ಕೂರಲು ಟೊಂಚಿ ಸ್ವರೂಪಿದಾಡಡು പോയ കുതിരലാകി ധൈര്യ വേലടീക്ക് തിട്ട് വിട്ട് അൽപിനീക്ക് തെരിപ്പായ പെത്തലാകി പോയ കുതിരലാകി ധൈര്യ വേലടീക്ക് തിട്ട് വിട്ട് പൽപ്പിനീക്ക് തെരിപ്പായ ನೆನಪಿನಗಳಿಗೆ ನೂದು ನೂದು ತಾದಿಯೇ ತೋಜಾಯ ಸಂಗೀತದ ಆರೋಹಣ ಮಂತ್ರನು ಈ ಕಲ್ಪಾಯ ಕೃಷ್ಣ ನಿಲ್ದ ಪುರಲಟು ಸ್ವರೂಪಿದಾಡಡು ಬಾನುದಿಂಜ ಸುರುಳಿ ಸುರುಳಿ ತೆರೆ ಮಾಲೆ ತಕ್ಕಡು ಕೃಷ್ಣ ನಿಲ್ದ ಪುರಲು ಟೊಂಚಿ ಸ್ವರೂಪಿದಾಡಡು. ಧನ್ಯವಾದರು ಕೃಷ್ಣ ಕಾರನ್ ಸರ್. ಎನ್ನ ಇಷ್ಟದ ಪದ ಒಂದು ಯಾನ್ ಮುರಾನೆ ಪಂದಿತ್ತ ಶಾಂತಣ್ಣಡ ಒಂದೊಂಜಿ ಪದನು ಪನ್ಪಾಲೆ ಬಂದು ಇವೊಂಜಿ ಪದತ ಕರೋಕೆನೆ ಯಾನ್ ಏತ್ ಸಲ ಶಾಂತಣ್ಣಡ ಕೇಂದ್ರ ಬಂದಿಜ್ಜಿ ಪಂಡ್ರೆಗಿಟ ಏತು ಅಭ್ಯಾಸ ಮಲ್ತಂಡಲ್ಲ ಪಂಡ್ರೆಗೆ ಸಾಧ್ಯ ಒಂದಿದೆ ಆತ ಒಂಜಿ ಕಷ್ಟದ ಪದ ಬಾರಿ ಶೋಕದ ಪದ ಸರ್. ಇರೆಗ್ ಸೊಲ್ಮೆ ಸಂದಾಯಿತ ಮಲ್ತಂದು ಐತೆ ಮಲ್ಬಾರ್ ಗೋಲ್ಡ್ದ ಮುಖ್ಯಸ್ಥರು ಹಫೀಜ್ ರೆಹಮಾನ್ ಸರ್ ನಮ್ಮೊಟ್ಟಿಗೆ ಬೈದೇರು ದಯದೀದು ಹಫೀಜ್ ರೆಹಮಾನ್ ಸರ್ ಮತ್ತರ್ಮೆಗೆ ಬರಡು ಒಂಜಿ ಗೌರವದ ಕಾಣಿಕೆ ದೆತ್ತು ನೋಡು ಬಂದು ಭಿನ್ನಪ್ಪ ಶಾಂತರಮಣ್ಣ ಮಲ್ಬಾರ್ ಗೋಲ್ಡ್ ಅಂಡ್ ಜ್ಯುವೆಲ್ಲರ್ಸ್ ಉಡುಪಿದ ಮುಖ್ಯಸ್ಥರು ಹಫೀಜ್ ರೆಹಮಾನ್ ಸರ್ ಎಂಕಲ ಮೋಕೆದ ಅಣ್ಣೆ ಮೇರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಂಕ್ಲೆಗೆ ಸಪೋರ್ಟ್ ಮಲ್ಪುನಾರು ದಯದಿದ್ದು ಮತ್ತರ್ಮೆಗೆ ಬರಡು ಸರ್ ಹಫೀಜ್ ಸರ್ನ ಅಂಚನೆ ಯಾರನ್ನೊಟ್ಟಿಗೂ ಕುಡಂಜಿ ಅಣ್ಣೆಲ್ಲ ಬೈದಾರೆ ಸರ್ ಇರೆಗ್ಲ ಸೊಲ್ಮೆ ಸಂದಾಯ್ತ ಮಲ್ತನ್ವಾ ಶಾಂತರಮಣ್ಣ ಟೀಮ್ ಐಲೇಸ ಬುಕ್ಕ ವಿಠಲ್ ಶೆಟ್ಟಿನ ಕುಟುಂಬಸ್ಥರ ಪರವಾದ ಶಂಕರ್ ಶೆಟ್ಟಿ ಕಂಬಳ ಮನೆ ಮೇರೆರ್ದ ಹಫೀಜ್ ರೆಹಮಾನ್ ಸರ್ಗ ಗೌರವದ ಕಾಣಿಕೆ ಸೊಲ್ಮೆಲು ಹಫೀಜ್ ಸರ್ ತಡಾಂಡಲ ಎಂಕಲ್ನ ಕಾರ್ಯಕ್ರಮಗೂ ಬತ್ತದ ಪ್ರೋತ್ಸಾಹ ಕೊರಿಯರ್ ಇರ ಸಾಕಾರ ಇಂಚನೆ ಉಪ್ಪಡು ಪನೊಂದು
ಶಂಕರ್ ಶೆಟ್ರೆಗ್ಲ ಸೊಲ್ಮೆ ಸಂದಾಯ್ತ ಮಲ್ತಂದು ಲೇಸನ ದುಂಬರಿ ತಂದುಲ್ಲ ಇತ್ತೆ ಸಂಗೀತಗೂ ನಮ್ಮೊಟ್ಟಿಗೂ ಸಹಕಾರ ಕೊರೊಂದು ಪುನಃ ಕೀಬೋರ್ಡ್ ಭಾಸ್ಕರ್ ಬಸ್ರೂರು ಮೇರ್ಲ ಬತ್ತದ ಒಂಜಿ ಗೌರವದ ಕಾಣಿಕೆ ದೆತ್ತ ನೋಡು ಪಂದು ಭಿನ್ನಪ್ಪ ಕೀಬೋರ್ಡ್ ಭಾಸ್ಕರ್ ಬಸ್ರೂರು ಮೇರು ಇತ್ನೆಟ ಪೊರ್ಲುಡು ನಂಗೆ ಸಹಕಾರ ಕೊರಿಯರು ಮೇರೆಗ್ ವಿಠಲ್ ಶೆಟ್ರನ ಪರವಾದ ಮನಾದಿಗೆ ಮಲ್ತೊಂದುಲ್ಲ ಗೌರವದ ಕಾಣಿಕೆ ಸೊಲ್ಮೇಲು ಸರ್ ಗಿಟಾರ್ಡ್ ನಂಗೆ ಸಹಕಾರ ಕೊರ್ನ್ಯಾರು ಮುರಳಿ ಸರ್ ತೆದಿದ ವೇದಿಕೆಗೆ ಬರಡು ಈತು ಪೊರ್ಲುದ ಒಂಜಿ ಪದಕುಲು ಮುಲ್ಪ ಕೇಂದ್ರ ಬರಡು ಅಂದ ನಿಕ್ಲ ಸಹಕಾರ ಮಸ್ತುಂಡು ನಿಕ್ಲೆಗ್ ಮಾತೆರೆಗ್ಲ ಸೊಲ್ಮೆ ಸಂದಾಯ್ತ ಮಲ್ತೊಂದು ರಿದಮ್ ಪ್ಯಾಡೆಡ್ ನಂಗೆ ಸಹಕಾರ ಕೊರ್ತಿನಾರು ಸತೀಶ್ ಮೇರ್ಲ ದೈದಿದ ಒಂಜಿ ಗೌರವದ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ತಬಲೋಡು ಸಹಕಾರ ಕೊರ್ನ್ಯಾರು ವೀಕ್ಷಿತ್ ಕೊಡಂಚ ಮೇರ್ಲ ಮತ್ತರ್ಮೆಗೆ ಬತ್ತದ ಮೋಕೆದ ಒಂಜಿ ಕಾಣಿಕೆನ ದೇತ ನೋಡು ಪಂದು ಭಿನ್ನಪ್ಪ ನೆತ್ತೊಟ್ಟಿಗೂ ನಿಕ್ಲೇನ್ ಮಾತೆರ್ನೆಲ್ಲ ಪಾತೆರೋಡು ಮೋಡಿ ಮಲ್ತಿನ ತಾರಕ ಎದುರು ಬರಡು ತಾರಕಕ್ಕೆ ಶಾಂತರಾಮಣ್ಯ ಬೊಕ್ಕ ನ ಮಿಸ್ಸಸ್ ದಿವ್ಯಕ್ಕ ಬತ್ತದ ಗೌರವ ಮಲ್ಪಡು ನಾನು ಕೇನೊಂದಿಲ್ಲ ತಾರಕ ಬೊಕ್ಕ ಶಾಂತರಾಮಣ್ಣ ಇರುವೇರ್ಲ ಬತ್ತದ ಅರೆಗ್ ಗೌರವ ಕೊರಡೊಂದು ಕೇನೊಂದಿಲ್ಲ ಶಾಲ್ಪಾಡ್ ತಾರಕ ದಿವ್ಯಕ್ಕ ಶಾಂತರಾಮಣ್ಣ ಮಿತ್ಪಲೆ ತಾರಕ ಮುಲ್ಪದ ತುಳು ಕೂಟುಡು ಬಾರಿ ತುಳು ಅಕಾಡೆಮಿಡುಲ್ಲೆರು ತುಳು ಕೂಟುಡುಲ್ಲೆರು ಎಂಕ್ಲೆ ಬಾರಿ ಮೋಕೆದಾಕ ಸೊಲ್ಮೆಲು ದಿವ್ಯಕ್ಕ ಶಾಂತರಾಮಣ್ಣ ನನ್ನ ದುಂಬು ಕಂಟಿನ್ಯೂ ಆದ ಪದ್ಯ ಇತ್ತೆ ಕಲಾವತಿ ಅಕ್ಕನ ಪದ್ಯ ವನಸಾಯಿನಕ್ಲು ದಯದೀದ್ ಬತ್ತದ ಕುಲ್ಲೆ ದಯದೀದ್ ಪ್ಲೀಸ್ ಒಂದು ಸೊನ್ನೆಗ ಆಡಬಾರ್ದು ಬಾಬಿಡುವ ಬಟ್ ನನ್ನಾಗ ಕೂದಲಿನುಕ್ಕೇನೂರಾನು ಒಂದ್ ಸೊನ್ನೆಗ ಇದನ್ ಆಡಬಾರ್ದು ಬಾಬಿಡುವ ಬಟ್ ನನ್ ಮಗ ನಾನು ಕೋ ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ ನಡ್ಕಲ್ ತಡ್ಕಲ್ ಚಿಕ್ಕ ಮಗ ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ ನಡ್ಕಲ್ ತಡ್ಕಲ್ ಚಿಕ್ಕ ಮಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ
ಹುಟ್ಟಿರುವದ್ರಲ್ಲಿ ನಾ ಬೆಳ್ದಿದ್ದಾಡಲ್ಲಿ ನಾ ಹುಟ್ಟಿರುವದ್ರಲ್ಲಿ ನಾ ಬೆಳ್ದಿದ್ದಾಡಲ್ಲಿ ಮದುವಾದ ನೋಡ್ರಲ್ಲಿ ನಮ್ ಶಾಂತೋಗ್ರಪ್ಪ ನಮ್ ಶೇಖರಪ್ಪ ಇವರೆಲ್ಲ ಕಂಡವ್ರೆ ನನ್ನ ಯಾಕಂದ್ರೆ ಇವರಿಗೆಲ್ಲ ಕೊಟ್ಟಿವ್ರಿ ಕೈನ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾವೊಂದಾನೊಂದು ದಿನ ತುಂಬಿದ ಕತ್ತಲ್ಲಿ ನಾವೊಂದಾನೊಂದು ದಿನ ತುಂಬಿದ ಕತ್ತಲ್ಲಿ ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು ತುಂಬಿದ್ದ ಮೈಸೂರಿಗೆ ಬಂದಿದ್ದೆ ಅಲ್ಲಿ ದೊಡ್ಡ ಗಡಿಯಾರದ ದೀಪದ ಚೌಕದ ಕಂಬದ ಹಿಂದೆ ತಂದಿದ್ದ ತಂಗಳನ್ನ ತಿಂತಿದ್ದೆ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾನು ಕುಂತೀರ ಸವಾರಯ್ಯನೊಬ್ಬ ಕುದುರೆ 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 ಮೇಲೆ ಕುಂತಿದ ಸವಾರಯ್ಯನೊಬ್ಬ ಕುದುರೆ ಮೇಲೆ ಕುಂದಿದ ಸಾರಯ್ಯನೊಬ್ಬ ಕುದುರೆ ಮೇಲೆ ಕುಂದಿದ ಸಾರಯ್ಯನೊಬ್ಬ ಕುದುರೆ ಮೇಲೆ ಕುಂತಿದ್ದ ಸಾರಯ್ಯನೊಬ್ಬ ಕುದುರೆ ಮೇಲೆ ಕುಂತಿದ್ದ ಸಾರಯ್ಯನೊಬ್ಬ ಕುದುರೆ ಮೇಲೆ ಕುಂತಿದ ಸವಾರಯ್ಯನೊಬ್ಬ ಮ್ಯಾಲೆ ಕುಂತಿದ ಸವಾರಯ್ಯನೊಬ್ಬ ನಾನು ಹೆದರಿಸಿದ ನಾನು ಬೆದರಿಸಿದ ನಾನು ಬೆದರಿಸಿದ ಏ ಯಾರೋ ನೀನು ನಿನ್ನ ಹೆಸರೇನು ಅಂದ ಅತ್ತೆ ನಾ ಹೇಳಿದೆ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ತುಪ್ಪಾರಲಿ ಓರಣ್ಣವರ ನನ್ನ ಹೆಂಡತಿ ತಮ್ಮ ಕಾಮಾಗ ನಾನು ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ಅರೆ ಕೋನು ನೀನು ಏನು ರಾವೊಂದು ಸೊನ್ನೆಯು ಕೋಳಿಗೆ ರಂಗ ಕೋಳಿಗೆ ರಂಗ ಕೋಳಿಗೆ ರಂಗ ಅಬ್ಬಬ್ಬ ಏನ್ ಜೋಶಪ್ಪ. ನಮ್ಮ ಕನ್ನಡದ ಶ್ರೇಷ್ಠ ಗಾಯಕರಾದಂಥ ಸಿ ಅಶ್ವಥ್ ಅವರು ಇಂತಹ ಒಂದು ತಾರಕ ಸ್ವರದಲ್ಲಿ ಅಂದರೆ ಹೈ ಪಿಚ್ನಲ್ಲಿ ಹಾಡ್ತಾರೆ. ಇಂತಹ ಒಂದು ಶೈಲಿಯನ್ನು ನಮ್ಮ ಕಲಾವತಕನ ಒಂದು ಹಾಡಿನಲ್ಲಿ ಮಾತ್ರ ನಮಗೆ ಕೇಳೋಕೆ ಸಾಧ್ಯ. ಕಲಾವತಕ ಬಹಳ ಅದ್ಭುತವಾಗಿ ಹಾಡಿದ್ರಿ. ಮಲಗಿದ್ದವರು ಕೂಡ ಬಹುಶಃ ಎದ್ದು ಕೂತ್ಕೊಂಡು ಇಲ್ಲಿ ಬಂದಿರ್ಬೋದು ಅನಿಸ್ತದೆ ನನಗೆ ಹಾಡು ಕೇಳೋಕೆ. ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಸರೋಜಾ ಯಶವಂತ್ ನಮ್ಮ ಜೊತೆ ಇದ್ದಾರೆ. ಚೆಂಡೆ ವಾದನದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟವರು ನಮ್ಮ ವಿಠಲ್ ಶೆಟ್ಟಿ ಕುಟುಂಬಕ್ಕೆ ಬಹಳ ಆತ್ಮೀಯರು ಆಗಿರುವಂತಹ ಸರೋಜಾ ಯಶವಂತ್ ಇವರಿಗೆ ಗೌರವದ ಕಾಣಿಕೆ ಕೊಡಬೇಕು ಅಂತೇಳಿ ಶಾಂತರಮಣ್ಣ ಸರೋಜಕ್ಕಾಗೊಂಜಿ
ಗೌರವದ ಕಾಣಿಕೆ ಕೊರಡು ಪಂದಿರಡ ಬೆನಪ ಮಲ್ತನ್ವೆ ಅಂಚನೆ ಇತ್ತೆ ಮುಲ್ಪ ಒಂಜಿ ಕುಡೊಂಜಿ ಭಾವನಾತ್ಮಕವಾಯಿನ ಒಂಜಿ ಕಾರ್ಯಕ್ರಮ ನಡಪರೆಗುಂಡು ವಿಠಲ್ ಶೆಟ್ರನ ಇಲ್ಲದ ಸದಸ್ಯರಿಗೆ ಬಾರಿ ಒಂಜಿ ಕೈತಲಡು ಒಂಜಿ ಮೋಕೆಡು ಉಪ್ಪುನಂಚಿತ್ತಿನ ಪೆರಿಯ ಒಂಜಿ ಅಕ್ಕೆ ನಮ್ಮೊಟ್ಟು ಗುಲ್ಲೇರು ಗೌರಿ ಅಕ್ಕ ಇಂಚೆ ತೂಲೆ ಯಾನ್ ತಾರಕ ಬಾದ್ಯರ್ನಿ ಇರ್ನ ಇಲ್ಲದ ಬರಿಟಿ ಯಾನ್ 10 ವರ್ಷ ಇತ್ತೆ ಇರ್ನ ಸ್ವಭಾವ ಎಂಚ ಬಂದಿ ಅಂಕ ಗೊತ್ತುಂಡು ಎನ್ನ ಅಕ್ಕೆನ ಲೆಕ್ಕ ಎತ್ತಿನಾರೆ ಇರು ಎನ್ನೆಲ್ಲ ಬಾರಿ ಮೋಕೆಡು ತೂತಿನಾರೆ ಇರು ಅಂಚನೆ ನನೊಂಜಿ ಅಣ್ಣೆವ್ಲೇರು ಗುಲಾಮ್ ಮೊಹಮ್ಮದ್ ಅಣ್ಣೆ ಅಂಚನೆ ಶಬೀರ್ ಅಣ್ಣೆ ನಮ್ಮ ವಿಠಲ್ ಶೆಟ್ಟರ್ನ ಕುಟುಂಬಗೂ ಅಂಚನೆ ಕುಟುಂಬದ ಸದಸ್ಯರಿಗೆ ಮಾತರೆಗಳ ಬಾರಿ ಒಂಜಿ ಉಡಲ್ಗ ಕೈತಲಾದಿ ಇತ್ತಿನಕಲು ಮುಕ್ಲಿನ ಮೂಜಿ ಜನಲ್ಲ ಐತೆ ಮತ್ತರ್ಮೇಡ್ ಒಂಜಿ ಮಾನಾದಿಗೆ ಮಲ್ಪಡೊಂದು ವಿಠಲ್ ಶೆಟ್ರು ಸಾಧಾರಣ ಒಂಜಿ ಗಂಟೆರ್ದಿಂಚಿ ಪಣೊಂದುಲ್ಲೇರು ಗೌರೆಕ್ಕನ್ ಲೆಪ್ಪುಲೆ ಬಂಡದ್ದು ವಿಠಲ್ ಶೆಟ್ರ ಈರು ಗೌರೆಕ್ಕನ ಮಿತ್ತ ದೀತಿನ ಈ ಒಂಜಿ ಅಭಿಮಾನಗೂ ಇರೆಗ್ಲ ಸೊಲ್ಮೆ ಸಂದೈತ ಮಲ್ಪುವ ಈ ಸಂದರ್ಭಡು ಗುಲಾಮ್ ಮೊಹಮ್ಮದ್ ಸರ್ ಒಲ್ಪೋಲ್ಲರ್ ದಯದಿದ್ದು ಮತ್ತರ್ಮೆಗೆ ಬರಡು ಅಂಚನೆ ಶಬೀರ್ ಅಣ್ಣೆ ಮೂಲ್ಪಲ್ಯರು ಶಾಂತರಾಮಣ್ಣ ಅಂತೀರು ಗುಲಾಮ್ ಮೊಹಮ್ಮದ್ ಸರ್ ಒಲ್ಲೆರು ಶಬೀರ್ ಅಣ್ಣ ನಿಖಲ್ ಮೂಜಿ ಜನಲ್ಲ ಗೌರೆಕ್ಕ ಈ ಒಂಜಿ ಇಲ್ಲದಕ್ಲನ ಮೋಕೆದ ಒಂಜಿ ಮಾನಾದಿಗೆ ನಿಖಲು ದೇತ ನೋಡು ಮಸ್ತ್ ವರ್ಷೋಡ್ದಿಂಚಿದ ಒಂಜಿ ಬಾಂಧವ್ಯ ವಿಠಲ್ ಶೆಟ್ರು ಬೊಕ ಈ ಮೂಜಿ ಜನತ ನಡುಟು ಉಂಡು ಅಂಚಾದ ಮೂಜಿ ಜನಲ್ಲ ಈ ಒಂಜಿ ವೇದಿಕೆಡ ಮನಾದಿಗೆ ಮಲ್ಪೊಡು ಬಂದು ವಿಠಲ್ ಶೆಟ್ರನ ಇಲ್ಲದ ಸದಸ್ಯರ್ನ ಬೊಕ ವಿಠಲ್ ಶೆಟ್ರನ ಒಂಜಿ ಉಡಲದ ಆಸೆ ವಿಠಲ್ ಶೆಟ್ಟನ ಇಲ್ಲದ ಸದಸ್ಯರು ಮಾತಿರ್ಲೆ ಬರ್ತದೆ ಈ ಒಂಜಿ ಮನಾದಿಗೆ ನಡಪಾದ ಕೊರಡು ಬಂದು ಭಿನ್ನಪ ಮಲ್ತನ್ವೆ ರೇವತಿ ಅಕ್ಕ ವಿಠಲ್ ಶೆಟ್ಟನ ಮೋಕೆದ ಮಗಲ್ ಬಹುಶಃ ಗೌರಕ್ಕ ಎಲ್ಲಿಡು ಮೇರೇನು ಗೊಬ್ಬಾದೇರ ಪಂಡದ ಹೆಂಗೆ ತೋಜುಂಡು ತೊಟ್ಟಿಲಿದು ಪಾಡ್ದು ತೂಂಕುದರ ಪಂಡದು ಆತ ಮೋಕೆ ಉಂಡು ರೇವತಿ ಅಕ್ಕಾಗ್ಲ ಗೌರಕ್ಕನ ಮಿತ್ತು ಯಾಪಲ ಪನ್ನೊಂದು ಪೇರು ಗೌರಕ್ಕ ಇರ್ನ ವಿಚಾರೋಡು ತರಕ ಇತ್ತೆ ಗೌರಕ್ಕನ ವಿಚಾರೋಡು ಶಾಂತರಮಣ್ಣೆ ಈ ಮೂಜಿ ಜನತ ವಿಚಾರೋಡ್ಲ ಶಾಂತರಮಣ್ಣೆ ಯಾರನ ಒಂಜಿ ಉಡಲ್ದ ಪಾತೆರನು ನಿಕ್ಲನ ಎದುರು ದೀವೊಂದುಲ್ಲೇರು ಒಂಜಿ ಇಲ್ಲು ಅನ್ನೊಂದು ಪೂರ್ತಿ ಆಗಬೇಕಾದ್ರೆ ಒಂದು ಮನೆ ಅನ್ನೋದು ಪೂರ್ತಿ ಆಗಬೇಕಾದ್ರೆ ಅಲ್ಲಿ ತುಂಬ ಜನರ ಪ್ರಯತ್ನ ಅವರ ಬೆವರು ಅವರ ಒಂದು ಸಂಪೂರ್ಣ ಸಹಕಾರ ಆ ಮನೆಗೆ ಇದ್ದರೆ ಮಾತ್ರ ಅವರ ಆಶೀರ್ವಾದ ಇದ್ದರೆ ಮಾತ್ರ ಆ ಮನೆ ಒಂದು ಸಂಪೂರ್ಣ ಒಂದು ಶಾಂತಿಯ ಗೃಹ ಆಗುತ್ತೆ ಅನ್ನೋದನ್ನು ನಾವು ನಂಬಿಕೊಂಡು ಬಂದವರು. ನಮ್ಮ ಮನೆ ಒಂದು ಕೃಷಿ ಕ್ಷೇತ್ರದಲ್ಲಿ ಆದಷ್ಟು ಒಂದು ಹೆಸರು ಮಾಡಿದಂಥ ಮನೆ. ಸುಮಾರು 40 ವರ್ಷದ ಹಿಂದೆ ನಮಗೆ 10-12 ವರ್ಷ ಇರುವಾಗ ನಮ್ಮ ಮನೆಯಲ್ಲಿ 20-25 ಜನ ಕೃಷಿ ಕೆಲಸಕ್ಕೆ ಅದಕ್ಕೆ ಅಂತ ದಿನ ಊಟಕ್ಕೆ ತಿಂಡಿಗೆ ಕಾಫಿಗೆ ಇದೇ ಮನೆ ನಮ್ಮದೇ ಮನೆ ಅನ್ನೋ ರೀತಿಯಲ್ಲಿ ದುಡಿದವರಿದ್ದಾರೆ. ನಮ್ಮ ತಂದೆಯವರು ಈ ಥರ ಮಾಡ್ತೇನೆ ನಾನು ಇವತ್ತು ಅವರನ್ನೆಲ್ಲ ನೆನೆಸ್ಕೋಬೇಕು ಅಂತ ಹೇಳಿದಾಗ ಅವರು ಹೇಳಿದ ಮೊದಲ ಶಬ್ದ, ಅವರನ್ನು ಮನೆಗೆ ಕೆಲಸಕ್ಕೆ ಬರ್ತಾಯಿದ್ರು ಅಂತ ಹೇಳಬಾರ್ದು, ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಅಂತ ಮಾತ್ರ ಹೇಳಬೇಕು ಅಂತ ಹೇಳಿದರು. ಆ ರೀತಿಯ ಒಂದು ಗೌರವ ಭಾವನೆ ಇಟ್ಕೊಂಡಂತಹ ಒಂದು ಬಹುಶಃ ಅವರು ಅಷ್ಟು ಪ್ರೀತಿಯಿಂದ ಈ ಮನೆಯನ್ನು ಬೆಳೆಸಿದರು. ವಿಶೇಷ ಅಂತ ಹೇಳಿದರೆ ನಾವು ಎಷ್ಟೋ ಸಾರಿ ಅವರ ಕೈಯಿಂದ ಪೆಟ್ಟು ತಿಂದದ್ದು ಇದೆ. ಚಿಕ್ಕವರಾಗಿದ್ದಾಗ ನಾವು ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದಾಗ ಅದನ್ನು ತಿದ್ದಿ ನಮಗೆ ಹೊಡೆದು ಬಡ್ದು ಸರಿ ಮಾಡಿದವರು ಇದ್ದಾರೆ. ಗೌರಿ ಅನ್ನೋ ಒಂದು ವಿಶೇಷ ವ್ಯಕ್ತಿತ್ವ ಇದೆಯಲ್ಲ, ಅದು ನಮ್ಮ ಮನೆಯಲ್ಲಿ ಬಹುಶಃ ಅವರ ಮನೆಯಲ್ಲಿ ಏನಾದರೂ ಕಮ್ಮಿ ಅಂತ ಅನಿಸಿದರೂ ನಮ್ಮ ಮನೆಗೆ ಕಮ್ಮಿ ಆಗಬಾರ್ದು ಅಂತ ಹೇಳ್ಕೊಂಡು ದುಡಿದು ಬಂದಂತಹ ಒಂದು ವ್ಯಕ್ತಿತ್ವ. ಹಾಗಾಗಿ ಗೌರಿಯನ್ನು ನಾವು ವಿಶೇಷವಾಗಿ ಯಾವತ್ತೂ ನೆನೀತಾ ಇರ್ತೇವೆ. ಈ ಮನೆಗೆ ಅವಳ ಬೆವರ ಹನಿಯ ಪ್ರತಿ ಒಂದು ಹನಿಗೂ ನಾವು ಇವತ್ತು ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ನಾವು ಇಲ್ಲಿ ಕರೆಸಿದ್ದೆ. ನಾನು ಎಷ್ಟೋ ಜನ ಹೋಗ್ತಾ ಇರುವಾಗ ಹೇಳಿದೆ, ಒಂದು 10 ನಿಮಿಷ ನಿಂತ್ಕೊಳ್ಳಿ, ತುಂಬ ಮಹತ್ವಪೂರ್ಣವಾದಂಥ ಒಂದು ಕೆಲಸ ಇದೆ, ಅದನ್ನು ನಾವು ಇವತ್ತು ಮಾಡಿ ಮುಗಿಸ್ಬೇಕು. ಜಾತಿ ಧರ್ಮ
ಯಾವುದು ಅಡ್ಡಿ ಬರದೇ ಒಂದು ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ನಡೀತಾ ಇದ್ದರೆ ಅದು ಬಹುಶಃ ಚಿಟ್ಪಾಡಿ ವಿಠ್ಠಲ್ ಶೆಟ್ರ ಮನೆ, ಚಿಟ್ಪಾಡಿ ನರಸಿ ಶೆಟ್ರ ಮನೆ ಅಂತ ಪ್ರಸಿದ್ಧಿ ಬಂದಂಥ ಮನೆ ಇದು. ಗುಲಾಮ್ ಮೊಹಮ್ಮದ್ ಅಂತ ಹೇಳಿದರೆ ನೀವು ನಿಮಗೆ ಅನಿಸ್ಬೋದು, ಅವರು ತುಳು ಮಾತಾಡ್ತಾ ಮಾತಾಡ್ತಾ ಮನೆಯಲ್ಲಿ ಉರ್ದು ಮಾತಾಡೋದನ್ನೇ ಮರೆತಿದ್ರಂತೆ. ಅವರು ಆ ಮುಸ್ಲಿಂ ಅನ್ನೋ ಭಾವನೆಯನ್ನೇ ಮರೆತು ಬಿಟ್ಟಿದ್ರು. ಹಾಗೆ ಇನ್ನೊಬ್ಬರು ಶಬ್ಬೀರ್ ನಡುವೆ ಕೂತವರು. ಅವರು ಯಾವತ್ತೂ ಹೇಳೋದು, ಈ ಮನೆ ಅನ್ನದ ಋಣ ನನ್ನ ಪ್ರತಿ ಹನಿ ರಕ್ತದಲ್ಲಿ ಇದೆ ಅಂತ ಹೇಳಿ. ಅವರ ಗೌರವ ಭಾವನವನ್ನು ನಾವು ಇವತ್ತು ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ತೇವೆ. ನೀವು ಮೋದಿಗೂ ಈ ಮನೆ ನಿಮ್ಮ ಕೊನೆ ಉಸಿರಿರುವವರೆಗೆ ಈ ಇಲ್ಲದ ನೊಪ್ಪು ನೀರು ಯಾಪಲ ನಿಗಲೆಗೆ ಉಪ್ಪುಂಡು ನಂತ್ಪಣ್ಣೊಂದು ಯಾನು ನಿಗುಲು ಯಾಪಗುಲ ಏನೇವೇ ಹೆಚ್ಚು ಕಮ್ಮಿಲ್ಲ ಅದು ಪೆರೆಯೋ ಏನೆಲ್ಲ ತೊಂದರೆ ಇಲ್ಲ ಅದು ಪೆರೆಯೋ ನಿಗುಲು ಈ ಇಲ್ಲಾಗ ಬರ್ಪಿನೇನು ಅಂತ ಇರಬಲ್ಲಿ ಎನ್ನೊಂದು ಆಸೆ ಯಾಪನೇ ಆವಡು ಬತ್ತದು ಈ ಇಲ್ಲು ಎಂಕಲೆ ಇಲ್ಲು ಎನ್ಪಿನೇ ಭಾವನೇನು ನನ್ನೆಲ್ಲ ದುಂಬುಗುಲ ಏತೇ ಕಷ್ಟ ಆಂಡಲ್ಲ ಏತೇ ಪುರ್ಸೊತ್ತುಜ್ಜಿ ಇಲ್ಲ ಎಂಕಲೇನು ಮೊಬೈಲ್ ಇಡು ಪಾತೇರ್ನು ಬಿಡ್ಚಿ ನಿಗುಲು ಇಲ್ಲಾಗ ಬತ್ತದು ಪಾತೇರ್ದು ಪೋಡು ನಾನು ಕೇಳೊಂದಿಲ್ಲ. ಗೌರಿಗೆ ಉಸ್ಮಾನ್ಗೆ ಗುಲಾಮ್ ಮೊಹಮ್ಮದ್ಗೆ ಮಾತಿರಲ್ಲ ಎಂಕಲ ಈ ನೆಲತ ಗುರ್ಕಾರೆ ಎಂಕಲ ಅಮ್ಮೇರು ವಿಠಲ್ ಶೆಟ್ರು ಶಾಲ್ ಪಾಡ್ದು ಸನ್ಮಾನ ಮಲ್ಪಡು ನಂಗೇನೊಂದಿಲ್ಲ. ನಿಜವಾದ್ಲ ಒಂಜಿ ಮಾನಾದಿಗೆ ಪನ್ಪಿನವು ಸಾರ್ಥಕ ಅಪಿನಿ ಇಂಚಿತ್ತಿನ ಒಂಜಿ ಕ್ಷಣಕ್ಕುಲೆಡೆ ಬಹುಶಃ ಇಲ್ಲಗ ಕೃಷಿತ ಒಂಜಿ ಕೆಲಸಡು ಸಹಕಾರ ಕೋರ್ನಕ್ನ ಮೂಜಿ ಜನನ ಈ ಒಂಜಿ ಮಟ್ಟಡು ಒಂಜಿ ಭಾವನಾತ್ಮಕವಾದ ಅಕ್ಲಿನ ಬಾಂಧವ್ಯನು ಪಂಡದು ಮುಲ್ಪ ಮಾನಾದಿಗೆ ಮಲ್ಪುನ ಉಂಡತೆ ಒಂದು ನಿಜವಾದ್ಲ ಒಂಜಿ ಅರ್ಥಪೂರ್ಣವಾಯಿನ ಮಾನಾದಿಗೆ ಪಂದ್ಯಾನ್ ಪಂಡ್ರೆ ಬಯಕುವೆ ಮಾತೆರೆಲ್ಲ ಬಾವುಕೆರ ಅದು ಮಲ್ತಿನ ಒಂಜಿ ಕ್ಷಣ ಒಂದು ಬಹುಶಃ ಗೌರೆಕ್ಕನ ಕಣ್ಣಡ್ಲ ನೀರುಂಡು ಶಾಂತರಮಣ್ಣನ ಕಣ್ಣಡ್ಲ ನೀರುಂಡು ವಿಠಲ್ ಶೆಟ್ರ ಅಂತೂ ಎಕ್ಕರದಿಂಚಿ ಬುಲ್ತೊಂದೇ ಉಳ್ಳೇರು ಅರ್ ಕೋಡೆರ್ದಿಂಚಿ ಪನೊಂದೇ ಉಳ್ಳೇರು ಗೌರೆಕ್ಕನೊಂಜಿ ಲೆಪ್ಪಡು ಬಣ್ಣದು ಇಂಚದ ಮೂಜಿ ಜನ ಮಾಮಲ್ಲ ಎಂಕ್ಲೆಗ್ ಮಾಮಲ್ಲ ಒಂಜಿ ಶಕ್ತಿ ಪಂದು ಪನುಲಿ ನಿಕ್ಲೆಗ್ ಮೂಜಿ ಜನಗ್ಲ ದೇವೇರ್ ನನಲಾತ್ ವಿಠಲ್ ಶೆಟ್ರನ ಇಲ್ಲದ ಒಂಜಿ ಬಾಂಧವ್ಯನು ನನಲಾತ್ ಜಾಸ್ತಿ ಮಲ್ಪುನಂಚ ನಿಕ್ಲೆಗ್ ಆಯುರ ಆರೋಗ್ಯನು ಕೊರಡು ಪೊರ್ಲುಡು ಕಾಪಾಡು ನಿಖಲ್ನ ಬದುಕಿಡ್ಲ ಸುಖ ಸಂಪತ್ತು ಸಮೃದ್ಧಿ ನೆಲಸಡು ಪನ್ಪಿನ ಪ್ರಾರ್ಥನೆ ಎಂಕ್ಲೆ ನಾವು ಸೊಲ್ಮೆಲು ಗೌರಿ ಅಕ್ಕ ಶಬೀರಣ್ಣ ಅಂಚನೆ ಮೊಹಮ್ಮದ್ ಅಣ್ಣ ಮೂಜಿ ಜನಕ್ಲ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಸಂಪೂರ್ಣ ಆಯಿತು ಅಂತ ಅನಿಸುತ್ತೆ ನನಗೆ. ಎಲ್ಲಿಯೂ ಕೊರತೆ ಆಗಿಲ್ಲ, ಯಾರಿಗೂ ನಾವು ಮನಸ್ಸಿಗೆ ನೋವು ಮಾಡಿಲ್ಲ ಅಂತ ಒಂದು ಸುಂದರ ಭಾವನೆಯೊಂದಿಗೆ ಸುಂದರ ಸಂಜೆಯನ್ನು ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೇವೆ. ಇನ್ನೊಂದು 2-3 ಹಾಡುಗಳಿದ್ದಾವೆ. ರಮೇಶ್ ಚಂದ್ರ ಅವರ ನಮ್ಮ ಇಷ್ಟದ ಹಾಡುಗಳನ್ನು ಅವರ ಬಾಯಲ್ಲಿ ಆಡಿಸ್ತೇವೆ. ಶಾಂತರಮಣ್ಣ ಹಾಗೆ ನಮ್ಮೊಟ್ಟಿಗೆ ಚಂಡೆ ವಾದನದಲ್ಲಿ ಸಹಕಾರ ಕೊಟ್ಟ ಸರೋಜಾ ಯಶವಂತ್ ಶೆಟ್ಟಿಗಾರ್ ಇವರು ಅವರ ತಂಡವನ್ನು ಕರ್ಕೊಂಡು ಬಂದು ಬಹಳ ಅದ್ಭುತವಾಗಿ ನಮಗೆ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಸರೋಜಕ್ಕ ಬಾಕಿ ಎಲ್ಲ ವಿಷಯದಲ್ಲೂ ಮೊನ್ನೆಯಿಂದ ನೀವು ನಮಗೆ ಸಹಕಾರ ಕೊಡ್ತಾ ಇದ್ದೀರಿ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದಿವ್ಯಕ್ಕ ಬಲೆ ದಿವ್ಯಕ್ಕ ಬತ್ತದು ಸರೋಜಕ್ಕಾಗಿ ಒಂಜಿ ಮನದಿಗೆ ಮಲ್ಪಡು ಬಲೆ ಸರೋಜಕ್ಕನ ವಿಷಯಡು ಒಂಜಿ 2 ಪಾತೆರ ಪಾತಿರೋಡ್ಯಾನ ಎಂಕಲು ಸರೋಜಾ ಯಶವಂತ್ ಶೆಟ್ಟಿಗಾರ್ ಸನ್ಮಾನದ ವಿಷಯಡು ಒಂದು ಚಂಡ್ಯದ ನಾದ ಅನ್ಪಿನವು ದುಷ್ಟಶಕ್ತಿನ ದೂರ ಅನ್ಪುಣ್ಗೆ ಅಂಚಿನ ಒಂಜಿ ನಾದ ಬೋಡುನೊಂದು ಯಾನು ಎಣ್ಣೊಂದಿತ್ತೆ ಯಾನು ಕೇಂದ್ರಕ್ಕೆ ಒಂಚೂರು ಪೋಡಿಗೆ ಆಂಡಾಗಲ್ಲ ಸುಮಾರು ಸಲ ಕೇಳಿದು ಎತ್ತೋ ಸಂದರ್ಭಡು ಅವು ಕೈಗೂಡ್ದು ಬತ್ತಿರ್ತಿಜಿ. ಈ ಸಲ ವಿಶೇಷ ಬಂಡ ಅಗುಲೇ ಎಂಕಲ್ಲ ಕೇಂದ್ರಿ ಚಂಡೆ ಕನ್ನಡ ಎಂಕಲು ಅಂಚ ಐಕ್ ಒಂಜಿ ತಾರಕಲ ಒಳ್ಳೆ ರೈಟ್ ಒಂಜಿ ವಿಶೇಷ ಚಂಡೆ ವಾದನ ಒಂಜಿ ಮಂಜೂಷ ಅನ್ಪಿನ ಮಂಜೂಷ ಅದ ಬೆಳಗ
ಆ ಬಳಗದ ಮಾತ ಸದಸ್ಯರು ಬತ್ತದು ಎಂಕಲಿಗೂ ಇನಿ ಅಗಲ ಮೋಕ್ಯದ ಒಂದು ಕಾಣಿಕೆ ಅದು ಎಂಕಲಿಗೆ ಕೊಡ್ತೀನಿ ಇನ್ನಿತ ಚಂಡೆ ವಾದನ ನೆಕ್ಕೆ ಎಂಕಲು ಅಗಲಿಗೆ ಕಾಸು ಕೊಡ್ದಿಲ್ಲ ಈ ದಿನಗಳತ್ತು ಅಗಲಾದು ಬತ್ತದು ಅಗಲ ಇಷ್ಟ ಪ್ರಕಾರಡು ಮಲ್ತದ್ದು ಕೊಡ್ತೇವೆ. ಬಹುಶಃ ಇನ್ನಿತ್ತ ಕಾರ್ಯಕ್ರಮ ಸರೋಜಕ್ಕ ಇನ್ನಿತ್ತ ಕಾರ್ಯಕ್ರಮ ನೆಗಲ ಚಂಡೆ ಎತ್ತು ಜಿಡ ಚಪ್ಪೆ ಆಯ್ತು ಪ್ರಮೋದ್ ಅನ್ಬೇಡ ವ್ಯಾಪಲ ಪ್ರಮೋದ್ ಚಪ್ಪೆ ಅನ್ನು ಸಪ್ರೆ. ಸೊ ಅಂಚಾದ ಸರೋಜಕ್ಕಗೂ ಇಡೀ ಟೀಮ್ಗೆ ಅಗಲು ಓದ್ಲೇರು ಮತ್ತೆಲ್ಲ ಹೌ ಅಗಲ ಟೀಮ್ಗೆ ಎಂಕಲ ಇಡೀ ಇಲ್ಲದ ಪರವಾದ ಈ ನೆಲತ ಋಣ ಪೂಣನ್ ಪಿರಂಜಿಯನ್ ಈಗಲು ಮಾತಾರಲ್ಲ ನನಾತು ಎಂಕಲು ಲೆಪ್ಪಂದಿನೇ ಬರಡು ಮಾತಾರೆಗಳ ದೇವರ ಡ್ಯಾನ್ಪಡು ನಿಗಳಿಗೆ ನನಾತು ನಿಗಲು ಎಂಕಲೊಟ್ಟುಡು ಐನಾತು ಕಾರ್ಯಕ್ರಮ ಕೊರಡು ನಂದು ಅನ್ಕೇಳದಿಲ್ಲ. ಸರೋಜಕ್ಕಗೂ ಕುಡರ ಉಡಲ್ದ ಇಂಜಿನ ಸೊಲ್ಮೆ ದಿವ್ಯಕ್ಕ ಬತ್ತದ ಸರೋಜಕ್ಕಾಗ ಗೌರವದ ಮಾನಾದಿಗೆ ಮಲ್ಪೊಡು ಬಂದು ಬಿನ್ನಪ್ಪ ಹಾಯ್ ಸರೋಜಕ್ಕಾಗ ಚೆಂಡೆ ಬಟ್ಟೊಂದು ಲೇರು ಸಾಹಿತ್ಯ ಅಂಗಳದಲ್ಲಿ ಇವತ್ತು ಸಂಜೆ ನಮ್ಮ ಮನಸ್ಸಲ್ಲಿ ಎಲ್ಲರ ಜ್ಞಾನವನ್ನು ಹೆಚ್ಚಿಸಿದಂಥ ಈ ಒಂದು ವೇದಿಕೆ ತುಂಬ ಖುಷಿಯಾಯಿತು. ತುಂಬ ಜನ ಇದ್ದರು. ನಾವೆಲ್ಲ ಕಾರ್ಯಕ್ರಮದಲ್ಲಿ ನೋಡ್ತೇವೆ ಸಾಹಿತ್ಯ ಅಥವಾ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು 10 ಜನ ವೇದಿಕೆ ಇದ್ದರೆ ಒಂದು 20 ಜನ ಕೆಳಗಿರ್ತಾರೆ, ಅದು ಕಷ್ಟದಲ್ಲಿ. ಆದರೆ ಇಂದಿನ ಈ ಸಮಾರಂಭ ತುಂಬ ತುಂಬ ಖುಷಿಯಾಯಿತು. ಬಂದ ಎಲ್ಲರ ಮುಖದಲ್ಲೂ ಸಹ ನಗುವಿತ್ತು. ಇದಕ್ಕೆ ಕಾರಣ ಈ ಮನೆಯ ಪ್ರೀತಿ. ನಮಗೆ ಶಾಂತಣ್ಣ ಫೇಸ್ಬುಕ್ ಫ್ರೆಂಡ್ಸ್ ಮತ್ತೆ ಗೊತ್ತಾಯಿತು ನಮ್ಮ ನೆರೆಕರೆಯವರು ಅಂತ. ಹಾಗೆ ಅವರ ಮನೆಯವರ ಪರಿಚಯ ಆಯಿತು. ಮತ್ತು ರೇವತಿಯವರು ಸಿಕ್ಕಿದ್ರು, ಅವರಿಗೆ ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಚೆಂಡೆ ಬಳಗದಲ್ಲಿ ಇದ್ದೆ, ಈಗ ಬಿಟ್ಟು 2 ವರ್ಷ ಆಯಿತು. ಈಗ ಬುಡ್ನಾರು ಚೆಂಡೆ ಬಳಗದ ಮಕ್ಕಳು ನಮಗೆ ಸದಾಕಾಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಬಂದು ಇವತ್ತು ಬಾರಿಸಿದ್ದು. ಇವರದೊಂದು ಆಸೆ ಇತ್ತು ಬೆಂಗಳೂರಿಗೆ ಕರಗಬೇಕು ಅಂತ, ಅದು ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಅವರ ಆಸೆ ಪೂರೈಸಿತು, ಅದು ತುಂಬ ಖುಷಿ. ಮತ್ತು ಸನ್ಮಾನ, ಅದು ಮನೆ ಮಕ್ಕಳಿಗೆ ಸನ್ಮಾನ ಮಾಡೋದು ಸರಿಯಲ್ಲ, ನಾವು ತಗೊಳ್ಳೋದು ಸರಿಯಲ್ಲ ಅಂತ ನನ್ನ ಭಾವನೆ. ಪ್ರೀತಿ ಸದಾ ಇರಲಿ, ಅದಷ್ಟೇ ಶಾಶ್ವತ. ಕೊಟ್ಟು ತಗೊಳ್ಳುವಂಥದ್ದು ಅದು ಇವತ್ತು ಕೊಟ್ಟರೆ ನಾಳೆ ಮರ್ತೋಗ್ತದೆ ಏನಿದ್ರು ಸಹ. ಪ್ರೀತಿ ಯಾವಾಗಲೂ ನೆಲೆಯಾಗಿರ್ತದೆ ಹೃದಯದಲ್ಲಿ. ಎಲ್ರಿಗೂ ವಂದನೆಗಳು. ಅವರ ಪತಿ ಯಶವಂತ್ ಅವರು ಸಹ ಇಲ್ಲಿದ್ದಾರೆ. ದಯವಿಟ್ಟು ಸರ್ ಇನ್ನೊಂದು ಅವಕಾಶ ಈತ್ ನೆಟ ಎಂಕ್ಲೆಗೆ ಓಲ್ಲ ಸಿಗದಿದ್ದಾರೆ ಇರು ಬಲ್ಲ ಇರು ಆರು ಬರ್ನಾಗ ಅಂಗಡಿ ಮುಗಿತದು ಬರ್ನಾಗ ಲೇಟ್ ಹಾಕೊಂಡು ಇನಿ ಎಂಕ್ಲೆಗೆ ಸಿಗದೇರು ಸರೋಜಕ್ಕನ ಪತಿ ಯಶವಂತ್ ಶೆಟ್ಟಿಗಾರ್ ಮೇರ್ಲ ಮತ್ತರ ಮೇಗೆ ಬರಡು ಮಸ್ತ್ ಸಹಕಾರ ಕೊರ್ಪೇರು ಬಲೆ ಇನಿ ಒಂಜಿ ದಂಪತಿಲೇನು ಒಟ್ಟುಗೊಂತಾದ ಎಂಕ್ಲೆಗೊಂಜಿ ಗೌರವದ ಕಾಣಿಕೆ ಕೊರ್ಪಿನ ಒಂಜಿ ಯೋಗ ಪಂದ್ಯ ನಿನ್ನುವೆ. ಸರೋಜಾ ಬಕ ಯಶವಂತ್ ಶೆಟ್ಟಿಗಾರ್ ದಂಪತಿಲಿಗೆ ಐತೆ ಶಾಂತಾರಾಮ್ ಬಕ ದಿವ್ಯಕ್ಕ ದಂಪತಿಲು ಮಾನದಿಗೆ ಮಲ್ಪೇರು. ಜೋರದ ತಾಟಿದ ತಮ್ಮನ ದೊಟ್ಟುಗು ಈ ದಂಪತಿಲಿಗೆ ಗೌರವವನ್ನು ಸಮರ್ಪಣೆ ಮಲ್ತಂದುಲ್ಲ. ಇತ್ತ ಈ ವೇದಿಕೆಡು ನಡಪರೆಗುಪ್ಪುನ ಸಂಗೀತ ಕಾರ್ಯಕ್ರಮ ಬಹುಜನರ ಅಪೇಕ್ಷೆಯ ಮೇರೆಗೆ, ಅದು ಕೂಡ ಹೆಣ್ಣು ಮಕ್ಕಳ ಅಪೇಕ್ಷೆಯ ಮೇರೆಗೆ ಒಂದು ಹಿಂದಿ ಹಾಡು. ಧಮಾಧಮ್ ಮಸ್ತ್ ಕಲಂದರ್ ಆರತಿ ಮೇಡಮ್ನ ಒಂಜಿ ಕೋರಿಕೆ. ಕಲಾವತಿ ಮೇಡಮ್ ಹಿಂದಿದ ಪದ ಪನೋಡು ಪಂದು ಇತ್ತೆ ಕಲಾವತಿ ಅಕ್ಕನ ಸೊರಟು ಒಂಜಿ ಹಿಂದಿದಲ ಪದ ನಮ್ಮ ಮಾತಿರ್ಲ ಕೇನ್ಗ ಪಂದು ಪಣೊಂದು. ನಮ್ಮ ಬೆಂಗಳೂರದ ಅಣ್ಣೆ ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಸರ್ ನಮ್ಮೊಟ್ಟುಗುಲ್ಲೇರು ದಯದಿದ್ದು ಮತ್ತರ್ಮೆಗೆ ಬರೋಡು ಸರ್ ಇರ್ನ ಬಗ್ಗೆ ಮಸ್ತ್ ಕೇಂದ ಎಂಕುಲು
ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಸರ್ ನಮ್ಮೊಟ್ಟಿಗಿದ್ದಾರೆ. ಇವರು ಬೆಂಗಳೂರಿನಲ್ಲಿ ಬಹಳ ಒಂದು ಸಾಹಿತ್ಯದ ಬಗೆಗಿನ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು. ಅವರದ್ದೇ ಆದಂತಹ ಒಂದು ಬುಕ್ ಸ್ಟಾಲ್ ಕೂಡ, ಸಾಹಿತ್ಯದ ಬರಹದ ಪುಸ್ತಕಗಳ ಒಂದು ಮಳಿಗೆ ಕೂಡ ಅವರ ಹತ್ರ ಇದೆ, ಗ್ರಂಥಾಲಯ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಸಾಹಿತ್ಯದ ಒಂದು ಆಸಕ್ತಿಯನ್ನು ಹೆಚ್ಚಿಸುವ ಅವರ ಈ ಒಂದು ಕಾರ್ಯಕ್ಕಾಗಿ ಈಗ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ರವರು ಸಾಹಿತ್ಯದ ಬಗೆಗಿನ ಒಂದು ಆಸಕ್ತಿಯಿಂದ ಇದೀಗ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಬಗ್ಗೆ ಶಾಂತರಾಮ್ ಶೆಟ್ಟರು ಈಗ ಮಾತಾಡಲಿಕ್ಕಿದ್ದಾರೆ. ಶಿವಕೀರ್ತಿ ಅವರು ಕೂಡ ಬರಬೇಕು ದಯವಿಟ್ಟು. ಇವತ್ತು ನಮ್ಮ ಮುಖ್ಯ ಅತಿಥಿ ಸುಬ್ರಾಯ ಚೊಕ್ಕಾಡಿ ಅವರನ್ನು ಸುಳ್ಯದಿಂದ ನಮಗೋಸ್ಕರ ಕರ್ಕೊಂಬಂದಂಥ ಒಂದು ತುಂಬ ಕಷ್ಟಪಟ್ಟು ಕರ್ಕೊಂಬಂದಿದ್ದಾರೆ. ಇಷ್ಟಪಟ್ಟು ಕರ್ಕೊಂಬಂದಿದ್ದಾರೆ. ಅವರಿಗೂ ನಾವು ಈ ಗೌರವ, ಅವರ ದಂಪತಿಗಳ ಸಮೇತ ಅವರಿಗೆ ಗೌರವ ಸಹ ಕೊಡ್ತಾ ಇದ್ದೇವೆ. ಲಕ್ಷ್ಮೀಕಾಂತ್ ಅವ್ರ ಬಗ್ಗೆ ನಾನು ಒಂದು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಕ್ಷ್ಮೀಕಾಂತ್ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೇರಿಕದಲ್ಲಿ ಕೆಲಸದಲ್ಲಿದ್ದವರು. ಅಮೇರಿಕದಲ್ಲಿ ಕೆಲಸದಲ್ಲಿದ್ದರೆ ಏನಾಗುತ್ತೆ ಹೇಳಿ, ಡಾಲರ್ ಸಿಗುತ್ತೆ. ಎಷ್ಟು ಡಾಲರ್ ಸಿಗ್ತಿತ್ತೋ ಏನೋ. ಆದರೆ ಅಲ್ಲಿ ಅಮೇರಿಕದಲ್ಲಿ ಕನ್ನಡ ಪುಸ್ತಕ ಓದಬೇಕು ಅಂತ ಪ್ರಯತ್ನ ಪಟ್ಟಾಗ ಅವರಿಗೆ ಕನ್ನಡ ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ತನ್ನ ಇಂಜಿನಿಯರ್ ಕೆಲಸ ಬಹುಶಃ 2-2.5 ಲಕ್ಷ ರೂಪಾಯಿ ದುಡ್ಡು ಇರ್ಬೋದು ಅನಿಸುತ್ತೆ. ಅಂಥ ಸಂಬಳದ ಕೆಲಸವನ್ನು ಬಿಟ್ಟು ಬಂದು ಬೆಂಗಳೂರಲ್ಲಿ ಒಂದು ಕನ್ನಡದ ಟೋಟಲ್ ಕನ್ನಡ ಬಿಟ್ಟು ಬೇರೆ ಏನಿಲ್ಲ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ತುಳು ಕೂಡ ಹೌದು, ತುಳುವನ್ನು ಸೇರಿಸ್ಕೊಂಡ್ರು. ನನ್ನ ಒತ್ತಾಯಕ್ಕೆ ಈಗ ಅವರು ತುಳುವನ್ನು ಸೇರಿಸ್ಕೊಂಡಿದ್ದರು. ತುಳುವಿನ 2 ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅವರು, 3 ಪುಸ್ತಕ. ಹಾಗಾಗಿ ಅವರು ನಮ್ಮವರೇ ಆಗಿರ್ತಾರೆ. ಅಲ್ಲಿ ಬಂದುಬಿಟ್ಟು ಇಡೀ ಪ್ರಪಂಚದ ಯಾವ ಮೂಲೆಗೆ ಬೇಕಾದರೂ ಅವರು ಕನ್ನಡ ಪುಸ್ತಕಗಳನ್ನು ಸಿಗುವ ಹಾಗೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವುದೇ ಪುಸ್ತಕ ಎಲ್ಲೇ ಕೇಳಿ ಅದು ಪ್ರಪಂಚದ ಯಾವ ಮೂಲೆಗೆ ಬೇಕಾದರೂ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಕನ್ನಡದ ಅಭಿಮಾನದ ಮೇಲೆ ಸುಮಾರು 1.5 ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಪಂಪ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಬಿಡುಗಡೆಗೆ ಇನ್ನೂ ಸ್ವಲ್ಪ ತಿಣ್ಕಾಡ್ತಾ ಇದೆ. 1.5 ಕೋಟಿ ಬಹುಶಃ ನೀವೆಲ್ಲ ನೋಡಿದರೆ ಅದರಲ್ಲಿ ಸ್ವಲ್ಪ ಆದರೂ ಅದರ ಒಂದು 25% ಆದರೂ ಬರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಇವತ್ತಿನ ಪುಸ್ತಕ ಮಳಿಗೆ ಕೂಡ ಬೆಂಗಳೂರಿಂದ ತಂದಂಥ ಪುಸ್ತಕಗಳು. ನಮ್ಮಲ್ಲಿ ಜನರಲ್ಲಿ ಪುಸ್ತಕ ತಗೊಳ್ಳುವ ಮತ್ತು ಪುಸ್ತಕ ಉಡುಗೊರೆಯಾಗಿ ಕೊಡುವ ಈ 2 ಅಭಿರುಚಿಯನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಲ್ಲಿ ಕೇಳಿದಾಗ ಅಷ್ಟು ಪುಸ್ತಕ ಓದ್ಕೊಂಬಂದಿದ್ದಾರೆ. ಯಾವುದೇ ವ್ಯಾಪಾರದ ಉದ್ದೇಶದಿಂದ ತಂದಂಥ ಇದೆಲ್ಲ, ಎಲ್ರಿಗೂ ಒಂದು ಪರಿಚಯ ಆಗಬೇಕು. ಪುಸ್ತಕವನ್ನು ಮೊದಲೆಲ್ಲ ಡಾಕ್ಟರ್ ಅನುಪಮ ನಿರಂಜನ್ ಅವರ ಪುಸ್ತಕಗಳನ್ನು ನಾನು ದಾಂಪತ್ಯ ದೀಪಿಕೆ ಅಂತ ಒಂದು ಪುಸ್ತಕ ಇತ್ತು ಅವ್ರದ್ದು. ಅದನ್ನು ಸುಮಾರು ಒಂದು 25 ಮದುವೆಗಳಲ್ಲಿ ಉಡುಗೊರೆಯಾಗಿ ಕೊಟ್ಟಿದ್ದೆ. ಅವರು ಒಂದು ತಿಂಗಳು ಬಿಟ್ಟು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಎಂಥ ಪುಸ್ತಕ ಇದು, ಎಲ್ಲಿ ಸಿಗುತ್ತೆ, ನಾವು ಇದನ್ನು ಅಭ್ಯಾಸ ಮಾಡಿಕೊಂಡು ಎಲ್ಲ ಕಡೆ ನಾವು ಈ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೇವೆ ಅಂತ. ಹಾಗೆಯೇ ಇವತ್ತು ಕೂಡ ನಾವು ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಚಿಕ್ಕ ಮಕ್ಕಳಿಗೆ ಪುಸ್ತಕದ ಪರಿಚಯ ಆಗಬೇಕು. ಇನ್ನು ಮುಂದಕ್ಕಾದರೂ ಗೃಹ ಪ್ರವೇಶಕ್ಕೆ ನೀವು ಅದು ಕೊಡೋದು ಇದು ಕೊಡೋದು, ಬೆಳ್ಳಿ ತಟ್ಟೆ ಲೋಟ ಬಟ್ಲು ಕೊಡೋ ಬದಲು ಪುಸ್ತಕ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಪುಸ್ತಕಗಳನ್ನು ಕೊಡಬೇಕು. ಅವರು ಓದ್ತಾರ ಬಿಡ್ತಾರೆ ಅದು ಬೇರೆ ವಿಷಯ. ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡುವ ಅಭ್ಯಾಸ ನಾವು ಬೆಳೆಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ನಾವು ಅಕ್ಷರ ಗೃಹ ಪ್ರವೇಶ ಅಂತ ಮಾಡಿದ್ದು ಬಹುಶಃ ತುಂಬ ಸಕ್ಸಸ್ ಆಗಿದೆ ಅಂತ ನನಗೆ ಅನಿಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸದಾ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ಲಕ್ಷ್ಮೀಕಾಂತ್ ಅವರಿಗಿರಲಿ, ಶಿವಕೀರ್ತಿ ಅವರಿಗಿರಲಿ, ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಲಕ್ಷ್ಮೀಕಾಂತ್ ಅವರೇ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ತುಂಬ ವಿಶೇಷವಾದದ್ದು. ಈ ರೀತಿಯ ಕಾರ್ಯಕ್ರಮ ಬಹುಶಃ ಇದೇ ಮೊದಲು ಅನಿಸುತ್ತೆ. ಅಕ್ಷರ ಗೃಹ ಪ್ರವೇಶ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಮತ್ತು ಗಂಧದ ಗುಡಿ ಅಂತ ಕೇಳಿದ್ದೀರಾ. ಗ್ರಂಥದ ಗುಡಿ ಅನ್ನೋದು ಮೋಸ್ಟ್ಲಿ ವೈ ವಿ ಗುಂಡೂರಾವ್ ಅವರು ಹುಟ್ಟು ಹಾಕಿದ ಪದ ಅನಿಸುತ್ತೆ ಅಲ್ವಾ? ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಿಮಗೆ ಯಾವುದೇ ಪುಸ್ತಕ ಬೇಕಿದ್ದರೂ ನಮ್ಮ ಟೋಟಲ್ ಕನ್ನಡ ಅಂತ ವೆಬ್ಸೈಟು ವಿಸಿಟ್ ಮಾಡಿದ್ರೆ ಅಲ್ಲಿಂದ ನೀವು ಪಡ್ಕೊಳ್ಬೋದು. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ
ಶಾಂತಾರಾಮ್ ಶೆಟ್ಟಿಯವರ ಈ ಒಂದು ಅಕ್ಷರ ಮತ್ತು ಗ್ರಂಥದ ಗುಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ನಮ್ಮ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಎಲ್ರಿಗೂ ಮಾದರಿಯಾಗಿ ಇರುವಂತಹ ಶಾಂತಾರಾಮ್ ಶೆಟ್ಟರಿಗೆ ಮತ್ತು ನಿಮ್ಮೆಲ್ರಿಗೂ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇನ್ನು ಮಾತು ಇಲ್ಲ. ಅದಕ್ಕಿಂತ ಮೊದಲು ಸಮಯಕ್ಕೆ ಸರಿಯಾಗಿ ಬಂದು ಸಮಯ ಮುಗಿದ್ರೂ ಇನ್ನೂ ಹೋಗದೆ ನಮ್ಮ ಜೊತೆ ಪ್ರೀತಿಯಿಂದ ಇದ್ದಂಥ ಸಂಧ್ಯಾ ನಿಮಗೊಂದು ಒಡಲಾಳದ ನಮನ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಬಂದಂಥ ಎಲ್ಲ ನನ್ನ ಬಂಧುಗಳಿಗೆ, ಎಲ್ಲ ನನ್ನ ಸಂಬಂಧಿಕರಿಗೆ, ಎಲ್ಲ ಸಾಹಿತ್ಯ ಪ್ರಿಯರಿಗೆ, ಯಾರನ್ನು ಬಿಟ್ಟು ಯಾರನ್ನು ಹೆಸರಿಸಿ ಹೇಳುವಂಥ ಪ್ರಸಂಗ ಇಲ್ಲ. ಎಲ್ರಿಗೂ, ನಿಮ್ಮೆಲ್ಲರಿಗೂ ನಮ್ಮ ಮನೆಯವರೆಲ್ಲರ ಪ್ರೀತಿಪೂರ್ವಕ ಆದರಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಗಳನ್ನು ಇನ್ನೊಂದು 3 ಹಾಡುಗಳ ನಂತರ ಮುಗಿಸ್ತೇವೆ. ನಂದೊಂದು ಕೋರಿಕೆ ರಮೇಶ್ ಅಣ್ಣನವರಲ್ಲಿ ಇದೆ. ಗೊರಿತೆರ ಗಾಂವ್ ಬಡ ಪ್ಯಾರ ಅನ್ನೋ ಒಂದು ಹಾಡನ್ನು ಅವರು ಆಡ್ತಾ ಇದ್ದರೆ, ನೀವು ಕಣ್ಣು ಮುಚ್ಚಿ ಕೇಳ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಯೇಸುದಾಸ್ ಇಷ್ಟು ಚೆನ್ನಾಗಿ ಆಡಿಲ್ಲ ಅಂತ ಒಂದು ಕಂಠ. ಅವರು ಅದನ್ನೊಂದು ಹಾಡಬೇಕು ಅಂತ ನಾನು ಕೇಳ್ತೇನೆ. ಕೊನೆಯದಾಗಿ ಹರಿಹರ ಹಾಸನಮ್ಮನ ಒಂದು ವಿಶೇಷ ಹಾಡು, ಅದನ್ನು ನಿಮಗೆ ಕೇಳಿಸಿ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ. ಥ್ಯಾಂಕ್ಸ್. ಕಲಾವತಿ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಯಾವತ್ತೂ ಅವರನ್ನು ತುಳುನಾಡಿನ ಅಶ್ವತ್ ಅಂತ ಕರಿತಾ ಇದ್ದೆ. ನನಗೆ ಕಲಾವತಿ ಅನ್ನೋ ಹೆಸರು ಕೇಳಿದರೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ಆ ತಾರಕ ಸ್ವರ, ಏನು ಪ್ರಾಣಶಕ್ತಿ, ಇದನ್ನೆಲ್ಲ ಬಹುಶಃ ಅವರು ಕೃಷ್ಣ ಅವರಿಗೆ ಅನುಗ್ರಹಿಸಿದ ಅಂತ ಅನಿಸುತ್ತೆ. ಯಾವಾಗಲೂ ಕೃಷ್ಣ ಕೃಷ್ಣ ಅಂತ ಇರ್ತಾರೆ. ಆಮೇಲೆ ದಿನ ಪ್ರಾಣಾಯಾಮ ಮಾಡ್ತಾ ಇರ್ತಾರಂತೆ. ಇದೆಲ್ಲ ನಮಗೆ ದಾರಿದೀಪ ಅಂತ ತಿಳ್ಕೊಳ್ತೇನೆ ನಾನು. ನೀವು ನಿಮ್ಮ ಥರನೇ ಬದುಕೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ನಮ್ಮ ಮನೆ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಕರೆದಿಲ್ಲ ಅಂದರೂ ಬರಬೇಕನ್ನೋ ಆದೇಶ ಇವತ್ತು ನಿಮಗೆ. ಥ್ಯಾಂಕ್ಸ್. ಎಂಕ್ಲಂಚನೆ ಶಾಂತರಮಣ್ಣಂಡು ಇಷ್ಟ. ಫಸ್ಟ್ ಬ್ಯಾಂಗ್ಳೂರ್ಲಿ ಎತ್ತಿತ್ತೇರು ನಿರೂಪಣೆ ಮಲ್ಪನಾಗ್ಲು ಒಂಥರ ಏನೋ ಒಂಜಿ ಲೈತ್ ಮಲ್ಪೇರು ಮೇರಂಚತ್ ಕೂಲಾದು. ಯಾನ್ ಫಸ್ಟ್ ಏನು ಒಂಥರ ಕೂಲಾದು ಇಲ್ಲಡೆ ನಾವು ಪಾತಿರ್ಲಕ್ಕ ಹೆಂಗೆ ಮಸ್ತ್ ಇಷ್ಟ ಅಂಡು ಒಂಥರ ಆಯ್ತು ಡೋಂಗಿಜ್ಜಿ ನಿಜ ಅಂಚೆ ಹೆಂಗೆ ಮಸ್ತ್ ಇಷ್ಟ. ಆರು ಫೋನ್ ಮಲ್ತನ ಹೆಂಕಲ್ಲ ಕೆಲಸ 1.5 ಗಂಟೆ ಅರ್ಧ ಗಂಟೆ ಅಂಚೆ ಪೋಪುಂಡ ಇಂಚಿನ ಈ ಕಲೆತ ಬಗ್ಗೆ ಎಂಕೊಂಜಿ ಕುಡೊಂಜಿ ಅಣ್ಣೇನಾರು ಸ್ವಂತ ಅಣ್ಣ ಲಕ್ಕನೆ. हो लाल मेरी पत रखियो पला झूले लालन सिंधड़ी दा सावन दा सकी शाबाज कलंदर धमाधम मस्त कलंदर अली दम दम दे अंदर हनुमाजी दम दे अंदर हो लाल मेरी हो लाल मेरी पत रखियो बला झूले लालन सिंधड़ी दा सावन दा सकीशा बाज कलंदर धमाधम मस्त कलंदर अली दम दम दे अंदर अली दा पहला नंबर हो लाल मेरी पत रखियो बला झूले लालन
झूलेलालन झूलेलालन धमाधम मस्त कलंदर अली दम दम दे अंदर अली दा पहला नंबर हो लाल मेरी पत रखियो बला झूलेलालन सिंदड़ी दा सेवन दा तकीजा तकीजा बाज कलंदर धमाधम मस्त कलंदर अली दम दम दे अंदर अली दा पहला नंबर हो लाल मेरी मावन पीना बचड़े दे नोय मावन पीना बचड़े दे नोय नैनु न दे नोय नैनु न दे नोय नैनु न दे नोय बीर मिला झूलेलालन हो नैनु न दे नोय नैनु न दे नोय नैनु न दे नोय बीर मिला झूलेलालन सिंदड़ी शाबाज कलंदर धमाधम मस्त कलंदर अली दम दम दे अंदर अली दा पहला नंबर हो लाल मेरी उजुड़ रोजा फिर दे है उजुड़ रोजा फिर दे हैंड वगैरह आओ बला झूलेलालन हो आओ बला झूलेलालन 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 हैंड वगैरह आओ बला झूलेलालन सिंदड़ी दा सेवन दा तकीजा सखी शाबाश कलंदर धमाधम मस्त कलंदर अली दम दम दे अंदर अली दा पहला नंबर हो लाल मेरी ನನ್ನ ತೌರೂರು ದೇವಪುರ ನಗರ ಅಲ್ಲಿ ನೆಲೆಸ್ಯಾನೆ ಬಸವಣ್ಣ ದ್ಯಾವ್ರ ಅಲ್ಲಿ ನೆಲೆಸ್ಯಾನೆ ಬಸವಣ್ಣ ದ್ಯಾವ್ರ ಯವ್ವ ಯವ್ವ ಹಾಡ ಇರಲಿ ತೌರು ಮನಿ ಮರದ ಯವ್ವ ಯವ್ವ ಹಾಡ ಇರಲಿ ತೌರು ಮನಿ ಮರದ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಯಾಕ ಕರಿಲಾಗ ಅಣ್ಣ ಬರಲಿಲ್ಲ ಯಾಕ ಕರಿಲಾಗ ಅಣ್ಣ ಬರಲಿಲ್ಲ ಯಾಕ ಕರಿಲಾಗ ಅಣ್ಣ ಬರಲಿಲ್ಲ ಯಾಕ ಕರಿಲಾಗ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ जरा भी तेरा बनन
की शाबाश कलंदर दमादम मस्त 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 कलंदर मस्त कलंदर मस्त कलंदर मस्त कलंदर मस्त कलंदर मस्त कलंदर ಕಲಾವತಕ್ಕನ ಬಾರಿ ಒಂಜಿ ಜೋಶದ ಪದ ನಮ್ಮ ಕೇಂಡ ಬಹುಶಃ ಕುಲುದಿನಕಲೆ ಮಾತ್ರ ಎಲ್ಲ ಒಂತದು ನಲ್ಪು ಲೆಕ್ಕ ಮಲ್ತಿನ ಒಂಜಿ ಶಕ್ತಿ ಕಲಾವತಕ್ಕನ ಈ ಒಂಜಿ ಪದಕ್ಕೆ ಇತ್ತುಂಡು ಇತ್ತೆ ಒಂಜಿ ಬಾರಿ ಪೊರ್ಲುದ ಮೆಲೋಡಿಯಸ್ ಪದ ಕೇನ್ಗ ನಮ್ಮ ರಮೇಶ್ ಚಂದ್ರ ಮೇರೆನ ಸೊರಟು ಹಲೋ 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 ದಯವಿಟ್ಟೆಲ್ಲರೂ ಕೂತ್ಕೊಳ್ಳಿ. ಇನ್ನು 3 ಹಾಡುಗಳೊಂದಿಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ ಸಮಯ ಆಗ್ತಾ ಇದೆ. गोरी तेरा गाँव बड़ा प्यारा, मैं तो गया मारा आके यहाँ रे। उस पर रूप तेरा सारा, चंद्रमा चमचमारा आधा जवारे। गोरी तेरा गाँव बड़ा प्यारा, मैं तो गया मारा आके यहाँ रे, आके यहाँ रे।
ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೀಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೀಶ್ವರ ಶಂಕರ
पादुकम् हरिविमर्दनं नित्यनर्तनं हरिहराजं देवमाश्रये शरणकीर्तनं भक्तमानसं भरणलोलुपं नर्तनालसम् अरुणभासुरं भूतनायकं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा सत्यकं प्राणदायकं प्रणतकल्पकं सुप्रभाजितं प्रणवमन्दिरं कीर्तनप्रियं हरिहरात्मजं देवमाश्रये पुरगवाहनं सुन्दराननं वरगगायुगं वेदवर्णितं गुरुकृपाकरं कीर्तनप्रियं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा देवतात्मकं त्रिनयनं प्रभुं दिव्यदेशिकं त्रिदशपूजितं चिन्तितप्रदं हरिहरात्मजं त्वमाश्रये भवभयापहं भावुकावहं भुवनमोहनं भूषणं धवलवाहनं दिव्यवारणं हरिहरात्मजं त्वमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा मृदुस्मितं सुन्दराननं कळभकोमलं गात्रमोहनं कळभकेसरी वाजिवाहनं हरिहरात्मजं देवमाश्रये श्रुतजनप्रियं चिन्तितप्रदं श्रुतिविभूषणं
ಪಾತಿರಂಡದಲ್ಲ ರಾಜೇಶ್ ಆಳ್ವ ಆ್ಯಂಡ್ ಟೀಮ್ ಬಕ ಸೌಂಡ್ಸ್ ಆ್ಯಂಡ್ ಟೀಮ್ ದಯದಿದ್ದು ವೇದಿಕೆಗೆ ಬಲೆ. ರಾಜೇಶ್ ಆಳ್ವ ಆ್ಯಂಡ್ ಟೀಮ್ ರಾಜೇಶ್ ಆಳ್ವ ವಿವೇಕ್ ದಯದಿದ್ದು ವೇದಿಕೆ ಬಲೆ. ರಾಜೇಶ್ ಆಳ್ವ ಚೇತನ್ ಅಂಡ್ ಟೀಮ್ ದಯದಿದ್ದು ವೇದಿಕೆ ಬಲೆ ಬಲೆ ಸರ್. ರಾಜೇಶ್ ಬಲೆ ಪ್ಲೀಸ್. ಪ್ರಮೋದ್ ಅರೆಗೆ ಒಂಚೂರು ಹೆಲ್ಪ್ ಮಲ್ಬಲೆ ನಮ್ಮ ಅಣ್ಣಗೆ. ಎಲ್ಲರಿಗೂ ರಾಜೇಶ್ ವೇದಿಕೆ ಬಲೆ. ಬಲೆ ಬಲೆ ಅರೆ ಚಾಲು. ರಾಜೇಶ್ ಬಲೌಡ್ ಇರ್ಬಾರ್ದು ಇರ್ಬಾರ್ದು. ಇರ್ಕೊಳ್ಳಿ ಓಕೆ ತಾನೆ.
ಸ್ವಾಗತ. ಡಾಕ್ಟರ್ ಫಿಕ್ಸಿಟ್ ನುರಿತ ವಾಟರ್ ಪ್ರೂಫರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮವು ನಿಮ್ಮ ಗ್ರಾಹಕರಿಗೆ ಉತ್ತಮ ದರ್ಜೆಯ ಸೇವೆ ಒದಗಿಸಲು ಸಹಾಯವಾಗಲಿದೆ. ನಿಮಗೊಂದು ಅತ್ಯುನ್ನತ ಖ್ಯಾತಿಯನ್ನು ಸೃಷ್ಟಿಸುತ್ತದೆ ಮತ್ತು ವಾಟರ್ ಪ್ರೂಫ್ ಲೀಕೇಜ್ ಮುಕ್ತ ಭಾರತವನ್ನು ನಿರ್ಮಿಸುವ ಡಾಕ್ಟರ್ ಫಿಕ್ಸಿಟ್ ಧ್ಯೇಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬನ್ನಿ ಇದನ್ನು ಯಶಸ್ವಿಗೊಳಿಸೋಣ. ಲೀಕೇಜ್ ಸಮಸ್ಯೆ ಪೇಂಟ್ ಅದನ್ನ ಮರೆ ಮಾತ್ರ ಮಾಡಬಹುದು, ಆದರೆ ಡಾಕ್ಟರ್ ಫಿಕ್ಸಿಟ್ ಅದನ್ನ ಬಂದ್ ಮಾಡುತ್ತೆ. ಲೀಕೇಜ್ ಅನ್ನು ಮನೆಯಿಂದ ಹೊರದೂಡಿ ಈ ನಂಬರಿಗೆ ಬೆಂದಾಸ್ ಫೋನ್ ಮಾಡಿ. ಮನೆ ಕಟ್ಟಿಸುವಾಗಲೇ ವಾಟರ್ ಪ್ರೂಫಿಂಗ್ ಮಾಡಿಸಬೇಕು, ಇಲ್ಲ ಅಂದ್ರೆ ಆಮೇಲೆ ತುಂಬಾ ದುಬಾರಿಯಾದೀತು. ಹೊಸ ಮನೆ ಮಾಡ್ತಿದ್ದೀರಾ? ಹಾಗಾದ್ರೆ ಕರೆ ಮಾಡಿ ಎಕ್ಸ್ಪರ್ಟ್ ಇಂಜಿನಿಯರ್ ಅನ್ನು ಸೈಟ್ಗೆ ಬರ ಹೇಳಿ. ನಿರ್ಮಾಣದ ಕೊಟೇಶನ್ ನಲ್ಲೇ ವಾಟರ್ ಪ್ರೂಫಿಂಗ್ ನ ವೆಚ್ಚ ಕೂಡ ಸೇರಿಸಬೇಕು. ನೆನಪಿದೆ ತಾನೆ? ಎಲ್ಲೆಲ್ಲೂ ಏನೋ ಅವಸರದ ಹಾರಾಟ, ಸಮಯದೊಂದಿಗೆ ಮತ್ತೆ ನಡೆದಿದೆ ಹೊಸ ಓಟ. ಬೇಡ ಇಲ್ಲಿ ಯಾರಿಗೂ ಪುರುಸೊತ್ತು ಸಂಪತ್ತು, ಮಾತ್ರ ಫಲ ನೀಡಬೇಕು ಈ ಎಡೆಬಿಡದ ಮೆಹನತ್ತು. ಊಹೆಗೆ ಟುಕ್ಕಿದ್ದಲ್ಲ ಸಮಯದ ಈ ವಿಧಿಯಾಟ, ಸೋಲದೆ ಓಡೋಣ ಸಮಯವೇ ನಿಂತು ಬೆರಗಾಗಿ ಹಾಯಿಸಲಿ ಒಂದು ನೋಟ. Get the HP Never Stop Laser Tank Printer. ಇದು 15 ಸೆಕೆಂಡುಗಳಲ್ಲಿ ರೀಲೋಡ್ ಆಗುತ್ತೆ ತಡೆಯಿಲ್ಲದೆ. ಕಾರಣ ನಿಮ್ಮ ನಿಜವಾದ ಓಟ ಸಮಯದೊಂದಿಗೆ ಸಾಗಿದೆ. ರ್ಯಾಟ್ ರೇಸ್ ನಿಮ್ಮದು, ಉಳಿದದೆಲ್ಲವೂ ನನ್ನದು. ಐ ಫೀಲ್ ಲೈಕ್ ಗಾಡ್. ರಶ್ ಅವರ್ನ ರೇಸ್. ಪ್ರಖ್ಯಾತಿಗಾಗಿ ರೇಸ್, ಸಂಪಾದನೆಗಾಗಿ ರೇಸ್. ರ್ಯಾಟ್ ರೇಸ್ ನಿಮ್ಮದು, ಉಳಿದದೆಲ್ಲವೂ ನನ್ನದು. ಐ ಫೀಲ್ ಲೈಕ್ ಗಾಡ್. ಇದು ಬೀಗದ ಕೈ. ತಗೊಳ್ಳಿ. ಧನ್ಯವಾದ. ಮತ್ತೆ ಅತ್ತಿಗೆ ಬರೋದು ತಡ ಆಗುತ್ತೆ. ನಾನ್ ನಿಮ್ಮಿಷ್ಟದ ಪಲ್ಯ ಮಾಡ್ತೀನಿ. ಥ್ಯಾಂಕ್ಸ್. ತುಂಬಾ ಸಮಯದಿಂದ ಪಕ್ಕದ ಮನೆಯವರು ನಮ್ದೇ ಮನೆ ತರಹ. ನಿಮ್ಗೆಲ್ರ ಕಾಳಜಿ ಇರುತ್ತಲ್ವೇ? ಯಾಕಿರೋಲ್ಲ? ಎಷ್ಟು ವರ್ಷ ಆಯ್ತು ನೀವು ನಮ್ಮ ಫ್ಯಾಮಿಲಿಯ ಇನ್ಶೂರೆನ್ಸ್ ನ ಕಾಳಜಿ ಮಾಡ್ತಾ ಮಾಡ್ತಾ. ಲೈಫ್ ನ ದೀರ್ಘ ಪ್ರಯಾಣದಲ್ಲಿ ಬಹುಕಾಲದ ಸಂಬಂಧನೇ ಕೆಲ್ಸಕ್ಕೆ ಬರೋದು ಅಂದ್ಮೇಲೆ ನೀವು ಕೂಡ ನಿಮ್ ಫ್ಯಾಮಿಲಿಯ ಭವಿಷ್ಯವನ್ನು ಮಾಡಿ ಲಾಂಗ್ ಅಂಡ್ ಹ್ಯಾಪಿ. ದೀರ್ಘಕಾಲೀನ ಸಂರಕ್ಷಣೆ, ಉಳಿತಾಯ ಮತ್ತು ವಿನಿಯೋಜನೆಯ ಪ್ಲಾನ್ಗಳು ಎಕ್ಸೈಡ್ ಲೈಫ್ ಇನ್ಶೂರೆನ್ಸ್ ನಿಂದ. ಸುದೀರ್ಘ ಸಂಗತ, ಭರವಸೆಯ ಸಂಗತಿ. ಯಾವುದು ಮಾಡುತ್ತೆ ಸ್ಟಾರ್ಸ್ ಅನ್ನು ಸೂಪರ್ ಸ್ಟಾರ್? ಗೋಲ್ಡನ್ ರೋಸ್. ಯಾರು ಪರೀಕ್ಷಿಸ್ತಾರೆ ಇವರ ಲಾವಣ್ಯ? ಗೋಲ್ಡನ್ ರೋಸ್. ಮತ್ತು ಇವರ ಸೊಬಗು ಎಲ್ಲಿ ಆಚರಿಸಲಾಗುವುದು ಇವರ ಸೌಂದರ್ಯದ ಉತ್ಸವ. ಲಕ್ಸ್ ಪ್ರಸ್ತುತಪಡಿಸುತ್ತಿದೆ ಒಂದು ಸುಂದರ ಸಂಜೆ ಬಾಲಿವುಡ್ನ ಸುಂದರ ತಾರೆಗಳೊಂದಿಗೆ. ಲಕ್ಸ್ ಗೋಲ್ಡನ್ ರೋಸ್ ಅವಾರ್ಡ್ಸ್ ಶೀಘ್ರವೇ ನಿಮ್ಮ ಟಿವಿಯಲ್ಲಿ. మినిట్ మేడ్ పల్పి మొసంబి. దీని ప్రతి గుటకలో ఉంటుంది మన దేశపు గాలి, నీరు, ఇంకా మట్టిలోని మాధుర్యం, ఇంకా అసలైన పల్పుతో నిండిన సర్ప్రైజ్. మినిట్ మేడ్ పల్పి మొసంబి, ಬೊಟ್ಟು ಬೊಟ್ಟುಲೋ ಇಂಡಿಯಾ. ಬೆವರು ಹಲವು ರೀತಿಯದಿರುತ್ತೆ. ಸ್ಲಾಬ್ನಿಂದ ಫಿಟ್ ಆಗೋದು, ಇಂಡಿಪೆಂಡೆಂಟ್ ಆಗೋದು,